ಊರಿನ ಯುವ ಶಕ್ತಿಯನ್ನ ಒಗ್ಗೂಡಿಸಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಅಂದು ಬಿತ್ತಿದ ಈ ಬೀಜ ಇಂದು ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ. ಗ್ರಾಮೀಣ ಕ್ರೀಡೆಗಳಾದ ಕಬಡ್ಡಿ, ವಾಲಿಬಾಲ್ ಮತ್ತು ಕ್ರಿಕೆಟ್ ಪಂದ್ಯಾಟಗಳನ್ನು ಆಯೋಜಿಸುವ ಮೂಲಕ ಸ್ಥಳೀಯ ಪ್ರತಿಭೆಗಳಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಏರಲು ವೇದಿಕೆ ಕಲ್ಪಿಸಿಕೊಡುತ್ತಿದೆ. ಕಲೆ, ಸಂಸ್ಕೃತಿ, ಯಕ್ಷಗಾನ, ನಾಟಕ, ನೃತ್ಯದಂತಹ ಸಾಂಸ್ಕೃತಿಕ ಕಲೆಗಳನ್ನು ಉಳಿಸಿ ಬೆಳೆಸಲು ಪ್ರತಿ ವರ್ಷ ವಾರ್ಷಿಕೋತ್ಸವದ ನೆಪದಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಅದಲ್ಲದೆ ಕೇರಳೋತ್ಸವದಲ್ಲಿ ನಮ್ಮೂರಿನ ಯುವಕರನ್ನ ರಾಜ್ಯ ಮಟ್ಟಕ್ಕೆ ಕರೆದೊಯ್ಯುವಲ್ಲಿ ಯಶಸ್ವಿಯಾಗಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದೀಗ 37ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಾವಿದ್ದೇವೆ. ಒಂದು ಸೂಚನೆ, ಇದುವರೆಗೆ ನೃತ್ಯ ತಂಡಗಳಲ್ಲಿ ಭಾಗವಹಿಸಿದಂತಹ ಎಲ್ಲ ನೃತ್ಯಪಟುಗಳು ಇಲ್ಲಿ ಇದ್ದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಈ ವೇದಿಕೆಯಲ್ಲಿ ಅವರನ್ನ ಗೌರವಿಸಲಾಗುವುದು. ಅವರು ಈ ಸಭಾ ಕಾರ್ಯಕ್ರಮದ ಕೊನೆಯವರೆಗೆ ಇಲ್ಲಿದ್ದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರೇ, ಕ್ರೀಡಾಭಿಮಾನಿಗಳೇ ಹಾಗೂ ನೆರೆದಿರುವ ಸಮಸ್ತ ಕಲಾಬಂಧುಗಳೇ, ಪರಶುರಾಮ ಸೃಷ್ಟಿಯ ಪವಿತ್ರ ನೆಲವಾದ ಕಾಸರಗೋಡು ಜಿಲ್ಲೆಯ ಬಜಕೂಡ್ಲಿನ ಈ ಮೈದಾನದಲ್ಲಿ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರ ಕೃಪಾಶೀರ್ವಾದದೊಂದಿಗೆ ಇಂದು ಸಂಭ್ರಮದ ಸಡಗರ. ದೀಪ್ಯಮಾನ ಇತಿಹಾಸವಿರುವ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಜಕೂಡ್ಲು ಇದರ 37ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಭವ್ಯವಾದ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಈ ರಂಗಿನ ರಾತ್ರಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ರಾಜಕೀಯ ಧುರೀಣರು, ಸಮಾಜದ ಹಿರಿಯರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ನಡೆಯುತ್ತಿರುವ ಈ ಸಮಾರಂಭವು ಸ್ನೇಹ, ಸೌಹಾರ್ದತೆ ಮತ್ತು ಕ್ರೀಡಾ ಸ್ಫೂರ್ತಿಯ ಪ್ರತೀಕವಾಗಿದೆ. ಪರಸ್ಪರಂ ಪ್ರೀತಿವರ್ಧನಂ ಕ್ರೀಡಾ, ಶರೀರ ದಾರ್ಢ್ಯಪ್ರದಾಯಕಿ ಕ್ರೀಡಾ, ಸಂಘಟನೆ ಸೌಹಾರ್ದದಾಯಿಕ ಕ್ರೀಡಾ, ಜೀವನ ಸುಖದಾಯಿಕ ಕ್ರೀಡಾ. ಅಂದರೆ ಕ್ರೀಡೆಯು ಜನರ ನಡುವೆ ಪ್ರೀತಿಯನ್ನ ಬೆಳೆಸುತ್ತದೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಮತ್ತು ಎಲ್ಲರನ್ನು ಒಂದುಗೂಡಿಸುವ ಸೌಹಾರ್ದತೆಯನ್ನು ಮೂಡಿಸುತ್ತದೆ. ಅಂತಹ ಉದಾತ್ತ ಉದ್ದೇಶದೊಂದಿಗೆ ಇಂದು ಇಲ್ಲಿ ಈ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಆಯೋಜನೆಯಾಗಿದೆ. ಈ ಪಂದ್ಯಾಟವು ಕೇವಲ ಗೆಲುವಿಗಾಗಿ ಅಲ್ಲದೆ ಸ್ನೇಹ ಮತ್ತು ಸಂಘಟನೆಯ ಸಂಭ್ರಮವಾಗಲಿ ಎಂದು ಆಶಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಯಾವುದೇ ಶುಭ ಕಾರ್ಯ ವಿಘ್ನವಿಲ್ಲದೆ ಸುಸೂತ್ರವಾಗಿ ನೆರವೇರಬೇಕಾದರೆ ಆ ದೈವಿ ಶಕ್ತಿಯ ಅನುಗ್ರಹ ಅತಿ ಮುಖ್ಯ. ಇದೀಗ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಸ್ವರ್ಣಲಕ್ಷ್ಮಿ ಜೆ ಶೆಟ್ಟಿ ಇವರಿಂದ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿಘ್ನನಾಶಕ ದೇವ, ವಿನಾಯಕ ವಿಘ್ನನಾಶಕ ದೇವ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ. ಗಿರಿಜಾಸುತನಿಗೆ ಗರಿಕೆಯ
ಕಾಪಾಡೋ ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿಘ್ನನಾಶಕ ದೇವ ವಿನಾಯಕ ವಿಘ್ನನಾಶಕ ದೇವ ಶರಣು ನಿನಗೆ ಶರಣು ಶರಣು ನಿನಗೆ ಶರಣು ಶರಣು ನಿನಗೆ ಶರಣು ವಿನಾಯಕ. ಮುಂದೆ ಬಂದಿರುವ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ಶ್ರೀ ಪುರುಷೋತ್ತಮ BM ಅವರು. ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಹಾಗೂ ಪರಿವಾರ ದೈವಗಳಿಗೆ ನಮಿಸುತ್ತಾ, ಬಜಕುಳು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಮಹೇಶ್ವರಿ ಮಹಿಳಾ ಸಮಾಜ ಇದರ ವತಿಯಿಂದ ನಮ್ಮ ಕ್ಲಬ್ಬಿನ 37ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ. ಬಜಕುಡ್ಲಿನಲ್ಲಿ 1989ರಲ್ಲಿ ಅಂದರೆ ನಮ್ಮ ನೋಂದಣಿ ಆದಂತಹ ವರ್ಷ 1989. ಅದಕ್ಕೂ ಮೊದಲು 2-3 ವರ್ಷಗಳ ಹಿಂದೆಯೇ ನಮ್ಮ ಈ ಒಂದು ಕ್ಲಬ್ ಇಲ್ಲಿ ಹುಟ್ಟಿಕೊಂಡಿದೆ. ಬಜಕುಡ್ಲು ಪ್ರಸಕ್ತ ಮಡಿಕೇರಿ ಪೊಲೀಸ್ ಇಲಾಖೆಯಲ್ಲಿ, ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ SI ಆಗಿ ನಿವೃತ್ತರಾಗಿರುವಂತಹ ಸುಂದರ ಸುವರ್ಣ, ದಿವಂಗತ ರವೀಂದ್ರನಾಥ ಸುವರ್ಣ, ಅದೇ ರೀತಿ ಬಜಕುಡ್ಲು ದಿವಂಗತ ಲಕ್ಷ್ಮೀನಾರಾಯಣ ಶಾನ್ಭೋಗ್ ಇವರ ಕನಸಿನ ಕೂಸು ಬಜಕುಡ್ಲು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಹುಟ್ಟಿಗೆ ಅಂದು ಕಾರಣವಾಗಿದೆ. ಸಾವಿರದ 1989ರಲ್ಲಿ ಈ ಒಂದು ನಮಗೆ ಮಹತ್ವದ ವರ್ಷ. ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪ್ರಸಕ್ತ ದೂರದರ್ಶನ ಚಂದನದಲ್ಲಿ ವಿಶೇಷ ಬಾತ್ಮೀದಾರರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಪ್ರಥಮ ಕಾರ್ಯದರ್ಶಿ ಹುದ್ದೆಯಲ್ಲಿ ಇದ್ದುಕೊಂಡು ಈ ಕ್ಲಬ್ಬಿನ ಒಂದು ನೋಂದಣಿ ಹಾಗೂ ಅಲ್ಲಿಂದ ತೊಡಗಿದ ಈ ಜೈತ್ರ ಯಾತ್ರೆ ನಾವಿಂದು 37 ವರ್ಷಗಳನ್ನು ದಾಟಿ ಮುಂದಕ್ಕೆ ಬಂದಿದ್ದೇವೆ. ಬಜಕುಡ್ಲು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಎಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಕಬಡ್ಡಿ. ಬಜಕುಡ್ಲು ಕ್ಲಬ್ಬಿನ ವಾರ್ಷಿಕೋತ್ಸವ ಅಂತ ಹೇಳುವಾಗ ಎಲ್ಲರೂ ಕೇಳೋದು ಕಬಡ್ಡಿ ಇಲ್ವಾ ಅಂತ. ಇತ್ತೀಚಿನ ಕೆಲ ವರ್ಷಗಳಿಂದ ಕಬಡ್ಡಿಯ ಜೊತೆಗೆ ಕ್ರಿಕೆಟ್, ವಾಲಿಬಾಲ್ ಈ ಥರ ನಾವು ಆಟ ಆಡಿಕೊಂಡು ಇರುವ ಕಾರಣ ಹೆಚ್ಚಿನವರು ಕೇಳೋದು ಕಬಡ್ಡಿ, ಕ್ಲಬ್ಬಿನ ವತಿಯಿಂದ ಕಬಡ್ಡಿ ಇಲ್ವಾ ಅಂತೇಳಿ. ನಮ್ಮ ಒಂದು ಕಾಲಘಟ್ಟ ಇತ್ತು, ಬಜಕುಡ್ಲು ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಎಂದ ತಕ್ಷಣ ಕಬಡ್ಡಿಯ ಆ ದಿಗ್ಗಜರ ಒಂದು ನೆನಪಾಗ್ತಾ ಇತ್ತು ನಮಗೆ. ಬಜಕುಡ್ಲು ಕ್ಲಬ್ಬಿನಲ್ಲಿ ಸುಬ್ಬಣ್ಣ ರೈ, ಮೋಹನ್ ಆಚಾರ್ ಪೆರ್ಲಾ, ಕೃಷ್ಣಪ್ಪ ಪೂಜಾರಿ, ರಾಮಣ್ಣ BC ಸಹೋದರರು, ಅಬ್ದುಲ್ ರಜಾಕ್, ಜನಾರ್ದನ್ ರೈ ಸೇರಾಜೆ, ಮೋಹನ್ ದಾಸ್ ಎರಂಬು, ರವಿ ಪೈಕ, ಸುಂದರ ಗಿಳಿಯಾಳು, ಪ್ರಕಾಶ್ ಶೆಟ್ಟಿ ಕುದ್ವ, ಬಾಲಕೃಷ್ಣ ಡ್ರೈವರ್, ಸಂಜೀವ ಬಜಕುಡ್ಲು, ದಿವಂಗತ ಸೀತಾರಾಮ, ದಿವಂಗತ ಸುಂದರ ಬಜಕುಡ್ಲು, ಸುಂದರ ನಾಯ್ಕ್, ನಾರಾಯಣ ಅಮೆಕ್ಕಳ, ಹೀಗೆ ಈ ಒಂದು ಪಟ್ಟಿ ಸಾಕ್ತಾ ಕ್ಲಬ್ಬಿನ ಆ ಒಂದು ಕಬಡ್ಡಿ ಪಂದ್ಯಾಟದ ಆ ನೆನಪು ಇಂದಿಗೂ ನಮ್ಮನ್ನು ಪುಳಕಗೊಳಿಸ್ತಾ ಇದೆ. ಬಜಕುಡ್ಲು ಕ್ಲಬ್ ಒಂದು ಟೂರ್ನಮೆಂಟಿಗೆ ಹೋದರೆ ಅಲ್ಲಿ ಜಯ ನಿಶ್ಚಿತ. ನಮ್ಮ ಕ್ಲಬ್ಬಿನ ಗುರುವಾಗಿರುವಂತಹ ಶ್ರೀ ಕುಂಜರಾಮ್ ಮಾಸ್ಟರ್ ಈ ಕ್ಲಬ್ಬಿನ ಇಷ್ಟೊಂದು ಎತ್ತರಕ್ಕೆ ಬೆಳೆಯುವಲ್ಲಿ ನಮಗೆ ಮಾರ್ಗದರ್ಶಕರಾಗಿ ನಮಗೆ ಸಹಕರಿಸಿದವರು ಕುಂಜರಾಮ್ ಮಾಸ್ಟರ್ ಅವರು. ಅವರ ಪ್ರೇರಣೆಯಿಂದ
ನಮ್ಮ ಕ್ಲಬ್ ಇಷ್ಟು ಇಲ್ಲರವರೆಗೆ ಒಂದು ಬೆಳೆದು ಬಂದಿದೆ. ಅಂದು ನಾವು ಕಬಡ್ಡಿಗೆ ಒಂದು ಟೂರ್ನಮೆಂಟಲ್ಲಿ ಆಡಲಿಕ್ಕೆ ಮಹಾಲಿಂಗೇಶ್ವರ ಟೀಮ್ ಇಳಿದ್ರೆ ಇತರ ತಂಡದವರು ಕೇಳಿಕೊಂಡು ಯಾವ ಸುತ್ತಲ್ಲಿದ್ದಾರೆ ಅಂತೇಳಿ ಆ ರೌಂಡನ್ನು ತಪ್ಪಿಸಿ ಅವರು ಇಳಿಯುವಂತಹ ಒಂದು ಅಂದಿನ ಒಂದು ಕಾಲಘಟ್ಟ, ಅಂದರೆ ನಮ್ಮ ಒಂದು ಕ್ಲಬ್ಬಿನ ಒಂದು ತಂಡದ ಆ ಘನತೆ ಆ ಒಂದು ಅಷ್ಟು ಸ್ಟ್ರಾಂಗ್ ಇತ್ತು. ಆ ನಮ್ಮ ಕ್ಲಬ್ ಕಬಡ್ಡಿ ತಂಡ, ನಮ್ಮ ಕಬಡ್ಡಿ ತಂಡ ಶತಸಿದ್ಧ. ಅಲ್ಲಿ ಯಾವತ್ತು ಗೆಲುವು ನಿಶ್ಚಿತ. ಮಧ್ಯಾಹ್ನ ಆಗುವಾಗ ನಮ್ಮ ದೇವಸ್ಥಾನದ ಅರ್ಚಕರು ಆ ಪೂಜೆ ಮಾಡಿ ಆ ಒಂದು ಪ್ರಸಾದವನ್ನು ನಮಗೆ ತಲುಪಿಸ್ತಾ ಇದ್ರು ಆ ತಂಡಕ್ಕೆ. ನಮ್ಮ ಸ್ಥಾಪಕಾಧ್ಯಕ್ಷರಾದಂತಹ ಎಂ ವಿಷ್ಣುನಾವ್ಡ್ ಅವರು ಆ ಪ್ರಸಾದ ಬಂತಂದರೆ ನಮ್ಮ ತಂಡ ಆ ದಿವಸದ ಗ್ಯಾರಂಟಿ, ನಾವು ಗೆಲುವು ಅಂತೇಳಿ ನಮಗೆ ನಿಶ್ಚಿತ. ಇಂತಹ ಒಂದು ನಮ್ಮ ಕ್ಲಬ್ಬನ್ನು ಮುಂಚೂಣಿಗೆ ತರುವಲ್ಲಿ ಇದನ್ನು ಮುನ್ನಡೆಸಿಕೊಂಡು ಬಂದವರಲ್ಲಿ ದಿವಂಗತ ರಾಮಣ್ಣ ಮಾಸ್ಟರ್ ಬಜಕೊಡ್ಲು, ದಿವಂಗತ ಮಹಾಲಿಂಗ ನಾಯ್ಕ ಪಳ್ಳಕನ, ಅಮ್ಮರೈ ಬಜಕೊಡ್ಲು, ಸಂಕಪ್ರೈ ಬಜಕೊಡ್ಲು, ವಿಶ್ವನಾಥ್ ರೈ ಬಜಕೊಡ್ಲು, ಹೀಗೆ ತುಂಬ ಹೆಸರುಗಳು ನಮ್ಮ ಮುಂದೆ ಹಾದು ಹೋಗ್ತವೆ. ಬಜಕೊಡ್ಲು ಕ್ಲಬ್ಬಿನ ಆ ಒಂದು ಇತಿಹಾಸ ತುಂಬ ದೊಡ್ಡದದ್ದು. ಇದರ ಜೊತೆಗೆ ನಾವೊಂದು ನೋವಿನ ಸಂಗತಿ ಏನಂದರೆ, ನಮ್ಮ ಬಜಕೂಡ್ಲು ತಂಡಕ್ಕಾಗಿ ಆಟ ಆಡ್ತಾ ಇದ್ದಂತಹ ರವಿ ಪೈಕ ಅವರನ್ನು ಕಳೆದ ಒಂದು 5-6 ತಿಂಗಳ ಹಿಂದೆ ನಾವು ನಮ್ಮ ಕ್ಲಬ್ಬಿನ ವತಿಯಿಂದ ಅವರನ್ನು ಸನ್ಮಾನಿಸಿದ್ದೆವು. ನಮ್ಮ ಕ್ಲಬ್ಬಿನ ತಂಡಕ್ಕಾಗಿ ಆಟ ಆಡಿ ನಂತರ ಅವರು ತಮ್ಮ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಿದ್ದರು. ನಂತರ ಬಂದು ಊರಲ್ಲಿ ನೆಲೆಸಿದ್ರು. ಬಂದು ಕಳೆದ ವರ್ಷವಷ್ಟೇ ನಾವು ಅವರನ್ನು ನಮ್ಮ ಕ್ಲಬ್ಬಿನ ವತಿಯಿಂದ ಸನ್ಮಾನಿಸಿದ್ದೆವು. ಆದರೆ ಆ ದೈವ ಇಚ್ಛೆ, ಇಂದು ಅವರು ನಮ್ಮ ಜೊತೆಗಿಲ್ಲ. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರನ್ನು ನಾವು ಕ್ಲಬ್ಬಿನ ವತಿಯಿಂದ ಈ ದಿನ ಅವರನ್ನು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ನಮ್ಮ ಕ್ಲಬ್ಬನ್ನು ಮುನ್ನಡೆಸುವಲ್ಲಿ ತುಂಬ ಜನ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಶ್ರೀಧರ ಬಜಕೊಡ್ಲು, ಪೋಸ್ಟ್ ಅಂಚೆ ಇಲಾಖೆಯಲ್ಲಿರುವ ಶ್ರೀಧರ ಬಜಕೊಡ್ಲು, ಅಣ್ಣುನಾಯ್ಕ ಅಮೆಕ್ಕಳ, ದಿವಂಗತ ಪ್ರಕಾಶ್ ಪೈ ಅಮೆಕ್ಕಳ, ಈಗ ಜಿಲ್ಲಾ ನ್ಯಾಯಾಲಯದಲ್ಲಿ ಶಿರಸ್ತೇದಾರಾಗಿರುವ ಗೋಪಾಲ ಬಜಕೊಡ್ಲು, ಅದೇ ರೀತಿ ಗೋಪಾಲ ಸುರುಡೇಲು, ಹಲವು ಮಂದಿ ನಮ್ಮ ಕ್ಲಬ್ಬಿನ ಈ ಒಂದು ಬೆಳವಣಿಗೆಯಲ್ಲಿ ನಮ್ಮ ಈ ಸಂಘಟನೆಯ ಜೊತೆಗೆ ಕೈ ಜೋಡಿಸಿದವರಿದ್ದಾರೆ. ನಾವು ಮತ್ತೊಂದು ನೆನಪಿಸ್ಕೊಳ್ಬೇಕಾದ್ದು, ನಾವು ಸಂದಿಗ್ಧ ಕಾಲದಲ್ಲಿದ್ದಾಗ ಆ ಕ್ಲಬ್ ನಾವು ಆರಂಭದಲ್ಲಿ ಇರುವಾಗ ನಮಗೆ ಕ್ಲಬ್ಬಿಗೆ ಬೇಕಾದಂತಹ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ನೀಡಿದವರು ವಿಷ್ಣುನಾವ್ಡ ದಂಪತಿ, ಶ್ರೀದೇವಿ ದಂಪತಿಯವರು. ನಮಗೆ ಈಗಲೂ ನೆನಪಾಗ್ತಾ ಇದೆ. ನಾವು ಕ್ಲಬ್ಬಿನ ಏನೇ ಕೆಲಸ ಮಾಡಿಕೊಂಡು ಹೋದರೂ ಕೂಡ ನಮಗೆ ಆ ಶ್ರೀದೇವಿ ಅಕ್ಕನವರು ಅವರ ಮನೆಯ ಅಂಗಳದಲ್ಲಿ ನಮಗೆ ಒಂದು ಆತಿಥ್ಯವನ್ನು ನೀಡ್ತಾ ಇದ್ದದ್ದು. ನಾವಿಲ್ಲಿ ಗ್ರೌಂಡಿನ ಕೆಲಸ ಆಗಲಿ ಏನೇ ಮಾಡ್ತಿದ್ರು ಕೂಡ ಅವರು ನಮಗೆ ಅಲ್ಲಿ ಒಂದು ಆಹಾರದ ವ್ಯವಸ್ಥೆಯನ್ನು ಮಾಡ್ತಿದ್ದದ್ದು ಈಗಲೂ ನಮ್ಮ ನೆನಪಿಗೆ ಬರ್ತಾ ಉಂಟು. ಇದೀಗ ನಾವು ಹೆಚ್ಚಿನ ಸಮಯವನ್ನು ತಗೊಳ್ಳುವುದಿಲ್ಲ, ಯಾಕಂದರೆ ಈಗಾಗಲೇ ಸಮಯ ಮೀರಿದೆ. ನಾನು ಇಲ್ಲಿ ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸೋದು ನಮ್ಮ ಕೆಲಸ. ನಮ್ಮ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀ ಚಂದ್ರ ಅಮೆಕ್ಕಳ ಅವರು. ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ಭರತ್ ಬಾಬಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಇಂದಿನ ಸಮಾರಂಭವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ಅಧ್ಯಕ್ಷೆಯಾಗಿರುವ ಶ್ರೀಮತಿ ML ಅಶ್ವಿನಿಯವರು. ಪಕ್ಷದ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹಲವು ಸಂಘಟನೆಗಾಗಿ ಓಡಾಟ ನಡೆಸಿದವರು. ಪಕ್ಷದ ಚುನಾವಣಾ ಸಂದರ್ಭದಲ್ಲಿ ಕೂಡ ಹಲವು ರಾಜ್ಯಗಳಲ್ಲಿ
ಚುನಾವಣೆಗಳಿಗಾಗಿ ಕೆಲಸ ನಿರ್ವಹಿಸಿದವರು, ಪ್ರಸಕ್ತ BJP ಕಾಸರಗೋಡು ಜಿಲ್ಲಾ ಅಧ್ಯಕ್ಷರಾಗಿರುವ ಶ್ರೀಮತಿ ಅಶ್ವಿನಿ ML ಅವರು ಇಂದಿನ ನಮ್ಮ ಸಮಾರಂಭವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಅವರಿಗೆ ಶ್ರೀ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಮಹೇಶ್ವರಿ ಮಹಿಳಾ ಸಮಾಜದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ಶ್ರೀಮತಿ ರಾಜೇಶ್ವರಿ ರೈ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜ್ ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಾವು ಅಶ್ವಿನಿ ML ಅವರನ್ನು ಉದ್ಘಾಟನೆಗಾಗಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಹರೀಶ್ ಪೂಂಜ್ ಅವರು ಇಲ್ಲಿಗೆ ತಲುಪಲಿಲ್ಲ. ಇದೀಗ ನಮ್ಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಕುಸುಮಾವತಿ ಹೆಣ್ಮಕ್ಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಈ ಹಿಂದೆ ಸದಸ್ಯೆಯಾಗಿ ಇದೀಗ ಹೆಣ್ಮಕ್ಕಜೆ ಪಂಚಾಯತಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಮತಿ ಕುಸುಮಾವತಿ ಇವರನ್ನು ಕ್ಲಬ್ಬಿನ ವತಿಯಿಂದ ಹಾಗೂ ಮಹಿಳಾ ಸಮಾಜದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ಶ್ರೀಮತಿ ನಿರ್ಮಲಾ BN ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ನಮ್ಮವರೇ ಆದ ಶ್ರೀ ಸೋಮಶೇಖರ JS ಅವರು ಈ ಹಿಂದೆ ಹೆಣ್ಮಕ್ಕಜೆ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಹಲವು ಯೋಜನೆಗಳಿಗೆ ಚಾಲನೆ ನೀಡಿದಂತಹ ಶ್ರೀ ಸೋಮಶೇಖರ JS ಅವರು ಪ್ರಸಕ್ತ ಕಾಸರಗೋಡು ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ನಮ್ಮ ನೆಚ್ಚಿನ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಕೂಡ ಕ್ಲಬ್ಬಿನ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ನಮ್ಮ ಕ್ಲಬ್ನ ಕಾರ್ಯದರ್ಶಿಯಾಗಿರುವ ಶ್ರೀ ಸಂತೋಷ್ ಕಂಡಿಗೆ ಅವರಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಇನ್ನೊಬ್ಬರ ಅತಿಥಿ ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಸದಸ್ಯೆ ಶ್ರೀಮತಿ ವಿದ್ಯಾಕುಮಾರಿ, ಇವರನ್ನು ಕೂಡ ಕ್ಲಬ್ಬಿನ ವತಿಯಿಂದ ಹಾಗೂ ಮಹೇಶ್ವರಿ ಮಹಿಳಾ ಸಮಾಜದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ಶ್ರೀಮತಿ ರಾಧಾ ರೈ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಇದೇ ವಾರ್ಡಿನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಕೃಷ್ಣಪ್ಪ ಬಜಕೂಡ್ಲು ಅವರು, ಅವರನ್ನು ಕೂಡ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ಶ್ರೀ ಮಹಾಬಲ್ ರೈ ಇವರಲ್ಲಿ ವಿನಂತಿಸುತ್ತಿದ್ದೇನೆ. ಧಾರ್ಮಿಕ ಮುಂದಾಳು ಶ್ರೀ ಶಂಕರ್ ರೈ ಮಾಸ್ಟರ್ ಅವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಅವರು ಕೂಡ ಅನಿವಾರ್ಯ ಕಾರಣಗಳಿಂದ ಬರಲಾಗಲಿಲ್ಲ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ CA ಆಗಿ ಕೆಲಸ ನಿರ್ವಹಿಸ್ತಿರುವ, ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸ್ತಿರುವಂತಹ ರಮೇಶ್ ಬಜಕೂಡ್ಲು ಅವರು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ನಮ್ಮ ಕ್ಲಬ್ಬಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೈ ಜೋಡಿಸ್ತಿರುವಂತಹ ಒಬ್ಬರು ದಾನಿ, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಇಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಕ್ಲಬ್ಬಿನ ಹಲವು ಚಟುವಟಿಕೆಗಳಲ್ಲಿ ನಿರತರಾಗಿ ಇದ್ದುಕೊಂಡು ನಮ್ಮ ಕ್ಲಬ್ಬಿನ ಕಬಡ್ಡಿ ತಂಡವನ್ನು, ಬಲಿಷ್ಠ ತಂಡವನ್ನು ಕಟ್ಟಿ ಬೆಳೆಸಿದಂತಹ ನಮ್ಮ ಗುರುಗಳಾದಂತಹ ಶ್ರೀ ಕುಂಜಿರಾಮ್ ಮಾಸ್ಟರ್ ಪಳ್ಳತಡ್ಕ, ಪ್ರಸಕ್ತ ಕಾಸರಗೋಡಿನ ಭಗವತ್ ನಗರದಲ್ಲಿ ನೆಲೆಸಿರುವಂಥ ಕುಂಜಿರಾಮ್ ಮಾಸ್ಟರ್ ಅವರನ್ನು ಕೂಡ ಕ್ಲಬ್ಬಿನ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ದಯಾನಂದ ಬಜಕೋಳ್ಳಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯ, ಎಲ್ಲ ಚಟುವಟಿಕೆಗಳಿಗೆ ಕೈ ಜೋಡಿಸ್ತಿರುವಂತಹ ಶಿವಾನಂದ ಪೆರ್ಲ, ಬೆಂಗಳೂರು CBIಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ನಿರ್ವಹಿಸ್ತಿರುವಂತಹ
ಶಿವಾನಂದ ಪೆರ್ಲ ಅವರನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಲಿದ್ದಾರೆ ಬಾಲರಾಜ್ ರೈ. ನಮ್ಮ ಕ್ಲಬ್ಬಿನ ಕಬಡ್ಡಿ ತಂಡದಲ್ಲಿ ಹಲವು ವರ್ಷ ಆಟವನ್ನಾಡಿ ನಮ್ಮ ಕ್ಲಬ್ಬಿನ ಶ್ರೇಯೋಭಿವೃದ್ಧಿಯಲ್ಲಿ ಶ್ರಮಿಸುತ್ತಿರುವಂತಹ ಉದ್ಯಮಿ ಪ್ರಕಾಶ್ ಶೆಟ್ಟಿ ಕುದ್ವ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ರೋಹಿತ್ ಬಜಕೂಡ್ಲು ಇವರಲ್ಲಿ ವಿನಂತಿಸುತ್ತಿದ್ದೇನೆ. ಇನ್ನೊಬ್ಬರು ಉದ್ಯಮಿ ನಮ್ಮವರೇ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಧಾರ್ಮಿಕ ಮುಂದಾಳು, ಯುವ ಉದ್ಯಮಿ ಉದಯ್ ಚೆಟ್ಟಿಯರ್ ಬಜಕೂಡ್ಲು ಇವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಲಿದ್ದಾರೆ ಅಶ್ವಥ್ ಬಜಕೂಡ್ಲು. ನಮ್ಮ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು, ಅರ್ಚಕರು, ನಮಗೆ ಸದಾ ನಿರ್ದೇಶನಗಳನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವಂತಹ ಶ್ರೀ ಎಂ ವಿಷ್ಣು ನಾವಡ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ಶ್ರೀ ವಿನೋದ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಾವಿಂದು ಈ ವೇದಿಕೆಯಲ್ಲಿ ಒಬ್ಬ ರಾಷ್ಟ್ರೀಯ ವಾಲಿಬಾಲ್ ಆಟಗಾರರನ್ನು ಇಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. 10 ಹಲವು ತಂಡಗಳಿಗಾಗಿ ವಾಲಿಬಾಲ್ ಆಟ ಆಡಿ ನಮ್ಮ ವಾಲಿಬಾಲ್ನಲ್ಲಿ ಉತ್ತಮ ಹೆಸರನ್ನು ದಾಖಲಿಸಿಕೊಂಡಿರುವಂತಹ ಶ್ರೀ ಗಣೇಶ್ ರೈ ಮುಂಡಾಸು ಇವರನ್ನು ನಾವಿಂದು ಈ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಅವರನ್ನು ಕೂಡ ಆದರಪೂರ್ವಕವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ಪುಷ್ಪರಾಜ್ ರೈ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಬಜಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಗೌರವಾಧ್ಯಕ್ಷರಾಗಿ ನಮಗೆ ನಿತ್ಯ ಪ್ರೋತ್ಸಾಹವನ್ನು ನೀಡ್ತಿರುವಂತಹ ಶ್ರೀ ಪದ್ಮನಾಭ ಸುವರ್ಣ ಬಜಕೂಡ್ಲಿದ್ದಾರೆ. ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕೆಂದು ಮಹೇಶ್ ಅಣ್ಣಯ್ಯ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿಗೆ ಹಲವು ಮಂದಿ ಆಗಮಿಸಿದ್ದಾರೆ. ನಮ್ಮ ಕಬಡ್ಡಿ ತಂಡಕ್ಕಾಗಿ ತಂಡದಲ್ಲಿ ಆಟ ಆಡಿದಂತಹ ಶ್ರೀ ಜನಾರ್ದನ್ ರೈ ಸೇರಾಜ್ ಇದ್ದಾರೆ, ಕೃಷ್ಣಪ್ಪ ಪೂಜಾರಿ ಬಜಕೂಡ್ಲಿದ್ದಾರೆ, ಚಂದ್ರಮೋಹನ್ ಬಾಳಿಗ, ಅದೇ ರೀತಿ 10 ಹಲವು ಮಂದಿ ಹೆಸರು ಹೇಳ್ತಾ ಹೋದರೆ ತುಂಬ ಜನ ನಮ್ಮ ಆಹ್ವಾನವನ್ನು ಮೋಹನಾಚಾರ್ ಪೆರ್ಲ ಇಲ್ಲಿ ಆಗಮಿಸಿ, ಅದೇ ರೀತಿ ಎಲ್ಲ ಬಂದವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗುರುಗಳಾದ ಶ್ರೀ ಕುಂಜಿರಾಮ್ ಮಾಸ್ಟರ್ ಅವರ ಮೊಮ್ಮಗಳು ದೇವಿಕಾ, ಆಕೆ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯಲ್ಲಿ ಆಟ ಆಡ್ತಿರುವಂತಹ ಪ್ರತಿಭೆ, ಬಾಲ ಪ್ರತಿಭೆ, ಪ್ರಸಕ್ತ ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಥಮ ಪದವಿ ಶಿಕ್ಷಣವನ್ನು ನಿರ್ವಹಿಸ್ತಿರುವಂತಹ ದೇವಿಕಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಅದೇ ರೀತಿ ಬಂದಂತಹ ಎಲ್ಲ ಪ್ರೇಕ್ಷಕರನ್ನು, ನಮ್ಮ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಕಲಾವಿದರನ್ನು, ಬಾಲ ಪ್ರತಿಭೆಗಳನ್ನು ಹಾಗೂ ಎಲ್ಲ ಮಹನೀಯರನ್ನು ಮತ್ತೊಮ್ಮೆ ಸ್ವಾಗತಿಸಿಕೊಂಡು ನನ್ನ ಈ ಸ್ವಾಗತ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರನ್ನೂ ಸ್ವಾಗತಿಸಿದ ನಿಮಗೂ ಸ್ವಾಗತ ಸರ್. ಇದೀಗ ನಮ್ಮ ಸಭೆಯ ಗೌರವವನ್ನು ಹೆಚ್ಚಿಸಲು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಕ್ಷ ಸಂಘಟಕಿ ಮತ್ತು ಜನಪ್ರಿಯ ನಾಯಕಿ, ಕಾಸರಗೋಡು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಅಶ್ವಿನಿ ಎಂಎಲ್ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ.
ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ 37ನೇ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಈ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಚಂದ್ರ ರವರೇ, ಅದೇ ರೀತಿ ಹೆಣ್ಮಕಜೆ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಕುಸುಮಕ್ಕ, ಜಿಲ್ಲಾ ಪಂಚಾಯತ್ನ ಸದಸ್ಯರು ಸೋಮಶೇಖರ್, ಬ್ಲಾಕ್ ಪಂಚಾಯತ್ನ ಸದಸ್ಯೆ ವಿದ್ಯಾಕುಮಾರಿ, ಈ ವಾರ್ಡಿನ ಸದಸ್ಯರು ಕೃಷ್ಣಪ್ಪ, ಅದೇ ರೀತಿ ಹಿರಿಯರಾದಂತಹ ವಿಷ್ಣು ನಾವಡ್ರು, ಅದೇ ರೀತಿ ಈ ವೇದಿಕೆಯಲ್ಲಿರುವಂತಹವರು ಶಂಕರ ರೈ, ಸಿ ಎ ರಮೇಶ್, ಶಿವಾನಂದ, ಪ್ರಕಾಶ್ ಶೆಟ್ಟಿರವರು, ಉದಯ್ ಚೆಟ್ಟಿಯರವರು, ಪದ್ಮನಾಭ ಸುವರ್ಣ, ಹಾಗೆ ಇರುವಂಥ ಎಲ್ಲ ಗಣ್ಯರು, ಸುರೇಶನ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೀಡಾಪಟುಗಳೇ, ಎಲ್ಲರಿಗೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲಿಗೆ ಈ ಕ್ಲಬ್ಬಿನ 37ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನನ್ನ ಎಲ್ಲ ವಿಧ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ, ಒಂದು ಕ್ಲಬ್ 37 ವರ್ಷ ವಾರ್ಷಿಕೋತ್ಸವನ ಸಮಾರಂಭವನ್ನು ಇಲ್ಲಿ ಆಚರಿಸ್ತಾ ಇದೆ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಅದರಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಒಂದಲ್ಲ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಈ ಒಂದು ಏರಿಯಾದಲ್ಲಿರುವಂಥ ಎಲ್ಲರನ್ನೂ ಕೂಡ ಜನರನ್ನು ಕೂಡ ಒಟ್ಟಿಗೆ ಕೂಡಿಸಿಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ, ಈ ಒಂದು ಒಟ್ಟಾರದಲ್ಲಿ ಒಂದು ಹಬ್ಬದ ಸಂಭ್ರಮವನ್ನು ತಂದಂತಹ ಈ ಒಂದು ಕ್ಲಬ್ಬಿನ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮ ಊರಿನಿಂದ ಯುವಕರು ಬೇರೆ ಊರಿಗೆ ಕೆಲಸಕ್ಕೋಸ್ಕರ ಇಲ್ಲಿಂದ ಹೋಗಿರುವಂಥ ಸಂದರ್ಭ. ನಮ್ಮ ಯುವಕರನ್ನ ನಮ್ಮ ಊರಿನಲ್ಲೇ ಉಳಿಸ್ಕೊಳ್ಬೇಕಾದಂಥದ್ದು ನಮ್ಮ ಒಂದು ಕರ್ತವ್ಯ. ಅದರಲ್ಲೂ ಕೂಡ ಇಲ್ಲಿ ಯಾವುದೇ ರೀತಿಯಂಥ ಉದ್ಯೋಗಕ್ಕೆ ಅವಕಾಶ ಇಲ್ಲದ ಕಾರಣ ಬೇರೆ ಊರಿಗೆ ವಲಸೆ ಹೋಗಿರುವಂಥ ಎಷ್ಟೋ ಜನ ನಮ್ಮ ಹೆಣ್ಮಕಜೆ ಗ್ರಾಮ ಪಂಚಾಯತ್ನಲ್ಲಿ ಇರುವಂಥವ್ರು, ಹೆಣ್ಮಕಜೆ ಪಂಚಾಯತ್ನಲ್ಲಿ ಇರುವಂಥದ್ದು. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಇಲ್ಲಿರುವಂತಹ ಎಲ್ಲರನ್ನೂ ಕೂಡ ಒಟ್ಟಿಗೆ ಒಗ್ಗೂಡಿಸಿಕೊಂಡು ಈ ಒಂದು ಸಂಘಟನೆಯಲ್ಲಿ 90ಕ್ಕಿಂತ ಅಧಿಕ ಮೆಂಬರ್ಸ್ಗಳನ್ನು ಉಳಿಸಿಕೊಂಡು ಈ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸಿದಂಥವರಿಗೆ ನಾನು ಮೊದಲಿಗೆ ಕೃತಜ್ಞತೆ ಸಲ್ಲಿಸ್ಕೊಳ್ತಾ ಇದ್ದೇನೆ. ಈ ಒಂದು ಸಮಾಜದಲ್ಲಿ ಇವತ್ತು ಒಂದು ಕ್ಲಬ್ ಮುಂದೆ ಬರಬೇಕು ಅಂತ ಹೇಳಿದರೆ ಅಲ್ಲಿ ಯುವಕರು ಮುಂದೆ ಬರಬೇಕಾಗಿರುವಂಥದ್ದು. ನಮ್ಮ ಹಿರಿಯರು ಈ ಕ್ಲಬ್ಬನ್ನು ಒಂದು ರೂಪುಗೊಳಿಸಿ ಈ ಒಂದು ಕ್ಲಬ್ಬಿಗೆ ಇಷ್ಟು ವರ್ಷಗಳ ಕಾಲ ಒಂದು ಮುಂದೆ ತಂದಿರುವಂಥದ್ದು. ಅದರಲ್ಲಿ ಇನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಈ ಊರಲ್ಲಿರುವಂಥ ಯುವಕರು ಮುಂದೆ ಬಂದು ಈ ಕ್ಲಬ್ಬನ್ನು ಮುಂದೆ ಕೊಂಡೋಗಬೇಕಾಗಿರುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಸಮಾಜದಲ್ಲಿ ಯಾವುದೇ ರೀತಿಯಂತಹ ತಪ್ಪು ಚಟುವಟಿಕೆಗಳಿಗೆ ನಾವು ತಲೆಬಾಗದೆ ನಮ್ಮ ಒಂದು ಸಮಾಜದ ನಮ್ಮ ಒಂದು ಯುವಕರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಈ ಎಲ್ಲ ಯುವಕರು ಕೂಡ ಒಟ್ಟಾಗಿ ನಿಂತ್ಕೊಂಡು ನಮ್ಮ ಒಂದು ಸಮಾಜವನ್ನು ಒಂದು ಒಳ್ಳೆಯ ರೀತಿಗೆ ಕೊಂಡೋಗಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ ಕೂಡ. ಇವತ್ತು ಬೆಳಿಗ್ಗೆ ನಾನು NTU ರಾಜ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅಲ್ಲೂ ಕೂಡ ಎಷ್ಟೋ ವಿಭಿನ್ನ ಜಿಲ್ಲೆಯಿಂದ ಬಂದಂತಹ ಟೀಚರ್ಸ್ಗಳಿದ್ರು. ಆ ಶಿಕ್ಷಕರು ಒಂದು ಶಿಲೆಯನ್ನು ಒಂದು ಕಲ್ಲನ್ನು ಯಾವ ರೀತಿ ಶಿಲೆಯಾಗಿ ಮಾಡ್ತಾರೆ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಆ ಒಂದು ಕಲ್ಲಿಗೆ ಪೆಟ್ಟು ಬಿದ್ದರೆ ಮಾತ್ರ ಒಂದು ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದೇ ರೀತಿ ನಮ್ಮ ಯುವಕರನ್ನು ತಿದ್ದಿ ನಾವು ಒಳ್ಳೆ ದಾರಿ ಕರ್ಕೊಂಡು ಬಂದರೆ ಮಾತ್ರ ಒಂದು ಸತ್ಪ್ರಜೆಗಳಾಗುವಂಥದ್ದು. ನಮ್ಮ ಒಂದು ದೇಶ ಮುಂದೆ ಹೋಗಬೇಕು ಅಂತ ಹೇಳಿದರೆ ನಮ್ಮ ಒಂದು ಸಮಾಜದಲ್ಲಿ ಸತ್ಪ್ರಜೆಗಳು ಬೇಕು. ಯಾವುದೇದೋ ಕಾರ್ಯಗಳಾಗಿರ್ಬೋದು, ಇನ್ಯಾವುದೋ ಒಂದು ವಿಚಾರಗಳಾಗಿರ್ಬೋದು, ನಮಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗದೆ ಕೆಲವೊಮ್ಮೆ ನಮ್ಮ ಯುವಕರು ದಾರಿ ತಪ್ಪಿರುವ ಸಂದರ್ಭಗಳಾಗಿರ್ಬೋದು. ಅವರೆಲ್ಲವನ್ನು ಕೂಡ ನಾವು ಕರ್ಕೊಂಡು ಬಂದು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಾವು ನಮ್ಮ ಮಕ್ಕಳನ್ನು ಭಾಗವಹಿಸಿಕೊಂಡು ಅವರ ಒಂದು ಮನಸ್ಸು ವಿಚಲನವಾಗದೆ ಒಳ್ಳೆ ರೀತಿಯ ಒಳ್ಳೆ ಮಾರ್ಗದಲ್ಲಿ ನಡಿಲಿಕ್ಕೆ ನಾವು ಒಂದು ಮಾರ್ಗದರ್ಶಕರಾಗಿ ನಿಂತ್ಕೊಳ್ಬೇಕು. ಆ ಒಂದು ಮಾರ್ಗದರ್ಶಕರಾಗಿ ಈ ಕ್ಲಬ್ಬಿನ ಸದಸ್ಯರು ಸದಾ ನಿಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಆಗಲೇ ನಾನು ಕ್ಲಬ್ಬಿನ ಸದಸ್ಯರ ಮಾತಾಡುವಾಗ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ನೀವು ಅಂತ ನಾನು ಕೇಳಿದೆ. ಅದರಲ್ಲೂ ಕೂಡ ಒಂದು ಮೆಚ್ಚುಗೆ ಆಗುವಂಥ ಕೆಲಸ ಅಂತ ಹೇಳಿದರೆ ಈ ಒಂದು ಕ್ಲಬ್ಬಿನಿಂದ ಹಲವಾರು ಕೆಲಸ ಕಾರ್ಯಗಳು ನಡೀತಾ ಉಂಟು. ಅದು ಹಬ್ಬ ಹರಿದಿನಗಳಾಗಿರಬಹುದು, ಅದೇ ರೀತಿ ಸ್ವತಂತ್ರ ದಿನಾಚರಣೆಗಳಾಗಿರ್ಬೋದು, ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಸಮಾಜದಲ್ಲಿ ಯಾವುದೇ ರೀತಿಯಂಥ ಯಾರಿಗಾದರೂ ಕಷ್ಟ ಬಂದರೆ ಅವರೊಟ್ಟಿಗೆ ನಿಂತುಕೊಳ್ಳುವಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಸ್ವಚ್ಛತೆ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಕ್ಲಬ್ಬಿನ ಸದಸ್ಯರು ಒಂದು ಹೆಜ್ಜೆ ಮುಂದೆ ಇದ್ದು ಈ ಒಂದು ಬಜಕೂಡ್ಲು ಅಂತ ಹೇಳುವಂತಹ ಒಂದು ಪ್ರದೇಶಕ್ಕೆ ಒಂದು ಮಾದರಿಯಾಗಿ ಈ ಕ್ಲಬ್ಬು ಇಲ್ಲಿ ನಿಂತಿದೆ. ಹಾಗಾಗಿ ನನಗೆ ವಿಶ್ವಾಸ ಇರುವಂಥದ್ದು ಈ ಬಜೆಟ್ ಕೂಡ್ಲಿಕ್ಕೆ ಯಾವುದೇ ರೀತಿಯಂಥ ತೊಂದರೆ ಬರದ ಹಾಗೆ ಈ ಒಂದು ಕ್ಲಬ್ ಇನ್ನೂ ಕೂಡ ಮುಂದೆ ನಿಂತುಕೊಂಡು ಅವರನ್ನು ಕಾಪಾಡ್ತಾರೆ ಅಂತ ಹೇಳುವಂತಹ ಒಂದು ವಿಶ್ವಾಸ
ನನಗಿದೆ. ಈ ವಿಶ್ವಾಸ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ನಡಿಬೇಕು. ಈ ಒಂದು ಕ್ಲಬ್ ಆ ಸೂರ್ಯಚಂದ್ರರು ಇರುವ ತನಕ ಈ ಕ್ಲಬ್ ಆ ತಾರೆಗಳ ಥರ ಮಿನುಗ್ತಾ ಇರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಇವತ್ತು ಇಲ್ಲಿ ಕಬಡ್ಡಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈಗಾಗಲೇ ಹೇಳಿದರು, ಸ್ವಾಗತ ಮಾಡುವಾಗ ಹೇಳಿದರು, ಕಬಡ್ಡಿ ಬಜಕೂಡ್ಲು ಟೀಮ್ ಬಂತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ತಿರುಗಿ ನೋಡೋದಿಲ್ಲ, ಯಾಕಂತ ಹೇಳಿದ್ರೆ ಅವತ್ತು ಅಲ್ಲಿ ಗೆಲ್ಲುವುದೇ ಬಜಕೂಡ್ಲು ಟೀಮ್ ಅಂತ ಹೇಳುವಂಥದ್ದು. ಸೊ ಇಂಥ ಒಂದು ತಂಡವನ್ನು ಕಟ್ಟಿ ಬೆಳೆಸಿದಂತಹ ಒಂದು ತಂಡ. ಅದೇ ರೀತಿ ಇಲ್ಲಿ ಮಾಸ್ಟರ್ ಇದ್ದಾರೆ, ಈ ಒಂದು ಬಜಕೂಡ್ಲಿನ ಸದಸ್ಯರನ್ನು ಈ ಕಬಡ್ಡಿಯ ಒಂದು ತಂಡ ಕಟ್ಟಿಕೊಟ್ಟಿದ್ದಾರೆ, ಅವರು ಕೂಡ ಇದ್ದಾರೆ. ಆ ಕಬಡ್ಡಿ ಅಂತ ಹೇಳುವಂಥ ಒಂದು ನಮ್ಮ ಗ್ರಾಮೀಣ ಪಂದ್ಯಾಟ ಅದನ್ನು ಕೂಡ ಇಲ್ಲಿ ಉಳಿಸ್ಕೊಂಡು ಮತ್ತು ಮುಂದಿನ ಪೀಳಿಗೆಗೆ ಕೊಂಡೋಗುವಂಥದ್ದಲ್ಲೂ ಕೂಡ ಒಂದು ಶ್ರಮವನ್ನು ವಹಿಸ್ಕೊಂಡಿದ್ದಾರೆ. ನಮ್ಮ ಯಾವುದೇ ರೀತಿಯಂಥ ಆಚಾರ ವಿಚಾರ, ನಮ್ಮ ಸಂಸ್ಕೃತಿಗಳಾಗಿರ್ಬೋದು, ಅದು ನಮ್ಮಲ್ಲೇ ಉಳಿಸ್ಕೊಳ್ಳದೆ ನಾವು ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಕೊಂಡೋಗ್ತೇವೆ ಅಂತ ಹೇಳುವಂಥದ್ದು, ಅದನ್ನು ನಾವು ಕಲಿಸ್ಕೊಟ್ರೆ ಮಾತ್ರ ಮುಂದಿನ ಪೀಳಿಗೆ ಅದನ್ನು ಕೊಂಡೋಗುವಂಥದ್ದು. ಅದರಲ್ಲಿ ಇಲ್ಲಿ ಒಂದು ಕಬಡ್ಡಿ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ತೊಗೊಂಡೋಗುವಂಥ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ. ಕಬಡ್ಡಿಲೂ ಕೂಡ 7 ಜನ ಒಂದು ತಂಡದಲ್ಲಿ ಇರ್ತಾರೆ. ಮತ್ತೊಂದು ಆ 7 ಜನ ಇರುವಂಥ ತಂಡ ರೈಡರ್ ಬರುವಾಗ 7 ಜನ ಯಾವ ರೀತಿ ನಾವು ಕೈನ ಚೈನ್ ಲಾಕ್ ಇಟ್ಟುಕೊಂಡು ಆ ಒಂದು ಬರುವಂತಹ ರೈಡರ್ನ ಹಿಡಿಲಿಕ್ಕೆ ಬೇಕಾಗಿ ಸಂಚು ಮಾಡ್ತೇವೋ, ಅದೇ ರೀತಿ ಈ ಕ್ಲಬ್ಬಿನ ಸದಸ್ಯರು ಕೂಡ ಒಟ್ಟಾಗಿ ನಿಂತ್ಕೊಂಡು ನಮ್ಮ ಬಜಕೂಡ್ಲಾಗಿರ್ಬೋದು, ಹೆಣ್ಮಕಜೆ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಬರುವಾಗಲೂ ಕೂಡ ಒಟ್ಟಾಗಿ ನಿಂತ್ಕೊಂಡು ನಮ್ಮ ಸಮಾಜವನ್ನು ಮುನ್ನಡೆಸುವಂಥ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗಲಿ. ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಈಗಾಗಲೇ ಸಮಯ ತುಂಬ ಕಳೆದಿದೆ. ಅದರಲ್ಲೂ ಕೂಡ ಕಬಡ್ಡಿಗೋಸ್ಕರ ಕಾಯ್ತಾ ಇರುವಂಥ ಎಷ್ಟೋ ಜನ ಇದ್ದೀರಿ ನೀವು. ಹಾಗಾಗಿ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ, ಇಲ್ಲಿ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ ಎಂದು ಘೋಷಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಭಾರತ್ ಮಾತೆ. ನಮ್ಮ ಕ್ಲಬ್ ಸೂರ್ಯ ಚಂದ್ರರು ಇರುವ ತನಕ ತನ್ನ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಲಿ ಎಂದು ಆಶಿಸಿದ ಶ್ರೀಮತಿ ಅಶ್ವಿನಿ ಎಂಎಲ್ ಮೇಡಮ್ ಅವರಿಗೆ ಅಭಿನಂದನೆಗಳು. ಇದೀಗ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 10 ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ನಮ್ಮೂರಿನ ಹೆಮ್ಮೆಯ ನಾಯಕ, ಪ್ರಸ್ತುತ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀ ಸೋಮಶೇಖರ್ JS ಅವರು ಕಾರ್ಯಕ್ರಮಕ್ಕೆ ಶುಭಾಶಂಸನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ 37ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವದ ಭಾಗವಾಗಿ ನಡೆಯುವಂತಹ ವಿವಿಧ ಕಾರ್ಯಕ್ರಮಗಳು, ಉದ್ಘಾಟನೆಯನ್ನು ಮಾಡಿದಂತಹ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಅಶ್ವಿನಿ ML ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಈ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀ ಚಂದ್ರ ಅಮೆಕಲ್ ಅವರೇ, ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಕುಸುಮಾವತಿ ಟೀಚರ್ ಅವರೇ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಸದಸ್ಯೆ ಶ್ರೀಮತಿ ವಿದ್ಯಾಕುಮಾರಿ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶ್ರೀ ವಿಷ್ಣು ನಾವಡ ಬಜಕೂಡ್ಲವರೇ, ಅದೇ ರೀತಿ ಶ್ರೀ ಕೃಷ್ಣಪ್ಪ ಅವರೇ, ಅದೇ ರೀತಿ CBIನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆತ್ಮೀಯರಾದಂಥ ಶ್ರೀ ಶಿವಾನಂದ BR ಅವರೇ, ಶ್ರೀ ಪ್ರಕಾಶ್ ಶೆಟ್ಟಿ ಕುದ್ದು ಅವರೇ, ಶ್ರೀ ಉದಯ ಶೆಟ್ಟಿಯರವರೇ, ಶ್ರೀ ಪದ್ಮನಾಭ ಸುವರ್ಣ ಅವರೇ, ಇವತ್ತು ಗೌರವ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಮಾಡಲಿಕ್ಕಿರುವಂಥ ಶ್ರೀ ಗಣೇಶ್ ಅವರೇ, ಸ್ವಾಗತವನ್ನು ಮಾಡಿದಂಥ ಶ್ರೀ ಪುರುಷೋತ್ತಮ್ ಪೆರ್ಲ ಅವರೇ, ಅದೇ ರೀತಿ ಶ್ರೀ ಕುನಿರಾಮ ಮಾಸ್ಟರ್ ಅವರೇ, ಎಲ್ಲ ವಾರ್ಡ್ ಮೆಂಬರ್ ಶ್ರೀ ಕೃಷ್ಣಪ್ಪ ಅವರೇ, ಅದೇ ರೀತಿ ಇಲ್ಲಿರುವಂಥ ಎಲ್ಲ ಸಹೋದರರೇ, ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ಈ ಒಂದು 37ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಗಿರುತ್ತದೆ. ಇಲ್ಲಿ ಇವತ್ತು ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತಾ ಇರುವಂಥದ್ದು. 1989ರಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ಕ್ಲಬ್ 37 ವರ್ಷಗಳಲ್ಲಿ ಬೆಳೆದು ಬಂದ ರೀತಿಯ ಬಗ್ಗೆ ಸ್ವಾಗತವನ್ನು ಮಾಡಿದಂಥ ಸಂದರ್ಭದಲ್ಲಿ ಪುರುಷೋತ್ತಮರವರು ವಿವರವಾಗಿ ಹೇಳಿದ್ದಾರೆ. ಈ ಕ್ಲಬ್ನ ಬಗ್ಗೆ ಹೇಳುವುದಿದ್ದರೆ, ನಾನು ಪ್ರತಿ ಸಾಧಾರಣ ಬಂದಂಥ ಎಲ್ಲ ಸಭೆಗಳಲ್ಲಿ ಹೇಳುವಂಥ ಒಂದು ಮಾತಿದೆ.
ಶಿಸ್ತಿಗೆ ಹೆಸರಾದಂಥ ಒಂದು ಕ್ಲಬ್ ಅಂತೇಳಿದರೆ ಅದು ಮಹಾಲಿಂಗೇಶ್ವರ ಕ್ಲಬ್ ಬಜಕೋಡ್ಲು ಅಂತೇಳಿ. ಅದು ಇವತ್ತು ಕೂಡ ನಾನು ಪುನಃ ಹೇಳ್ತಾ ಇದ್ದೇನೆ. ಅದು ಯಾಕೆಂತೇಳಿದರೆ ಈಗಾಗಲೇ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸಾಧಾರಣ ಒಂದು ಕ್ಲಬ್ನ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್ ಹೀಗೆ ಏನಾದರೂ ಒಂದು ಕಾರ್ಯಕ್ರಮ ಇರ್ಬೋದು. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ವ್ಯಕ್ತಿಗಳಾಗಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಒಂದು ಭಾಷಣಕ್ಕೆ ಅಲ್ಲಿ ಪ್ರಸಕ್ತಿ ಇರುವುದಿಲ್ಲ, ಆ ಭಾಷಣ ಕೇಳಲಿಕ್ಕೂ ಕೂಡ ಯಾರೂ ಇರುವುದಿಲ್ಲ. ಆದರೆ ಈ ಮಹಾಲಿಂಗೇಶ್ವರ ಕ್ಲಬ್ನ ಯಾವುದೇ ಕಾರ್ಯಕ್ರಮಕ್ಕೂ ಬಂದರೂ ಕೂಡ ಆ ಸಭಾ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಅದರ ಸದಸ್ಯರುಗಳಿರ್ಬೋದು ಅಷ್ಟು ಶಿಸ್ತಿನಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮಾತ್ರವಲ್ಲ, ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಕೇರಳೋತ್ಸವದಂಥ ಅನೇಕ ಕಾರ್ಯಕ್ರಮಗಳು ಕೂಡ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಸಹಕರಿಸಿಕೊಂಡು ಶಿಸ್ತಿನಿಂದ ಆ ಒಂದು ವರ್ತಿಸುವಂಥ ಒಂದು ಕ್ಲಬ್ ಆಗಿದೆ ಮಹಾಲಿಂಗೇಶ್ವರ ಕ್ಲಬ್. ಈ ಊರಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಯುವಕರನ್ನು ಸಂಘಟಿಸಿಕೊಂಡು ಪ್ರತಿ ವರ್ಷ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ, ಮುಖ್ಯವಾಗಿ ಇಂತಹ ಕ್ರೀಡಾಕೂಟದೊಂದಿಗೆ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅದೇ ರೀತಿ ಕೆಲವು ಚಾರಿಟಿ ಕೆಲಸಗಳನ್ನು ಮಾಡುವುದಂಥ ಕಾರ್ಯಕ್ರಮಗಳು, ಮುಖ್ಯವಾಗಿ ಕಳೆದ ಕೋವಿಡ್ ಕಾಲಘಟ್ಟದಲ್ಲಿ ಕೆಲವು ಕಾರ್ಯಕ್ರಮಗಳು ಮಾಡಿದ್ದು, ಅದೇ ರೀತಿ ಕೆಲವು ಶ್ರಮದಾನದಂತಹ ಕೆಲವು ಕಾರ್ಯಕ್ರಮಗಳನ್ನು ಈ ಕ್ಲಬ್ ಮಾಡ್ತಾ ಇದೆ. ನಾನು ಗಮನಿಸುತ್ತಿರುವಂಥವರು ವ್ಯಕ್ತಿ ಕೂಡ ಆಗಿದ್ದೇನೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟಗಳಲ್ಲಿ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳನ್ನು ಸೃಷ್ಟಿಸಿದ ಕ್ಲಬ್ ಕೂಡ ಇದಾಗಿದೆ. ಈಗಾಗಲೇ ಕೇರಳೋತ್ಸವ ಅಂತ ಕಾರ್ಯಕ್ರಮದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿಕೊಂಡು ರಾಜ್ಯ ಮಟ್ಟದವರೆಗೆ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಊರಿಗೆ ಕೀರ್ತಿಯನ್ನು ತಂದಂತಹ ಕ್ಲಬ್ ಕೂಡ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಆಗಿದೆ. ಅದೇ ರೀತಿ ನಾವು ನೋಡ್ತಾ ಇದ್ದೇವೆ, ಈ ಅನೇಕ ಮಂದಿ ಸಾಧಕರನ್ನು, ವಿವಿಧ ರಂಗದಲ್ಲಿ ಅನೇಕ ಮಂದಿ ಸಾಧಕರನ್ನು ಕೂಡ ಸೃಷ್ಟಿಸಿದಂಥ ಒಂದು ಕ್ಲಬ್ ಕೂಡ ಹೇಳ್ಬೋದು. ಈ ಕ್ಲಬ್ನಲ್ಲಿ ಸದಸ್ಯರಾಗಿದ್ದವರು ಹಲವಾರು ಮಂದಿ. ಈಗಾಗಲೇ ಇವರು ವಸಂತ್ ಕುಮಾರ್ ಪೆರ್ಲಾರವರಾದರೂ ಕೂಡ ಆಕಾಶವಾಣಿಯಲ್ಲಿ, ಅದೇ ರೀತಿ ನಮ್ಮ ಪುರುಷೋತ್ತಮರವರು ಪತ್ರಕರ್ತರಾಗಿ, ಅದೇ ರೀತಿ ಅತಿ ದೊಡ್ಡ ಉನ್ನತ ಹುದ್ದೆಯಲ್ಲಿರುವಂಥ ನಮ್ಮ ಶಿವಾನಂದ ಪೆರ್ಲಾರವರು ಬಜಕುಡ್ಲು. ಆಗ ಅವರು CBIನಂತಹ ದೊಡ್ಡ ಒಂದು ಏಜೆನ್ಸಿಯಲ್ಲಿ, ತನಿಖಾ ಏಜೆನ್ಸಿಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ. ಬಹುಶಃ ನಮ್ಮ ಈ ಹತ್ತಿರದ ಪ್ರದೇಶದಲ್ಲಿ ಎಲ್ಲಿ ಕೂಡ ಅಂತಹ ದೊಡ್ಡ ಹುದ್ದೆಯಲ್ಲಿ ಇರುವಂಥ ವ್ಯಕ್ತಿ ಇಲ್ಲ. ಆಗ ನಮ್ಮ ಈ ಕ್ಲಬ್ಗೆ ಮಾತ್ರವಲ್ಲ, ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅದೊಂದು ಹೆಮ್ಮೆಯ ವಿಷಯವಾಗಿದೆ, ದೊಡ್ಡ ಒಂದು ಗೌರವದ ಸ್ಥಾನವಾಗಿದೆ. ಹಾಗೆ ಹಲವಾರು ಮಂದಿ ಈಗಾಗಲೇ ಆಟಗಾರರನ್ನು ಸೃಷ್ಟಿಸಿದಿರ್ಬೋದು, ಅಧ್ಯಾಪಕರಿರ್ಬೋದು, ಅದೇ ರೀತಿ ವಿವಿಧ ರಂಗಗಳಿದ್ದಂತಹ ಸಾಧನೆ ಮಾಡಿದಂಥ ಅಥವಾ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳಾಗಿರುತ್ತದೆ ಈ ಮಹಾಲಿಂಗೇಶ್ವರ ಕ್ಲಬ್ನಲ್ಲಿ ಇರುವವರು. ಅದೇ ರೀತಿ ನನಗೆ ಹೇಳಲಿಕ್ಕಿರುವುದು, ಈಗಾಗಲೇ ಸಾಧಾರಣ ಕ್ಲಬ್ ಹೇಳುವಾಗ ಕೆಲವು ಆಟಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಕೆಲವು ಆಟಗಳನ್ನು ಹಮ್ಮಿಕೊಳ್ಳುವುದು ಮಾತ್ರ. ಆ ಆಟಗಳು ಮುಗಿದ ನಂತರ ಆ ಕ್ಲಬ್ಗಳು ಇರುವುದಿಲ್ಲ. ಮತ್ತಿನ ವರ್ಷ ಬರುವಂಥ ಸಂದರ್ಭದಲ್ಲಿ ಮಾತ್ರವಾಗಿರುತ್ತದೆ ಆ ಕ್ಲಬ್ಗಳು ಪುನಃ ತಮ್ಮ ಚಟುವಟಿಕೆಗಳನ್ನು ಪ್ರಾರಂಭಿಸುವುದು. ಮಹಾಲಿಂಗೇಶ್ವರ ಕ್ಲಬ್ಗೆ ಸಂಬಂಧಪಟ್ಟಂತೆ ಹಾಗಲ್ಲ. ಅದೇ ರೀತಿ ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ, ಮುಖ್ಯವಾಗಿ ಇಲ್ಲಿ ಬಜಕೂಡ್ನ ಮಹಾಲಿಂಗೇಶ್ವರ ದೇವರ ಪ್ರತಿ ವರ್ಷ ನಡೆಯುವಂಥ ಜಾತ್ರಾ ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನದ ವಿವಿಧ ಕಾರ್ಯಕ್ರಮಗಳಿರ್ಬೋದು, ನೇತೃತ್ವ ವಹಿಸಿಕೊಂಡು ಕೆಲಸಗಳನ್ನು ಮಾಡುವಂಥ ಒಂದು ಕ್ಲಬ್ ಆಗಿದೆ ಮಹಾಲಿಂಗೇಶ್ವರ ಕ್ಲಬ್. ನಮ್ಮ ಈ ಊರಿನ ಅಭಿವೃದ್ಧಿಯಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರವಾದಂಥ ಪಾತ್ರ ಮಹಾಲಿಂಗೇಶ್ವರ ಕ್ಲಬ್ ವಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಊರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಸೂಚನೆಗಳನ್ನು ನೀಡಿದಂಥ ಕ್ಲಬ್ ಆಗಿದೆ. ಮಾತ್ರವಲ್ಲ, ಹಲವು ಪದ್ಧತಿಗಳು ಅವರ ಸಲಹೆ ಮೇರೆಗೆ ನನಗೆ ಜಾರಿಗೊಳಿಸಲಿಕ್ಕೆ ಕೂಡ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯನೆಂಬ ನೆಲೆಯಲ್ಲಿ ನಿಮ್ಮೆಲ್ಲರ ಸಹಾಯದಿಂದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿರುತ್ತೇನೆ. ಖಂಡಿತವಾಗಿಯೂ ಈ ಊರಿನ ಅಭಿವೃದ್ಧಿಗೆ ಬೇಕಾಗಿ ಯಾವುದೇ ರಾಜಕೀಯ ಭೇದ ಮಾಡದೆ ಎಲ್ಲರ ಸಲಹೆ ಮೇರೆಗೆ, ಮುಖ್ಯವಾಗಿ ಏನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದರೆ ಮುಂದಿನ ದಿನಗಳಲ್ಲಿ, ಈ ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನೀವೆಲ್ಲ ಯಾವ ಸಲಹೆ ನೀಡಿದ್ದೀರೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಊರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಲಹೆ ನಿರ್ದೇಶನಗಳನ್ನು ನೀಡಬೇಕು. ಖಂಡಿತವಾಗಿಯೂ ಅದನ್ನು ನಾವೆಲ್ಲರೂ ಸೇರಿ ಅಂತಹ ಪದ್ಧತಿಗಳು, ಉತ್ತಮವಾದ ಪದ್ಧತಿಗಳಿದ್ದರೆ ಜಾರಿಗೊಳಿಸಲಿಕ್ಕೆ ಪ್ರಯತ್ನಿಸುವಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಕ್ಲಬ್ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಈಗಾಗಲೇ ಕ್ಲಬ್ಗಳಿಗೆ ಬೇಕಂತ ಅನೇಕ ಅವಕಾಶ ಅಥವಾ ಸಹಾಯಗಳು ಸಿಗ್ತದೆ. ಈಗ ಕಳೆದ ವರ್ಷ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಎಲ್ಲ ಕ್ಲಬ್ಗಳಿಗೆ ಕೂಡ
ಒಂದು ಸ್ಪೋರ್ಟ್ಸ್ ಕಿಟ್ ವಿತರಿಸುವಂಥ ವಿಶೇಷವಂಥ ಪದ್ಧತಿಯನ್ನು ಕೂಡ ಹಮ್ಮಿಕೊಂಡಿದ್ದೆವು. ಬಹುಶಃ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ಹೇಳುವುದು ನಾನು, ಬರುವ ಆರ್ಥಿಕ ವರ್ಷದ ಯೋಜನೆಯಲ್ಲಿ ಕೂಡ ಕ್ಲಬ್ಗಳಿಗೆ ಬೇಕಾದಂಥ ಸಹಾಯವನ್ನು ಮಾಡುವಂಥ ಕಿಟ್ಗಳಿರ್ಬೋದು, ಇತರ ಯಾವುದಾದ್ರೂ ಯೋಜನೆಗಳನ್ನು ಜಾರಿಗೊಳಿಸುವಂತಹ ಕೆಲವು ವಿಶಿಷ್ಟವಾದಂಥ ಯೋಜನೆಗಳು, ಕ್ಲಬ್ಗಳಿಗೆ ಸಹಾಯವಾಗುವಂಥ ಯೋಜನೆಗಳನ್ನು ಜಾರಿಗೊಳಿಸುವಂತೆ ಆಗಬೇಕು. ಆಗ ಅದಕ್ಕೆ ಬೇಕಾಗಿ ನಾವು ಕೂಡ ಎಲ್ಲರೂ ಒಟ್ಟಾಗಿ ಯೋಜನೆಗಳನ್ನು ರೂಪೀಕರಿಸುವ. ಮುಂದಿನ ದಿನಗಳಲ್ಲಿ ಈ ಊರಿನ ಅಭಿವೃದ್ಧಿಯಲ್ಲಿ ಈ ಕ್ಲಬ್ ಮಹತ್ತರವಾದಂಥ ಪಾತ್ರವನ್ನು ವಹಿಸಬೇಕೆಂದು ಹೇಳಿಕೊಂಡು, ಈ ಒಂದು ಉತ್ತಮ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ಒಂದು ವಿಶೇಷ ರೀತಿಯಲ್ಲಿ ಆಗಿರುತ್ತದೆ ಈ ಕ್ಲಬ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ತುಂಬ ಉತ್ತಮ ರೀತಿಯಲ್ಲಿ ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಲಬ್ನ ಎಲ್ಲ ಚಟುವಟಿಕೆಗಳಿಗೆ ನನ್ನ ಪೂರ್ಣವಾದಂಥ ಸಹಾಯ, ನಿಮ್ಮ ಕ್ಲಬ್ನ ಅಭಿವೃದ್ಧಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಭಾರತ್. ನಮ್ಮ ಸಂಘಟನೆಯು ಶಿಸ್ತುಬದ್ಧ ಸಂಘಟನೆ, ಕಲೆ ಸಾಂಸ್ಕೃತಿಕ ಕಾರ್ಯದಲ್ಲಿ ಯಶಸ್ವಿಯಾದ ಸಂಘಟನೆ ಎಂದು ನಮ್ಮ ಹಿರಿಮೆಯನ್ನು ಸಾರುವ ನುಡಿಗಳನ್ನಾಡಿದ ಶ್ರೀ ಸೋಮಶೇಖರ್ JS ಸರ್ ಇವರಿಗೆ ಕೃತಜ್ಞತೆಗಳು. ಮುಂದೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಬೇಕೆಂದು ಎಣ್ಮಕಜೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಕುಸುಮಾವತಿ ಟೀಚರ್ ಇವರಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಇಲ್ಲಿ ನೆಲೆಸಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ನಾನು ಮನಸಾರೆ ಸ್ಮರಿಸುತ್ತಾ, ಇಂದಿನ ಈ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಹಾಗೂ ಮಹೇಶ್ವರಿ ಮಹಿಳಾ ಸಂಘ ಇವರು ಆಯೋಜಿಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ಕ್ಲಬ್ಬಿನ ಅಧ್ಯಕ್ಷತೆ ಶ್ರೀ ಚಂದ್ರ ಅಮೆಕ್ಕಲ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀಮತಿ ಅಶ್ವಿನಿ ಎಲ್ ಅವರೇ, ಅದೇ ಸ್ವಾಗತ ಭಾಷಣವನ್ನು ಮಾಡಿದಂತಹ ಪುರುಷೋತ್ತಮ ಭಟ್, ಅದೇ ರೀತಿ ನಮ್ಮ ಈ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಅದೇ ರೀತಿ ಕಾಸರಗೋಡು ಜಿಲ್ಲೆಯ ಸದಸ್ಯರೂ ಆಗಿರುವಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಸೋಮಶೇಖರ್ JS ಅವರೇ, ಅದೇ ರೀತಿ ಈ ಹೆಣ್ಮಕಜೆ ಪಂಚಾಯತಿನ ಬ್ಲಾಕಿನ ಸದಸ್ಯರಾದಂತಹ ಶ್ರೀಮತಿ ವಿದ್ಯಾಕುಮಾರಿ ಅವರೇ, ಈ ವಾರ್ಡಿನ ನಿಮ್ಮೆಲ್ಲರ ನೆಚ್ಚಿನ ಪಂಚಾಯತ್ ಸದಸ್ಯರಾದಂತಹ ಇದೇ ವಾರ್ಡಿನ ಸದಸ್ಯರು ಆದಂತಹ ಕೃಷ್ಣಪ್ಪರವರೇ, ಅದೇ ರೀತಿ ಇಲ್ಲಿ ಉಪಸ್ಥಿತರಾಗುವಂಥ ಶ್ರೀ ಶಿವಾನಂದ ಬಿಆರ್ ಅವರೇ, ಅದೇ ರೀತಿ ನಮ್ಮ ಇಲ್ಲಿ ಉಪಸ್ಥಿತರಾದಂತಹ PTA ಮಾಸ್ಟರ್ ಅಂದರೆ ಅಡೂರು ಶಾಲೆಯಲ್ಲಿ PTA ಅಧ್ಯಾಪಕರು, ನನ್ನ ಗುರುಗಳು ಆಗಿರುವಂತಹ ಶ್ರೀ ಕುಂಜರಾಮ ಮಾಸ್ಟರ್, ಬಹುಶಃ ಅವರಿಗೆ ನನ್ನ ಗುರ್ತೇ ಇಲ್ಲ ಅಂತ ಕಾಣ್ತದೆ. ಅದೇ ರೀತಿ ಇಲ್ಲಿ ಆಸೀನರಾದಂತಹ ಎಲ್ಲ ಈ ವೇದಿಕೆಯಲ್ಲಿ ಆಸೀನರಾದಂತಹ ಗೌರವಾನ್ವಿತ ಅಧ್ಯಕ್ಷರೇ, ಹಾಗೂ ನನ್ನ ಮುಂದಿರುವಂತಹ ಈ ಕ್ರೀಡಾಪಟುಗಳೇ, ಅದೇ ರೀತಿ ಈ ಊರಿನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಮೊದಲ ವಂದನೆಗಳು. ಈ ನಮ್ಮ ಈ ಬಜಕೋಡ್ಲು ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಕ್ಲಬ್ ಎಂಬುದು ನಮ್ಮ ಈ ಪಂಚಾಯತಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರವರ್ತನೆ ಮಾಡುವಂತಹ ಒಂದು ಕ್ಲಬ್ ಆಗಿರುತ್ತದೆ. ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧೆಯಲ್ಲಿ ನಮ್ಮ ಎಲ್ಲ ಈ ಪಂಚಾಯತಿನ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸುವಂತಹ, ಮುಂದಿನ ಹೆಜ್ಜೆಯನ್ನು ಇಟ್ಟು ಭಾಗವಹಿಸುವಂತಹ ಒಂದು ಈ ಕ್ಲಬ್ ಆಗಿರುತ್ತದೆ. ಇನ್ನು ಅದೇ ರೀತಿಯಲ್ಲಿ ಪ್ರಧಾನವಾಗಿ ಇವರು ಕೇರಳೋತ್ಸವದಲ್ಲಿ ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಒಂದು ನಮ್ಮ ಪಂಚಾಯತಿಗೆ ಹೆಸರನ್ನು ತಂದುವಂತಹ ಒಂದು ಕ್ಲಬ್ ಆಗಿದೆ. ಇವರು ಇವತ್ತಿಲ್ಲಿ ಈ ಕಬಡ್ಡಿ ಪಂದ್ಯಾಟವನ್ನು ಇಲ್ಲಿ ಇಟ್ಟಿದ್ದಾರೆ. ಇದು ಈ ಊರಿನ ಕಬಡ್ಡಿ ಎಂಬುದು ಒಂದು ಆಟವಲ್ಲ, ಅದು ಒಂದು ಶಿಸ್ತುಬದ್ಧವಾದಂತಹ ಸಾಂಸ್ಕೃತಿಕ ಆಟವಾಗಿದೆ. ಇದರಲ್ಲಿ ಸೋಲು ಗೆಲುವು ಮುಖ್ಯವಲ್ಲ. ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇಲ್ಲಿಯವರೆಗೆ ಒಂದು ಆಡುವಂತಹ ಒಂದು
ವೇದಿಕೆಯನ್ನು ಇಲ್ಲಿ ಈ ಕಬಡ್ಡಿ ಪಂದ್ಯಾಟದವರು ಇಲ್ಲಿ ಈ ಕ್ಲಬ್ಬಿನವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಮೊದಲನಾಗಿ ಇವರನ್ನು ಪ್ರತ್ಯೇಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತೇನೆಂದರೆ ಈ ಕ್ಲಬ್ಬುಗಳು ನಮ್ಮ ಈ ಪಂಚಾಯತಿನಲ್ಲಿ ಸುಮಾರು 21 ಕ್ಲಬ್ಬುಗಳು ರಿಜಿಸ್ಟ್ರೇಷನ್ ಆಗಿದೆ. ಈ ಕ್ಲಬ್ಗಳಿಗೆಲ್ಲ ಕಳೆದ ಆರ್ಥಿಕ ವರ್ಷದಲ್ಲಿ ಅವರಿಗೆ ಒಂದು ಸ್ಪೋರ್ಟ್ಸ್ ಕಿಟ್ಟನ್ನು ಕೂಡ ವಿತರಿಸಿರುತ್ತವೆ. ಹಾಗೆ ಮುಂದೆ ಇನ್ನೂ ನಮ್ಮ ನಾಲ್ದು ಜನವರಿ 26ಕ್ಕೆ ಪ್ರಜಾಪ್ರಭುತ್ವದ ಅಂಗವಾಗಿ ನಾವು ಈ ಕ್ಲಬ್ಬನ್ನು ಅದೇ ರೀತಿ ನಮ್ಮ ಪಂಚಾಯತಿನಲ್ಲಿ ಪ್ರವರ್ತಿಸುವಂತಹ ವ್ಯಾಪಾರಿ ಏಕೋಪನ ಅವರನ್ನು ಕೂಡ ಅವರಿಗೆ ಪ್ರತ್ಯೇಕವಾದ ಒಂದು ಗ್ರಾಮ ಸಭೆಯನ್ನು ಕರೆದಿದ್ದೇವೆ. ಆ ಗ್ರಾಮ ಸಭೆಗೆ ಈ ಕ್ಲಬ್ಬಿನವರು ನೀವೆಲ್ಲರೂ ಈ ಕ್ಲಬ್ಬಿನ ಪದಾಧಿಕಾರಿಗಳು ಬಂದು ನಮಗೆ ಪಂಚಾಯತಿನ ಅಭಿವೃದ್ಧಿಗೆ ಮುಂದಿನ ಅಭಿವೃದ್ಧಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀವು ಅವತ್ತು ನೀಡಬೇಕು. ನಮ್ಮ ಪಂಚಾಯಿತಿಗೆ ಅಭಿವೃದ್ಧಿಸುವ ಈ ಪಂಚಾಯತಿನ ಎಲ್ಲ ಕ್ಲಬ್ಬಿನವರು ಒಳ್ಳೆಯ ರೀತಿಯಲ್ಲಿ ಸಹಕರಿಸಿ ನಮ್ಮ ಈ ಪಂಚಾಯತನ್ನು ಒಳ್ಳೆಯ ಅಭಿವೃದ್ಧಿಯತ್ತ ಕೊಂಡೋಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತಾ, ಈ ಕ್ಲಬ್ ನಮ್ಮ ಇಡೀ ಹೆಣ್ಮಕಜೆ ಪಂಚಾಯತಿನಲ್ಲೆಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೂಡ ಒಂದು ಹೆಸರುವಾಸಿಯಾಗುವಂತೆ ಮುಂದೆ ಸಾಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಇವತ್ತು ಈ ನಡೆಸಿದಂತಹ ಈ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ಕಬಡ್ಡಿ ಪಂದ್ಯಾಟವು ನಡೆಯುವಂತಾಗಲಿ ಅಂತೂ ಶುಭವನ್ನು ಕೋರುತ್ತಾ, ಮುಂದಿನ ಎಲ್ಲ ದಿನಗಳಲ್ಲಿಯೂ ಕ್ಲಬ್ಬಿಗೆ ಸಹಕಾರವನ್ನು ನಾನು ಪಂಚಾಯತ್ ಅಧ್ಯಕ್ಷ ಎಂಬ ನೆಲೆಯಲ್ಲಿ ನಿಮಗೆ ನೀಡುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರುತ್ತಾ ಮಾತಿನಿಂದ ವಿರಮಿಸುತ್ತೇನೆ. ಜೈ ಭಾರತ್. ಅಭಿಮಾನದ ನುಡಿಗಳನ್ನಾಡಿದ ಶ್ರೀಮತಿ ಕುಸುಮಾವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದೆ ಕಾರ್ಯಕ್ರಮಕ್ಕೆ ಶುಭಾಶಂಸನೆ ಗೈಯಬೇಕೆಂದು ನಮ್ಮೂರಿನ ಹೆಮ್ಮೆಯ ನಾಯಕಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ವಿದ್ಯಾಕುಮಾರಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ 37ನೇ ವಾರ್ಷಿಕೋತ್ಸವಕ್ಕೆ ಶುಭಾಶಯ ಕೋರುತ್ತಾ, ಇವತ್ತು ಈ ಸಮಾರಂಭದ ವೇದಿಕೆಯಲ್ಲಿ ಸೇರಿರುವ ಕಾಸರಗೋಡು ಜಿಲ್ಲಾಧ್ಯಕ್ಷೆಯಾದ ನಮ್ಮ ಅಶ್ವಿನಿ MLA ಅವರೇ, ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ JS ಸೋಮಶೇಖರ್ ಅವರೇ, ಮತ್ತು ಹೆಣ್ಮಕಜೆ ಗ್ರಾಮ ಪಂಚಾಯತ್ ಕೃಷ್ಣಪ್ಪ ಬಜೆಕೂಡ್ಲವರೇ, ಶ್ರೀ ಶಂಕರ ರೈ ಮಾಸ್ಟ್ರವರೇ, ಧಾರ್ಮಿಕ ಮುಂದಾಳು, ಅದೇ ರೀತಿ ಶ್ರೀ ಶಿವಾನಂದ BR ರವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಉಪಸ್ಥಿತರಿರುವ ಗಣ್ಯರೇ, ಅದೇ ರೀತಿ ಇಲ್ಲಿ ಸೇರಿರುವ ಊರ ಬಂಧು ಬಾಂಧವರೇ ಮತ್ತು ಪುಟಾಣಿ ಮಕ್ಕಳೇ, ನಮ್ಮ ನಾಡಿನ ಪುರೋಗತಿಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಮಹತ್ವದ್ದಾಗಿದೆ. ಅದೇ ರೀತಿ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾ ವಲಯಗಳಲ್ಲಿ ಕ್ಲಬ್ಬಿನ ಚಟುವಟಿಕೆಯೂ ಕೂಡ ಮಹತ್ವ ಪಾತ್ರ ವಹಿಸ್ತಿದೆ. ನಮ್ಮ ಈ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಈ ಹೆಮ್ಮೆಯ ಸಂಘಟನೆಯಾಗಿ ಇಲ್ಲಿ ನಮ್ಮ ಬಜೆಕೂಡು ಮಹಾಲಿಂಗೇಶ್ವರ ಇಲ್ಲಿ ನೆಲೆ ನಿಂತಿರುವುದು ನಮ್ಮೆಲ್ಲರ ಖುಷಿಯ ವಿಷಯವಾಗಿದೆ. ಹಾಗೆಯೇ ನನಗೆ ಈ ವೇದಿಕೆಯಲ್ಲಿ ಆಹ್ವಾನಿಸಿ ಈ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೂ ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಿಮಗೆ ವಂದನೆಗಳು ಮೇಡಮ್. ಮುಂದೆ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಕೃಷ್ಣಪ್ಪ ಬಜಕೂಡ್ಲು ಅವರು ಕಾರ್ಯಕ್ರಮಕ್ಕೆ ಶುಭಾಶಂಸನೆಗೈಯಬೇಕೆಂದು ವಿನಂತಿಸುತ್ತಿದ್ದೇವೆ.
ಹಾಲ್. ಶ್ರೀ ಮಹಾಲಿಂಗೇಶ್ವರ ದೇವರನ್ನು ನಮಿಸುತ್ತಾ ವೇದಿಕೆಯಲ್ಲಿರುವ ಹೆನ್ಮಕಜೆ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಕುಸುಮತಿ ಟೀಚರ್ ಅವರೇ ಹಾಗೂ ಕ್ಲಬ್ಬಿನ ಅಧ್ಯಕ್ಷ ಚಂದ್ರ ಅವರೇ ಮತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ ಸೋಮಶೇಖರ್ ಅವರೇ ಹಾಗೂ ML ಅಶ್ವಿನಿ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಕ್ಲಬ್ಬಿನ ಪದಾಧಿಕಾರಿಗಳೇ, ನನ್ನ ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸುಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ಭಾಗವಹಿಸಲು ನನಗೆ ಹೆಮ್ಮೆಯಾಗುತ್ತದೆ. ಒಂದು ಗ್ರಾಮದ ಬೆಳವಣಿಗೆ ಆಗಬೇಕಾದರೆ ಅಲ್ಲಿ ಒಂದು ಗ್ರಾಮದ ಬೆಳವಣಿಗೆ ಆಗಬೇಕಾದರೆ ಅಲ್ಲಿ ಒಂದು ಸಂಘಟನೆ ಮುಖ್ಯ. ಅಲ್ಲಿ ನಮ್ಮ ಕ್ಲಬ್ಬಿನ ಒಂದು ಒಳ್ಳೆಯ ಕಾರ್ಯಕರ್ತರು ಈ ನಮ್ಮ 37ನೇ ವರ್ಷದ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಒಳ್ಳೆ ಚಂದ ರೀತಿಯಲ್ಲಿ ನಡೆಸಿಕೊಡಬೇಕಂತ ಎಲ್ಲರಿಗೂ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಎಲ್ಲರಿಗೂ ನನ್ನ ವಂದನೆಗಳೊಂದಿಗೆ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಮುಂದೆ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ, ಕ್ಲಬ್ಬಿನ ಏಳಿಗೆಗಾಗಿ ಹಗಲಿರುಳು ದುಡಿದು ಸಂಘಟನೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದವರಲ್ಲೊಬ್ಬರಾದ, ಪ್ರಸ್ತುತ ಕೇಂದ್ರ ಸರ್ಕಾರದ CBI ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮೂರಿನ ಹೆಮ್ಮೆಯ ಶ್ರೀ ಶಿವಾನಂದ ಪೆರ್ಲಾ ಅವರು ತಮ್ಮ ಮನದಾಳದ ಮಾತನ್ನು ಇದೀಗ ನಮ್ಮ ಮುಂದಿರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರೇ, ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರನ್ನು 37ನೇ ವರ್ಷದ ಈ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ನ ವಿಶೇಷ ವಾರ್ಷಿಕ ಮಹೋತ್ಸವಕ್ಕೆ ಆಹ್ವಾನಿಸುತ್ತಾ, ನಮಗೆಲ್ಲ ಗೊತ್ತಿದ್ದಾಗೆ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಬಜಕೂಡ್ಲು, ಹೆಣ್ಮಕಜೆ, ಬದಿಯಡ್ಕ ಹಾಗೂ ಕುಂಬಡಾಜೆ ಹಾಗೂ ಇತರ ಪುತ್ತಿಗೆ ಪಂಚಾಯತ್ನಲ್ಲಿ ಪ್ರಖ್ಯಾತವಾದ ಒಂದು ಸಂಘಟನೆಯಾಗಿದ್ದು, ಈ ಕ್ಲಬ್ ತುಂಬ 37 ವರ್ಷ ರಿಜಿಸ್ಟ್ರೇಷನ್ ಆಗಿದ್ದರೂ ಕೂಡ ಅದಕ್ಕಿಂತ ಹಿಂದೆನೇ ಅಂದರೆ ಸುಮಾರು 40 ವರ್ಷಗಳಿಂದ ಈ ಪರಿಸರದಲ್ಲಿ ಕಾರ್ಯ ನಿರ್ವಹಿಸಿದ್ದೆ. ಸನ್ಮಾನ್ಯ BJP ಜಿಲ್ಲಾಧ್ಯಕ್ಷೆ ಶ್ರೀಮತಿ ಅಶ್ವಿನಿ ಅವರು ಆವಾಗ ನಮಗೆ ಕೇಳಿದರು, ಏನು ನಿಮ್ಮ ಕ್ಲಬ್ ಇಷ್ಟರವರೆಗೆ ಏನು ಸಾಧಿಸಿದೆ ಅಂತ ಕೇಳಿದರೆ, ನಮ್ಮ ಕ್ಲಬ್ ಈ ಪರಿಸರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಅಥವಾ ಅಶಕ್ತರಿಗೆ ಧನ ಸಹಾಯವನ್ನು ನೀಡುವುದಾಗಿರುವುದು, ವನ ಮಹೋತ್ಸವ ಅಥವಾ ಈ ಜಲಕ್ಕೆ ಸಂಬಂಧಿಸಿದ ನೀರಿಗೆ ಸಂಬಂಧಿಸಿದ ವಿಚಾರದಲ್ಲಿರ್ಬೋದು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸಿ ಈ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಕ್ಕಂಥ ಒಂದು ಸಂಘಟನೆ. ಮಾತ್ರವಲ್ಲ, ಈ ಸಂಘಟನೆಯಿಂದ ನಾವು ಹಲವಾರನ್ನು ಯುವಕರನ್ನು ಈ ದೇಶಕ್ಕೆ ಕೊಟ್ಟಿದ್ದೇವೆ. ಈಗ ನೋಡಿದರೆ ನಮ್ಮ ಈ ಕ್ಲಬ್ನಲ್ಲಿ ಉದ್ಯೋಗದಲ್ಲಿರುವಂತಹ ಬಹಳಷ್ಟು ಜನ ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿ ಇರ್ಬೋದು, ಲಾಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಎಂಜಿನಿಯರ್ ಇರ್ಬೋದು, CA ಇರ್ಬೋದು, ಎಲ್ಲ ನಮ್ಮ ಮಹಾಲಿಂಗೇಶ್ವರ ಕ್ಲಬ್ಬಿನ ಒಂದು ಸದಸ್ಯರು ಅಂತ ಹೇಳಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ.
ಆದ ಕಾರಣ ಈ ಕ್ಲಬ್ ಇಲ್ಲದಿದ್ದರೆ ಈ ಪರಿಸರದಲ್ಲಿ ಯಾವುದೋ ಒಂದು ಇಲ್ಲದಂಥ ಒಂದು ಪರಿಸ್ಥಿತಿ ಅಂತ ನಮಗೆ ಕಾಣ್ತದೆ. ಆದ ಕಾರಣ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬು ಈ ಪರಿಸರದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ಕೆಲಸವನ್ನು ಮಾಡಿ 37 ವರ್ಷಕ್ಕೆ ಇಲ್ಲಿಗೆ ನಾವು ಬಂದಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಅಶ್ವಿನಿ ಅವರು ಹೇಳಿದಾಗೆ ಯಾವುದೇ ಒಂದು ಕ್ಲಬ್ ಬರುತ್ತೆ ಹೋಗುತ್ತೆ, 1 ವರ್ಷ 2 ವರ್ಷ ಹೆಚ್ಚಾದರೆ ಒಂದು 5 ವರ್ಷ, ಆಮೇಲೆ ಅದರ ಹೆಸರಿಲ್ಲದಂತೆ ಅದು ನಶಿಸಿ ಹೋಗುತ್ತದೆ. ಆದರೆ ಮಹಾಲಿಂಗೇಶ್ವರ ಕ್ಲಬ್ ಮಾತ್ರ ಶ್ರೀ ಮಹಾಲಿಂಗೇಶ್ವರ ದೇವರ ದಯೆಯಿಂದ ಇಷ್ಟು ವರ್ಷ ಯಶಸ್ವಿಯಾಗಿ ನಾವು ಅದನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ. ಹಲವಾರು ಮಂದಿ ಉದ್ಯೋಗದಲ್ಲಿ ವಿದೇಶದಲ್ಲಿದ್ದಾರೆ, ಅವರು ಈಗಲೂ ಕೂಡ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ನೀಡ್ತಾರೆ. ನನ್ನಂತೆ ಉದ್ಯೋಗದಲ್ಲಿರುವ ಗವರ್ಮೆಂಟ್ ಉದ್ಯೋಗದಲ್ಲಿರುವ ಹಲವಾರು ಜನಗಳು, ಉದ್ಯೋಗದಲ್ಲಿರುವಂತಹ ಯುವಕರು ಈ ಕಾರ್ಯಕ್ರಮಕ್ಕೆ ನಮಗೆ ಧನ ಸಹಾಯವನ್ನು ನೀಡ್ತಾರೆ. ನಾವೇನಾದರೂ ಈಗ ಒಂದು 50,000 ರೂಪಾಯಿ ಆಗಬೇಕು, ಈಗ ಯಾರೋ ಒಬ್ಬರು ನಮ್ಮ ಪಂಚಾಯತ್ನಲ್ಲಿರುವ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿದ್ದರಂತೆ, 1-2 ದಿವಸದಲ್ಲಿ ನಮ್ಮ ಧನ ಸಹಾಯ ಒಂದು ಸಂಗ್ರಹ ಆಗುವಂಥ ಪರಿಸ್ಥಿತಿ ಇಲ್ಲಿ ಇದೆ. ಆದ ಕಾರಣ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಅಥವಾ ಒಂದು ಸಮಸ್ಯೆ ಇದ್ದರೂ ಕೂಡ ನಮ್ಮ ಯುವಕರು ಆವಾಗ ಅಲ್ಲಿ ಬಂದು ಅವರಿಗೆ ಒಂದು ಸಹಾಯವನ್ನು ಮಾಡುವಂಥ ಒಂದು ಮನಸ್ಥಿತಿಯನ್ನು ಹೊಂದಿದ್ದಾರೆ. ರೋಮ್ ಈಸ್ ನಾಟ್ ಬಿಲ್ಟ್ ಇನ್ ಎ ಡೇ ಅಂತ ಒಂದು ಇಂಗ್ಲೀಷಲ್ಲಿ ಮಾತಿದೆ. ಅಂದರೆ ಒಂದು ದಿವಸದಲ್ಲಿ ಈ ಕ್ಲಬ್ಬನ್ನು ಕಟ್ಟಿಲ್ಲ, ಬಹಳಾರು ವರ್ಷಗಳಿಂದ ಹಲವಾರು ಜನಗಳು, ಈಗಾಗಲೇ ಪುರುಷೋತ್ತಮ್ ಪೆರ್ಲ ಅವರು ಹೇಳಿದಂತೆ ಬಹಳಷ್ಟು ಯುವಕರು, ಹಿರಿಯರು, ಸದಸ್ಯರು ಎಲ್ಲರೂ ಸೇರಿಕೊಂಡು ಈ ಸಂಘಟನೆಯನ್ನು ಕಟ್ಟಿದ್ದೇವೆ. ಆದ ಕಾರಣ ಇದು ಕಲೆ ಮತ್ತು ಕ್ರೀಡೆ, ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಅಂದರೆ ಇದರಲ್ಲಿ 2 ಇದೆ. ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್ ಮುಂತಾದ ಹಲವಾರು ಪಂದ್ಯಾಟಗಳನ್ನ ನಾವು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವರ್ಷ ಪ್ರತಿ ಈ ದೇವಸ್ಥಾನದಲ್ಲಿ ಪರಿಸರದಲ್ಲಿ ಜರುಗುವಂತಹ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿ ಇತರ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನ ತೊಡಗಿಸಿಕೊಂಡು ಹಲವಾರು ಪಕ್ಷಕ್ಕೋಸ್ಕರ ಹಲವಾರು ನಾಯಕರನ್ನ ನೀಡಿದ್ದೀವಿ. ಅದೇ ರೀತಿ ಈ ಸಮಾಜದಲ್ಲಿ ಉತ್ತಮ ಗಣ್ಯ ವ್ಯಕ್ತಿಗಳನ್ನ ಕೂಡ ನಮ್ಮ ಕ್ಲಬ್ನಿಂದ ನೀಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ನಾವು ಇವತ್ತು ಶ್ರೀಮತಿ ಅಶ್ವಿನಿಯರವ್ರನ್ನಾಗಿರ್ಬೋದು, ಸೋಮಶೇಖರ್ ಇವರನ್ನಾಗಿರ್ಬೋದು ಇಲ್ಲಿ ಕರೆದ ಉದ್ದೇಶ, ಹರೀಶ್ ಭೂಷಣ್ ಅವರನ್ನು ನಾವು ಇನ್ವಿಟೇಷನ್ ಕೊಟ್ಟು ಕರೆದ ಉದ್ದೇಶ, ನೀವೆಲ್ಲ ನಮ್ಮ ಯುವಕರಿಗೆ ಯಾವ ರೀತಿ ಸ್ಫೂರ್ತಿಯಾಗಿದ್ದೀರಿ, ದಾರಿದೀಪವಾಗಿದ್ದೀರಿ, ಮಾರ್ಗದರ್ಶಕರಾಗಿದ್ದೀರಿ, ಅದೇ ರೀತಿ ನಮ್ಮ ಕ್ಲಬ್ನ ಯುವಕರು ಕೂಡ ಇನ್ನು ರಾಜ್ಯಕ್ಕೆ ಇರ್ಬೋದು ಅಥವಾ ಯಾವುದೇ ಒಂದು ಚಟುವಟಿಕೆ ಇರ್ಬೋದು ಅಥವಾ ಒಂದು ಉತ್ತಮ ಹುದ್ದೆಯಲ್ಲಿರ್ಬೋದು ಬರಬೇಕು. ಇದಕ್ಕೆಲ್ಲ ನೀವೇ ನಮಗೆ ಆದರ್ಶ ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ನಿಮ್ಮನ್ನು ಇವತ್ತು ಕರೆದಿದ್ದೀವಿ. ಆದರೆ ನಮ್ಮ ಜನಗಳು ಇದಕ್ಕೆ ಬಹಳಷ್ಟು ಖುಷಿಪಟ್ಟಿದ್ದಾರೆ. ಎಲ್ಲ ಈ ಪರಿಸರದ ಜನಗಳು ನಿಮ್ಮನ್ನು ಶ್ರೀಮತಿ ಅಶ್ವಿನಿ ಅವರನ್ನು ಕಾಣಬೇಕಂತ ಬಹಳಷ್ಟು ಹೊತ್ತಿಂದ ಕಾದುಕೊಂಡಿದ್ದಾರೆ. ಅದೇ ರೀತಿ ಸೋಮಶೇಖರ್ ನಮ್ಮದೇ ಪರಿಸರದವರು ಪ್ರತಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಂದು ಹುರಿದುಂಬಿಸುತ್ತಾರೆ. ಇವತ್ತು ಕೂಡ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಹಳಷ್ಟು ದೂರದ ಊರಿಂದ ಬಂದು ನಮ್ಮ ಜೊತೆಗೆ ಕೈ ಜೋಡಿಸಿದಿರಿ. ನಮಗೆ ಇಲ್ಲಿ ಇವತ್ತು ಮಾತಾಡಲಿಕ್ಕೆ ತುಂಬ ಸಮಯ ಇಲ್ಲ, ಸಮಯದ ಅಭಾವ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಬಡ್ಡಿ ಮ್ಯಾಚನ್ನು ನಾವು ಶುರು ಮಾಡಲಿದ್ದೇವೆ. ಆದ್ದರಿಂದ ಅಡಿಗರು ಹೇಳಿದಂತೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಅಂತ ಹೇಳಿ ಎಲ್ಲ ಈ ಯುವಕರು ನಮಗೆ ಸ್ಫೂರ್ತಿಯಾಗಲಿ. ನಿಮ್ಮ ಎಲ್ಲ ಒಂದು ಬ್ಲೆಸ್ಸಿಂಗ್ಸ್, ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇನ್ನು ಕ್ಲಬ್ ಕೆಲವೇ ವರ್ಷಗಳಲ್ಲಿ 40ನೇ ವರ್ಷವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕಿದೆ. ಆದ ಕಾರಣ ಎಲ್ಲರೂ ನಮಗೆ ಸಂಪೂರ್ಣ ಸಹಕಾರನ ನೀಡಬೇಕಂತ ಕೇಳಿಕೊಂಡು ನನ್ನ ಈ 1-2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಮುಂದೆ ಈ ಕಾರ್ಯಕ್ರಮಕ್ಕೆ ಶುಭಾಶಂಸನೆಗೈಯಬೇಕೆಂದು ಶ್ರೀ ಉದಯ ಚೆಟ್ಟಿಯಾರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮಹಾಲಿಂಗೇಶ್ವರ ದೇವರಿಗೆ ಅಡ್ಡ ಬರಂತು ಅವೇ ಅರ್ಚಕರನ ವಿಷ್ಣುನವಡ್ರನ ಅಡ್ಡ ಬರಂತು ಇನ್ನಿತ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ಉದ್ಘಾಟಕರೈನ ಅಶ್ವಿನಿಯಕ್ಕ, ಪಂಚಾಯತ್ ಅಧ್ಯಕ್ಷರೈನ ಅಧ್ಯಕ್ಷರೇ, ಅವೇಲಕ ಜಿಲ್ಲಾ ಪಂಚಾಯತ್ ಸದಸ್ಯರೈನ ಸೋಮಶೇಖರ್, ಬ್ಲಾಕ್ ಪಂಚಾಯತ್ ಮೆಂಬರ್ అయిన ವಿದ್ಯಕ್ಕ, ವಾರ್ಡ್ ಸದಸ್ಯ అయిన ಕೃಷ್ಣಪ್ಪಣ್ಣ,
ಅವೇಲಕ ವೇದಿಕೆ ಅಂಚಿನ ಗಣ್ಯರೇ, ವೇದಿಕೆದ ಮುಂಬ ಮಾತಾ ಎನ್ನ ಮಿತ್ರರೇ, ಮಾತರೇಕ್ಲ ನಮಸ್ಕಾರ. ಮಾಲಿಂಗೇಶ್ವರ ಕ್ಲಬ್ಬಡು ಅಕ್ಲೆನ ಆ ಕ್ಲಬ್ ಮಾಲಿಂಗೇಶ್ವರ ಕ್ಲಬ್ಬಿಂದ ಪಂಡಗನೆ ಭಾರಿ ಖುಷಿಯ ಪಂಡು. ಕಾರಣ ಒವ್ವೇ ಒಂಜಿ ಕಾರ್ಯಕ್ರಮ ಒಟ್ಟು ಮಾಲಿಂಗೇಶ್ವರ ಕ್ಲಬ್ಬು ಉಂಡೇ ಉಂಡು. ಒಂಜಿ ಬ್ರಹ್ಮಕಲಸ ಪಂಡ ಅಲ್ಪಲ ಮಾಲಿಂಗೇಶ್ವರ ಕ್ಲಬ್ ದಾಕ್ಲನ ಒಂಜಿ ಸಹಕಾರ ಖಂಡಿತ ನಮ್ಮ ಪರಿಸರಟು ಅಲ್ಪಲ ಬ್ರಹ್ಮಕಲಸ ಪಂಡ ಅಲ್ಪಲ ಅಕ್ಲು ಉಲ್ಲೇರು ಕಾರ್ಯಕರ್ತರಾತು ಬೆನ್ಪೆರು ಅವೇ ಲೆಕ್ಕ ಪಾಪದಕ್ಲೆನ ಕಷ್ಟೊಡು ಕೈ ಜೋಡಿಸವಡಿಂದ ಅವು ಮಾಲಿಂಗೇಶ್ವರ ಕ್ಲಬ್ ಆತಿಪ್ಪು. ಅವೇ ಲೆಕ್ಕ ದುಂಬು ಏನಪ್ಪಗ ಎಲ್ಲೇ ಪಣಗ 30 ವರ್ಷ ದುಂಬೆ ಏನ ಈಡೆಗೆ ಕಬಡ್ಡಿ ತೀರ ಬತ್ತೊಂದಿತ್ತೆ ಎಂದವಿ ಊರು ಆಂಡ ಕಬಡ್ಡಿ ತುನಗ ಮಾಲಿಂಗೇಶ್ವರ ಕ್ಲಬ್ದ ಗೊಬ್ಬುಂದ ಬನ್ನಗ ಅವು ವಾ ಊರೊಡ್ತು ಜನ ಬರ್ಪೇರಂದು ಬಂದು ಗೊತ್ತಿಜ್ಜಿ ಅವು ಮುಲ್ಪ ಬಜಕುಳ್ಳು ಮಾತ್ರ ಹತ್ತು ಒವೇ ಊರೊಡು ಪೋತು ಗೊಬ್ಬುಂಡ್ಲ ಆ ಮಾಲಿಂಗೇಶ್ವರ ಕ್ಲಬ್ದಕ್ಲು ಗೊಬ್ಬನಂಚಿನ ಆ ಗ್ರೌಂಡ್ಗೂ ಆನಗ ಜನಕ್ಲನ ಬೆಂಬಲ ಪೂರ ಊರದು ಉಂಡು. ಅವೇ ಲೆಕ್ಕ ಮಾಲಿಂಗೇಶ್ವರ ಕ್ಲಬ್ಡು ಕಬಡ್ಡಿ ಗೊಬ್ಬಂತಿಪ್ಪದು ಅಕ್ಲು ಫೈನಲ್ಗೆ ಎತ್ತಿರಣಗ ಆ ಮಾಲಿಂಗೇಶ್ವರ ಕ್ಲಬ್ಗೂ ಒಂಜಿ ಸಾರಥಿ ಉಳ್ಳೇರು ಅವು ಏರ್ಲತ್ತು ವಿಷ್ಣುದೌಡ್ರು ಆರ ಎತ್ತೇರಂದಾಂಡ ಖಂಡಿತವಾತ್ಲ ಅಲ್ಪ ಆ ಮಾಲಿಂಗೇಶ್ವರ ಕ್ಲಬ್ ದಾಕ್ಲು ಗೊಬ್ಬನಲ್ಲಿ ಆನಿ ಒಂಜಿ ಕಪ್ಪು ಕೊಂಡ್ರೆ ಖಂಡಿತ ಅದಕ್ಕೆ ಒಂಜಿ ಸಂಶಯಲಿದ್ದಿ ಅವು ಕಾಂಡೇನೆ ಪೋವಾಯರಾರು ಮಧ್ಯಾಹ್ನದ ದೇವಸ್ಥಾನದ ಪೂಜೆ ಅದು ಆ ಪ್ರಸಾದ ದಿತ್ತೊಂದು ಅಡೆಗೆ ಖಂಡಿತ ಆ ಫೈನಲ್ ಗಣಗಾರ ಎತ್ತುವರು. ಅವೇ ಲೆಕ್ಕ ದುಂಬು ಇತ್ತನಂಚಿನ ಇತ್ತೇನೆ ಆ ಮೋನಾಚರಿ ಅರಬರ ಕುಲ್ಲೊಂದುಲ್ಲರಿ ಆರೆಗೆ ಇನ್ನಿತ್ತೆ ಬಾರಿ ಆಸೆವಂತಿಪ್ಪು ಕಬಡ್ಡಿ ಗೊಬ್ಬಲಿ ಪಂತು ಆಡಾಕ್ಲಿನ ಟೀಮ್ ದಾಕ್ಲಿ ಬರ್ತಿ ಉಳ್ಳೇರು ಅಲ್ಪ ಕೃಷ್ಣ ಬಣ್ಣ ಉಳ್ಳೇರು ಜನ್ನಣ್ಣ ಉಳ್ಳೇರು ಅವೇ ರಾಮಲಕ್ಷ್ಮರಿಂದ ಪನ್ಪನಂಚಿನ ನಮ್ಮ ಕೃಷ್ಣ ಬಣ್ಣ ನಮಗೆ ರಾಮಣ್ಣ ಉಳ್ಳೇರು ಅಕ್ಲೆ ರಡ್ಡು ಕಡೆಟ್ಟು ಉಂತೇರು ಒಂಜಿ ಜನ ಆ ಕೋಡಿಟ್ಟು ಉಂತೇರು ಒಂಜಿ ಜನ ಈಪದ ಕೋಡಿಟ್ಟು ಉಂತೇರು ಆಡ ರೈಡ್ ಮಂತ್ ನಕ್ಲಿ ಪೆರ್ಪ ಬೋಯರಪ್ಪ ಅಂದು ನಂಡ ಏರನಾಡ್ಲು ಒರಿಯನ ಬಲೆಕ್ಕ ಊರಿನಿಂದ ಲೆಕ್ಕ ಅವೇ ಲೆಕ್ಕ ಮೋನಾಚರಿನ ರೈಡ್ ತೋಡಿತಂದು ನಮಕ ನೆನಪು ಇತ್ತಲ್ಲ ಅವೊಂದುಂಡು ಮೋನಾಚರಿ ಅವೇ ಲೆಕ್ಕ ಪ್ರಕಾಶಣ್ಣೆ ಮಿಕ್ಲೆ ಒಂಜಿ 3 ಜನ ಒಂದ ಅಕ್ಲಿನ ಕಡಪಲಾಯ್ತು ಅಂತ ಮತ್ತೊಂದಿತ್ತರು ಅವು ಆ ಗೊಬ್ಬು ಬರ ತೋಡಿತ್ತಂದ ಅಪ್ಪಗದ ಅವು ಬರ ನೆನಪನಾಗ ಇನ್ನೇ ಅಕ್ಲಿಗೆ ತೋಜೊಂದಿಪ್ಪ ಎಂಕ್ಲೆಗ್ಲ ಬರ ಜತ್ತಂಡಾವುಂದಂಟು ಅಂಡ ಅಕ್ಲಿಗೆ ಇನ್ನಿ ಜಪ್ಪನಂಚಿನ ಭಾಗಿ ಇಜ್ಜಿ ಕಾರಣ ಅಕ್ಲೆ 50 kg ಗೊಬ್ಬ అయిన ಕಾರಣ ಅಕ್ಲಿಗೆ ಈ ಗ್ರೌಂಡ್ಗೆ ಜಪ್ಪೇರಂಚಿನ ಭಾಗಿ ಇಜ್ಜಿ ಅಂಚನೆ ನನ್ನ ಈ ಕ್ಲಬ್ಬು ಎಡ್ಡೆ ರೀತಿಡು ಎಡ್ಡೆ ಒಂಜಿ ಹೆಸರಾಂತಗೆ ಎತ್ತೊಡೊಂದು ಪಂಡ್ತು ನನ್ನ ದುಂಬುಗ್ಲ ಊರ್ ತಕ್ಲೆಗೆ ಅವು ಒಂಜಿ ಮಾದರಿ ಆತು ಉಪ್ಪುಡು ಪಂಡದು ಪೂರ ರೀತಿದ ಅನುಗ್ರಹ ಕೊರಡೊಂದು ಬಂತು ಮಾಲಿಂಗೇಶ್ವರ ದೇವರಟಕ್ಕೆ ಏನೊಂದು ಎನ್ನ ರಡ್ಡು ಪಾತ್ರ ಉಂತಾಪೆ ಜೈ ಭಾರತ್. ವಂದನೆಗಳು. ಇದೀಗ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇಬ್ಬರು ಮಹನೀಯರನ್ನ ಗೌರವಿಸುವ ಕ್ಷಣ. ಮೊದಲಿಗೆ ಶ್ರೀ ಗಣೇಶ್ ರೈ, ರಾಷ್ಟ್ರೀಯ ವಾಲಿಬಾಲ್ ಆಟಗಾರರು, ವಾಲಿಬಾಲ್ ರಂಗದ ಕರಾವಳಿಯ ಚಿನ್ನದ ಮೀನು ಗೋಲ್ಡನ್ ಫಿಶ್ ಶ್ರೀ ಗಣೇಶ್ ರೈ ಅವರು ನಮ್ಮ ಸಂಘಟನೆಯ ವಾಲಿಬಾಲ್ ಆಟಗಾರರಾಗಿ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯ ಗೆಲುವಿಗಾಗಿ ಕಾರಣೀಕರ್ತರಾದವರು. ಅವರಿಗೆ ನಮ್ಮ ಕ್ಲಬ್ಬಿನ 37ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ
ಗಣ್ಯರ ಸಮ್ಮುಖದಲ್ಲಿ ಗೌರವಾರ್ಪಣೆ. ಶ್ರೀಯುತರ ಸನ್ಮಾನ ಪತ್ರವನ್ನು ವಾಚಿಸಲು ಶ್ರೀಮತಿ ಅಮಿತಾ ಟೀಚರ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸರಳ ಸ್ವಭಾವದ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾದ ಇವರು ಪುತ್ತೂರು ತಾಲೂಕಿನ ಆರ್ಲಪದವು ಗ್ರಾಮದ ದಿವಂಗತ ಮುಂಡಾಸು ಪದ್ಮನಾಭರೈ ಮತ್ತು ಶ್ರೀಮತಿ ಚಂಪಾವತಿ ರೈ ಇವರ ದ್ವಿತೀಯ ಪುತ್ರರಾಗಿ 1982ರಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ದಾಕಾಜೀಪ ಶಾಲೆ ಸುಳ್ಯ ಪದವಿನಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಸುಳ್ಯದಲ್ಲಿ ಪೂರ್ಣಗೊಳಿಸಿದರು. ವಿದ್ಯಾಭ್ಯಾಸದ ಅವಧಿಯಲ್ಲಿಯೇ ತಮ್ಮಲ್ಲಿದ್ದ ಕ್ರೀಡಾ ಪ್ರತಿಭೆ ವಿಶೇಷವಾಗಿ ವಾಲಿಬಾಲ್ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಹೊರಹೊಮ್ಮಿತು. ತನ್ನಲ್ಲಿರುವ ಪ್ರತಿಭೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಮುಂದಿನ ವ್ಯಾಸಂಗಕ್ಕಾಗಿ ಇವರು ಆಯ್ದುಕೊಂಡ ಕಾಲೇಜು SDM ಕಾಲೇಜ್ ಉಜಿರೆ. ಕಾಲೇಜಿನ ವಾಲಿಬಾಲ್ ತಂಡದಲ್ಲಿ ಉತ್ತಮ ಕ್ರೀಡಾಪಟುವಾಗಿ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಪರಿಚಿತರಾದರು. ನಂತರ ಬೆಂಗಳೂರು ಕ್ರೀಡಾ ನಿಲಯವನ್ನು ಸೇರಿ ವಾಲಿಬಾಲ್ ತರಬೇತುದಾರರಾದ ಶ್ರೀ ನಾರಾಯಣ ಆಳ್ವರಿಂದ ಉನ್ನತ ಮಟ್ಟದ ತರಬೇತಿಯನ್ನು ಪಡೆದರು. ಬಳಿಕ ಬೆಂಗಳೂರಿನ ಆಲ್ ಅಮೀನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಸತತ 3 ವರ್ಷ ಬೆಂಗಳೂರು ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿದರು. ಅಲ್ಲದೆ ಆಲ್ ಇಂಡಿಯಾ ವಿಶ್ವವಿದ್ಯಾಲಯ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡ ಕೀರ್ತಿಯೂ ಇವರದ್ದಾಗಿದೆ. ಅನಂತರ ಹಂತ ಹಂತವಾಗಿ ಬೆಳೆದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗವನ್ನು ಪಡೆದರು. ಜಮ್ಮುವಿನಲ್ಲಿ ನಡೆದ ಅಖಿಲ ಭಾರತ ಪೊಲೀಸ್ ಕ್ರೀಡಾಕೂಟದಲ್ಲಿ ರಾಜ್ಯ ಪೊಲೀಸ್ ತಂಡವನ್ನು ಪ್ರತಿನಿಧಿಸಿ ತಂಡಕ್ಕೆ ಇತಿಹಾಸದಲ್ಲೇ ಪ್ರಥಮ ಸ್ಥಾನವನ್ನು ತಂದುಕೊಟ್ಟ ಕೀರ್ತಿಯು ಇವರಿಗೆ ಸೇರಿದೆ. ಈ ಗೆಲುವಿನ ಫಲವಾಗಿ ರಾಜ್ಯ ತಂಡದಲ್ಲಿ ಇವರಿಗೆ ಮತ್ತಷ್ಟು ಅವಕಾಶಗಳು ದೊರಕಿದವು. 2005ರಲ್ಲಿ ಸುಳ್ಯದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ತಂಡದ ನಾಯಕನಾಗಿ ರಾಜ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟರು. 2006ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಯುವ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಜ್ಯ ತಂಡಕ್ಕೆ ಪ್ರಥಮ ಸ್ಥಾನ ಲಭಿಸಿತು. 2008ರಲ್ಲಿ ಬೆಂಗಳೂರಿನ JP ನಗರದಲ್ಲಿ ನಡೆದ 15ನೇ ದಕ್ಷಿಣ ವಲಯ ರಾಷ್ಟ್ರೀಯ ಪಂದ್ಯಾಟದಲ್ಲಿ ರಾಜ್ಯ ತಂಡದ ನಾಯಕನಾಗಿ ಮತ್ತೆ ಚಿನ್ನದ ಪದಕವನ್ನು ರಾಜ್ಯಕ್ಕೆ ತಂದರು. ಈ ಎಲ್ಲ ಸಾಧನೆಗಳ ಫಲವಾಗಿ ಶ್ರೀ ಗಣೇಶ್ ರೈ ಅವರು ವಾಲಿಬಾಲ್ ರಂಗದ ಕರಾವಳಿಯ ಚಿನ್ನದ ಮೀನು ಎಂಬ ಬಿರುದಿಗೆ ಪಾತ್ರರಾದರು. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ರಾಜ್ಯದ ವಿವಿಧ ಭಾಗಗಳ ಅನೇಕ ಉತ್ತಮ ವಾಲಿಬಾಲ್ ಆಟಗಾರರನ್ನು ಬೆಂಗಳೂರಿನ ವಿವಿಧ ತಂಡಗಳಿಗೆ ಸೇರಿಸಿ ಅವರ ವೃತ್ತಿ ಹಾಗೂ ಜೀವನಕ್ಕೆ ದಾರಿ ಮಾಡಿಕೊಟ್ಟ ಯುವ ಆಟಗಾರರ ನೆಚ್ಚಿನ ಗಣೇಶನ್ನ ಹಿರಿಯರಿಗಾದರೆ ಗಣೇಶ ಹಾಗೂ ನಮ್ಮೆಲ್ಲರ ಪ್ರೀತಿಯ ರೈಯವರಾಗಿ ಗುರುತಿಸಿಕೊಂಡಿದ್ದಾರೆ. ಪ್ರಸ್ತುತ ಭಾರತೀಯ BSNL ತಂಡದ ನಾಯಕನಾಗಿ ಪಬ್ಲಿಕ್ ಸೆಕ್ಟರ್ ಪಂದ್ಯಾಟಗಳಲ್ಲಿ ಭಾಗವಹಿಸುತ್ತಿದ್ದು ಈಶ್ವರ ಮಂಗಲದಲ್ಲಿ ವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. ನಿಮ್ಮ ಮುಂದಿನ ಜೀವನದಲ್ಲಿ ಸುಖ ಸಂತೋಷ ಹಾಗೂ ಆರೋಗ್ಯವನ್ನು ಶ್ರೀ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಇತಿ ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಮಹೇಶ್ವರಿ ಮಹಿಳಾ ಸಮಾಜ ಬಜಕೊಡ್ಲು. ವೇದಿಕೆಯಲ್ಲಿರುವ ಗಣ್ಯರು ಇವರಿಗೆ ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ.
ಶ್ರೀಮತಿ ಉಷಾ ಗಣೇಶ್, ನಿಕಟಪೂರ್ವ ಪಂಚಾಯತ್ ಸದಸ್ಯರು, ಎಣ್ಮಕಜೆ ಗ್ರಾಮ ಪಂಚಾಯತ್. ಎಣ್ಮಕಜೆ ಗ್ರಾಮ ಪಂಚಾಯತ್ನ ಓರ್ವೆ ದಕ್ಷ ಜನಪ್ರತಿನಿಧಿಯಾಗಿ ಹೊರಹೊಮ್ಮಿರುವ ಶ್ರೀಮತಿ ಉಷಾ ಗಣೇಶ್ ಅವರು ಮಹೇಶ್ವರಿ ಮಹಿಳಾ ಸಂಘದ ಸದಸ್ಯೆಯಾಗಿ ಈ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದವರು. ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕೆಂದು ಶ್ರೀಮತಿ ಅಮಿತಾ ಟೀಚರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಉಷಾ ಕುಮಾರಿಕೆ, ನಿಕಟಪೂರ್ವ ಸದಸ್ಯರು, 15ನೇ ವಾರ್ಡ್, ಎಣ್ಮಕಜೆ ಗ್ರಾಮ ಪಂಚಾಯತ್. ಮಹನೀಯರೇ, ಕಾಸರಗೋಡಿನ ಮಣ್ಣಿನಲ್ಲಿ ಜನಿಸಿ ಕಳೆದ 2 ದಶಕಗಳಿಗೂ ಹೆಚ್ಚು ಕಾಲ ಎಣ್ಮಕಜೆ ಗ್ರಾಮದ ಸೊಸೆಯಾಗಿ ಮಗಳಾಗಿ ಬೆರೆತು ಹೋದ ತಾವು ಇಂದು ಒಬ್ಬ ದಕ್ಷ ಜನಪ್ರತಿನಿಧಿಯಾಗಿ ಹೊರಹೊಮ್ಮಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. 2021ರಿಂದ 2026ರವರೆಗಿನ ಅವಧಿಯಲ್ಲಿ ಎಣ್ಮಕಜೆ ಗ್ರಾಮ ಪಂಚಾಯತಿನ 15ನೇ ವಾರ್ಡಿನ ಜನಪ್ರತಿನಿಧಿಯಾಗಿ ತಾವು ತೋರಿದ ಕರ್ತವ್ಯ ನಿಷ್ಠೆ ಅನನ್ಯವಾದುದು. ವಾರ್ಡ್ನ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ತಾವು ತೋರಿದ ಆಸಕ್ತಿ ಶ್ಲಾಘನೀಯ. ವಿಶೇಷವಾಗಿ ಕೃಷಿ ಭವನ, ಪಶುವೈದ್ಯಕೀಯ ಆಸ್ಪತ್ರೆ ಹಾಗೂ ಪಂಚಾಯತ್ ಮೂಲಕ ಸಿಗುವ ಸವಲತ್ತುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಅರ್ಹರಿಗೆ ಅವುಗಳನ್ನು ತಲುಪಿಸುವಲ್ಲಿ ತಾವು ಯಶಸ್ವಿಯಾಗಿದ್ದೀರಿ. ತಮ್ಮ ಅಧಿಕಾರಾವಧಿಯಲ್ಲಿ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಿ ರಸ್ತೆಗಳ ಮರುಡಾಮರೀಕರಣ ಹಾಗೂ ಕಾಂಕ್ರೀಟ್ ಕಾಮಗಾರಿಗಳಿಗಾಗಿ ಸತತ ಅನುದಾನವನ್ನು ತಂದು ವಾರ್ಡ್ನ ಚಿತ್ರಣವನ್ನೇ ಬದಲಿಸಿದ್ದೀರಿ. 2021ರಿಂದ 2026ರವರೆಗೆ ಹಂತ ಹಂತವಾಗಿ ಸುಮಾರು 57 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಪಡಿಸಿರುವುದು ನಿಮ್ಮ ಅಭಿವೃದ್ಧಿ ಪರ ಚಿಂತನೆಗೆ ಸಾಕ್ಷಿ. CFC ನಿಧಿಯಿಂದ 2023-24ರಲ್ಲಿ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡಿರುವುದು ನಿಮ್ಮ ಆಡಳಿತಾತ್ಮಕ ಚಾಕಚಕ್ಯತೆಯನ್ನು ತೋರಿಸುತ್ತದೆ. ವೃತ್ತಿಯಲ್ಲಿ ಛಾಯಾಗ್ರಾಹಕರಾದ ಪತಿ ಶ್ರೀ ಗಣೇಶ್ರವರು ಅವರ ಸಹಕಾರದೊಂದಿಗೆ ಉನ್ನತ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಾದ ಅರುಣ್ ಬಿ, MSc ಫೊರೆನ್ಸಿಕ್ ಮತ್ತು ಅನುಷ್ ಬಿ, ಬಿಕಾಂ ರವರಿಗೆ ಮಾದರಿ ತಾಯಿಯಾಗಿ ಸಂಸಾರ ಮತ್ತು ಸಮಾಜ ಸೇವೆಯನ್ನು ಸಮತೋಲನದಿಂದ ನಿಭಾಯಿಸುತ್ತಿರುವ ನಿಮ್ಮ ಸಾಧನೆ ಸ್ಫೂರ್ತಿದಾಯಕ. ನಿಮ್ಮ ಮುಂದಿನ ಜೀವನವು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ. ಸಮಾಜದ ಸೇವೆಯನ್ನು ಮಾಡುವ ಶಕ್ತಿ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರು ನಿಮಗೆ ಇನ್ನಷ್ಟು ನೀಡಲಿ ಎಂದು ಆಶಿಸುತ್ತಾ, ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ನಿಮ್ಮ ಪ್ರೀತಿಯ ವಾರ್ಡ್ನ ಜನತೆ ಹಾಗೂ ಹಿತೈಷಿಗಳ ಪರವಾಗಿ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ಅರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರು ಇವರಿಗೆ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಲೋ ಸಣ್ಣ ವಿನಂತಿ. ಮೊದಲ ಪಂದ್ಯಾಟಕ್ಕಾಗಿ ಸಂಘಶಕ್ತಿ ಪೆರ್ಲ ಹಾಗೂ ನವಜೀವನ ಪಡ್ಪು ಇತ್ತಂಡಗಳು ಕೂಡ ವೇದಿಕೆಯ ಹಿಂಭಾಗದಲ್ಲಿರುವ ದೇಹ ತೂಕದಾರರಿಗೆ ಬಂದು ನಿಮ್ಮ ದೇಹ ತೂಕವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸಂಘಶಕ್ತಿ ಪೆರ್ಲ ಹಾಗೂ ನವಜೀವನ ಪಡ್ಪು. ನಾವೊಂದು ಬಾಲ ಪ್ರತಿಭೆಯನ್ನು ಇಲ್ಲಿ ಗುರುತಿಸಲಿಕ್ಕಿದ್ದೇವೆ. ನಮ್ಮ ಗುರುಗಳಾದ ಕುಂಜಿರಾಮ್ ಮಾಸ್ಟರ್ ಅವರ ಮೊಮ್ಮಗಳು ದೇವಿಕಾ. ಈಕೆ ಕಬಡ್ಡಿ ಪಂದ್ಯಾಟದಲ್ಲಿ ಮಿಂಚುತ್ತಿರುವಂತಹ ಪ್ರತಿಭೆ. ಶಾಲಾ ಮಟ್ಟದಲ್ಲಿ, ಶಾಲಾ ಲೆವೆಲಲ್ಲಿ, ರಾಷ್ಟ್ರ ಮಟ್ಟದಲ್ಲಿ 2 ಬಾರಿ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾಳೆ. ಅದೇ ರೀತಿ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಟವಾಡಿರುವ ಈ ಪ್ರತಿಭೆ. ಈಕೆ JK ಅಕಾಡೆಮಿ, ಕುಂಬಳೆಯ JK ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ BA ವಿದ್ಯಾರ್ಥಿಯಾಗಿದ್ದಾರೆ. ಇವರು ನಮ್ಮ ಗುರುಗಳಾದ ಶ್ರೀ ಕುಂಜಿರಾಮ್ ಮಾಸ್ಟರ್ ಅವರ ಮೊಮ್ಮಗಳು. ಈಕೆ ವೇದಿಕೆಗೆ ಬಂದು ನಮ್ಮ ಈ ಒಂದು ಕಿರು ಕಾಣಿಕೆಯನ್ನು, ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ದೇವಿಕಾ, ದೇವಿಕಾ ಅವರು ರವೀಂದ್ರ ವಿದ್ಯಾ ದಂಪತಿ ಪುತ್ರಿ. ಈಕೆಯ ಭವಿಷ್ಯ ಉಜ್ವಲವಾಗಲಿ ಎಂದು ಶ್ರೀ ಬಜಿಕುಳ್ಳು ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಗುರುಗಳಾದ ಶ್ರೀ ಕುಂಜರಾಮ್ ಮಾಸ್ಟರ್ ಅವರ ಮೊಮ್ಮಗಳು ದೇವಿಕಾ. ಈಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ, ಶ್ರೀ ದೇವರು ಆಯುರಾರೋಗ್ಯ ಕರುಣಿಸಲಿ ಎಂದು ನಮ್ಮೆಲ್ಲರ ಹಾರೈಕೆ. ಈ ಸಭಾ ಕಾರ್ಯಕ್ರಮ ಮುಗಿದ ಕೂಡಲೇ ಪ್ರದರ್ಶನ ಪಂದ್ಯ ನಡೆಯಲಿದೆ. ಪ್ರದರ್ಶನ ಪಂದ್ಯಕ್ಕೆ ಇತ್ತಂಡಗಳು ತಯಾರಿರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟಾಣಿ ಮಕ್ಕಳಿಗೆ ಗೌರವಾರ್ಪಣೆ. ಹೆಸರು ಕರೆದ ಪುಟಾಣಿಗಳು ತಕ್ಷಣ ವೇದಿಕೆಯ ಬಳಿ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮದಲ್ಲೊಂದು ಸಣ್ಣ ಬದಲಾವಣೆ. ನಮ್ಮ ಮುಖ್ಯ ಅತಿಥಿಯಾಗಿದ್ದಂತಹ ಶ್ರೀಮತಿ ಅಶ್ವಿನಿ ML ಅವರು ತುರ್ತಾಗಿ ಇಲ್ಲಿಂದ ತೆರಳಬೇಕಾದ ಕಾರಣದಿಂದ ಕ್ಲಬ್ಬಿನ ಕಾರ್ಯದರ್ಶಿ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಪುಟಾಣಿ ಮಕ್ಕಳಿಗೆ ಗೌರವಾರ್ಪಣಾ ಕಾರ್ಯಕ್ರಮ. ಎಲ್ಲ ಮಕ್ಕಳು ವೇದಿಕೆಯ ಮುಂದೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸಾನ್ವಿ, ಪ್ರೀತಿಕಾ, ಸುಪ್ರೀತ್, ಹನಿಕಾ, ಅಕ್ಷಜ್, ಲವಿಷ್ಕಾ, ಹೃದ್ವಿ, ಸಾನ್ವಿ, ಭಾಗವಹಿಸಿದಂತಹ ಪುಟಾಣಿ ಮಕ್ಕಳು ವೇದಿಕೆಯ ಮುಂದೆ ಬಂದು ಆಸೀನರಾಗಬೇಕು ಅಂತ ಮುಂದೆ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಅಭಾವ ಇರುವ ಕಾರಣ ಎಲ್ಲರೂ ಆದಷ್ಟು ಬೇಗ ತಮ್ಮ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರೀತಿಕಾ, ಸುಪ್ರೀತ್, ಹನಿಕಾ. ಸರಿಸುಮಾರು 35 ಮಕ್ಕಳು ನಮ್ಮ ಈ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನವನ್ನ ಮಾಡಿದ್ದಾರೆ. ಅವರೆಲ್ಲರೂ ತಕ್ಷಣ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಾವು ಪ್ರತಿಯೊಬ್ಬರ ಹೆಸರನ್ನ ಈ ಸಂದರ್ಭದಲ್ಲಿ ಕರೆಯುವುದಿಲ್ಲ, ಎಲ್ಲರೂ ಬಂದು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಮಯದ ಅಭಾವ ಇರುವ ಕಾರಣ ಪುಟಾಣಿ ಮಕ್ಕಳು ಆದಷ್ಟು ಬೇಗ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪುಟಾಣಿ ಮಕ್ಕಳು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಭಾಗವಹಿಸಿದಂತಹ ಮಕ್ಕಳು ಸಾನ್ವಿ, ಪ್ರೀತಿಕಾ, ಸುಪ್ರೀತ್, ಹನಿಕಾ, ಅಕ್ಷಜ್, ಲವಿಷ್ಕಾ, ಹೃದ್ವಿ, ಮನಸ್ವಿ, ಅನ್ವಿತ್, ಮನೀಶ್, ಅಶ್ವಿನಿ, ಪಲ್ಲವಿ, ಅನನ್ಯ, ಶ್ರೀಯಾನ್, ಆರ್ವಿಶ್, ಪ್ರತೀಕ್ಷಾ, ತನ್ಯಶ್ರೀ, ಜಶ್ವಿತಾ, ನಿಹಾರಿಕಾ, ಧನ್ವಿ, ವೀಕ್ಷಿತಾ, ದಿಯಾ, ಆದ್ಯಲಕ್ಷ್ಮಿ, ರಿದ್ವಿ, ಭವ್ಯಶ್ರೀ, ಹರ್ಷಿತಾ, ಅಧೀಶ್, ತಿಲಕ್ರಾಜ್, ರಿಷಿತಾ, ಸಾತ್ವಿಕಾ, ತ್ರಿಷಿಕಾ, ಸಾನಿಧ್ಯ, ವೈಷ್ಣವಿ, ಧನುಷ್, ಕೃತೇಶ್, ಶಮಿತ್, ಅಹನ್, ಸನಾ, ರಿಷಾ, ಕೃಷ್ಣ, ಲಿಖಿತ್, ವರುಣ್, ಸವಿನ್, ರಿಷಾನ್. ಅದೇ ರೀತಿ ಕೈಕೊಟ್ಟು ಕಳಿ ತಂಡದ ಓರ್ವ ಸದಸ್ಯೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಬಜಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಕಬಡ್ಡಿ ತಂಡಕ್ಕಾಗಿ ಆಟವಾಡಿರುವಂತಹ ಶ್ರೀ ಮೋಹನ್ ದಾಸ್ ರೈ ಎರ್ಂಬು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಅತ್ಯಂತ ಗೌರವದಿಂದ ಪರಿಗಣಿಸ್ತಾ ಇದ್ದೇವೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಜಕೂಡ್ಲು ತಂಡ ಉಚ್ಛಾಯ ಸ್ಥಿತಿಯಲ್ಲಿ ಹೋಗುವಲ್ಲಿಗೆ ಸಹಕರಿಸಿದಂತಹ ಆಟವನ್ನು ಆಡಿ ತಮ್ಮ ಉತ್ತಮ ಆಟದ ಪ್ರದರ್ಶನದ ಮೂಲಕ ನಮ್ಮ ತಂಡಕ್ಕೆ ಬಲ ತುಂಬಿದಂತಹ ಓರ್ವ ಹಿರಿಯ ಆಟಗಾರ ಮೋಹನ್ ದಾಸ್ ರೈ ಎರುಂಬು ನಮ್ಮ ಜತೆಗಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ಬಿನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲ ಪುಟಾಣಿಗಳು ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳು ನಮ್ಮ ಕ್ಲಬ್ಬಿನ ವತಿಯಿಂದ ನೀಡುವಂತಹ ಈ ಒಂದು ಕಿರು ಕಾಣಿಕೆಯನ್ನು ಸ್ಮರಣಿಕೆಯನ್ನು ಪಡೆದುಕೊಂಡು ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೈಕೊಟ್ಟ ಕಳಿ ತಂಡದಲ್ಲಿ ಭಾಗವಹಿಸಿದಂತಹ ಓರ್ವ ಸದಸ್ಯೆ ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದ ಅಧ್ಯಕ್ಷರ ನುಡಿಗಳು ಶ್ರೀ ಚಂದ್ರ ಅಮೇಕಳ ಅವರಿಂದ. ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ದೇವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಕುಳಿತಿರುವ ವಿಶಿಷ್ಟ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ಶ್ರದ್ಧೆಯ ಬಂಧು ಮಿತ್ರರೇ, 37 ವರ್ಷದ ಪಯಣದ ಈ ಶುಭ ಸಮಯದಲ್ಲಿ ನಿಮ್ಮ ಮುಂದೆ ನಿಂತು ಎರಡು ಮಾತಾಡುವುದು ಅಂತ ಹೇಳಿದರೆ ನನ್ನ ಒಂದು ಭಾಗ್ಯ ಅಂತ ನಾನು ಎನ್ನಿಸುತ್ತೇನೆ. ದೊಡ್ಡ ಮಾತಾಡಲು ಅಲ್ಲ, ಆದರೂ ವೇದಿಕೆಯಲ್ಲಿ ಮಾತಾಡಲು ಸ್ವಲ್ಪ ಹಿಂದೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ದನಗಳಿಂದ ಸಹಕರಿಸಿದ ದಾನಿಗಳು ಸುಮಾರಿದ್ದಾರೆ. ನಮ್ಮ ಯುವಕರು ಮೆಚ್ಚಬೇಕಾದ್ದು ಯುವಕರು ಒಂದು 10-15 ದಿನಗಳ ಕಾಲ ಯುವಕರು ಮನೆಗೆ ತಲುಪುವಾಗ 1 ಗಂಟೆ 2 ಗಂಟೆ ಆಗ್ತದೆ. ನಾನು ಆದರೂ 10 ಗಂಟೆ ಹೋಗ್ತಿದ್ದೆ. ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತದ್ದು ಯುವಕರನ್ನು. ಆ ಯುವಕರು ಇದ್ದ ಕಾರಣ ಇಷ್ಟೊಂದು ಚಂದವಾಗಿ ಕಾರ್ಯಕ್ರಮವನ್ನು ನಮಗೆ ನಡೆಸಲಿಕ್ಕೆ ಸಾಧ್ಯವಾಗಿತ್ತು. ಅದೇ ರೀತಿ ಇಲ್ಲಿ ಸೇರಿದ ಎಲ್ಲರಿಗೂ ನನ್ನ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದೆ ನಡೆಯುವ ಕಬಡ್ಡಿ ಪಂದ್ಯಾಟಕ್ಕೂ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ವಿನಯಪೂರ್ವಕ ಕೇಳುತ್ತಾ
ಮಾತಿಗೆ ವಿರಮಿಸುತ್ತೇನೆ. ಹಲೋ, ವಂದನೆಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆ ಕುಮಾರಿ ವಿಸ್ಮಿತಾ ರೈ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಪ್ರಾರ್ಥನೆಯನ್ನು ಹಾಡಿದಂತಹ ನಮ್ಮ ಸಂಘಟನೆಯ ಸದಸ್ಯೆಯಾದ ಕುಮಾರಿ ಸ್ವರ್ಣಲಕ್ಷ್ಮಿ ಜಿ ಶೆಟ್ಟಿ ಅವರು ಸಹ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಸಂಘಟನೆಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಖಂಡಿಗೆ ಅವರಿಂದ. ಮುಂದೆ ಈ ಕ್ರೀಡಾಂಗಣದಲ್ಲಿ ಪ್ರದರ್ಶನ ಪಂದ್ಯ ಜರುಗಲಿಕ್ಕಿದೆ. ಪ್ರದರ್ಶನ ಪಂದ್ಯದಲ್ಲಿ ಭಾಗವಹಿಸುವ ಕ್ರೀಡಾಳುಗಳು ಅಂಗಣದಲ್ಲಿ ಇದ್ದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಗಣ್ಯರ ಸಮ್ಮುಖದಲ್ಲಿ ಈ ಪ್ರದರ್ಶನ ಪಂದ್ಯ ಈಗ ಉದ್ಘಾಟನೆಗೊಳ್ಳಲಿದೆ. ಎಲ್ಲ ಕ್ರೀಡಾಳುಗಳು ಕ್ರೀಡಾಂಗಣದಲ್ಲಿ ಇದ್ದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕ್ರೀಡಾಭಿಮಾನಿಗಳೇ, ಇವತ್ತು ನಾವು ಒಂದು ದೊಡ್ಡ ಫೆಸ್ಟಿವಲ್ ಅಂತ ಹೇಳ್ಬೋದು. ಅದರಲ್ಲಿ ನಾವು ಇವತ್ತು ಭಾಗಿಯಾಗ್ತಾ ಇದ್ದೇವೆ. ಅಂದರೆ ಇದೊಂದು 7 ವರ್ಷಗಳ ನಂತರ ಇಂತಹ ಒಂದು ಅದ್ಭುತವಾದ ಒಂದು ವೇದಿಕೆಯನ್ನು ಸಿದ್ಧ ಮಾಡಿ ಅದರಲ್ಲಿ ಒಂದು ಕಬಡ್ಡಿಯನ್ನು ಸಂಘಟಿಸುವಲ್ಲಿ ನಾವು ಇವತ್ತು ಯಶಸ್ವಿಯಾಗಿದ್ದೇವೆ. ಈ ಯಶಸ್ವಿಗೆ ದುಡಿದವರು ನಮ್ಮ ಜೊತೆ ಇರುವಂತಹ ನಮ್ಮೊಂದಿಗೆ ಇದ್ದು ಮಾಡಿರುವಂತಹ ದುಡಿದಿರುವ ಸದಸ್ಯರು, ಅವರ ಒಂದು ಒಗ್ಗಟ್ಟಿನಿಂದ ಇವತ್ತು ನಾವು ಇಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಮೊದಲಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಇವತ್ತು ನಮ್ಮ ಕ್ಲಬ್ಬಿನ ನಮ್ಮ ಮುಖ್ಯ ಅತಿಥಿಯಾಗಿ ಬಂದವರು ಶ್ರೀಮತಿ ಅಶ್ವಿನಿ ಎಲ್ ಅವರು, ಅಧ್ಯಕ್ಷೆ ಭಾರತೀಯ ಜನತಾ ಪಕ್ಷ ಕಾಸರಗೋಡು ಜಿಲ್ಲೆ. ಇವರಿಗೂ ಕೂಡ ನಮ್ಮ ಹಾಗೂ ಕ್ಲಬ್ಬಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತು ನಮ್ಮೊಂದಿಗೆ ಸದಾಕಾಲ ನಮ್ಮ ಜೊತೆಗೂಡಿ ನಮ್ಮೊಂದಿಗೆ ನಮ್ಮ ಕ್ಲಬ್ಬಿನ ಎಲ್ಲ ಕ್ರೀಡಾ ಉತ್ಸವಗಳಲ್ಲಿ ಜೊತೆಯಾಗಿ ನಮ್ಮೊಂದಿಗೆ ಇರುವಂಥವರೊಬ್ಬರು ನಮ್ಮವರೇ ಆದ ಸೋಮಶೇಖರ JS ಅವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಕಿರುಕಾಣಿಕೆಯನ್ನ ನಮ್ಮ ಕ್ಲಬ್ಬಿನ ಸದಸ್ಯರಾದ ಶ್ರೀ ಅಡ್ವೊಕೇಟ್ ಸಂತೋಷ್ ಅವರು ನೀಡಿ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿದ ಇನ್ನೊಬ್ಬ ಅತಿಥಿ ಶ್ರೀಮತಿ ಕುಸುಮಾವತಿ ಅಧ್ಯಕ್ಷೆ ಎನ್ಮಗಜೆ ಗ್ರಾಮ ಪಂಚಾಯತ್. ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅವರಿಗೆ ದೀಕ್ಷಿತ್ ಪೂಜಾರಿ ಬಜಕೂಡ್ಲ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೂ ಇನ್ನೊಬ್ಬರು ನಮ್ಮ ಅತಿಥಿಯಾಗಿ ಇವತ್ತು ನಮ್ಮ ಜೊತೆಗೂಡಿದವರು ಶ್ರೀಮತಿ ವಿದ್ಯಾಕುಮಾರಿ, ಸದಸ್ಯೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್. ಇವರಿಗೂ ಕೂಡ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅವರಿಗೆ ನಿತ್ಯ ಬಜಕೂಡ್ಲು ಅವರು ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
ಅದೇ ರೀತಿ ನಮ್ಮ ಈ ವಾರ್ಡಿನ ಸದಸ್ಯರಾದಂತಹ ಕೃಷ್ಣಪ್ಪ ಬಜಕೋಡ್ಲು ಅವರನ್ನು ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅವರಿಗೆ ಪ್ರವೀಣ್ ರೈ ಬಜಕೂಡ್ಲು ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮ ಈ ಇವತ್ತಿನ ಕಬಡ್ಡಿ ಪಂದ್ಯಾಟವನ್ನು ಇಲ್ಲಿ ಇವತ್ತು ನಾವು ಮಾಡಬೇಕಾದ್ರೆ ಅದರ ಮುಖ್ಯ ಕಾರಣಕರ್ತರಂತ ಹೇಳ್ಬೋದು ನಮ್ಮವರೇ ಆದ ಶಿವಾನಂದ ಬಿಆರ್ ಅವರು. ಇದನ್ನು ಈ ವರ್ಷ ಮಾಡಲೇಬೇಕು, ಅದಕ್ಕೆ ಬೇಕಾದ ಎಲ್ಲ ತಯಾರಿಗೂ ನಾವು ನಿಮ್ಮ ಜೊತೆಗಿದ್ದೇವೆ, ನಾವು ನಿಮ್ಮ ಜೊತೆ ಯಾವತ್ತೂ ಇದ್ದೇವೆ, ನೀವು ಈ ಸಲ ಒಂದು ಕಬಡ್ಡಿ ಮಾಡಲೇಬೇಕಂತೇಳಿ ನಮ್ಮನ್ನು ಅಷ್ಟೊಂದು ಹುರಿದುಂಬಿಸಿ ಇವತ್ತು ಇಂಥ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಲಿಕ್ಕೆ ಕಾರಣಕರ್ತರಾದವರು ಶಿವಾನಂದ ಬಿಆರ್, ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, CBI ಬೆಂಗಳೂರು. ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪರಾಜ್ ಬಜಕೂಡ್ಲು ಅವರು ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆಗೆ ಮೊದಲಿಂದಲೂ ಈ ಕ್ಲಬ್ ಸ್ಟಾರ್ಟ್ ಆಗಿದಿಂದಲೂ ನಮ್ಮ ಜೊತೆಗೂಡಿ ನಮ್ಮೊಂದಿಗೆ ಇರುವವರು ನಮ್ಮವರೇ ಆದ ಅರ್ಚಕರು, ನಮ್ಮ ಚಿರಪರಿಚಿತರು, ಅವರ ಶ್ರೀ ವಿಷ್ಣುನಾವಡ ಅವರಿಗೂ ಕೂಡ ಕ್ಲಬ್ಬಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ಕಿರುಕಾಣಿಕೆಯನ್ನ ಗಿರೀಶ್ ರೈ ಅವರು ಕೊಟ್ಟು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಿರಿಯ ಕ್ರೀಡಾಪಟು ಇವಾಗ ಉದ್ಯಮಿಯಾಗಿರುವಂತಹ ಶ್ರೀ ಪ್ರಕಾಶ್ ಶೆಟ್ಟಿ ಕುದ್ವಾ ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪರಾಜ್ ರೈ ಅವರು ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಸಭೆಯ ಘನ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ ಶ್ರೀ ಚಂದ್ರ ಅಮೆಕ್ಕಾಲ, ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಬಜಕೋಡ್ಲು ಇವರಿಗೂ ಕೂಡ ಹಾಗೂ ನಮ್ಮ ಕ್ಲಬ್ಬಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅದೇ ರೀತಿ ನಮ್ಮ ಇವತ್ತಿನ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂಥ ಗಣೇಶ್ ರೈ ಮುಂಡಾಸು ಅವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಇವತ್ತಿನ ಗೌರವವನ್ನು ಸ್ವೀಕರಿಸಿದಂತಹ ಉಷಾ ಅವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಉಪಸ್ಥಿತಿಯಲ್ಲಿದ್ದಂತಹ ಪದ್ಮನಾಭ ಸುವರ್ಣ ಬಜಕೋಡ್ಲು ಗೌರವಾಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಬಜಕೋಡ್ಲು ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಧನ್ಯವಾದ. ಕಾರ್ಯಕ್ರಮದಲ್ಲಿ ಅದೇ ರೀತಿ ಬಿಟ್ಟೋಯ್ತು, ನಮ್ಮ ಚಿರಪರಿಚಿತರಾದಂತಹ ಶ್ರೀ ಉದಯ್ ಚೆಟ್ಟಿಯಾರ್ ಬಜಕೋಡ್ಲು ಉದ್ಯಮಿಗಳು ಅವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅವರಿಗೆ ಕಿರುಕಾಣಿಕೆಯನ್ನ ಪ್ರವೀಣ್ ರೈ ಬಜಕೋಡ್ಲು ಕೊಟ್ಟು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಮೊದಲಿಂದಲೂ ನಮ್ಮ ಜೊತೆಗೂಡಿ ಕಬಡ್ಡಿ ಪಂದ್ಯಾಟ ನಡೆಯುವಾಗ ಪ್ರತಿ ಸಲವೂ ಅಂಪೈರ್ ಆಗಿ ಬಂದು ನಮ್ಮೊಟ್ಟಿಗೆ ಮುಂದಿನಿಂದ ಹಲವು ವರ್ಷಗಳಿಂದಲೂ ನಮ್ಮ ಜೊತೆಗೂಡಿ ಇದ್ದವರು
ಇವತ್ತು ಕೂಡ ಅವರಿಗೆ ಅನಾರೋಗ್ಯ ಆದರೂ ಕೂಡ ಅದನ್ನು ಲೆಕ್ಕಿಸದೆ ನಮ್ಮ ಮೇಲಿರುವ ಪ್ರೀತಿಯಿಂದ ಬಂದು ಇವತ್ತು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಶ್ರೀ ಕುಂಜಿರಾಮ್ ಮಾಸ್ಟರ್ ಅವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅವರಿಗೆ ಸಮರ್ಪಿಸುತ್ತೇನೆ. ದೀಪಕ್ ರೈ ಬಜಕೂಡ್ಲ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯಲು ನಮ್ಮ ಜೊತೆಗೂಡಿ ಲೈಟ್ ಆ್ಯಂಡ್ ಸೌಂಡ್ಸಲ್ಲಿ ತೊಡಗಿರುವಂಥ ನಮ್ಮ ಕ್ಲಬ್ಬಿನ ಸದಸ್ಯರೇ ಆದಂಥ SMS ಸೌಂಡ್ಸ್ನ ಮಾಲೀಕರಾದ ಶ್ರೀ ಕೃಷ್ಣಪ್ಪ ಬಜಕೂಡ್ಲು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಈ ಸಭೆಯಲ್ಲಿ ಅದೇ ರೀತಿ ಕಬಡ್ಡಿಯನ್ನು ವೀಕ್ಷಿಸಲು ಬಂದಿರುವಂಥ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಹಾಗೂ ನೆರೆದಿರುವ ಸಮಸ್ತ ಜನರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಧನ್ಯವಾದ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು. ಅಧ್ಯಕ್ಷರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಇದೀಗ ಪ್ರದರ್ಶನ ಪಂದ್ಯದ ಉದ್ಘಾಟನಾ ಕಾರ್ಯಕ್ರಮ ಈ ಕ್ರೀಡಾಂಗಣದಲ್ಲಿ ಜರಗಲಿಕ್ಕಿದೆ. ಎಲ್ಲ ಅತಿಥಿಗಳು ಈ ಕ್ರೀಡಾಂಗಣಕ್ಕೆ ಬರಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ. ನಮ್ಮ ಇವತ್ತು ಸನ್ಮಾನಿತರಾದಂತಹ ಶ್ರೀ ಗಣೇಶ್ ರೈ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನಲ್ಲಿ ಹಲವಾರು ವರ್ಷ ವಾಲಿಬಾಲ್ ತಂಡದಲ್ಲಿ ಆಡಿದಂತಹ ಆಟಗಾರ ಈ ಕಬಡ್ಡಿ ಪಂದ್ಯಾಟವನ್ನು ತಮ್ಮ ದಿವ್ಯ ಹಸ್ತದ ಮೂಲಕ ನಾರಿಕೇಲವನ್ನು ಚಿಮ್ಮುವ ಮೂಲಕ ಈ ಕ್ರೀಡಾಂಗಣವನ್ನು ಉದ್ಘಾಟಿಸಬೇಕು ಅಂತ ಗಣೇಶ್ ರೈ ಅವರಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ. ಪ್ರದರ್ಶನ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳು ತಕ್ಷಣ ಕ್ರೀಡಾಂಗಣದಲ್ಲಿ ಹಾಜರಿರಬೇಕು. ತಮಗಾಗಿ ಅತಿಥಿಗಳು ಕ್ರೀಡಾಂಗಣದಲ್ಲಿ ಕಾಯ್ತಾ ಇದ್ದಾರೆ. ಪ್ರದರ್ಶನ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳು ತಕ್ಷಣ ಕ್ರೀಡಾಂಗಣಕ್ಕೆ ಇಳಿದು ನಮ್ಮೊಂದಿಗೆ ಸಹಕರಿಸಬೇಕು. ಸಮಯದ ಅಭಾವ ಇರುವ ಕಾರಣ ಕ್ರೀಡಾಳುಗಳು ತಕ್ಷಣ ಕ್ರೀಡಾಂಗಣದಲ್ಲಿ ಇದ್ದು ಸಹಕರಿಸಬೇಕು. ಹಲೋ. ಇದೀಗ ಪ್ರದರ್ಶನ ಪಂದ್ಯಕ್ಕಾಗಿ ಎರಡೂ ತಂಡಗಳು ಮೈದಾನಕ್ಕೆ ಆಗಮಿಸಿವೆ. ಇವರನ್ನ ಅತಿಥಿಗಳು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಮಹಾಲಿಂಗೇಶ್ವರ ಬಜಿಕೊಡ್ಲು ಹೇ ಹಾಗೂ ಮಹಾಲಿಂಗೇಶ್ವರ ಬಜಿಕೊಡ್ಲು ಬಿ ತಂಡ, ಎರಡು ತಂಡಗಳು ಇದೀಗ ಮೈದಾನದ ಎರಡು ಕಡೆಗಳಲ್ಲೂ ಲೈನ್ ಅಪ್ ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಲೈನಪ್ ಮಹಾಲಿಂಗೇಶ್ವರ ಎ ಹಾಗೂ ಬಿ ಎರಡು ತಂಡಗಳು ಇದೀಗ ಉದ್ಘಾಟನಾ ಪಂದ್ಯಕ್ಕಾಗಿ ತಯಾರಾಗಿದ್ದಾರೆ. ಇವರನ್ನ ಅತಿಥಿಗಳು ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದೀಗ ಈ ಉದ್ಘಾಟನಾ ಪಂದ್ಯದ ಉದ್ಘಾಟನೆಯನ್ನ ಖ್ಯಾತ ವಾಲಿಬಾಲ್ ಆಟಗಾರ ಗಣೇಶ್ ರೈ ಅವರು ತೆಂಗಿನ ಕಾಡೆಯು ಒಡೆಯುವ ಮೂಲಕ ಔಪಚಾರಿಕವಾಗಿ ಉದ್ಘಾಟಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮೊದಲ ಪಂದ್ಯಾಟಕ್ಕಾಗಿ ಸಿದ್ಧರಾಗಿರುವಂತಹ ಆಟಗಾರರನ್ನ ಅಭಿನಂದಿಸಬೇಕಾಗಿ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಹಲ್ಚಿಕ್ ಹಲ್ ഇയാളെവിടെ പോയി? എന്തു പറ്റി? മസിൽ പ്രോബ്ലം വീണ്ടും. ಹಲೋ ಹಲ್ಚಿಕ್ ಹಲೋ 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 ಕಳೆದ 36 ವರ್ಷಗಳಿಂದ ಬಜಕುಡ್ಲು ಅನ್ನುವಂತಹ ಗ್ರಾಮೀಣ ಪ್ರದೇಶದಲ್ಲಿ ತನ್ನದೇ ಶೈಲಿಯಲ್ಲಿ ವಿಶೇಷ ಸಾಧನೆಯನ್ನ ಮಾಡಿಕೊಂಡು ಬಂದಿರುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆ ಶ್ರೀ ಮಹಾಲಿಂಗೇಶ್ವರ ಬಜಕುಡ್ಲು. ಅದು ಸಾಂಸ್ಕೃತಿಕ ರಂಗದ ಆಗಿರಲಿ ಅಥವಾ ಶೈಕ್ಷಣಿಕ, ಧಾರ್ಮಿಕ, ಜೀವಕಾರುಣ್ಯ ಪ್ರವರ್ತನೆಗಳಲ್ಲಿ ಬಜಕುಡ್ಲುವಿನ ಹೆಸರನ್ನ ದೇಶದಾದ್ಯಂತ ಪಸರಿಸುವಂತ ಕಾರ್ಯವನ್ನ ಮಾಡಿರುವಂತ ನಮ್ಮ ಹೆಮ್ಮೆಯ ಸಂಸ್ಥೆ ಅದು ಮಹಾಲಿಂಗೇಶ್ವರ ಬಜಕುಡ್ಲು. ಇವತ್ತು 37ನೇ ವರ್ಷದ ಸಂಭ್ರಮದ ದಿನದಲ್ಲಿ ನಾವಿದ್ದೇವೆ. ಈ ಸಂಭ್ರಮ ಆಚರಣೆಯ ಅಂಗವಾಗಿ ಈಗಾಗಲೇ ತಾವುಗಳು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯ ಕಾರ್ಯಕ್ರಮವನ್ನ ನೋಡಿದ್ದೀರಾ. ಜೊತೆಯಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆ, ಜೊತೆಯಲ್ಲಿ ನೋಡುವಂತ ವೀಕ್ಷಕರಿಗೆ ಸುಸಜ್ಜಿತವಾದಂತ ಅಂಕಣದ ವ್ಯವಸ್ಥೆ, ಆಡುವಂತ ಆಟಗಾರರಿಗೆ ಅಮೋಘವಾದಂತ ಮ್ಯಾಟ್ ಅಂಕಣ, ಈ ರೀತಿಯಲ್ಲಿ ಸುಸಜ್ಜಿತ ರೀತಿಯಲ್ಲಿ ಕ್ರಮಬದ್ಧವಾಗಿ ಈ ವರ್ಷ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಬಹುಶಃ ಇದು ಕಬಡ್ಡಿ ಕ್ರೀಡಾಕೂಟವಲ್ಲ, ಇದು ಬಜಕುಡ್ಲುವಿನ ಕಬಡ್ಡಿಯ ಉತ್ಸವ. ಈ ಕಬಡ್ಡಿಯ ಉತ್ಸವಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಈಗ ತಾನೇ ಅಂಕಣದಲ್ಲಿ ಮೊದಲ ಉದ್ಘಾಟನಾ ಸ್ಪರ್ಧೆ ನಡೆಯಲಿಕ್ಕಿದೆ. ಮಹಾಲಿಂಗೇಶ್ವರ ಬಜಕುಡ್ಲುವಿನ ಹಿರಿಯ ಮತ್ತು ಕಿರಿಯ ಆಟಗಾರರ ಸಂಗಮ. ಇದು ಎ ಮತ್ತು ಬಿ ತಂಡಗಳ ನಡುವೆ ಮೊದಲ ಪಂದ್ಯ. ಈ ಪಂದ್ಯದ ಬಳಿಕ ನಾವು ಬಜಕುಡ್ಲು ಏನು ಈ ವರ್ಷ ಆಯೋಜನೆ ಮಾಡಿದೆ 58 kg ವಿಭಾಗದ ಕಬಡ್ಡಿ ಸ್ಪರ್ಧೆ. ಅಧಿಕೃತ ಸ್ಪರ್ಧೆಗಳು ನಮ್ಮ ಪ್ರದರ್ಶನದ ಬಳಿಕ ಆರಂಭಗೊಳ್ಳಲಿದೆ. ಈ ನಡುವೆ ಅಧಿಕೃತ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎಲ್ಲ ತಂಡಗಳ ಗಮನಕ್ಕೆ ಈ ಮಾಹಿತಿಯನ್ನು ರವಾನಿಸ್ತಾ ಇದ್ದೇವೆ. ನಮ್ಮ ವೇದಿಕೆ ಹಿಂಭಾಗದಲ್ಲಿ ನೋಂದಾವಣಿ ಕಚೇರಿ ಇದೆ, ಜೊತೆಯಲ್ಲಿ ದೇಹ ತೂಕವನ್ನ ಮಾಡುವಂತ ಸ್ಕೇಲ್ ಪಾಯಿಂಟ್ ಇದೆ. ಎಲ್ಲ ತಂಡಗಳು ಆಯಾ ತಂಡಗಳ ಹೆಸರನ್ನ ನೋಂದಾಯಿಸಿ ಪ್ರವೇಶ ಶುಲ್ಕವನ್ನ ನೀಡಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲ ತಂಡಗಳು ನಮ್ಮ ಜೊತೆಗೆ ಸಮಯಬದ್ಧಿತವಾಗಿ ಸಹಕಾರವನ್ನ ನೀಡುವಂತೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಈ ಕ್ರೀಡಾಕೂಟವನ್ನ ವೀಕ್ಷಣೆ ಮಾಡಲು ಬಂದಿರುವಂತಹ ಅನೇಕ ಸಂಖ್ಯೆಯಲ್ಲಿ ಕಬಡ್ಡಿ ಆಸ್ವಾದಕರಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಅನೇಕ ಜಿಲ್ಲೆಯ, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಅನೇಕ ಕ್ರೀಡಾಪಟುಗಳಿದ್ದಾರೆ. ಎಲ್ಲ ಕ್ರೀಡಾಪಟುಗಳನ್ನ, ಕಬಡ್ಡಿ ಆಸ್ವಾದಕರನ್ನ ಬಜಕುಡ್ಲುವಿನ ಈ ಕಬಡ್ಡಿ ಉತ್ಸವಕ್ಕೆ ಅತ್ಯಂತ ಪ್ರೀತಿಯಿಂದ ನಾವು ಬರಮಾಡಿಕೊಡ್ತಾ ಇದ್ದೇವೆ. കഴിഞ്ഞ 36 വർഷങ്ങളായി ബജക്കുഡ്ലു എന്ന ഗ്രാമീണ പ്രദേശത്തിൽ തനത് ശൈലിയിൽ ജീവകാരുണ്യ പ്രവർത്തനം, അല്ലാതെ കലാ കായിക മേഖലയിൽ മികവ് പുലർത്തിയ അഭിമാന കൂട്ടായ്മ
ശ്രീ മഹാലിംഗേശ്വര ബജക്കുള്ളു ഇന്ന് 37ാമത്തെ വർഷം ആചരിക്കുകയാണ്. അതിനോട് അനുബന്ധിച്ച് ജില്ലയിലെ മികച്ച ടീമുകളെ ഉൾപ്പെടുത്തിക്കൊണ്ട് 58 കിലോ വിഭാഗം കബഡി ടൂർണമെന്റാണ് സംഘടിപ്പിച്ചിട്ടുള്ളത്. മുന്നോടിയായി പ്രദർശന മത്സരമാണ്. പ്രദർശന മത്സരത്തിൽ ബജക്കുള്ളു എ ബജക്കുള്ളു ബി തമ്മിലാണ് മത്സരം. അതിനുശേഷം ടൂർണമെന്റിലെ ഔപചാരിക മത്സരങ്ങൾ ആരംഭിക്കും. ഇതിനിടയിൽ രജിസ്ട്രേഷൻ ചെയ്യാൻ ബാക്കിയുള്ള ടീമുകൾ ദയവ് ചെയ്ത് രജിസ്ട്രേഷൻ നടപടികൾ പൂർത്തീകരിക്കണമെന്ന് അറിയിക്കുകയാണ്. പ്രസ്തുത കോർട്ടിൽ ടൂർണമെന്റിലെ ആദ്യ അനൗപചാരിക മത്സരമായ ಪ್ರದರ್ಶನ ಮತ್ಸರമാണ് ಬಜಕುಡ್ಲು ಎ ವರ್ಸಸ್ ಬಜಕುಡ್ಲು ಬಿ. ಪ್ರಸ್ತುತ ಇವತ್ತಿನ ಕ್ರೀಡಾಕೂಟದ ತೀರ್ಪುಗಾರಿಕೆ ವಿಭಾಗದಲ್ಲಿ ನಮ್ಮ ಜೊತೆಗೆ ಪ್ರದೋಷ್ ಉದುಮ, ಗಣೇಶ್ ಸಬರುಗಾಜೆ ಜೊತೆಯಲ್ಲಿ ಅಕ್ಷಿತ್ ಮುಗು ಅವರು ಸಹಕಾರವನ್ನು ಕೊಡ್ಲಿಕ್ಕಿದ್ದಾರೆ. ವಿಶೇಷವಾಗಿ ನಮ್ಮ ಸಂಘಾಟಕರಲ್ಲಿ ಒಂದು ವಿನಂತಿ, ಯಾವುದೇ ಕಾರಣಕ್ಕೂ ಯಾವುದೇ ವಿಭಾಗದಲ್ಲಿ ಕೊರತೆಗಳು ಕಂಡು ಬರಬಾರದು. ಅದು ಸ್ಕೋರಿಂಗ್ ಆಗಿರಲಿ, ಆಟಗಾರರಿಗೆ ಕುಡಿಯುವಂತ ನೀರಿನ ವ್ಯವಸ್ಥೆ ಆಗಿರಲಿ, ಲೈನ್ ಎಂಪೈರ್ ವಿಭಾಗದಲ್ಲಾಗಿರಲಿ, ಎಲ್ಲದರಲ್ಲೂ ಕೂಡ ನಮ್ಮ ಸಂಘಾಟಕರು ಕಾಣಿಸಿಕೊಳ್ಬೇಕು. ನಮ್ಮ ಬಲ್ದಂಗಿ ವಾರ್ಡ್ನಾಗ್ಲಿ ವೇವಿಕಲ ಕಮ್ಮಿ ಮಲ್ಪರೆ ಬಲ್ಲಿ ದಯಗಿನ ಕೇಂದ್ರ ನಮ್ಮ ಮಾಲಿಂಗೇಶ್ವರ ಬಜಕೊಡ್ಲ ಪನ್ಪುನಂಚಿನ ಸಂಸ್ಥೆಯಡೆ ಮಸ್ತ್ ಜವಾನರು ಉಳ್ಳೇರು. ಸಾಧಾರಣ 150 ಮೆಂಬರ್ಸ್ ಅನ್ನಕ್ಲು ಉಳ್ಳೇರು. ಖಂಡಿತವಾದ್ಲ ಎಲ್ಲ ಕಾಂಡೆ ಮ್ಯಾಚ್ ಮುಗಿಪು ನಾಡೆ ಮುಟ್ಟ ನಮ್ಮ ಸಹಕಾರ ಇಂಚನೆ ಪಡ ಪನ್ಪುನಂಚಿನ ವಿಚಾರ ತೊಟ್ಟುಗು ಲೈನ್ ಎಂಪೈರ್ ಬಲೆ ಲೈನ್ ಎಂಪೈರ್ ರೆಡ್ಡಿ ಚಾನಲ್ ಲೈನ್ ಎಂಪೈರ್ ಈ ಒಂದು ಕಬಡ್ಡಿ ಕ್ರೀಡಾಕೂಟವನ್ನ ಸಹಸ್ರ ಸಂಖ್ಯೆಯಲ್ಲಿ ಕಬಡ್ಡಿ ಆಸ್ವಾದಕರು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ದೇಶದ ಮೂಲೆ ಮೂಲೆಯಿಂದಲೂ ಈ ಕಬಡ್ಡಿಯನ್ನ ನೇರ ಪ್ರಸಾರದ ಮೂಲಕ ಅನೇಕ ಸಂಖ್ಯೆಯಲ್ಲಿ ಕಬಡ್ಡಿ ಆಸ್ವಾದಕರು ಇದನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆ ವೀಕ್ಷಕರಿಗೂ ಕೂಡ ನಮ್ಮ ಬಜಕುಡ್ಲುವಿನ ಕಬಡ್ಡಿ ಉತ್ಸವಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದಾವೆ. ಇವತ್ತಿನ ಕಬಡ್ಡಿ ಕ್ರೀಡಾಕೂಟದ ಸಂಪೂರ್ಣ ನೇರ ಪ್ರಸಾರವನ್ನ ಕರಾವಳಿಯ ಗಡಿನಾಡ ಹೆಮ್ಮೆಯ ವಾಹಿನಿ ನಮ್ಮ ಮೀಡಿಯಾ 24x7 ನಲ್ಲಿ ನೇರ ಪ್ರಸಾರವನ್ನ ಮಾಡ್ತಾ ಇದ್ದಾರೆ. ಸಂಘಾಟಕರ ಮಾಹಿತಿಯ ಪ್ರಕಾರ ಸರಿಸುಮಾರು 32 ತಂಡಗಳು ನೋಂದಾವಣಿಯನ್ನ ಮಾಡಿದೆ. ಒಟ್ಟು ಕ್ರೀಡಾಕೂಟದಲ್ಲಿ 32 ತಂಡಗಳು 31 ಸ್ಪರ್ಧೆ ನಡೀಬೇಕಿದೆ. ಇನ್ನು ಕೂಡ ಅಧಿಕೃತ ಸ್ಪರ್ಧೆಗಳು ಆರಂಭಗೊಂಡಿಲ್ಲ. ಪ್ರಸ್ತುತ ಅಂಕಣದಲ್ಲಿ ಪ್ರದರ್ಶನ ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಪಂದ್ಯಾಟದ ತೀರ್ಪುಗಾರಿಕೆ ವಿಭಾಗದಲ್ಲಿ ಪ್ರದೋಷ್ ಉದುಮ ಅವರಿದ್ದಾರೆ, ಗಣೇಶ್ ಶಬ್ರುಗಾಜೆ ಅವರಿದ್ದಾರೆ. ಪ್ರದರ್ಶನ ಪಂದ್ಯಾಟ ಆರಂಭವಾಗುತ್ತಾ ಇದೆ. ನೋಂದಾವಣೆ ಮಾಡಿದಂತ ಎಲ್ಲ ತಂಡಗಳು ಕೂಡ ತಮ್ಮ ಸಂಪೂರ್ಣ ನೋಂದಾವಣೆಯನ್ನ ಪೂರ್ತಿಗೊಳಿಸಿ ಜೇಸಿ ಒಂಜೇಲೆಕಾದ ಪ್ಲೇಯರ್ಸ್ ಅಂಚಿಂಚಿ ಆಪುನಂಚಿನ ಚಾನ್ಸಸ್ ಉಂಡು. ಮಾಲಿಂಗೇಶ್ವರ ಬಜಕುಡ್ಲು ಎ ಬಿ. ಸೀನಿಯರ್ ಜೂನಿಯರ್ ಆಟಗಾರರು
ಎ ಮತ್ತು ಬಿ ಬಣದಲ್ಲಿ ಎರಡನೇ ಬಾರಿಗೆ ಟ್ಯಾಕಲ್ ಮೂಲಕ ನೆಟ್ ಎ ಬಿ ಬಲತ ಮೇಟು ಪುನವು ಎ ಖಾತೆ ಮಾಲಿಂಗೇಶ್ವರ ಬಿ ತಂಡದಲ್ಲಿ ಆಗಿದೆ 2 ಅಂಕಗಳು. ಇದು ಬಜಕುಡ್ಲುವಿನ ಜಸ್ವೀರ್ ಸಿಂಗ್, ಅತ್ಯಂತ ಸೀನಿಯರ್ ಆಟಗಾರ. ಎರಡು ಶೂನ್ಯ ಸಂಪಾದನೆಯೊಂದಿಗೆ ಪ್ರದರ್ಶನ ಪಂದ್ಯಾಟ ಮುಂದುವರಿತಾನೆ. ಈ ನಡುವೆ ಅಧಿಕೃತ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಎಲ್ಲಾ ತಂಡಗಳು ನೋಂದಾವಣೆಯನ್ನ ಪೂರ್ತಿಗೊಳಿಸುವಂತೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ಖಾತೆ ಆರಂಭವಾಗಿದೆ. 1-2 1-2 ಇನ್ ಫೇವರ್ ಆಫ್ ಬಜಕುಡ್ಲು ಬಿ. ನೋಂದಾವಣೆಯನ್ನ ಮಾಡಿದಂತ ಎಲ್ಲ ತಂಡಗಳ ಗಮನಕ್ಕೆ ತಾವುಗಳು ಸ್ಪರ್ಧೆಯ ತಳುಕು ಪಟ್ಟಿಗೆ ಅಂದ್ರೆ ಫಿಕ್ಸರಿಗೆ ಕಾಯಬೇಡಿ, ತಮ್ಮ ದೇಹ ತೂಕವನ್ನ ಮಾಡಿಕೊಡಬಹುದು. ನಮ್ಮ ಪ್ರಧಾನ ವೇದಿಕೆಯ ಹಿಂಭಾಗದಲ್ಲಿ ದೇಹ ತೂಕವನ್ನ ಮಾಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ನಮ್ಮ ಸಂಘಾಟಕರಿದ್ದಾರೆ. ನೇರವಾಗಿ ತಂಡಗಳು ನೋಂದಾವಣೆಯನ್ನ ಮುಗಿಸಿದಲ್ಲಿ ತಮ್ಮ ದೇಹ ತೂಕವನ್ನ ಪೂರ್ಣಗೊಳಿಸಿ ಆ ಬಳಿಕ ತಳುಕು ಪಟ್ಟಿಯ ರಚನೆ ಆಗ್ಲಿಕ್ಕಿದೆ. ಯಾವುದೇ ಸಂದರ್ಭದಲ್ಲೂ ತಂಡಗಳಿಗೆ ಸ್ಪರ್ಧೆ ಇರಬಹುದು. ಆ ಸ್ಪರ್ಧೆಗೆ ತಕ್ಕಂತೆ ತಂಡಗಳು ಸಿದ್ಧತೆಯನ್ನ ಪೂರ್ಣಗೊಳಿಸಿರಬೇಕು. ಇದು ಮ್ಯಾಟ್ ಅಂಕಣದ ಕಬಡ್ಡಿ ಸ್ಪರ್ಧೆ, ಪ್ರೋಮಾದರಿಯ ಕಬಡ್ಡಿ ಸ್ಪರ್ಧೆ. ಅಧಿಕೃತ ಸ್ಪರ್ಧೆ ಆರಂಭಗೊಂಡ ಬಳಿಕ ಪ್ರೊ ಕಬಡ್ಡಿಯಲ್ಲಿ ನಾವು ನೋಡುವಂತೆ ಎಲ್ಲ ನಿಯಮಗಳು ಈ ಕ್ರೀಡಾಕೂಟಕ್ಕೆ ಅನ್ವಯಗೊಳ್ಳಲಿದೆ. ಥರ್ಡ್ ರೈಡ್ ಆಗಿರಲಿ, ರಿವ್ಯೂ ಸಿಸ್ಟಮ್ ಆಗಿರಲಿ, ಎಲ್ಲವೂ ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಅನ್ವಯ. ಭಾಗವಹಿಸುವಂತ ಎಲ್ಲ ತಂಡಗಳು ತಮ್ಮ ನೋಂದಾವಣೆ ಪ್ರಕ್ರಿಯೆಯನ್ನ ಅತ್ಯಂತ ತ್ವರಿತಗತಿಯಲ್ಲಿ ಪೂರ್ತಿಗೊಳಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದಾವೆ. ಪ್ರದರ್ಶನ ಪಂದ್ಯಾಟ ಮುಂದುವರಿದಂತೆ 4-2 2 ಅಂಕದ ಮುನ್ನಡೆಯಲ್ಲಿದೆ ಬಜಕುಡ್ಲು ಬಿ ತಂಡ. ದಾಡಿಯಲ್ಲಿ ಅಶ್ವಥ್ ತಂಡದ ಅತ್ಯಂತ ಭರವಸೆಯ ದಾಡಿಗಾರ. ಈಗ ತಾನೇ ಅವರ ತಂಡ 3 ಅಂಕಗಳ ಹಿನ್ನಡೆಯಲ್ಲಿದೆ. ಅಂಕಗಳ ಗಳಿಕೆ ಆಗಬೇಕಿದೆ. ಅಶ್ವಥ್ ದಾಳಿಯಲ್ಲಿ ಸಫಲತೆಯನ್ನ ಕಂಡುಕೊಂಡಿದ್ದಾರೆ. ಖಾತೆಯಲ್ಲಿ 1 ಅಂಕದ ಜೋಡಣೆ. 3-5 ಸ್ಪರ್ಧೆ. 2 ಅಂಕದ ಮುನ್ನಡೆಯಲ್ಲಿ ಬಿ ತಂಡ ಇದೆ. ಪಂದ್ಯಾಟ ಮಧ್ಯಂತರ ವಿರಾಮದ ವೇಳೆಗೆ ಎ ತಂಡ ಪಡೆಕೊಂಡಂತ 3 ಅಂಕಗಳ ವಿರುದ್ಧವಾಗಿ 5 ಅಂಕಗಳೊಂದಿಗೆ ಬಿ ತಂಡ ಬಜಕುಡ್ಲು ಸ್ಪರ್ಧೆಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮತ್ಸರ ಮಾಧ್ಯಮ ಕುದಿಪಿ ನಡಬೋಳ್ ಬಜಕುಡ್ಲು ಎ ನೀಡಿಯ 3 ನೆದರೆ ಅಂಚನ್ನ ಕ್ರಮದಲ್ಲಿ ಬಜಕುಡ್ಲು ബി മത്സരത്തിൽ ഇടപിടിക്കുന്നു. ഈ മത്സരത്തിന് ശേഷം ടൂർണമെന്റിലെ ഔപചാരിക മത്സരങ്ങൾ ആരംഭിക്കും. ഇതിനിടയിൽ സ്കെയിൽ പോയിന്റിൽ എത്താത്ത ടീമുകൾ
രജിസ്ട്രേഷൻ നടപടികൾ പൂർത്തീകരിക്കാത്ത ടീമുകൾ ദയവ് ചെയ്ത് ശ്രദ്ധിക്കുക. അടിയന്തരമായി ടീമുകൾ രജിസ്ട്രേഷൻ നടപടികൾ പൂർത്തീകരിക്കണമെന്ന് അറിയിക്കുകയാണ്. ಮತ್ತೆ ದಾಡಿಯಲ್ಲಿ ಅಶ್ವಥ್ 3-5 ಸ್ಪರ್ಧೆ. ಇನ್ನೂ ಕೂಡ 2 ಅಂಕಗಳ ಹಿನ್ನಡೆಯಲ್ಲಿ ಅಶ್ವಥ್ ಅವರ ತಂಡ ಇದೆ. ಪಂದ್ಯಾಟದ ಗತಿ ಬದಲಾವಣೆ ಆಗಬೇಕಿದ್ರೆ ಬಿ ತಂಡದಿಂದ ಭರತನ ದಾಳಿ ಆಗಬೇಕಿದೆ. ಈ ನಡುವೆ ಅಶ್ವಥ್ ಬಂಧಿಸಲ್ಪಟ್ಟಿದ್ದಾರೆ, ಅಂಕವನ್ನ ಬಿಟ್ಟುಕೊಟ್ಟಿದ್ದಾರೆ. 3-6 ಸ್ಪರ್ಧೆ. ಬಿ ತಂಡದ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಭರತ, ಬಜಕುಡ್ಲು ತಂಡದಲ್ಲಿ ಕೆಲ ವರ್ಷಗಳ ಹಿಂದೆ ಬಜಕುಡ್ಲು ತಂಡದ ಪ್ರಮುಖ ಆಟಗಾರರಲ್ಲಿ ಓರ್ವರಾದಂತಹ ಭರತ ಇನ್ನೂ ಕೂಡ ದಾಳಿಯನ್ನ ಮಾಡಲಿಲ್ಲ ಅನ್ನುವಷ್ಟರಲ್ಲಿ ಅವರ ದಾಳಿ ಆರಂಭವಾಗಿದೆ. ಭರತನ ದಾಳಿಯಲ್ಲಿ ತಂಡದ ನಿರೀಕ್ಷೆ ಇದೆ. ಭರತ್ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ, ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿಯಲ್ಲಿದ್ದಾರೆ. 3-6 ಬದಲಾವಣೆಗಳಿಲ್ಲದೆ ಪಂದ್ಯಾಟ ಮುಂದುವರಿದಿದೆ. ನಾಲ್ಕು 4-6 in favor of Bajakudlu B. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆಯಲ್ಲಿ 6-4 ಕೇವಲ 2 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಪ್ರದರ್ಶನ ಪಂದ್ಯಾಟ ಮುಂದುವರಿತಾ ಇದೆ. ಅತ್ಯಂತ ಸನಿಹದ ಸ್ಪರ್ಧೆ ಪ್ರದರ್ಶನ ಪಂದ್ಯ ಇದಾಗಿದೆ. ಇನ್ನು 2 ಅಂಕಗಳ ಅಂತರ ಮಾತ್ರ. ಸಮಯ. ಭರತ, ಖಂಡಿತವಾಗ್ಲೂ ಭರತ ಕಾರ್ನರ್ ವಿಭಾಗದಲ್ಲಿ ಟ್ಯಾಕಲ್ ಮಾಡುವ ಮೂಲಕ ಖಾತೆಗೆ ಅಂಕವನ್ನ ಜೋಡಣೆ ಮಾಡಿದ್ದಾರೆ. 6-5 ಸ್ಪರ್ಧೆ, ಕೇವಲ 1 ಅಂಕದ ಅಂತರ ಮಾತ್ರ. ಅಂತಿಮ 2 ನಿಮಿಷಗಳು ಮಾತ್ರ. ಸ್ಪರ್ಧೆಯಲ್ಲಿ 2 ನಿಮಿಷಗಳಿಗಿಂತ ಕಡಿಮೆ ಅವಧಿ ಬಾಕಿ ಇದೆ. ಕೇವಲ 1 ಅಂಕದ ಅಂತರದಲ್ಲಿ ಪ್ರದರ್ಶನ ಪಂದ್ಯಾಟ ಮುಂದುವರಿತಾ ಇದೆ. ಈ ಸ್ಪರ್ಧೆಯ ಬಳಿಕ ತಡಕು ಪಟ್ಟಿಯ ರಚನಾ ಬಳಿಕ ಅಧಿಕೃತ ಸ್ಪರ್ಧೆಗಳು ಆರಂಭಗೊಳ್ಳಲಿದೆ. ಅಧಿಕೃತ 58 kg ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಎಲ್ಲ ತಂಡಗಳು ಕೂಡ ತಮ್ಮ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೂರ್ಣಗೊಳಿಸುವಂತೆ ತಮ್ಮಲ್ಲಿ ವಿನಂತಿ. ಈ ನಡುವೆ ಏಕಾಗಿ ಟ್ಯಾಕಲ್. 7-5 7-5. ಎಂಟು 5 ಸ್ಪರ್ಧೆ. ಮತ್ತೆ 3 ಅಂಕದ ಮುನ್ನಡೆಯಲ್ಲಿ ಬಿ ತಂಡ. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಅಂಕಗಳ ಅಂತರ 3 ಆಗಿದೆ.
7, 6, 5, 4. ಆತಿಜಿ ಟೈಮ್ ಔಟ್. 5-8 3 ಅಂಕದ ಮುನ್ನಡೆಯಲ್ಲಿ ಬಿ ತಂಡ ಬಜಕುಡ್ಲು. ಬಹುಶಃ ಕೊನೆಯ ದಾಳಿಯಾಗುವಂತ ಸಂಭವ. 3 ಅಂಕಗಳು ಬರಬೇಕಿದೆ. ಟು ಪಾಯಿಂಟ್ಸ್. 7-8 ಸ್ಪರ್ಧೆ. ಈ ನಡುವೆ ಸ್ಪರ್ಧೆ ಮುಕ್ತಾಯಗೊಂಡಿದೆ 1 ಅಂಕದ ಮುನ್ನಡೆಯೊಂದಿಗೆ. ಸ್ಪರ್ಧೆಯಲ್ಲಿ ಬಜಕುಡ್ಲು ಬಿ ತಂಡ ವಿಜಯಶಾಲಿಯಾಗಿದೆ. ಕಂಗ್ರಾಚುಲೇಷನ್ಸ್. ನಮ್ಮ ಅಧಿಕೃತ ಸ್ಪರ್ಧೆಗಳು ಇನ್ನೇನು ಕೆಲವು ನಿಮಿಷಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ನೋಡುವಂತ ವೀಕ್ಷಕರು ಎಲ್ಲೂ ಕೂಡ ತೆರಳಬೇಡಿ. ಇನ್ನೇನು ಕೆಲವು ನಿಮಿಷಗಳು ಮಾತ್ರ ಬಾಕಿ. ನಮ್ಮ ತಡಕುಪಟ್ಟಿ ರಚನೆ ಆದೊಡನೆ ಅಧಿಕೃತ ಸ್ಪರ್ಧೆಗಳನ್ನ ಆರಂಭಗೊಳಿಸಲಿಕ್ಕಿದೆ. Let's make me body. Let me body, 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 body. Let me body, 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 body. Mix, 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 squat. Mix squat. Make
魔界の空でピカピカちびやくまでも心は暗い笑って走ってドッキドキドンドンちょっと変なパワーがバン黒い翼フラフラスイでも夢を諦めくブライトネスプレイ子供みたいにほらほらおい俺はまだまだjust a boy കൺഫ്യൂഷൻ തീർക്കണമേ ചന്ദ്രജലാധര ശങ്കര ഭഗവാൻ സങ്കടമീവിധമിന്ദിരം തന്നത് സാംബ സദാശിവനേ ചന്ദ്രജലാധര ശങ്കര ഭഗവാൻ സങ്കടമീവിധമിന്ദിരം സദാശിവനേ ശിവശംഭോ 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 ശംഭോ ശിവശംഭോ 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 ശംഭോ ಹಲ್ 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 ದಯವಿಟ್ಟು ತಂಡಗಳ ಗಮನಕ್ಕೆ ಎರಡನೇ ಪಂದ್ಯಕ್ಕಾಗಿ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಹಾಗೂ ನ್ಯೂ ಚಾಲೆಂಜರ್ಸ್ ಉಕ್ಕಿನಡ್ಕ, ಅದೇ ರೀತಿ ಮೂರನೇ ಪಂದ್ಯಕ್ಕಾಗಿ ಶಿವಾಜಿ ಬಮ್ರಣ ವರ್ಸಸ್ ಮೂಕಾಂಬಿಕಾ ಫ್ರೆಂಡ್ಸ್ ನಿರ್ಚಲ್. ಈ ಎರಡು ತಂಡಗಳು 4 ತಂಡಗಳ ಆಟಗಾರರು ದೇಹ ತೂಕಕ್ಕಾಗಿ ವೇದಿಕೆಯ ಹಿಂಭಾಗದಲ್ಲಿರುವ ದೇಹ ತೂಕದ ಕೌಂಟರ್ಗೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. ಎರಡನೇ ಪಂದ್ಯಕ್ಕಾಗಿ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಹಾಗೂ ನ್ಯೂ ಚಾಲೆಂಜರ್ಸ್ ಉಕ್ಕಿನಡ್ಕ, ಅದೇ ರೀತಿ ಮೂರನೇ ಪಂದ್ಯಕ್ಕಾಗಿ ಮೂಕಾಂಬಿಕಾ ಫ್ರೆಂಡ್ಸ್ ನಿರ್ಚಲ್ ವರ್ಸಸ್ ಶಿವಾಜಿ ಬಮ್ರನ. ದಯವಿಟ್ಟು ತಮ್ಮ ತಂಡದ ಎಲ್ಲ ಆಟಗಾರರು ವೇದಿಕೆಯ ಹಿಂಭಾಗದಲ್ಲಿರುವ ದೇಹ ತೂಕದ ಕೌಂಟರ್ಗೆ ಬಂದು ತಮ್ಮ ದೇಹ ಪರಿಶೀಲನೆ ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. കൺഫ്യൂഷൻ തീർക്കണമേ കൺഫ്യൂഷൻ തീർക്കണമേ എന്റെ കൺഫ്യൂഷൻ തീർക്കണമേ ചന്ദ്രജലാധര ശങ്കര ഭഗവാനേ സങ്കടമീ വിധമെന്തിനു തന്നത് സാംബ സദാശിവനേ ചന്ദ്രജലാധര ശങ്കര ഭഗവാനേ സങ്കടമീ വിധമെന്തിനു തന്നത് സാംബ സദാശിവനേ ശിവശംഭോ 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 ശംഭോ ശിവശംഭോ 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 ശംഭോ ശിവശംഭോ 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 ശംഭോ ശിവശംഭോ 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 ശംഭോ魔界の空でピカピカちびやくまでも心は暗い笑って走ってドッキドキドンドンちょっと変なパワーがバン黒い翼フラフラスイでも夢を諦めくブライトネスプレイ子供みたいにほらほらおい俺はまだまだDo or die.
Känner du baban vackert du? थोड़ी लपक झपक थोड़ी लचक लचक आया मटक मटक मैंने दिया पटक अरे ले पंगा पटक दिया ले पंगा 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 ले चल कपट कपट दिल धड़क धड़क थोड़ी लड़क झड़क मैंने लिया भाड़ा अरे ले पंगा 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 ले पंगा 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 ले पंगा ए कबड्डिया दाल मेरा मुच्छा लाल लाल से पकड़ी पटकी पटकी हुई घुसुर घुसुर चला इधर उधर मैंने खींची टांग वो गया फसर अरे फसर गया फसर गया फसर गया फसर गया फसर गया पंगा पंगा ले पंगा ले चलो ठुमक ठुमक फिर दिनक दिनक किया गजब गजब मैं गया खिसक अरे ले पंगा खिसकलिया 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 ले पंगा 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 ले पंगा ले पंगा साहस भी है वीरों का ये जहां देखो फवाओं को रोके जो वो जंजीरें हैं कहां बुद्धि है बल है और साहस भी है वीरों का ये जहां आंखों में जोश जगा के खुद पर यकीन है तो बाजी लगा रे आंखों में जोश जगा के खुद पर यकीन है तो बाजी लगा रे Ruchi presents 44th June. सबसे बड़ा बादशाह
DJ Nandu Tekam. ಹಲ್ 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 ಕಾರ್ಯಕರ್ತರ ಗಮನಕ್ಕೆ ಯಾರೆಲ್ಲ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಲಗ್ಡಿಪ್ ಇದೆ ಅದನ್ನು ದಯವಿಟ್ಟು ಕೌಂಟರ್ಗೆ ತಲುಪಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿಮ್ಮ ಕೈಯಲ್ಲಿರತಕ್ಕಂಥ ಲಗ್ಡಿಪ್ ಅನ್ನು ಕೌಂಟರ್ಗೆ ತಂದೊಪ್ಪಿಸಬೇಕು ದಯವಿಟ್ಟು. DJ Nandu Tekam, Gram Jamshri mobile number 90. ವಾಲಿಬಾಲ್ ಪ್ರೇಮಿಗಳಿಗೆ ಒಂದು ಸಿಹಿ ಸುದ್ದಿ. ಇದೇ ಬರುವ ತಾರೀಕು 14 ಫೆಬ್ರವರಿ 2026ನೇ ಭದ್ರಂಪಳ್ಳದಲ್ಲಿ ನಡೆದು ಬರುವ ವಾಲಿಬಾಲ್ ಗೋಲ್ಡನ್ ಈಗಲ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇವರ ವತಿಯಿಂದ ಬೆದ್ರಂಪಳ್ಳ ಇವರ ವತಿಯಿಂದ ಈಗಲ್ ಟ್ರೋಫಿ ಫ್ಲೂಡ್ ಲೈಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ಮೊದಲ ಬಹುಮಾನ 15,000 ಮತ್ತು ಶಾಶ್ವತ ಫಲಕ, ಎರಡನೇ ಬಹುಮಾನ 8,000 ಮತ್ತು ಶಾಶ್ವತ ಫಲಕ, ಮೂರನೇ ಬಹುಮಾನ 4,000 ಮತ್ತು ಶಾಶ್ವತ ಫಲಕ, ಅದೇ ರೀತಿಯಾಗಿ ಚತುರ್ಥವಾಗಿ 2,000 ಮತ್ತು ಶಾಶ್ವತ ಫಲಕ. ವಾಲಿಬಾಲ್ ಪ್ರೇಮಿಗಳು ಯಾರಾದರಿದ್ದಲ್ಲಿ ಹೆಸರು ನೋಂದಾಯಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲ್ 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 ದಯವಿಟ್ಟು ತಂಡಗಳ ಗಮನಕ್ಕೆ ಪ್ರಥಮ ಪಂದ್ಯಾಟಕ್ಕಾಗಿ ಈಗಾಗಲೇ ನಾವು ಕರೆ ಕೊಟ್ಟಂತೆ ಸಂಘಶಕ್ತಿ ಪೆರ್ಲಾ ಹಾಗೂ
ನವಜೀವನ ಪಡ್ಪು ಇತ್ತಂಡಗಳು ಸಿದ್ಧರಿರಬೇಕು. ಅದೇ ರೀತಿ ಎರಡನೇ ಪಂದ್ಯಾಟಕ್ಕಾಗಿ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ, ನ್ಯೂ ಚಾಲೆಂಜರ್ಸ್ ಉಕ್ಕಿನಡ್ಕ. ಅದೇ ರೀತಿ ಮೂರನೇ ಪಂದ್ಯಕ್ಕಾಗಿ ಮೂಕಾಂಬಿಕಾ ಫ್ರೆಂಡ್ಸ್ ನೀಡ್ಚಲ್ ಹಾಗೂ ಶಿವಾಜಿ ಬಮ್ರಾಣ. ದಯವಿಟ್ಟು ತಮ್ಮ ತಂಡದ ಆಟಗಾರರು ವೇದಿಕೆಯ ಹಿಂಭಾಗದಲ್ಲಿರುವಂತಹ ದೇಹ ತೂಕದ ಸೆಂಟರ್ಗೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ನಿಮಗಾಗಿ ಅಲ್ಲಿ ಸಂಘಟಕರು ಕಾಯ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ತಂಡಗಳು, ಈ 3 ತಂಡಗಳು ವೇದಿಕೆಯ ಹಿಂಭಾಗದಲ್ಲಿರುವ ದೇಹ ತೂಕದ ಕೌಂಟರ್ಗೆ ಬಂದು ತಮ್ಮ ದೇಹ ತೂಕ ಪರಿಶೀಲನೆ ಮಾಡಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಸಂಘಶಕ್ತಿ ಪರ್ಲ, ನವಜೀವನ ಪಡ್ಪು, ಮೂಕಾಂಬಿಕಾ ಫ್ರೆಂಡ್ಸ್ ನೀಡ್ಚಾಲ್, ಶಿವಾಜಿ ಬಮ್ರಾನ, ರವಿ ಫ್ರೆಂಡ್ಸ್ ಮಾವಿನಕಟ್ಟೆ, ನ್ಯೂ ಚಾಲೆಂಜರ್ಸ್ ಉಕ್ಕಿನಡ್ಕ. ದಯವಿಟ್ಟು ನಿಮಗಾಗಿ ಇಲ್ಲಿ ಸಂಘಟಕರು ಕಾಯ್ತಾ ಇದ್ದಾರೆ. ಸಮಯದ ಅಭಾವದ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ನಾವು ಈ ಕಾರ್ಯಕ್ರಮವನ್ನ, ಈ ಪಂದ್ಯಕೂಟವನ್ನು ಆರಂಭಿಸಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿ ನಮಗೆ ಬೇಕಾಗಿದೆ. ದಯವಿಟ್ಟು ತಮ್ಮ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಮೈದಾನ ವೇದಿಕೆಯ ಹಿಂಭಾಗದಲ್ಲಿರುವ ದೇಹ ತೂಕದ ಕೌಂಟರ್ಗೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. Shoven remix. ಎಲ್ಲ ತಂಡಗಳ ಆಟಗಾರರ ಗಮನಕ್ಕೆ, ತಮ್ಮ ತಂಡದ ದೇಹ ತೂಕ ಮಾಡಬೇಕಿದ್ರೆ ನಿಮಗೆ ಯಾವುದಾದ್ರೂ ಸಂಶಯವಿದ್ದಲ್ಲಿ ದಯವಿಟ್ಟು ಇಲ್ಲಿ ದೇಹ ತೂಕದ ಕೌಂಟರ್ ಇದೆ. ದಯವಿಟ್ಟು ಅಲ್ಲಿಗೆ ಬಂದು ತಮ್ಮ ತಂಡದ ಆಟಗಾರರ ದೇಹ ಪರಿಶೀಲನೆ ಮಾಡಬಹುದು. ಯಾವುದೇ ರೀತಿಯ ಸಂಶಯವಿದ್ದಲ್ಲಿ ತದನಂತರ 58 kg ಮೀರಿದ ಯಾವುದೇ ಆಟಗಾರರಿಗೂ ನಾವು ಇಲ್ಲಿ ಅವಕಾಶವನ್ನು ಮಾಡಿಕೊಡುವುದಿಲ್ಲ. ಹಾಗಾಗಿ ದಯವಿಟ್ಟು ತಮ್ಮ ದೇಹ ತೂಕವನ್ನ ಪರಿಶೀಲನೆ ಮಾಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಿಂದ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾ ಹಲ್ ಹಲ್ ಹಲ್
ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಬಚ್ಕೋಡ್ಲಿ ಇದರ 37ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯಲಿರುವಂತಹ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟದಲ್ಲಿ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಪ್ರಥಮ ಬಹುಮಾನವಾಗಿ ರೂಪಾಯಿ 15,000 ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 10,000 ಮತ್ತು ಟ್ರೋಫಿ, ಅದೇ ರೀತಿ ತೃತೀಯ ಮತ್ತು ಚತುರ್ಥ ತಂಡಗಳಿಗೆ 4,000 ಮತ್ತು ಟ್ರೋಫಿಗಳನ್ನು ನೀಡಿ ಗೌರವಿಸಲಾಗುವುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯಾಟವನ್ನು ನಾವು ಆರಂಭಿಸಲಿಕ್ಕಿದ್ದೇವೆ. ದಯವಿಟ್ಟು ನಾವು ಈಗಾಗಲೇ ಕರೆಕೊಟ್ಟಿರತಕ್ಕಂಥ ಎಲ್ಲಾ ತಂಡಗಳ ಆಟಗಾರರು ವೇದಿಕೆಯ ಹಿಂಭಾಗದಲ್ಲಿರುವಂತಹ ದೇಹ ಪರಿಶೀಲನೆ ಕೇಂದ್ರಕ್ಕೆ ತೆರಳಿ ತಮ್ಮ ದೇಹ ಪರಿಶೀಲನೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಮಯದ ಅಭಾವದ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಈ ಪಂದ್ಯಾಕೂಟವನ್ನು ನಾವು ಆರಂಭಿಸಬೇಕಾಗಿದೆ. ದಯವಿಟ್ಟು ಅದಕ್ಕಾಗಿ ತಮ್ಮೆಲ್ಲರ ಸಹಾಯ ಸಹಕಾರ ಎರಡೂ ಕೂಡ ಅಗತ್ಯವಾಗಿದೆ. ಈಗಾಗಲೇ ಮೊದಲ 3 ಪಂದ್ಯಾಟದ ತಂಡಗಳಿಗೆ ನಾವು ಕರೆಯನ್ನು ಕೊಟ್ಟಿರುತ್ತೇವೆ. ಸಾಕಷ್ಟು ಪ್ರೇಕ್ಷಕರು ಕಾಯ್ತಾ ಇರುವಂತಹ ಈ ಸುಸಂದರ್ಭದಲ್ಲಿ ತಮ್ಮೆಲ್ಲರ ಸಹಾಯ ನಮಗೆ ಅಗತ್ಯವಾಗಿದೆ. ಆದಷ್ಟು ಬೇಗ ಈ ಪಂದ್ಯಾಟವನ್ನು ಆರಂಭಿಸುವಲ್ಲಿ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊದಲ ಪಂದ್ಯಾಟಕ್ಕಾಗಿ ಸಂಘಶಕ್ತಿ ಪೆರ್ಲಾ ಹಾಗೂ ಮೊದಲ ಪಂದ್ಯಾಟಕ್ಕಾಗಿ ಸಂಘಶಕ್ತಿ ಪೆರ್ಲಾ ಹಾಗೂ ನವಜೀವನ ಪಡ್ಪು ಎರಡು ತಂಡಗಳು ಸಿದ್ಧರಿರಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮೊದಲ ಪಂದ್ಯಾಟ ಇಲ್ಲಿ ಆರಂಭವಾಗಲಿದೆ. ಮಹಾಲಿಂಗೇಶ್ವರ ಕ್ಲಬ್ಬಿನ ಸ್ವಯಂ ಸೇವಕರ ಗಮನಕ್ಕೆ, ಒಂದಷ್ಟು ಸ್ವಯಂ ಸೇವಕರು ಹೋಟೆಲ್ನ ಬಳಿ ತೆರಳಿ ನಮ್ಮೊಂದಿಗೆ ಸಹಕರಿಸಬೇಕು. ಅಲ್ಲಿ ಸ್ವಯಂ ಸೇವಕರ ಕೊರತೆ ಇದೆ. ಕ್ಲಬ್ಬಿನ ಎಲ್ಲ ಸ್ವಯಂ ಸೇವಕರ ಗಮನಕ್ಕೆ. ಮೊದಲ ಪಂದ್ಯಾಟಕ್ಕೆ ಸಿದ್ಧರಿರಬೇಕು ಸಂಘಶಕ್ತಿ ಪೆರ್ಲಾ ಹಾಗೂ ನವಜೀವನ ಪಡ್ಪು. ಇದೀಗ ಕೆಲವೇ ಕ್ಷಣಗಳಲ್ಲಿ ಮೊದಲ ಪಂದ್ಯಾಟ ಇಲ್ಲಿ ಆರಂಭವಾಗಲಿಕ್ಕಿದೆ. ಪ್ರೋ ಮಾದರಿಯ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಕ್ಷಣಗಣನೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಾಕಷ್ಟು ಪ್ರೇಕ್ಷಕರು ತುಂಬಿ ತುಳುಕಿರುವಂತಹ ಈ ಮೈದಾನದಲ್ಲಿ ರಣರೋಚಕವಾಗಿರತಕ್ಕಂತಹ ಕಬಡ್ಡಿ ಪಂದ್ಯಾಟಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗಲಿದೆ. ದಯವಿಟ್ಟು ಸಂಘಶಕ್ತಿ ಪೆರ್ಲಾ ಹಾಗೂ ನವಜೀವನ ಪಡ್ಪು ಈ ತಂಡಗಳು ಸಿದ್ಧರಾಗಿರಬೇಕು. ನಿಮಗಾಗಿ ಇಲ್ಲಿ ಸಂಘಟಕರು ಕಾಯ್ತಾ ಇದ್ದಾರೆ. ಈಗಾಗಲೇ ಮೊದಲ ಕರೆಯನ್ನು ಕೊಟ್ಟಿರುತ್ತೇವೆ. ಇದೀಗ ನಿಮಗೆ ದ್ವಿತೀಯ ಕರೆ ಸಂಘಶಕ್ತಿ ಪೆರ್ಲಾ ವರ್ಸಸ್ ನವಜೀವನ ಪಡ್ಪು. ದಯವಿಟ್ಟು ಬರಬೇಕು ಮೈದಾನದ ಕಡೆಗೆ. ನಿಮಗಾಗಿ ಇಲ್ಲಿ ಸಂಘಟಕರು ಕಾಯ್ತಾ ಇದ್ದಾರೆ. ಮೊದಲ ಪಂದ್ಯಾಟ ಸಂಘಶಕ್ತಿ ಪೆರ್ಲಾ ವರ್ಸಸ್ ನವಜೀವನ ಪಡ್ಪು. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕಾಗಿ ಸಿದ್ಧರಿರಬೇಕು ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಹಾಗೂ ನ್ಯೂ ಚಾಲೆಂಜರ್ಸ್ ಉಕ್ಕಿನಡ್ಕ. ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ, ತಮ್ಮ ದೇಹ ಪರಿಶೀಲನೆ ಮಾಡಬೇಕು. ಅದೇ ರೀತಿ ಪಂದ್ಯಗಳು ಸುಗಮವಾಗಿ ಸಾಗುವಲ್ಲಿ ತಮ್ಮ ಸಹಾಯ ಮತ್ತು ಸಹಕಾರ ಖಂಡಿತವಾಗಿ ನಮಗೆ ಬೇಕಾಗಿದೆ. ತಂಡಗಳ ಮ್ಯಾನೇಜರ್ ಹಾಗೂ ಕಪ್ತಾನಗರ ಗಮನಕ್ಕೆ, ದಯವಿಟ್ಟು ಆದಷ್ಟು ಬೇಗ ತಮ್ಮ ದೇಹ ಪರಿಶೀಲನೆ ಮಾಡಿ ನಮ್ಮೊಂದಿಗೆ ಸಹಕರಿಸಿ. ಈಗಾಗಲೇ ಹೊತ್ತು 12:24, ಹಾಗಾಗಿ ಪಂದ್ಯಾಟ ಆರಂಭಿಸಬೇಕಾಗಿದೆ. ದಯವಿಟ್ಟು ಮೊದಲ ಪಂದ್ಯಾಟಕ್ಕಾಗಿ ಸಿದ್ಧರಾಗಿ. ಸಂಘಶಕ್ತಿ ಪೆರ್ಲಾ ವರ್ಸಸ್ ನವಜೀವನ ಪಡ್ಪು ಬರಬೇಕು. ತಂಡಗಳು ಆದಷ್ಟು ಬೇಗ ಸಿದ್ಧರಾಗಿ. ಸಂಘಶಕ್ತಿ ಪೆರ್ಲಾ ವರ್ಸಸ್ ನವಜೀವನ ಪಡ್ಪು ಈ ಪಂದ್ಯಾಕೂಟದ ಮೊದಲ ಪಂದ್ಯಾಟ ನಡೆಯಲಿದೆ. ದಯವಿಟ್ಟು ಬರಬೇಕು. ನಿಮಗಾಗಿ ಇಲ್ಲಿ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಂಘಶಕ್ತಿ ಪೆರ್ಲಾ ಹಾಗೂ ನವಜೀವನ ಪಡ್ಪು. ಇದೀಗ ಈ ಪಂದ್ಯಾಟದ ವೀಕ್ಷಕ ವಿವರಣೆಗಾಗಿ ನಾನು ಆಮಂತ್ರಿಸ್ತಾ ಇದ್ದೇನೆ ಶರತ್ ಜೋಡ್ಕಲ್ಲು. ಹಲವಾರು ಪಂದ್ಯಾಕೂಟಗಳಲ್ಲಿ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ, ತ್ರಿವಳಿ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಕಾಮೆಂಟರಿ ಮೂಲಕ ಅತ್ಯದ್ಭುತವಾಗಿ ಹೆಸರನ್ನು ಗಳಿಸತಕ್ಕಂತ ಓರ್ವ ಉದ್ಘೋಷಕ. ತಮಗೆ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ವಾರ್ಷಿಕೋತ್ಸವದ ಅಂಗವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಶರತ್, ಓವರ್ ಟು ಯು.
ಎಸ್ ಬಂಧುಗಳೇ, ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ತಮ್ಮ 37ನೇ ವರ್ಷದ ಸಂಭ್ರಮದ ಆಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ 58 ಕೆಜಿ ವಿಭಾಗದ ಅಧಿಕೃತ ಸ್ಪರ್ಧೆಗಳು ಆರಂಭಗೊಳ್ಳುತ್ತಾ ಇದೆ. ಮೊದಲ ಸ್ಪರ್ಧೆಯಲ್ಲಿ 2 ತಂಡಗಳು ಮುಖಾಮುಖಿಯಾಗುತ್ತಾ ಇದೆ. ಸಂಘ ಶಕ್ತಿ ಪೆರ್ಲಾ ವಿರುದ್ಧವಾಗಿ ನವಜೀವನ ಪಡಪು. ಸಂಘ ಶಕ್ತಿ ಪೆರ್ಲಾ ನವಜೀವನ ಪಡಪು ವಿರುದ್ಧವಾಗಿ ಈ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ತಂಡಗಳ ಗಮನಕ್ಕೆ ನಮ್ಮ ಪ್ರೋ ಮಾದರಿಯ ಎಲ್ಲ ನಿಯಮಗಳು ಅಂದ್ರೆ ಥರ್ಡ್ ರೈಟ್, ಅದೇ ರೀತಿಯಲ್ಲಿ ಸೂಪರ್ ಟ್ಯಾಕಲ್ ನಿಯಮಗಳು ಈ ಕ್ರೀಡಾಕೂಟಕ್ಕೆ ಅನ್ವಯ. ರಿವ್ಯೂ ಅವಕಾಶ ಇದೆ, ಆದ್ರೆ ಕ್ವಾರ್ಟರ್ ಫೈನಲ್ ಸುತ್ತಿನ ಬಳಿಕ ರಿವ್ಯೂ ಅನ್ನುವಂತ ಆ ಒಂದು ನಿಯಮವನ್ನ ಉಪಯೋಗಿಸಬಹುದು. ಎಸ್, ಬಜಕುಡ್ಲುವಿನ ಕಬಡ್ಡಿ ಉತ್ಸವದ ಅಧಿಕೃತ ಸ್ಪರ್ಧೆ ಆರಂಭವಾಗಿದೆ. ಆರಂಭದ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟ್ಯಾಚ್ ಖಾತೆ ಆರಂಭವಾಗಿದೆ. ಪೆರ್ಲಾ ಅನೇಕ ಸಂಖ್ಯೆಯಲ್ಲಿ ಕಬಡ್ಡಿ ಆಸ್ವಾದನೆಗೆ ಕಬಡ್ಡಿ ಪ್ರೇಮಿಗಳು ಕ್ರೀಡಾಂಗಣದ ಸುತ್ತಲೂ ಇದರ ಜೊತೆಯಲ್ಲಿ ನೇರ ಪ್ರಸಾರದಲ್ಲೂ ಅನೇಕ ಸಂಖ್ಯೆಯಲ್ಲಿ ಈ ಕಬಡ್ಡಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ದೇಶದ ನಾನಾ ಭಾಗಗಳಿಂದ ಇದನ್ನ ನೋಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷ ಬಜಕುಡ್ಲು ಎಂದ ತಕ್ಷಣ ಅಲ್ಲಿ ನೆನಪಾಗುವಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಖ್ಯಾತ ಉದ್ಘೋಷಕರು ದೀಕ್ಷಿತ್ ಬಜಕುಡ್ಲು. ಅವರು ಪ್ರಸ್ತುತ ಈ ಒಂದು ಕ್ರೀಡಾಕೂಟವನ್ನ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದಾರೆ. ಭಾಗವಹಿಸಿದ ಎಲ್ಲ ತಂಡಗಳಿಗೆ ತಮ್ಮ ಶುಭಕಾಮನೆಗಳನ್ನ ತಿಳಿಸಿದ್ದಾರೆ. ಪೆರ್ಲಾ ಖಾತೆಯಲ್ಲಿ ಅಂಕಗಳು ನಿರಂತರ ಜೋಡಣೆಯಾಗುತ್ತಾ ಇದೆ. 3-1 2 ಅಂಕದ ಮುನ್ನಡೆ ಪೆರ್ಲಾ ತಂಡ ಇದೆ. ಜೊತೆಯಲ್ಲಿ ಅಧಿಕೃತ ಸ್ಪರ್ಧೆಯ ಮುಂದಿನ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನ ಪೂರ್ಣಗೊಳಿಸಿ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ವಿರುದ್ಧವಾಗಿ ನ್ಯೂ ಚಾಲೆಂಜರ್ಸ್ ಈ 2 ತಂಡಗಳು ಕೂಡ ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸಿ ಪ್ರವೇಶ ದ್ವಾರಕ್ಕೆ ಬರುವಂತೆ ತಮ್ಮಲ್ಲಿ ಕಣಗಳಿಂದ ವಿನಂತಿಸಿಕೊಡ್ತಾ ಇದ್ದಾವೆ. തുടർന്ന് ആദ്യ മത്സരം ഔപചാരിക മത്സരങ്ങൾ ആരംഭിച്ചിരിക്കുന്നു. ആദ്യ മത്സരത്തിൽ സംഘശക്തി പിർല നവജീവന പടപ്പുവാണ് ഏറ്റുമുട്ടുന്നത്. ഈ മത്സരത്തിന് ശേഷം ടൂർണമെന്റിലെ ഔപചാരിക മത്സര സംഖ്യ 2. മത്സര 2-ൽ പങ്കെടുക്കുന്ന 2 ടീമുകൾ രവി ഫ്രണ്ട്സ് മാവിനക്കട്ടെ ന്യൂ ചലഞ്ചേഴ്സ്. ടീമുകൾ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. ಯಾವುದೇ ಕಾರಣಕ್ಕೂ ಯಾವುದೇ ತಂಡಗಳಿಗೆ ನಾವು ಸಮಯದ ಅವಕಾಶಗಳನ್ನ ನೀಡುತ್ತಾ ಇಲ್ಲ. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ಒಳಾಂಗಣದಲ್ಲಿ 4 ಡಿಫೆಂಡರ್ಗಳು ಮಾತ್ರ ಟ್ಯಾಕಲ್. 3-5 ಸ್ಪರ್ಧೆ 2 ಅಂಕದ ಮುನ್ನಡೆಯಲ್ಲಿ ಸಂಘ ಶಕ್ತಿ ಪೆರ್ಲಾ ತಂಡ ಇದೆ. ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ಅನೇಕ ಸಂಖ್ಯೆಯಲ್ಲಿ ಪುರುಷರಿದ್ದಾರೆ, ಜೊತೆಯಲ್ಲಿ ಮಹಿಳಾ ಪ್ರೇಕ್ಷಕರು ಕೂಡ ಇದ್ದಾರೆ. ಸಂಘಾಟಕರು ಪುಂಜನಕ್ಲಿಗೆ ಬೇತನೆ ಸೀಟ್ ವ್ಯವಸ್ಥೆ ಅಲ್ಲ ಉಂಡ ಅದಾಕಲ್ಲ ವಿಡಿಯೋ ಮಲ್ತ ಮಾಡಿ 2 ಬಂಗಾವು ಮುಲ್ಪದಾಕಲ ಮಲ್ಪುಜೇರು ಆಂಡ್ಲ ಪನ್ನಿ ಜಾಗ್ರತೆ. ಯಂಗ್ ಸ್ಟಾರ್ ಆರ್ಲಪ್ಪದವು ಈ ಟೀಮು ದಕ್ಲು ಓಲಿತ್ತಲ್ಲ ದಯಮಲ್ತದ ಸ್ಕೇಲ್ ಪಾಯಿಂಟ್ ತಡೆ ಬರಡು. ಯಂಗ್ ಸ್ಟಾರ್ ಆರ್ಲಪ್ಪದವು ಈ ತಂಡದ ಆಟಗಾರರು ದಯವಿಟ್ಟು ಸ್ಕೇಲ್ ಪಾಯಿಂಟ್ ಬಳಿ ತಲುಪುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ನಮ್ಮ ಸಂಘಾಟಕರು ತಮಗಾಗಿ ಕಾಯ್ತಾ ಇದ್ದಾರೆ. ಜೊತೆಯಲ್ಲಿ ಭಾಗವಹಿಸುವಂತ ಎಲ್ಲಾ ತಂಡಗಳ ಗಮನಕ್ಕೆ ಪ್ರವೇಶ ಶುಲ್ಕ ನೀಡದೇ ಇರುವಂತ ತಂಡಗಳಿಗೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶಗಳಿಲ್ಲ. ಈ ನಡುವೆ ಟ್ಯಾಕಲ್ ನವಜೀವನ ಪಡಪು ತಂಡ ಡಿಫೆನ್ಸ್ ಅಲ್ಲಿ ಬಹಳಷ್ಟು ಅಂಕಗಳ ಗಳಿಕೆಯನ್ನ ಮಾಡ್ತಾ ಇದೆ.
ಇದು 58 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆ. 5-4ರಲ್ಲಿ ಕೇವಲ ಒಂದಂಕದ ಹಿನ್ನಡೆ ಮುನ್ನಡೆಯಲ್ಲಿ ಪ್ರಥಮ ಸ್ಪರ್ಧೆ ಇದೆ. ಸ್ಪರ್ಧೆ ಸಮಬಲದಲ್ಲಿ ಅಂತ್ಯಗೊಂಡ್ರೆ ಟೈ ಬ್ರೇಕರ್ ಖಂಡಿತವಾಗ್ಲೂ ಗೋಲ್ಡನ್ ರೈಟ್. ಇದು ಸಂಘಾಟಕರ ತೀರ್ಮಾನ. ಲೈನಪ್ಪರ್ ವಿಭಾಗದಲ್ಲಿ, ಸ್ಕೋರಿಂಗ್ ವಿಭಾಗದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಸಂಘಾಟಕರು ನಿರಂತರವಾಗಿ ಸಹಕಾರವನ್ನ ನೀಡುವಂತ ಈ ಸಂದರ್ಭದಲ್ಲಿ ಡಿಫೆನ್ಸ್ ಮುಖೇನ ಮತ್ತೆ ಅಂಕಗಳ ದಾಖಲಾತಿ ಪಡಪು ಖಾತೆಯಲ್ಲಿ ಆಗುತ್ತಾ ಇದೆ. ಖಾತೆಯಲ್ಲಿ ಸಮಾನ ಅಂಕಗಳು ಜೋಡಣೆಯಾಗಿದೆ. 5-5ರಲ್ಲಿ ಇದೆ ಸ್ಪರ್ಧೆ. ರೈಟ್, 5-5. ಪಿರ್ಲಾ ಬಡಾಂಗಣದಲ್ಲಿ ಮೂವರು ಡಿಫೆಂಡರ್ಗಳು ಮಾತ್ರ. ಸೂಪರ್ ಟ್ಯಾಕಲ್ ಜೀವಂತವಾಗಿತ್ತು. ಸೂಪರ್ ಟ್ಯಾಕಲ್ ಕ್ರೀಡಾಕೂಟದ ಪ್ರಥಮ ಸೂಪರ್ ಟ್ಯಾಕಲ್ ಪಿರ್ಲಾ ಕಡೆಯಿಂದ ಆಗುತ್ತಾ ಇದೆ. 2 ಅಂಕಗಳು ಲಭ್ಯವಾಗುತ್ತಾ ಇದೆ. 7-5, 7-5ರಲ್ಲಿ ಪಿರ್ಲಾ ಮುನ್ನಡೆ. ವಿಶ್ರಾಂತಿಯ ಬಳಿಕ ಮತ್ತೆ ಸ್ಪರ್ಧೆ ಮುಂದುವರಿತಾ ಇದೆ. ಖಾತೆಯಲ್ಲಿ 7-5, 2 ಅಂಕದ ಮುನ್ನಡೆಯಲ್ಲಿ ಪಿರ್ಲಾ ತಂಡ ಇದೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಮಾಡುವ ಮುಖೇನ 2 ಅಂಕದ ಮುನ್ನಡೆಯನ್ನ ತಮ್ಮದಾಗಿಸಿಕೊಂಡಿದೆ ಪಿರ್ಲಾ. ಪ್ರಸ್ತುತ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ವಿಫಲತೆ ಕೊಡ್ತಾ ಇದೆ. ಮತ್ತೆ ಅಂಕ ಪಿರ್ಲಾ ಖಾತೆಯಲ್ಲಿ. ಈ ನಡುವೆ ಮಧ್ಯಂತರ ವಿರಾಮದ ವೇಳೆಗೆ 8-5ರಲ್ಲಿ ಮುನ್ನಡೆ ಪಿರ್ಲಾ. ಮತ್ಸರ ಮಾಧ್ಯ ಪಗುತಿ ಅವಸಾನಿಗೆ ಬೋಲ್. നവജീവന പടുപ്പ് നേടിയ 5-നെതിരെ 8 എന്ന ക്രമത്തിൽ കൃത്യമായ 3 പോയിന്റ് ലീഡ് പിടിക്കുന്നു സംഘശക്തി പിർല. ഇതിനിടയിൽ ടൂർണമെന്റിലെ ഔപചാരിക മത്സര ഇനം മത്സര സംഖ്യ 2-ൽ മത്സരിക്കേണ്ട ടീമുകൾ ദയവ് ചെയ്ത് ശ്രദ്ധിക്കുക. ടീമുകൾ തയ്യാറെടുപ്പുകൾ പൂർത്തീകരിച്ച് അടിയന്തരമായി പ്രവേശന കവാടത്തിൽ എത്തിച്ചേരണമെന്ന് അറിയിക്കുകയാണ്. രവി പ്രിൻസ് മാവിനക്കട്ടെ, ന്യൂ ചലഞ്ചേഴ്സ് ഉക്കിനടുക്ക ടീമുകൾ ദയവ് ചെയ്ത് പ്രവേശന കവാടത്തിനരികിൽ ಎತ್ತಿಚೇರണമെന്ന് അറിയിക്കുക. ಉಕ್ಕಿನಡುಕ ಮತ್ತು ಮಾವಿನಕಟ್ಟೆ 2 ತಂಡಗಳು ವಿಳಂಬವನ್ನ ಮಾಡದೆ ತಮ್ಮ ಉಪಸ್ಥಿತಿಯನ್ನ ಪ್ರವೇಶ ದ್ವಾರದಲ್ಲಿ ತೋರ್ಪಡಿಸುವಂತೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತಾ ಇದ್ದಾವೆ. ಅಧಿಕೃತ ಸ್ಪರ್ಧೆಗಳು ಆರಂಭಗೊಂಡಿದೆ. ಈಗ ತಾನೇ ಪ್ರಥಮ ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭವಾಗಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಮಾವಿನಕಟ್ಟೆ, ಅದೇ ರೀತಿಯಲ್ಲಿ ಉಕ್ಕಿನಡುಕ 2 ತಂಡಗಳು ಕೂಡ ಪ್ರವೇಶ ದ್ವಾರಕ್ಕೆ ತಲುಪುವಂತೆ ತಮ್ಮಲ್ಲಿ ವಿನಂತಿ. ಅದ್ಭುತವಾದಂತ ಟ್ಯಾಕಲ್ ಮಾಡುವಂತ ಪ್ರಯತ್ನ. ಈ ನಡುವೆ ಪಂದ್ಯಾಟದ ಗತಿ ಬದಲಾವಣೆಯಾಗುತ್ತಾ ಇದೆ. ದೊಡ್ಡ ಮಟ್ಟಿನ ದಾಳಿಯಾಗಿದೆ ಪಿರ್ಲಾ ಕಡೆಯಿಂದ. 3 ಅಂಕಗಳು ಲಭ್ಯವಾಗಿದೆ. 11-5ರಲ್ಲಿದೆ ಸ್ಪರ್ಧೆ. ಬಹಳಷ್ಟು ಮುನ್ನಡೆಯನ್ನ ಪಿರ್ಲಾ ತಂಡ ತಮ್ಮದಾಗಿಸಿಕೊಂಡಿದೆ. ಸ್ಪರ್ಧೆಯ ಆರಂಭದಿಂದ ಮುನ್ನಡೆಯನ್ನ ಕಂಡಿರುವಂತ ಪಿರ್ಲಾ ತಂಡ ಪ್ರಸ್ತುತ ಮುನ್ನಡೆಯನ್ನ ಮುಂದುವರಿಸಿಕೊಡುತ್ತಾ ಖಾತೆಯಲ್ಲಿ ಒಟ್ಟು ಸಂಪಾದನೆ 11 ಆಗಿದೆ. ಬಿಟ್ಟು ಕೊಟ್ಟದ್ದು ಕೇವಲ 5 ಮಾತ್ರ. ಈ ನಡುವೆ ಟ್ಯಾಕಲ್. ಅಂತಿಮ ಆಟಗಾರ ಮಾತ್ರ ಬಾಕಿ. ಪಡಪು ಒಳಾಂಗಣದಲ್ಲಿ ಆಲ್ ಔಟ್ ಆಗುವಂತ ಸಂಭವ. 1ರ ಜೊತೆ 2 ಆಲ್ ಔಟ್ ಆಗಿದೆ ಪಡಪು ತಂಡ. ನವಜೀವನ 15-6ರಲ್ಲಿ ಸ್ಪರ್ಧೆ.
6-15ರಲ್ಲಿ ಸ್ಪರ್ಧೆ. ಆರಂಭದಲ್ಲಿ ಬಹಳಷ್ಟು ಸನಿಹದ ಸ್ಪರ್ಧೆಯನ್ನ ನಾವು ನೋಡಿದ್ದೇವೆ. ಪ್ರಸ್ತುತ ಪಂದ್ಯಾಟ ಏಕಮುಖಿಯಾಗಿ ಮುಂದುವರಿತಾ ಇದೆ. ಸಂಪೂರ್ಣವಾಗಿ ಸ್ಪರ್ಧೆಯಲ್ಲಿ ಹಿಡಿತವನ್ನ ಸಾಧಿಸಿಕೊಡ್ತಾ ಇದೆ ಪೆರ್ಲಾ. 12ನೇ ಅಂಕ ಜಮೆಯಾಗಿದೆ ಪೆರ್ಲಾ ಖಾತೆಯಲ್ಲಿ. 6-16 ಸ್ಪಷ್ಟವಾದಂತಹ 10 ಅಂಕಗಳ ಮುನ್ನಡೆಯೊಂದಿಗೆ ಪೆರ್ಲಾ ತಂಡ ಇದೆ. ಅಂತಿಮ 3 ನಿಮಿಷಗಳ ಅವಧಿ ಮಾತ್ರ ಬಾಕಿ ಇದೆ. ಉಳಿದಂತ 3 ನಿಮಿಷಗಳಲ್ಲಿ ಅಂಕಗಳನ್ನ ಗಳಿಸುವಂತ ಪ್ರಯತ್ನದಲ್ಲಿ ಪಡಪು ತಂಡ ಇದೆ. 7-16ರಲ್ಲಿ ಸ್ಪರ್ಧೆ. 7-16 ಇನ್ ಫೇವರ್ ಆಫ್ ಪೆರ್ಲಾ. ನಿರಂತರ ಅಂಕಗಳು ಪೆರ್ಲಾ ಖಾತೆಯಲ್ಲಿ. ಬಹುತೇಕ ಸ್ಪರ್ಧೆಯ ಹಿಡಿತವನ್ನ ತಮ್ಮ ಬೊಗಸೆಯಲ್ಲಿ ಭದ್ರವಾಗಿಸಿಕೊಡ್ತಾ ಇದೆ ಪೆರ್ಲಾ. 2 ಪಾಯಿಂಟ್ಸ್ ಇನ್ ಫೇವರ್ ಆಫ್ ಪಡಪು. 9-17 9-17. മത്സരം അവസാനത്തെ 2 മിനിറ്റിലേക്ക് ചുരുങ്ങുമ്പോൾ വിശ്രമ വേള ആവശ്യപ്പെടുന്നു പെർല. 9-19 കൃത്യമായ 10 പോയിന്റ് ലീഡ് പിടിക്കുന്നു പെർല. ಇಪ್ಪತ್ತು 9 20-9 in favor of Perla. Sangha Shakti. ಆರಂಭದ ಸ್ಪರ್ಧೆ ಇನ್ನೇನು ಅಂತಿಮ ಹಂತದಲ್ಲಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಕೂಡ ಪ್ರವೇಶ ದ್ವಾರದಲ್ಲಿ ತಮ್ಮ ಉಪಸ್ಥಿತಿ ಕಂಡುಕೊಳ್ಳಬೇಕಿದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ವಿರುದ್ಧವಾಗಿ ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಬಹುತೇಕ ವಿಜಯದ ಹೊಸ್ತಿಲಲ್ಲಿದೆ ಪೆರ್ಲಾ ಸಂಘ ಶಕ್ತಿ ತಂಡ. ಮಾವಿನಕಟ್ಟೆ ಉಕ್ಕಿನಡುಕ ತಂಡಗಳು ಬನ್ನಿ. ಯಾವುದೇ ಕಾರಣಕ್ಕೂ ತಂಡಗಳು ವಿಳಂಬವನ್ನ ಮಾಡುವಂತಿಲ್ಲ. ವಿಳಂಬ ಮಾಡಿದಲ್ಲಿ ತಮ್ಮ ಅವಕಾಶವನ್ನ ಕಳ್ಕೊಡ್ತೀರಾ. ಆ ರೀತಿಯಲ್ಲಿ ಅವಕಾಶವನ್ನ ಕಳ್ಕೊಂಡಲ್ಲಿ ಖಂಡಿತವಾಗ್ಲೂ ಅದಕ್ಕೆ ಜವಾಬ್ದಾರರು ಸಂಘಾಟಕರಲ್ಲ ಅನ್ನುವಂತ ಮಾಹಿತಿಯನ್ನು ರವಾನಿಸ್ತಾ ಇದ್ದಾವೆ. ಈ ನಡುವೆ ಪ್ರಥಮ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. ಪೆರ್ಲಾ ತಂಡ ಮುಂದಿನ ಸುತ್ತಿಗೆ ಅರ್ಹತೆಯನ್ನ ಪಡ್ಕೊಂಡಿದೆ. ಪಡಪು ನವಜೀವನ ಪಡಪು ಈ ಕ್ರೀಡಾಕೂಟಕ್ಕೆ ಆಗಮಿಸಿ ತಮ್ಮ ಪ್ರದರ್ಶನವನ್ನ ತೋರ್ಪಡಿಸಿದ್ದೀರಾ. ಎಲ್ಲ ಕ್ರೀಡಾಭಿಮಾನಿ ಬಂಧುಗಳ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಪ್ರಥಮ ಸ್ಪರ್ಧೆಗೆ ಪೂರ್ಣ ಚುಕ್ಕಿಯನ್ನ ಇಡುತ್ತಾ 2ನೇ ಸ್ಪರ್ಧೆಯನ್ನ ಆರಂಭಗೊಳಿಸುವಂತ ಸಮಯ ಇದು. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ. ಸ್ಪರ್ಧೆಯ ಸಮಯದಲ್ಲಿ ನಿರಂತರವಾಗಿ ಕರೆಗಳನ್ನು ರವಾನಿಸಿದ್ದೇವೆ. ತಂಡಗಳು ತಕ್ಷಣ ಪ್ರತಿಕ್ರಿಯೆಯನ್ನ ನೀಡಬೇಕು. ಈ ತನಕ 2 ತಂಡಗಳು ಕೂಡ ಪ್ರವೇಶ ದ್ವಾರದಲ್ಲಿ ಅನುಪಸ್ಥಿತಿಯನ್ನ ಕಂಡುಕೊಡ್ತಾ ಇದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ ತಮ್ಮ ಅವಕಾಶವನ್ನ ಕೈ ಚೆಲ್ತಾ ಇದ್ದೀರಾ. ತಂಡಗಳಿಗೆ ಇದು ಅಂತಿಮ ಕರೆ. ಕೌಂಟ್ ಡೌನ್ ಬಿಗಿನ್ಸ್ ಫಾರ್ ದ ಟೀಮ್ Ravi Friends ಮಾವಿನಕಟ್ಟೆ ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ. 10, 9, 8,
7, 6 ಮಾವಿನಕಟ್ಟೆ ಉಕ್ಕಿನಡುಕ ಇಜ್ಜರ ಹೋಗವರ ಸ್ಕೇಲ್ ಮಲ್ತೇರಾ ಬಲೆ 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 ಉಕ್ಕಿನಡುಕ ಮಾವಿನಕಟ್ಟೆ ಎಸ್ ಮೂಜಿನೆ ಗೊಬ್ಬುಗಲೆ ಎಪ್ಪುಗರ್ಲೆ ಆ ರೆಡ್ ಟೀಮುಲ ತೋಜೊಂದಿಜ್ಜಿ ರೆಡ್ ಲೌಕವರ ಉಕ್ಕಿನಡುಕ ಮಾವಿನಕಟ್ಟೆ ಎಸ್ ಬಂಧುಗಳೇ, ದ್ವಿತೀಯ ಸ್ಪರ್ಧೆಗೆ ತಂಡಗಳ ಆಗಮನ ಪ್ರವೇಶ ದ್ವಾರದಲ್ಲಿ ನಾವು ಕಂಡುಕೊಡ್ತಾ ಇದ್ದೇವೆ. ಈಗ ತಾನೇ ಪ್ರಥಮ ಸ್ಪರ್ಧೆಯನ್ನ ಮುಕ್ತಾಯಗೊಳಿಸಿದಂತ ನಮ್ಮ ಅಧಿಕೃತ ಸ್ಪರ್ಧಾ ವಿಭಾಗದಲ್ಲಿ ದ್ವಿತೀಯ ಸ್ಪರ್ಧೆಗೆ ತಂಡಗಳ ಬರುವಿಕೆಯನ್ನ ಕಂಡುಕೊಡ್ತಾ ಇದ್ದೇವೆ. ಉಕ್ಕಿನಡುಕ ಅನ್ನುವಂತ ಗ್ರಾಮೀಣ ಪ್ರದೇಶದಿಂದ ಬೆಳೆಯುತ್ತಿರುವಂತ ಯುವ ಪ್ರತಿಭೆಗಳನ್ನ ಒಳಗೊಂಡಿರುವಂತ ತಂಡ ನಮ್ಮ ಅಧಿಕೃತ ಸ್ಪರ್ಧಾ ವಿಭಾಗ ಸಂಖ್ಯೆ 2ರಲ್ಲಿ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ತಂಡವನ್ನ ನೇರವಾಗಿ ಒಳಾಂಗಣಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಲೆಟ್ಸ್ ವೆಲ್ಕಮ್ ದ ಟೀಮ್ ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ. आएंगे जो पकड़े झपटके बच के तू रहना जरा रे जीते आएंगे जो पकड़े झपटके हाँ तुझ में दम तो आ बच के दिखा दे तुझ में है दम तो आ लड़के दिखा दे किसी को भी छोड़ेंगे ना हम करके झपट करके अकड़ कबड्डी. ಎಸ್ ಬಂಧುಗಳೇ, ದ್ವಿತೀಯ ಸ್ಪರ್ಧೆಯ ಬಲಿಷ್ಠ ತಂಡಕ್ಕೆ ಎದುರಾಳಿ ತಂಡಗಳಾಗಿ ಉದಯೋನ್ಮುಖ ಪ್ರತಿಭೆಗಳ ಅನಾವರಣ, ಉದಯೋನ್ಮುಖ ಪ್ರತಿಭೆಗಳ ಸಂಗಮ, ಕೆಂಪು ಮತ್ತು ಕಪ್ಪು ಸಮವಸ್ತ್ರದಲ್ಲಿ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ ಟೀಮ್ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ. बेखौफ हवाओं को रोके जो वो जंजीरें हैं कहाँ, बुद्धि है बल है और साहस भी है वीरों. ಟಾಸ್ ಆನ್ ಬೈ ಉಕ್ಕಿನಡುಕ ಚಾಯ್ಸ್ ಕೋಡ್. ಅಧಿಕೃತ ಸ್ಪರ್ಧಾ ವಿಭಾಗದ ದ್ವಿತೀಯ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ದಯವಿಟ್ಟು ಎಲ್ಲ ತಂಡಗಳ ಗಮನಕ್ಕೆ ಸಮಯಬದ್ಧಿತವಾಗಿ ಯಾವುದೇ ಸಮಯದ ವಿಳಂಬವನ್ನ ಮಾಡದೆ ತಂಡಗಳು ನಮ್ಮ ಜೊತೆ ಸಹಕಾರವನ್ನ ಕೊಡಿ. ಸರಿಸುಮಾರು ಸಂಘಾಟಕರ ಮಾಹಿತಿ ಪ್ರಕಾರ 32 ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಒಟ್ಟು 31 ಸ್ಪರ್ಧೆಗಳು ನಡೀಬೇಕಿದೆ. ಪ್ರಸ್ತುತ ನಾವುಗಳು ಕೇವಲ 1 ಸ್ಪರ್ಧೆಯನ್ನ ಮುಕ್ತಾಯಗೊಳಿಸಿದ್ದೇವೆ. ಇನ್ನು ಕೂಡ 30 ಸ್ಪರ್ಧೆಗಳು ನಡೀಬೇಕಿದೆ. ದಯವಿಟ್ಟು ಬರುವಂತ ಎಲ್ಲ ತಂಡಗಳು ಕೂಡ ಸಮಯಬದ್ಧಿತವಾಗಿ ಸಹಕಾರವನ್ನ ನೀಡುವಲ್ಲಿ ನಮ್ಮ ಜೊತೆ ಸಹಕಾರವನ್ನ ಕೊಡಿ. ದ್ವಿತೀಯ ಸ್ಪರ್ಧೆ ಆರಂಭವಾಗಿದೆ. ಉಕ್ಕಿನಡುಕ ವಿರುದ್ಧವಾಗಿ ಮಾವಿನಕಟ್ಟೆ. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ, ಆರಂಭದ ಪ್ರಯತ್ನ ವಿಫಲತೆಯನ್ನ ಕಂಡುಕೊಂಡಿದೆ. 2 ಅಂಕ ಮಾವಿನಕಟ್ಟೆ ತಮ್ಮ ಖಾತೆಯನ್ನ ತೆರೆಯಲಾಗಿದೆ.
2-0 in favor of Mavinakatte. Bonus +1. 2-2 ಸಮಾನ ಅಂಕಗಳು ಜೋಡಣೆಯಾಗುತ್ತಾ ಇದೆ. 2 each. ಮಾವಿನಕಟ್ಟೆ ಉಕ್ಕಿನಡಕ ಈ ನಡುವೆ ಕಾರ್ನರ್ ವಿಭಾಗದಲ್ಲಿ ಕಳೆದ ಬಾರಿ ವಿಫಲತೆಯನ್ನ ಕಂಡಂತ ಅದೇ ಟ್ಯಾಕಲ್ ಪ್ರಸ್ತುತ ದಾಳಿಯಲ್ಲಿ ಸಫಲತೆಯನ್ನ ಕಂಡುಕೊಂಡಿದ್ದಾರೆ. ಕಳೆದ 36 ವರ್ಷಗಳಿಂದ ಈ ಪ್ರದೇಶದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಸಾಂಸ್ಕೃತಿಕ, ಕ್ರೀಡಾ ಮತ್ತು ಧಾರ್ಮಿಕ ಅಲ್ಲದೆ ಜೀವಕಾರುಣ್ಯ ಪ್ರವರ್ತನೆಗಳಲ್ಲಿ ತಮ್ಮದೇ ಆದಂತ ಅಮೋಘ ಕೊಡುಗೆಯನ್ನ ನೀಡಿದಂತ ನಮ್ಮ ಹೆಮ್ಮೆಯ ಸಂಸ್ಥೆ ಶ್ರೀ ಮಹಾಲಿಂಗೇಶ್ವರ ಬಜಕುಡ್ಲು ಪ್ರಸ್ತುತ 37ನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡುತ್ತಿರುವಂತ ನಮ್ಮ ಸಂಸ್ಥೆ ಇವತ್ತು ಅದ್ಧೂರಿಯಾದಂತ ಕಬಡ್ಡಿ ಉತ್ಸವವನ್ನ ಆಯೋಜನೆ ಮಾಡಿದೆ. 58 ಕೆಜಿ ವಿಭಾಗದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಸರಿಸುಮಾರು 32 ತಂಡಗಳು ಭಾಗವಹಿಸ್ತಾ ಇವೆ. ದ್ವಿತೀಯ ಸ್ಪರ್ಧೆಯಲ್ಲಿ 5-3, 6-3 ಸ್ಪರ್ಧೆ ಉಕ್ಕಿನಡಿಕ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಎರಡನೇ ಮತ್ತೆ ಟ್ಯಾಕಲ್ ಪ್ರಯತ್ನ, ಡಿಫೆನ್ಸ್ ಅಲ್ಲಿ ಅಂಕಗಳ ಗಳಿಕೆಯಾಗುತ್ತಾ ಇದೆ. ಉಕ್ಕಿನಡಿಕ ಖಾತೆಯಲ್ಲಿ 7, ಮಾವಿನಕಟ್ಟೆ 3. ನೋಂದಾವಣೆಯನ್ನ ಮಾಡಿ ದೇಹ ತೂಕವನ್ನ ಮಾಡಲು ಬಾಕಿರುವಂತ ಎಲ್ಲ ತಂಡಗಳ ಗಮನಕ್ಕೆ ಸಂಘಾಟಕರು ನೀಡಿರುವಂತ ಮಾಹಿತಿ ಪ್ರಕಾರ ಸರಿಯಾಗಿ 1 ಗಂಟೆ 30 ನಿಮಿಷದ ಬಳಿಕ ಯಾವುದೇ ತಂಡಗಳಿಗೆ ದೇಹ ತೂಕವನ್ನ ಮಾಡುವಂತ ಅವಕಾಶ ಇಲ್ಲ. ಸರಿಯಾಗಿ 1:30ಕ್ಕೆ ಮುಂಚಿತವಾಗಿ ಎಲ್ಲ ತಂಡಗಳು ಕೂಡ ತಮ್ಮ ದೇಹ ತೂಕವನ್ನ ಪೂರ್ಣಗೊಳಿಸಿರಬೇಕು. ಈ ನಡುವೆ ಮತ್ತೆ ಟ್ಯಾಕಲ್, ಲೆಫ್ಟ್ ಮತ್ತು ರೈಟ್ ಕಾರ್ನರ್ ವಿಭಾಗದಲ್ಲಿ ಅಮೋಘ ಟ್ಯಾಕಲ್ಗಳು. ಇದು ಉಕ್ಕಿನಡಕದ ಬಲಿಷ್ಠ ಡಿಫೆನ್ಸ್. ಈ ನಡುವೆ ಆಲ್ ಔಟ್ ಆಗುತ್ತಾ ಇದೆ. ಮಾವಿನಕಟ್ಟೆ 1 ಜೊತೆ 2 3 ಅಂಕಗಳು ಸೇರ್ಪಡೆ ಕೊಡ್ತಾ ಇದೆ. 11-3, 11-3. ಹನ್ನೆರಡು 3, 12-3 in favor of ಉಕ್ಕಿನಡಿಕ. ಪಂದ್ಯಾಟ ಮಧ್ಯಂತರ ವಿರಾಮದ ವೇಳೆಗೆ ಮಾವಿನಕಟ್ಟೆ ಪಡೆಕೊಂಡಂತ 3 ಅಂಕಗಳ ವಿರುದ್ಧವಾಗಿ 13 ಅಂಕಗಳೊಂದಿಗೆ 10 ಅಂಕಗಳ ಮುನ್ನಡೆಯೊಂದಿಗೆ ಸ್ಪರ್ಧೆಯಲ್ಲಿ ಉಕ್ಕಿನಡಿಕ ತಂಡ ಇದೆ. ಮುಂದಿನ ಸ್ಪರ್ಧೆ ತೃತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳು ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ವಿರುದ್ಧವಾಗಿ ಶಿವಾಜಿ ಬಂಬ್ರಾಣ. ಈ 2 ತಂಡಗಳು ಕೂಡ ತಮ್ಮ ಪೂರ್ವ ತಯಾರಿಯನ್ನ ಮುಕ್ತಾಯಗೊಳಿಸಿ ಪ್ರವೇಶ ದ್ವಾರಕ್ಕೆ ಬರುವಂತೆ ತಮ್ಮಲ್ಲಿ ವಿನಂತಿ.
ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ಶಿವಾಜಿ ಬಂಬ್ರಾಣ. ಶಿವಾಜಿ ಬಂಬ್ರಾಣ ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್. ಎರಡು ತಂಡಗಳು ಕೂಡ ಮುಂದಿನ ಸ್ಪರ್ಧೆಗೆ ಅಣಿಯಾಗುವಂತೆ ಕೋರಿಕೆ. Do or die. It is the third right. Do or die right. ಅಂಕವನ್ನ ಗಳಿಸಲೇಬೇಕಾದಂತ ಒತ್ತಡದ ದಾಳಿ ಇದು. ತೃತೀಯ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಒತ್ತಡದಲ್ಲಿ ದಾಳಿಗರ ಜೆಸ್ಸಿ ನಂಬರ್ 4 14-4 ಸ್ಪರ್ಧೆ ಇದೆ. ಈ ನಡುವೆ ಟ್ಯಾಕಲ್ 15-5 ಸ್ಪರ್ಧೆ. ಹದಿನಾರು 5 ಸ್ಪರ್ಧೆ ಇದೆ. ಏಕಮುಖಿ ಸ್ಪರ್ಧೆಯಲ್ಲಿ ಬಹಳಷ್ಟು ಮುನ್ನಡೆಯನ್ನ ಸಾಧಿಸ್ತಾ ಇದೆ ಉಕ್ಕಿನಡುಕ ತಂಡ. 6-16 ರೆಡ್ ವೈಟ್ ಉಕ್ಕಿನಡುಕ 18-6. ಹದಿನೆಂಟು 7 ಸ್ಪರ್ಧೆ. ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ ಸ್ಪರ್ಧೆಯಲ್ಲಿ. ಉಕ್ಕಿನಡುಕ ತಂಡ 18, ಮಾವಿನಕಟ್ಟೆ 8, 10 ಅಂಕಗಳ ಅಂತರ ಇದೆ. ಈ ನಡುವೆ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಆಗಿದೆ. 19-8. ಉಳಿದಿರುವಂತಹ ಸಮಯಗಳಲ್ಲಿ ಅಂಕವನ್ನ ಕಬಳಿಸುವಂತ ಪ್ರಯತ್ನದಲ್ಲಿದೆ ತಂಡ ಮಾವಿನಕಟ್ಟೆ. 8-19. 28 ಸ್ಪರ್ಧೆ ಇದೆ. ದಯವಿಟ್ಟು ಶಿವಾಜಿ ಬಂಬ್ರಾಣ ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ತಂಡಗಳು ಪ್ರವೇಶದ್ವಾರಕ್ಕೆ ಬನ್ನಿ. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಪ್ರಗತಿಯ ಸ್ಪರ್ಧೆಯಲ್ಲಿ ಬಾಕಿ ಉಳಿಕೆಯಾಗಿದೆ. ಅಂತಿಮ ನಿಮಿಷದ ಕರೆಯಾಗಿದೆ. ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ಶಿವಾಜಿ ಬಂಬ್ರಾಣ ತಂಡಗಳು ದಯವಿಟ್ಟು ಪ್ರವೇಶದ್ವಾರಕ್ಕೆ ಬನ್ನಿ. ಬಹುತೇಕ ತಮ್ಮ ವಿಜಯವನ್ನ ಖಚಿತಪಡಿಸಿಕೊಳ್ತಾ ಇದೆ ತಂಡ ಉಕ್ಕಿನಡುಕ. 28 ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮುಂದಿನ ಸುತ್ತಿಗೆ ತಿರುಗಡೆಯನ್ನ ಹೊಂದಿದೆ ತಂಡ ಉಕ್ಕಿನಡುಕ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಮಾವಿನಕಟ್ಟೆ ತಂಡಕ್ಕೆ ಧನ್ಯವಾದಗಳು.
ಎಸ್, ತಂಡಗಳು ಬರಬೇಕಿದೆ. ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್, ಶಿವಾಜಿ ಬಂಬ್ರಾಣ. ಇಲ್ಲಿ ಅಂಕಣಕ್ಕೆ ಯಾವುದೇ ವಿರಾಮಗಳಿಲ್ಲ, ನಿರಂತರವಾಗಿ ಸ್ಪರ್ಧೆಗಳು ಮುಂದುವರಿಬೇಕಿದೆ. ಬಂಬ್ರಾಣ ಮತ್ತು ನೀರ್ಚಾಲ್ ತಂಡಗಳು ಬನ್ನಿ. ಶಿವಾಜಿ ಬಂಬ್ರಾಣ, ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ತಂಡಗಳು ಬನ್ನಿ. ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್, ಶಿವಾಜಿ ಬಂಬ್ರಾಣ. ವಿಜರ ಶಿವಾಜಿ ಬಲೆ, ಶಿವಾಜಿ ಬಂಬ್ರಾಣ ತಂಡದ ಆಗಮನವನ್ನ ಕಂಡುಕೊಡ್ತಾ ಇದ್ದೇವೆ. ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ತಂಡ ಬರಬೇಕಿದೆ. ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ತಂಡ ಬರಬೇಕು. ಎಸ್, ಕೇರಳ ರಾಜ್ಯ ತಂಡಕ್ಕೆ ಆಟಗಾರನನ್ನ ಪರಿಚಯಿಸಿದಂತ ಸಂಸ್ಥೆ ಶಿವಾಜಿ ಬಂಬ್ರಾಣ ತಂಡ ಒಳಾಂಗಣವನ್ನ ಪ್ರವೇಶ ಮಾಡಿದೆ. ಎದುರಾಳಿ ತಂಡ ಬರಬೇಕು. ಶ್ರೀ ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ತಂಡ ಬರಬೇಕಿದೆ. ನೀರ್ಚಾಲ್, ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ತಂಡದ ಆಟಗಾರರು, ವ್ಯವಸ್ಥಾಪಕರು, ತಂಡದ ಟೀಮ್ ಮ್ಯಾನೇಜರ್ ಇದರಲ್ಲಿ ತಮ್ಮ ಉಪಸ್ಥಿತಿಯನ್ನ ಖಾತರಿಪಡಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿ. ನೀರ್ಚಾಲ್ ಉಲ್ಲರ, ನೀರ್ಚಾಲ್ ನೀರ್ಚಾಲ್ ವಿಜರ. ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್. Here is the last and final call. Mookambika friends Neerchal. Countdown begins. 10, 9, 8, 7, 6, 5. Mookambika Neerchal. Okavara. Neerchal. Scale Maldera. ಸಂಗಾಟಿಕೆರೆ ಸ್ಕೇಲ್ ಪಾಯಿಂಟ್ ಡಿಪ್ಪು ನಂಚಿನ ನಮ್ಮ ಸಂಗಾಟಿಕೆರೆ ನೀರ್ಚಾಲ್ ದಾಖಲೆ ಸ್ಕೇಲ್ ಮಲ್ದೇರಾ ಹೋಕವರ Ruchi presents 44th Junior ನೀರ್ಚಾಲ್ ತಂಡದ ಸ್ಕೇಲ್ ಮಲ್ತೊಂದುಲ್ಲೇರು ಅಂಡ ಒಂದು ಸರಿಯಾಯಿನ ಕ್ರಮ ಆತು ನಮ್ಮ ಗೊಬ್ಬದ ಸುರುಡ್ದು ನಮ್ಮ ಲೆಪ್ಪನ್ನು ಕೊರೊಂದುಲ್ಲ ಟೀಮದ ಸ್ಕೇಲ್ ಮಲ್ಪಲೆ ಬಂದು ನೀರ್ಚಾಲ್ ಆಂಡ ಸ್ಕೇಲ್ ಆಂಡ ಇನ್ನು ಸಮಯ ಅವಕಾಶ ಇಲ್ಲ. ನೀರ್ಚಾಲ್ ತಂಡವನ್ನ ಕೈ ಬಿಡ್ತಾ ಇದ್ದೇವೆ. ತೀರ್ಪುಗಾರರ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತ ಒತ್ತಡಕ್ಕೆ ನಾವುಗಳು ಮುಂದಾಗ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ನೀರ್ಚಾಲ್ 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 ಓಕವರ್ कपट दिल धड़क धड़क थोड़ी लड़क झड़क मैंने लिया हाड़ा अरे ले पंगा 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 ले पंगा 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 ले पंगा
कबड्डी यार दाल मेरा मुच्छा लाल लाल से पकड़ती पटकी पटकी हुई घुसुर घुसुर चला इधर उधर मैंने खींची टांग वो गया पसर पसर गया पसर गया पसर गया ನೀರ್ಚಾಲ್ ನೀರ್ಚಾಲ್ ಓಕವರ್ ಇಂಚ ಕಾಪೆರಿಜ್ಜಿ ಇಂಚ ಕಾಪೆರಿಜ್ಜಿ ನೀರ್ಚಾಲ್ ಓಕವರ್ ನನ್ನ ದುಂಬ ಗೋಲನ ಓಕರಿತ್ತು ನನ್ನ ಗುಬ್ಬಲೆ ಸಂಗಾಟಿಗೆರೆ ದಾದ ಮಲ್ಪುನಿ ನೀರ್ಚಾಲ್ ಓಕವರ ಈ ನಡುವೆ SFC ಕಾರ್ಲೆ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕಾರ್ಲೆ ಇದರ ಆಶ್ರಯದಲ್ಲಿ ಮುಂದಿನ ತಿಂಗಳು ಫೆಬ್ರವರಿ 14ರಂದು ಕಾರ್ಲೆಯ ಅಂಕಣದಲ್ಲಿ ಸದಾಶಿವ ಮೆಮೋರಿಯಲ್ ಟ್ರೋಫಿ 2026 62 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಮೊದಲು ನೋಂದಾವಣೆ ಮಾಡಿದಂತ 40 ತಂಡಗಳಿಗೆ ಮಾತ್ರ ಅವಕಾಶ. ಈ ಸ್ಪರ್ಧೆಯ ವಿಜೇತ ತಂಡಗಳಿಗೆ ಪ್ರಥಮ ನಗದು 12,000, ದ್ವಿತೀಯ ನಗದು 6,000, ತೃತೀಯ 2,000, ಚತುರ್ಥ 1,000 ಜೊತೆ ಶಾಶ್ವತ ಫಲಕ. ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. SFC ಕಾರ್ಲೆ ಇದರ ಆಶ್ರಯದಲ್ಲಿ ಸದಾಶಿವ ಮೆಮೋರಿಯಲ್ ಟ್ರೋಫಿ 2026 62 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆ ಮುಂದಿನ ತಿಂಗಳು ಫೆಬ್ರವರಿ 14ರಂದು ಕಾರ್ಲೆ. ನೀರ್ಚಾಲ್ ಫೈನಲ್ ಕೌಂಟ್ ಡೌನ್ 10 9 8 7 6 5 4 3 2 ಭರತ್ ಎಸ್ ಸಾಕರ್ ಕೊರ್ಲೆ ನನಗೆ ಅಪರಿಚ್ ತೀರ್ಪುಗಾರರ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತೆ ನೀರ್ಚಾಲ್ ತಂಡ ಆಗಿದೆ. ನೇರವಾಗಿ ನಾವು 4ನೇ ಸ್ಪರ್ಧೆಗೆ ಮುಂದುವರಿತಾ ಇದ್ದೇವೆ. ಯಂಗ್ ಸ್ಟಾರ್ ಆರ್ಲಪ್ಪದವು ವಿರುದ್ಧವಾಗಿ SKP ಕಿದೂರು ಬಿ ತಂಡ. ದಯವಿಟ್ಟು ಬನ್ನಿ. ಆರ್ಲಪ್ಪದವು ಕಿದೂರು ತಂಡಗಳು ಬನ್ನಿ. SKP ಕಿದೂರ್, ಯಂಗ್ ಸ್ಟಾರ್ ಆರ್ಲಪ್ಪದವು ಬನ್ನಿ. ದಯವಿಟ್ಟು ಗಮನಿಸಿ. ಇನ್ನು ಯಾವುದೇ ಕಾರಣಕ್ಕೂ ತಂಡಗಳ ವಿಳಂಬವಾದಲ್ಲಿ ತಮ್ಮ ಅವಕಾಶವನ್ನ ಕಳ್ಕೊಳ್ತೀರಾ. ಕಿದೂರ್ ಬಲೆ, ಯಂಗ್ ಸ್ಟಾರ್ ಆರ್ಲಪ್ಪದವು ಬಲೆ. ಯಂಗ್ ಸ್ಟಾರ್ ಆರ್ಲಪ್ಪದವು ಕಾಪೆರೆಜ್ಜಿ. ನಮ್ಮ ಸ್ಕೇಲ್ ಪಾಯಿಂಟ್ ಹಿಡಿತಿನ ನಮ್ಮ ಸಂಘಾಟಕರು ಫಿಕ್ಸರ್ ತೂದು ಮ್ಯಾಚ್ ಇತ್ತಿನಕ್ಲಿಗ ದುಂಬ ಮ್ಯಾಚ್ ಇತ್ತಿನಕ್ಲಿಗ ಆಯ್ನಾತ ಬೇಗ ಸ್ಕೇಲ್ ಮಲ್ತ ಕಡಪಾಲೆ ಒಂಜೆರಡು ಬುಕ್ಕ ಸ್ಕೇಲ್ ಮಲ್ಪೊಡ್ಸಿ ಬಂದು ಮಲ್ಪಲೆ. SKP ಕಿದೂರ್ ಆರ್ಲಪ್ಪದವು ಈ ನಡುವೆ ಬೀಟ್ಸ್ ಆಫ್ ಬಾರಡ್ಕ ಇದರ ಆಶ್ರಯದಲ್ಲಿ ಮಾರ್ಚ್ ತಿಂಗಳ 1ನೇ ತಾರೀಕು ಬಾರಡ್ಕದಲ್ಲಿ 58 ಕೆಜಿ ವಿಭಾಗದ ಕಬಡ್ಡಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಈ ಕ್ರೀಡಾಕೂಟಕ್ಕೂ ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಮಾರ್ಚ್ ತಿಂಗಳ 1ನೇ ತಾರೀಕು ಬಾರಡ್ಕದಲ್ಲಿ ಬೀಟ್ಸ್ ಆಫ್ ಬಾರಡ್ಕ ಆಶ್ರಯದಲ್ಲಿ 58 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆ. थोड़ी लचक लचक आया मटक मटक मैंने दिया फटक अरे ले पंगा पटक दिया पंगा ले पंगा 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 ले.
ಬೇಟ್ಸ್ ಆಫ್ ಬಾರಡ್ಕ ಹಮ್ಮಿಕೊಳ್ಳುವಂತ 58 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ನಗದು 5,000, ದ್ವಿತೀಯ 3,000, ತೃತೀಯ ಮತ್ತು ಚತುರ್ಥ ತಲಾ 1,000 ಜೊತೆ ಶಾಶ್ವತ ಫಲಕ. ಮಾರ್ಚ್ ತಿಂಗಳ 1ನೇ ತಾರೀಕು ಬಾರಡ್ಕದಲ್ಲಿ 58 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆಗೆ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳನ್ನ ಕ್ರೀಡಾಪಟುಗಳನ್ನ ಆತ್ಮೀಯವಾಗಿ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಈ ನಡುವೆ ಕಿದೂರು ಆರ್ಲಪ್ಪದವು ತಂಡಗಳು ಬನ್ನಿ. स्टार स्पोर्ट्स प्रो कबड्डी सीजन 2 18 जुलाई से हर शाम 7:50 पर. ಯಂಗ್ ಸ್ಟಾರ್ ಆರ್ಲಪ್ಪದವು ಎಸ್ಕೆಪಿ ಕಿದೂರು ದಕ್ಲಿ ಇತ್ತೆ ಬರಬೇ ಒಂದು ಬಯರ್ ಒಳ್ಳೆ ಬಲೆ 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 ಗೊಬ್ಬುಗ ಕಿದೂರ್ ಬಲೆ ಆರ್ಲಪ್ಪದವು ಯಂಗ್ ಸ್ಟಾರ್ ಆರ್ಲಪ್ಪದವು ಈ ತನಕ ಯಾವುದೇ ಪ್ರತಿಕ್ರಿಯೆಯನ್ನ ಈ ತಂಡ ನೀಡಿಲ್ಲ. ಯಂಗ್ ಸ್ಟಾರ್ ಆರ್ಲಪ್ಪದವು ತಂಡ ಇದ್ದಲ್ಲಿ ಅದರ ವ್ಯವಸ್ಥಾಪಕರು ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸುವಂತೆ ತಮ್ಮಲ್ಲಿ ವಿನಂತಿ. ಜೊತೆಯಲ್ಲಿ ನಮ್ಮ ಸ್ಕೇಲ್ ಪಾಯಿಂಟ್ ಅಲ್ಲಿ ಇರುವಂತ ನಮ್ಮ ಸಂಘಾಟಕರ ವಿಶೇಷ ಗಮನಕ್ಕೆ ತಳಕು ಪಟ್ಟಿಯ ಅನುಗುಣವಾಗಿ ತಂಡಗಳನ್ನ ಸ್ಕೇಲ್ ಮಾಡಿ ಕಳುಹಿಸಿ. ಆರ್ಲಪ್ಪದವು ಎಸ್ ಬನ್ನಿ. ಎಸ್ಕೆಪಿ ಕಿದೂರ್ ಬಲೆ 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 ಎಸ್ ಕ್ರೀಡಾಕೂಟದ ತೃತೀಯ ಸ್ಪರ್ಧೆಗೆ ಚತುರ್ಥ ಸ್ಪರ್ಧೆಗೆ ತಂಡಗಳನ್ನ ಬರಮಾಡಿಕೊಡ್ತಾ ಇದ್ದಾವೆ. ಅನೇಕ ವರ್ಷಗಳಿಂದ ಕಿದೂರು ಅನ್ನುವಂಥ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಸಂಖ್ಯೆಯಲ್ಲಿ ಕ್ರೀಡಾಕೂಟಗಳನ್ನ ಆಯೋಜಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನುಭವ ಉಳ್ಳಂತ ಸಂಘ ಸಂಸ್ಥೆ ಕಿದೂರಿನ ಎಸ್ಕೆಪಿ ಕಿದೂರು ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ತಂಡವನ್ನ ನೇರವಾಗಿ ಒಳಾಂಗಣಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ದ ಟೀಮ್ ಎಸ್ಕೆಪಿ ಕಿದೂರು. ಆರ್ಲಪ್ಪದವು ಯಂಗ್ ಸ್ಟಾರ್ ಆರ್ಲಪ್ಪದವು ಲಾಸ್ಟ್ ಅಂಡ್ ಫೈನಲ್ ಕಾಲ್ ಸ್ಕೇಲ್ ದಲ್ಲಿ ಬಲ್ಲೇರಾ ಎಸ್ ತೀರ್ಪುಗಾರರ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತೆ ಆರ್ಲಪ್ಪದವು ತಂಡವನ್ನ ನಾವು ಕೈ ಬಿಡ್ತಾ ಇದ್ದೇವೆ. ತಂಡ ಆಕವರ್ ತ್ವರಿತಗತಿಯಲ್ಲಿ ನಮ್ಮ ಸ್ಪರ್ಧೆ ಮುಂದುವರಿತಾ ಇದ್ದಾವೆ. ಎರಡನೇ ಸ್ಪರ್ಧೆಯ ಬಳಿಕ 3-4 ಸ್ಪರ್ಧೆಗಳು ಕೇವಲ 5 ನಿಮಿಷಗಳಲ್ಲಿ ನಾವು ಮುಕ್ತಾಯ ಮಾಡಿ ಬಜಕುಡ್ಲುವಿನಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿದ್ದೇವೆ. ಪಂಚಮ ಸ್ಪರ್ಧೆಗೆ ತಂಡಗಳು ಬರಬೇಕಿದೆ. ಸ್ಪರ್ಧಾ ಸಂಖ್ಯೆ 5ರಲ್ಲಿ ತಂಡಗಳು ಜೈ ಹಿಂದ್ ಗುಂಡಂತಡ್ಕ ಎ ವಿರುದ್ಧವಾಗಿ ವಿಷ್ಣುಮೂರ್ತಿ, ಜೈ ಹಿಂದ್ ಮುಂಡಂತಡ್ಕ ವಿಷ್ಣುಮೂರ್ತಿ ಕುಂಬಡಡ್ಕ, ಜೈ ಹಿಂದ್ ಮುಂಡಂತಡ್ಕ ವಿಷ್ಣುಮೂರ್ತಿ ಕುಂಬಡಡ್ಕ ತಂಡಗಳು ಬನ್ನಿ.
ಜೈ ಹಿಂದ್ ಮುಣ್ಣಾಂತಡ್ಕ ಎ ಮತ್ತು ವಿಷ್ಣುಮೂರ್ತಿ ಕುಂಬಡಡ್ಕ ತಂಡಗಳು ಎರಡು ತಂಡದ ಯಾವುದೇ ಆಟಗಾರರ ಪ್ರವೇಶ ದ್ವಾರದಲ್ಲಿ ಕಾಣಸಿಗ್ತಾ ಇಲ್ಲ. ಬಹುಶಃ ಆ ಎರಡು ತಂಡಗಳು ವಾಕವರ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಕುಂಬಡಡ್ಕ ಮತ್ತು ಮುಂಡಾಂತಡ್ಕ, ಒಂದು ಜೈ ಹಿಂದ್ ಮತ್ತೊಂದು ವಿಷ್ಣುಮೂರ್ತಿ ತಂಡ ಇದೆಯಾ? ಉಲ್ಲೇರ ದಯವಿಟ್ಟು ತಂಡದ ಇರುವಿಕೆಯನ್ನ ವ್ಯಕ್ತಪಡಿಸಿ. ಪ್ರವೇಶ ದ್ವಾರದಲ್ಲಿ ತಂಡಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ವಿಷ್ಣುಮೂರ್ತಿ ಕುಂಬಡಡ್ಕ, ಜೈ ಹಿಂದ್ ಮುಂಡಾಂತಡ್ಕ. ಎಸ್, ವಿಷ್ಣುಮೂರ್ತಿ ಕುಂಬಡಡ್ಕ ತಂಡ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಜೈ ಹಿಂದ್ ಮುಂಡಾಂತಡ್ಕ, ಜೈ ಹಿಂದ್ ಮುಂಡಾಂತಡ್ಕ. ಉಲ್ಲರ ತಂಡದ ಪ್ರಮುಖರು ಅಶೋಕ್, ಪ್ರದೀಪ್ ತಂಡದ ಪ್ರಮುಖರಿವರು. ತಂಡ ಇದ್ದಲ್ಲಿ ದಯವಿಟ್ಟು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿ. ಜೈ ಹಿಂದ್. ಎರಡು ತಂಡಗಳು ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಆದರೆ ಪ್ರವೇಶ ದ್ವಾರದಲ್ಲಿ ತಂಡಗಳು ಕಾಣ್ತಾ ಇಲ್ಲ. ಜೈ ಹಿಂದ್ ಮುಂಡಾಂತಡ್ಕ, ವಿಷ್ಣುಮೂರ್ತಿ ಕುಂಬಡಡ್ಕ. ಬಲೆ ಬಲೆ ಬಲೆ. ನಿರಂತರ 3 ಸ್ಪರ್ಧೆಗಳು ವಾಕವರ್ ಆದ ಕಾರಣ ಸ್ವಲ್ಪ ಸಮಯ ಅವಕಾಶವನ್ನ ಎರಡು ತಂಡಗಳಿಗೆ ನೀಡ್ತಾ ಇದ್ದಾವೆ. ಆದ್ರೆ ವಿಳಂಬವನ್ನ ಮಾಡಬೇಡಿ, ತಂಡಗಳು ತಕ್ಷಣ ಬನ್ನಿ. ಕುಂಬಡಡ್ಕ, ಮುಂಡಾಂತಡ್ಕ, ಬಲೆ. ಪಂಚಮ ಸ್ಪರ್ಧೆ ಮುಗಿದ ತಕ್ಷಣ ಸ್ಪರ್ಧಾ ಸಂಖ್ಯೆ 6ರಲ್ಲಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ ವಿರುದ್ಧವಾಗಿ ಶ್ರೀ ಮಾಲಿಂಗೇಶ್ವರ ಬಜಕೊಡ್ಲು ಬಿ ತಂಡ. ದಯವಿಟ್ಟು ಆ ಸ್ಪರ್ಧೆಯಲ್ಲಿ ನಮ್ಮ ಸಂಘಾಟಕರ ತಂಡ ಭಾಗವಹಿಸ್ತಾ ಇದೆ. ತಮ್ಮ ಪೂರ್ವ ಸಿದ್ಧತೆಯನ್ನ ಪೂರ್ಣಗೊಳಿಸಿ ಸಂಘಾಟಕರ ತಂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಉಳಿದ ತಂಡಗಳಿಗೆ ಮಾದರಿಯಾಗಬೇಕಿರುವಂತ ತಂಡ. ದಯವಿಟ್ಟು ತಮ್ಮ ಉಪಸ್ಥಿತಿಯನ್ನು ಕಂಡುಕೊಡುವಂತೆ ತಮ್ಮಲ್ಲಿ ವಿನಂತಿ. 6ನೇ ಸ್ಪರ್ಧೆಯಲ್ಲಿ ಶ್ರೀ ಮಾಲಿಂಗೇಶ್ವರ ಬಜಕೊಡ್ಲು ಬಿ, ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. ಎಸ್, ಮೈದಾನ ಖಾಲಿ ಇದೆ. ಅನೇಕ ಸಂಖ್ಯೆಯಲ್ಲಿ ವೀಕ್ಷಕರು ಕಬಡ್ಡಿಯನ್ನು ನೋಡುವುದಕ್ಕೆ, ಕಬಡ್ಡಿಯನ್ನ ಆಸ್ವಾದಿಸುವುದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಕೇವಲ 2 ಸ್ಪರ್ಧೆಗಳು ಮಾತ್ರ ನಮ್ಮ ಅಂಕಣದಲ್ಲಿ ನಡೆದಿದೆ. ಮುಂಡಾಂತಡ್ಕ, ಕುಂಬಡಡ್ಕ, ಲಾಸ್ಟ್ ಅಂಡ್ ಫೈನಲ್ ಕಾಲ್. ಇಜರ ಆಕರ್ ರೆಡ್ ಟೀಮ್ ಅಲ್ಲ, ಆಕರ್ ಮಲ್ಬಾ. ಮುಂಡಾಂತಡ್ಕ, ಕುಂಬಡಡ್ಕ. ನಿರಂತರವಾಗಿ
ಕರೆಗಳನ್ನು ರವಾನಿಸಿ ಜೈ ಹಿಂದ್ ಮುಂಡಾಂತಡ್ಕ ಮತ್ತು ವಿಷ್ಣುಮೂರ್ತಿ ಕುಂಬಳಡ್ಕ ತಂಡಗಳು ಪ್ರತಿಕ್ರಿಯೆಯನ್ನ ನೀಡುವಲ್ಲಿ ವಿಫಲತೆಯನ್ನ ಕಂಡುಕೊಡ್ತಾ ಇದ್ದಾರೆ. ತಂಡದ ಅವಕಾಶ ಕಳೆಕೊಡ್ತಾ ಇದ್ದೀರಾ. ತಂಡಗಳು ಇದ್ದಲ್ಲಿ ತಕ್ಷಣ ಬನ್ನಿ. ಜೊತೆಯಲ್ಲಿ 6ನೇ ಸ್ಪರ್ಧೆಯಲ್ಲಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ ವಿರುದ್ಧವಾಗಿ ಶ್ರೀ ಮಹಾಲಿಂಗೇಶ್ವರ ಬಜಕೊಡ್ಲು ಬಿ ತಂಡಗಳು ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಪೂರ್ಣಗೊಳಿಸಿ. ಕುಂಬಳಡ್ಕ ಮುಂಡಾಂತಡ್ಕ ಬಲೆ ಬಲೆ ದಯವಿಟ್ಟು ಸ್ಕೇಲ್ ಪಾಯಿಂಟ್ ಬಳಿ ಇರುವಂತ ನಮ್ಮ ಸಂಘಾಟಕರ ವಿಶೇಷ ಗಮನಕ್ಕೆ, ಸ್ಪರ್ಧೆ ಇರುವಂತ ತಂಡಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ. ಇಲ್ಲಿ ಕೆಲವೊಂದು ತಂಡಗಳು ದೂರನ್ನ ನೀಡ್ತಾ ಇದೆ. ಜೊತೆಯಲ್ಲಿ ಒಂದೆರಡು ಬುಕ್ ಏರೆಲ್ಲ ಸ್ಕೇಲ್ ಮಲ್ಪೋಟ್ ಸಾಧಾರಣ 10 ಗಂಟೆ ಬುಕ್ ನಮ್ಮ ಸ್ಕೇಲ್ ಮಲ್ಪೇರೆ ಪಣಂದುಲ್ಲ. ಮುಂಡಾಂತಡ್ಕ ಕುಂಬಳಡ್ಕ ಇಜ್ಜರ ಎಸ್ ತೀರ್ಪುಗಾರರ ಗಮನಕ್ಕೆ ಆ ಎರಡು ತಂಡವನ್ನ ನಾವು ಕೈ ಬಿಡ್ತಾ ಇದ್ದೇವೆ. 6ನೇ ಸ್ಪರ್ಧೆಗೆ ತಂಡಗಳು ಬರುವಂತೆ. ಇಜ್ಜಿ ನನ್ನ ಕಾಪೆರ ಕಾಪು ನೈ ಕೊಂಚ ಲಿಮಿಟ್ ಉಂಟದು. ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ ಶ್ರೀ ಮಹಾಲಿಂಗೇಶ್ವರ ಬಜಕೊಡ್ಲು ತಂಡದ ಆಟಗಾರ ಬನ್ನಿ. ಅನೇಕ ಸಮಯಗಳ ಕಾಯುವಿಕೆಗೆ ವಿರಾಮ ಬಿಡ್ತಾ ಇದೆ. ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ದ ಟೀಮ್ ವಿಷ್ಣುಮೂರ್ತಿ ಕುಂಡಡ್ಕ ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಎದುರಾಳಿ ತಂಡ ಬರಬೇಕಿದೆ. ಜೈ ಹಿಂದ್ ಮುಂಡಾಂತಡ್ಕ. ಎಸ್ ಬಂಧುಗಳೇ, ಕುಂಡಡ್ಕ ತಂಡದ ಆಗಮನವನ್ನ ಕಂಡಿದ್ದೀರಾ. ಎದುರಾಳಿ ತಂಡವಾಗಿ ಹೆಸರು ಮಾತ್ರ ಜೈ ಹಿಂದ್ ಮುಂಡಾಂತಡ್ಕ, ಆದರೆ ಆಡುವಂತ ಆಟಗಾರರು ಎಲ್ಲರೂ ಕೂಡ ವೀರಾಂಜನೇಯ ಬಂಬ್ರಾಣದ ಆಟಗಾರರು ತಂಡವನ್ನ ನೇರವಾಗಿ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ದ ಟೀಮ್ ಜೈ ಹಿಂದ್ ಮುಂಡಾಂತಡ್ಕ ಬಲೆ
ಎಸ್, ದ್ವಿತೀಯ ಸ್ಪರ್ಧೆಯ ಬಳಿಕ ನಾವು ನೇರವಾಗಿ ಪಂಚಮ ಸ್ಪರ್ಧೆಯನ್ನ ಅಂಕಣದಲ್ಲಿ ಆರಂಭಗೊಳಿಸ್ತಾ ಇದ್ದೇವೆ. ಪ್ರಸ್ತುತ ಜೈ ಹಿಂದ್ ಮೊಂಡಾಂತಡ್ಕ ವಿಷ್ಣುಮೂರ್ತಿ ಕೊಂಡಡ್ಕ ವಿರುದ್ಧವಾಗಿ ಸ್ಪರ್ಧೆ ಆರಂಭವಾಗಿದೆ. ಖಾತೆ ಆರಂಭವಾಗಿದೆ. ಕುಂಡಡ್ಕ ಖಾತೆಯಲ್ಲಿ ಬಹುಶಃ ದೀಕ್ಷಿತ್ ಬಜಕುಡ್ಲು ಅವರನ್ನ ರೂಪ ಸಾದೃಶ್ಯವನ್ನ ಹೋಲುವಂತ ನಮ್ಮ ಅಡ್ವೊಕೇಟ್ ಸಂತೋಷ್ ಅವರು ಲೈನ್ ಎಂಪರ್ ವಿಭಾಗದಲ್ಲಿ ನಮ್ಮ ಜೊತೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅಡ್ವೊಕೇಟ್ ಲೈನ್ ಎಂಪರ್ ವಿಭಾಗದಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ಮಾಡುವಂತ ಎಲ್ಲ ಅವಕಾಶಗಳು ಕೂಡ ಇದೆ. ನಿರಂತರ 2 ಅಂಕಗಳು ಕುಂಡಡ್ಕ ಖಾತೆಯಲ್ಲಿ 2 ಅಂಕಗಳು ಜಮೆಯಾಗಿದೆ. ದಯವಿಟ್ಟು 6ನೇ ಸ್ಪರ್ಧೆಗೆ 2 ತಂಡಗಳು ಕೂಡ ದೇಹ ತೂಕವನ್ನ ಪೂರ್ಣಗೊಳಿಸಿ. ಅಲ್ಲಿ ಮಾಲಿಂಗೇಶ್ವರ ಬಜಕೊಡ್ಲು ಬಿ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ 2 ತಂಡಗಳು ಕೂಡ ತಮ್ಮ ದೇಹ ತೂಕವನ್ನ ಪೂರ್ಣಗೊಳಿಸುವಂತೆ ತಮ್ಮಲ್ಲಿ ವಿನಂತಿ. ಸ್ಪರ್ಧೆ ಮುಗಿದ ತಕ್ಷಣ 2 ತಂಡಗಳು ಕೂಡ ಪ್ರವೇಶದ್ವಾರದಲ್ಲಿ ಉಪಸ್ಥಿತಿಯನ್ನ ಕಂಡುಕೊಡಬೇಕಿದೆ. ತಂಡಗಳು ಬಾರದೆ ಸಮಯ ಅವಕಾಶಗಳಿಲ್ಲ, ನೇರವಾಗಿ ಆಕವರ್ ಎಂದು ಪರಿಗಣನೆ. 2 ಅಂಕಗಳು ಆರಂಭದ ಅಂಕ ಮೊಂಡಾಂತಡ್ಕ ಖಾತೆಯಲ್ಲಿ 4-1. ಐದು 4 ಅಂಕಗಳ ಮುನ್ನಡೆಯಲ್ಲಿ ಕುಂಡಡ್ಕ ತಂಡ ಇದೆ. ಮುಂದಿನ 6ನೇ ಸ್ಪರ್ಧೆಗೆ ಬಜಕೊಡ್ಲು ಮಹಾಲಿಂಗೇಶ್ವರ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ತಂಡಗಳು ದೇಹ ತೂಕವನ್ನ ಮಾಡಿ ಪ್ರವೇಶದ್ವಾರಕ್ಕೆ ಬನ್ನಿ. ಏಳು 7-2 ಮೊಂಡಾಂತಡ್ಕ ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಮೊಂಡಾಂತಡ್ಕ ತಂಡಕ್ಕೆ ಇದೆ. Here is the last man from the side of ಮೊಂಡಾಂತಡ್ಕ. 8-2. ಸೂಪರ್ ಟ್ಯಾಕಲ್ 2 ಅಂಕಗಳು ಲಭ್ಯವಾಗಿದೆ. 5-8 ಸ್ಪರ್ಧೆ ಸನಿಹಕ್ಕೆ ಬರ್ತಾ ಇದೆ. ಸೂಪರ್ ಟ್ಯಾಕಲ್ ಅವಕಾಶ ಮತ್ತೆ ಮೊಂಡಾಂತಡ್ಕ ತಂಡಕ್ಕಿದೆ. ಒಳಾಂಗಣದಲ್ಲಿ
ಮೂವರು ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಇದೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಮೂಲಕ 2 ಅಂಕವನ್ನ ಪಡೆದಂತ ತಂಡ ಈ ನಡುವೆ ಮತ್ತೆ ಸೂಪರ್ ಟ್ಯಾಕಲ್ ಸತತ 2ನೇ ಬಾರಿಗೆ ಮುಂಡಾಂತಡಕ ಖಾತೆಯಲ್ಲಿ ಒಟ್ಟು 7 ಅಂಕಗಳು ಜಮೆಯಾಗಿದೆ. 8-7ರಲ್ಲಿ ಕೇವಲ 1 ಅಂಕದ ಅಂತರದಲ್ಲಿ ಸ್ಪರ್ಧೆ. ಆರಂಭದಲ್ಲಿ ಎಡವಿದಂತ ಮುಂಡಾಂತಡಕ ಮತ್ತೆ ಪಂದ್ಯಾಟದಲ್ಲಿ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕೇವಲ 1 ಅಂಕದ ಹಿನ್ನಡೆ ಮಾತ್ರ. ಖಾತೆ ಸಮಬಲ ಮಧ್ಯಂತರ ವಿರಾಮದ ವೇಳೆಗೆ 8-8ರಲ್ಲಿ ಸ್ಪರ್ಧೆ. ಶ್ರೀ ಮಾಲಿಂಗೇಶ್ವರ ಬಜಕೊಡ್ಲು ಬಿ ಮತ್ತು ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಈ ತಂಡದ ಆಟಗಾರರು ದಯವಿಟ್ಟು ಗಮನವನ್ನ ಹರಿಸಿ ತಮ್ಮ ದೇಹ ತೂಕವನ್ನ ಎಲ್ಲ ರೀತಿಯ ಸಿದ್ಧತೆಗಳನ್ನ ಪೂರ್ಣಗೊಳಿಸಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಪ್ರಸ್ತುತ ಕುಂಡಡಕ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಇದೆ. ಮೂವರು ಡಿಫೆಂಡರ್ಗಳ ನಡುವೆ ದಾಳಿ ಮುಂದುವರಿತಾ ಇದೆ. ಎಂಟು 8ರಲ್ಲಿ ಸಮಾನ ಅಂಕಗಳ ಜೋಡಣೆಯಾಗಿದೆ. ಅತ್ಯಂತ ಸನಿಹದ ಸ್ಪರ್ಧೆಗೆ ನಾವುಗಳು ಸಾಕ್ಷಿಯಾಗುತ್ತಾ ಇದ್ದಾವೆ. ಕಳೆದ 2 ಸ್ಪರ್ಧೆಗಳು ಕೂಡ ಏಕಮುಖಿ ಸ್ಪರ್ಧೆಯಾಗಿ ಮುಂದುವರೆದಿತ್ತು. ಪ್ರಸ್ತುತ ಪಂದ್ಯಾಟ ಕೇವಲ ಕೆಲವೊಂದು ಅಂಕಗಳ ಅಂತರ ಸನಿಹದ ಸ್ಪರ್ಧೆ ಪ್ರವಚನ ಅತೀತವಾದಂತಹ ಸ್ಪರ್ಧೆಗಳಾಗಿ ಮಾರ್ಪಾಡಾಗುತ್ತಾ ಇದೆ. ಒಳಾಂಗಣದಲ್ಲಿ ಮೂವರು ಡಿಫೆಂಡರ್ಗಳು ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಕುಂಡಡಕ ತಂಡಕ್ಕೆ ಇದೆ. It is a third right. Do or die. ಇದು ತೃತೀಯ ದಾಳಿ. ಅಂಕಗಳನ್ನ ತರಲೇಬೇಕಾದಂತ ಒತ್ತಡದ ದಾಳಿ ಜೊತೆಯಲ್ಲಿ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಮಾಡು ಇಲ್ಲವೇ ಮಣಿ. ಈ ನಡುವೆ ಸೂಪರ್ ಟ್ಯಾಕಲ್ ಅವಕಾಶ ಇತ್ತು, ಆಲ್ ಔಟ್ ಆಗಿದೆ. ಆಹಾ, ಇದು ಅಖಿಲ್ ಅವರ ದಾಳಿ ಸಂಪೂರ್ಣ ಎದುರಾಳಿ ಬಣವನ್ನ ಖಾಲಿ ಮಾಡಲಾಗಿದೆ. ಆಲ್ ಔಟ್ ಆಗಿದೆ ಕುಂಡಡಕ. ಪಂದ್ಯಾಟಕ್ಕೆ ಅದ್ಭುತ ತಿರುವನ್ನ ಕಂಡುಕೊಂಡಿದೆ. ಆರಂಭದಲ್ಲಿ ಶೂನ್ಯ ಸಂಪಾದನೆಯಲ್ಲಿದ್ದಂತ ಮುಂಡಾಂತಡಕ ಪ್ರಸ್ತುತ ಪಂದ್ಯಾಟದಲ್ಲಿ ಹಿಡಿತವನ್ನ ಸಾಧಿಸಿಕೊಡ್ತಾ ಇದೆ. 8-13ರಲ್ಲಿ ಮುಂಡಾಂತಡಕ ಮುನ್ನಡೆಯಲ್ಲಿದೆ. ಇದು ತೃತೀಯ ದಾಳಿ. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಈ ನಡುವೆ ಅನಗತ್ಯ ಟ್ಯಾಕಲ್ ಮಾಡುವಂತ ಪ್ರಯತ್ನ ಅಂಕವನ್ನ ಬಿಟ್ಟುಕೊಡ್ತಾ ಇದೆ. 9-13ರಲ್ಲಿ ಸ್ಪರ್ಧೆ ಇದೆ. ಖಂಡಿತವಾಗ್ಲೂ ಸ್ಪರ್ಧೆ ಸಮಬಲದಲ್ಲಿ ಅಂತ್ಯಗೊಂಡ್ರೆ ಟೈ ಬ್ರೇಕರ್ ಗೋಲ್ಡನ್ ರೈಟ್. 10-13 ಕೇವಲ 3 ಅಂಕಗಳ ಅಂತರ ಮಾತ್ರ ಇದೆ. ಉಳಿದಂತ ಸಮಯ ಅವಕಾಶದಲ್ಲಿ ಅಂಕಗಳನ್ನ ಕಬಳಿಸುವಂತ ಪ್ರಯತ್ನ ಕುಂಡಡಕ ತಂಡದಿಂದ ಯಶಸ್ವಿಯಾಗುತ್ತಾ ಇದೆ. 11-13 ಕೇವಲ 2 ಮಾತ್ರ ಅಂತರ. 11-13 ಇನ್ ಫೇವರ್ ಆಫ್ ಮುಂಡಾಂತಡಕ. ಈ ನಡುವೆ ಟ್ಯಾಕಲ್ ಯಶಸ್ವಿಯಾಗುತ್ತಾ ಇದೆ. ತಂಡದಲ್ಲಿ ನಾವುಗಳು ನೋಡಿದಂತೆ ಕಳೆದ
ಎರಡು ಸೂಪರ್ ಟ್ಯಾಕಲ್ಗಳು ಮತ್ತು ಡಿಫೆನ್ಸ್ ಅಲ್ಲಿ ನಿಶಾಂತ್ ಅವರು ಅದ್ಭುತ ಪ್ರದರ್ಶನವನ್ನ ಮುಣ್ಣಾಂತಡಕ ತಂಡದ ಪರವಾಗಿ ನೀಡ್ತಾ ಇದ್ದಾರೆ. 14-11 3 ಅಂಕಗಳ ಮುನ್ನಡೆಯಲ್ಲಿ ಮುಣ್ಣಾಂತಡಕ. ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಹನ್ನೊಂದು 14 ಕಳೆದ ದಾಳಿಯಲ್ಲಿ ಅಮೋಘ ದಾಳಿಯ ಸಂಘಟನೆಯನ್ನ ಮಾಡಿದಂತ ತಂಡದ ಭರವಸೆಯ ಉದಯೋನ್ಮುಖ ದಾಳಿಗಾರ ಅಖಿಲ್ ರವರ ದಾಳಿ ಮುಂದುವರಿತಾ ಇದೆ. ಮತ್ತೆ ಯಶಸ್ವಿಯ ದಾಳಿ 2 ಅಂಕಗಳು. 16-11 16-11 ಬೋನಸ್ +1 13-16 ಎದುರಾಳಿ ತಂಡ ಟಚಿಂಗ್ ಲೈನ್ ಬ್ಲಾಕ್ ಮಾಡುವಂತ ಪ್ರಯತ್ನ. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಈ ನಡುವೆ ದಾಳಿಯಲ್ಲಿ ಯಶಸ್ವಿ 17-13 ಪಂದ್ಯಾಟ ಮುಕ್ತಾಯಗೊಳ್ಳಲು ಇನ್ನೇನು ಕೆಲವೊಂದು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 13-17 4 ಅಂಕಗಳ ಅಂತರದಲ್ಲಿ ಮುಣ್ಣಾಂತಡಕ ಮುನ್ನಡೆ. ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಮತ್ತೆ ಟ್ಯಾಕಲ್. 18-14 ಸ್ಪರ್ಧೆ. ಸೂಪರ್ ಟ್ಯಾಕಲ್ ಅವಕಾಶ ಕುಂಡಡಕ ತಂಡದ ಪರವಾಗಿ. 18-14 ಸೂಪರ್ ಟ್ಯಾಕಲ್. 16-18 17-18 ಒಂದಂಕದ ಮುನ್ನಡೆಯಲ್ಲಿ ಮುಣ್ಣಾಂತಡಕ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ. ಪ್ರಸ್ತುತ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ತಂಡ ಕುಂಡಡಕ ತಂಡಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾವೆ. ಮುಂದಿನ ಸ್ಪರ್ಧೆ ಬಚಕುಡ್ಲು ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. ಎಸ್, ದಯವಿಟ್ಟು ಬನ್ನಿ. ಶಿವಾಜಿ ಫ್ರೆಂಡ್ಸ್ ಪೆರ್ಲಾ, ಶ್ರೀ ಮಾಲಿಂಗೇಶ್ವರ ಭಜಕೊಡ್ಲು ನಮ್ಮ ಇವತ್ತಿನ ಆಯೋಜಕರ ತಂಡ, ಸಂಘಾಟಕರ ತಂಡ. ಮೊದಲು ಅಂಕಣವನ್ನ ಪ್ರವೇಶ ಮಾಡಬೇಕಿರುವಂತ ತಂಡ ಭಜಕೊಡ್ಲು. ಬಲೆ ದಯವಿಟ್ಟು ಭಜಕೊಡ್ಲು ಮತ್ತು ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ತಂಡಗಳು ತಕ್ಷಣ
ಪ್ರವೇಶ ದ್ವಾರಕ್ಕೆ ಬರುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಈ ನಡುವೆ ಬಂಧುಗಳೇ, ವೀರ ಯೋಧ ಫ್ಯಾನ್ಸ್ ಇದರ ಆಶ್ರಯದಲ್ಲಿ ಜವಾನ್ ಟ್ರೋಫಿ 2026 ಪುಲ್ವಾಮಾ ದಾಳಿಯಲ್ಲಿ ಜೀವವನ್ನ ತ್ಯಾಗ ಮಾಡಿದಂತೆ ನಮ್ಮ ವೀರ ಯೋಧರಿಗೆ ಸಮರ್ಪಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ 58 ಕೆಜಿ ವಿಭಾಗದ ಹೊನ್ನಲ ಬೆಳಕಿನ ಕಬಡ್ಡಿ ಕ್ರೀಡಾಕೂಟ ಮುಂದಿನ ತಿಂಗಳು ಫೆಬ್ರವರಿ 14ನೇ ತಾರೀಕಿನಂದು ಮಹಾಕಾಳಿ ದೈವಸ್ಥಾನ ತೂಮಿನಾಡು ಬಳಿ ನಡೆಯಲಿದೆ. ಈ ಕ್ರೀಡಾಕೂಟದ ವಿಜೇತ ತಂಡಗಳಿಗೆ ಪ್ರಥಮ ನಗದು 10,000, ದ್ವಿತೀಯ 7,000, ತೃತೀಯ 5,000, ಚತುರ್ಥ 3,000 ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಮುಂದಿನ ತಿಂಗಳು 14ನೇ ತಾರೀಕು 58 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆ ವೀರ ಯೋಧ ಫ್ಯಾನ್ಸ್ ಆಶ್ರಯದಲ್ಲಿ ಜವಾನ್ ಟ್ರೋಫಿ 2026. ಎಸ್ ಬಂಧುಗಳೇ, 6ನೇ ಸ್ಪರ್ಧೆಗೆ ಪ್ರಥಮ ತಂಡದ ಹಾಜರಾತಿಯನ್ನ ಪ್ರವೇಶ ದ್ವಾರದಲ್ಲಿ ನಾವು ಕಂಡುಕೊಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಕಬಡ್ಡಿ ರಂಗದಲ್ಲಿ ಇತಿಹಾಸವನ್ನ ನಿರ್ಮಿಸಿರುವಂತ ಕಬಡ್ಡಿ ಪಟುಗಳು ಸೈಫ್ ಅಪ್ ಅಕಾಡೆಮಿ ಅನ್ನುವಂತ ಅಕಾಡೆಮಿಯಲ್ಲಿ ಪಳಗಿದಂತ ಆಟಗಾರರ ಸಂಗಮ ಇದು ತಂಡ ಬರ್ತಾ ಇದೆ. ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. ಎದುರಾಳಿ ತಂಡ ಶ್ರೀ ಮಾಲಿಂಗೇಶ್ವರ ಬಜಕೊಡ್ಲು ದಗ್ಲುಲ್ಲೆರ ಬಜಕೊಡ್ಲು ಬಲೆ 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 ನಮಗ ಆಪರಿಜ್ಜಿ ಬಲೆ. ಎಸ್ ಬಜಕೊಡ್ಲು ಅಶ್ವತ್ಥರೇ ದಾದಾ ಅಂಡಿ ಎಸ್ ಅಶ್ವತ್ಥರ್ ಒಂಜಿ ಬಂಗಾರದ ಬ್ರಾಸ್ಲೆಟ್ ಮತ್ತೊಂದ್ರೆ ಜನ ಬೋಡು ಎಸ್ ಒಂಜಿ 2 3 4 5 ಆಜ್ ನನಂಜಾವಡು ಬಲೆ ಬಲೆನಾ ಹಾ ಬಲೆ 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 ಅಣ್ಣ ಮೂಲು ಗ್ರೌಂಡ್ ಇಂಚಿಗೆ ಎಸ್ ಬಂಧುಗಳೇ, ಎದುರಾಳಿ ತಂಡದ ಆಟಗಾರರು ಎಷ್ಟೇ ಬಲಶಾಲಿಯಾಗಿದ್ರು ಕೂಡ ಅಂಕಣದಲ್ಲಿ ಸಮಯ ಅವಧಿ ಮುಕ್ತಾಯದವರೆಗೂ ಸೋಲನ್ನ ಒಪ್ಪಿಕೊಳ್ಳಲು ಮನಸ್ಸಿಲ್ಲದಂತ ನಮ್ಮ ಸಂಘ ಆಟಗಾರ ತಂಡ ಬರ್ತಾ ಇದೆ. ಇದು ಅಶ್ವಥ್ ಅವರ ಸಾರಥ್ಯದ ನಮ್ಮ ಊರದ ನಮ್ಮ ನೀರದ ನಮ್ಮ ತೋಟದ
ಗಟ್ಟಿ ಮುಟ್ಟುದ ಬೆಚ್ಚ ಜವನೇರ್ನ ತಂಡ ಬರನುಂಡು ಮಾಲಿಂಗೇಶ್ವರ ಬಜ ಕೂಡ್ಲು. ಆಯ್ಜಾ ಫಿಕ್ಸರ್ ಪಾಡ್ನಂಚಿನ ಸಂದರ್ಭಡ್ ಒಂಜಾತ ಚರ್ಚೆಲ್ ನಡತನಿಗೆ ಅಂಡ ಅಶ್ವತಿರ್ನ ಒತ್ತಾಯದ ಮೇರೆಗೆ ಗೊಬ್ಬುನಂಡ ಇಂಕ್ಲ ಸೈಫ್ ಆರ್ನ ಎದುರು ಗೊಬ್ಬು ಒಂದೇ ಇಜಿಡ ಗೊಬ್ಬು ಜಾನ್ ಸುರುತ ಪಾಯಿಂಟ್ ಏನು ಕೊಡ್ತೇರು ಈ ಟೂರ್ನಮೆಂಟ್ ಗುಬ್ಬುನಂಡ ಸೈಫ್ ಅಕಾಡೆಮಿದ ಎದುರೇ ಗುಬ್ಬು ಪನ್ಪುನಂಚಿನ ಚಾಲೆಂಜ್ ದೊಟ್ಟುಕು ಅಶ್ವತ್ಥರು ಬೈದರು ದಾದಾಪುನ ಪಂದ್ ತೂವೋಡು ಶಿವಾಜಿ ಪಿರ್ಲ ಒಂಜಿ ನಮ್ಮ ಅಕೌಂಟ್ ಖಾಲಿ ಉಂಡು. ಈ ನಡುವೆ ಸಪ್ತಮಿ ಫ್ರೆಂಡ್ಸ್ ಕಡಂಬಾರ್ ಇದರ ಆಶ್ರಯದಲ್ಲಿ 4ನೇ ವರ್ಷದ 60 kg ವಿಭಾಗದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಟ ಮುಂದಿನ ತಿಂಗಳು ಫೆಬ್ರವರಿ 8ರಂದು ಭಾನುವಾರ ಮಲರಾಯ ಬಂಟ ಧೂಮಾವತಿ ದೇವಸ್ಥಾನದ ಪರಿಸರದಲ್ಲಿ ನಡೆಯಲಿದೆ. ಈ ಕ್ರೀಡಾಕೂಟದ ವಿಜೇತ ತಂಡಗಳಿಗೆ ಪ್ರಥಮ ನಗದು 7,000, ದ್ವಿತೀಯ 5,000, ತೃತೀಯ ಮತ್ತು ಚತುರ್ಥ ತಲಾ 2,000 ಜೊತೆ ಶಾಶ್ವತ ಫಲಕ. ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಸಪ್ತಮಿ ಫ್ರೆಂಡ್ಸ್ ಕಡಂಬಾರಿ ಇದರ ಆಶ್ರಯದಲ್ಲಿ 4ನೇ ವರ್ಷದ 60 kg ವಿಭಾಗದ ಕಬಡ್ಡಿ ಪಂದ್ಯಾಟ ಮುಂದಿನ ತಿಂಗಳು 8ನೇ ತಾರೀಕು ಭಾನುವಾರದಂದು ಕಡಂಬಾರ್ನಲ್ಲಿ ನಡೆಯಲಿಕ್ಕಿದೆ. ಥರ್ಡ್ ರೈಟ್ Do or die. ಆಮೇಲೆ ಲೈನ್ ಅಪ್ ಇದ್ದೀರಾ ಏರ್ ಲೈನ್ ಅಪ್ ಇರು ದಯಮಲ್ತು ನಮ್ಮ ಲೈನ್ ಅಪ್ ನಕ್ಲು ಬೆಲೆ ಲೈನ್ ಅಪ್ ಅಶ್ವತ್ಥರೇ ನಮ್ಮ ಅಕೌಂಟ್ 0. ನೂದು ಬರ್ತೀಯ 100.
12 ಯಾವುದೇ ಅಂಕಗಳ ಗಳಿಕೆ ಇಲ್ಲದೆ ಬಜಕುಡ್ಲು. ಸೂಪರ್ ಟ್ಯಾಕಲ್ ಅವಕಾಶ ಇದೆ. ಬಜಕುಡ್ಲು ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಇದೆ. ಮಧ್ಯಂತರ ವಿರಾಮದ ವೇಳೆಗೆ ಶಿವಾಜಿ ಪಿರ್ಲಾ 15, ಬಜಕುಡ್ಲು ಯಾವುದೇ ಅಂಕಗಳ ಗಳಿಕೆ ಆಗಿಲ್ಲ. ಏಳನೇ ಸ್ಪರ್ಧೆಗೆ ಶಿವಾಜಿ ಫ್ರೆಂಡ್ಸ್ ಪಿರ್ಲಾ ಎ ಮತ್ತು ಮಿತ್ರಾಸ್ ವಿದ್ಯಾಗಿರಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಮಿತ್ರಾಸ್ ವಿದ್ಯಾಗಿರಿ ಶಿವಾಜಿ ಫ್ರೆಂಡ್ಸ್ ಪಿರ್ಲಾ ಎ ವಿರುದ್ಧವಾಗಿ ಸ್ಪರ್ಧೆ. ಎಸ್ ಅಕೌಂಟ್ ಓಪನ್ ಆತ್. ಒಂಜೆ ಐವಾನಗೆ ಅಕೌಂಟ್ ಓಪನ್ ಆತ್. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಗೋಲ್ಡನ್ ಈಗಲ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬೆದ್ರಂಪಳ್ಳ ಇದರ ಈಗಲ್ ಟ್ರೋಫಿ ಸೀಸನ್ 1 ಹೊನಲು ಬೆಳಕಿನ ಓಪನ್ ವಾಲಿಬಾಲ್ ಕ್ರೀಡಾಕೂಟ ಮುಂದಿನ ತಿಂಗಳು ಫೆಬ್ರವರಿ 14ರಂದು ಬೆದ್ರಂಪಳ್ಳದಲ್ಲಿ ನಡೆಯಲಿಕ್ಕಿದೆ. ಈ ಕ್ರೀಡಾಕೂಟದ ವಿಜೇತ ತಂಡಗಳಿಗೆ ಪ್ರಥಮ ನಗದು 15,000, ದ್ವಿತೀಯ 8,000, ತೃತೀಯ 4,000, ಚತುರ್ಥ 2,000 ಜೊತೆ ಶಾಶ್ವತ ಫಲಕ. ಗೋಲ್ಡನ್ ಈಗಲ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಸಾರಥ್ಯದಲ್ಲಿ ಸೀಸನ್ 1 ಈಗಲ್ ಟ್ರೋಫಿ ಹೊನಲು ಬೆಳಕಿನ ಮುಕ್ತ ವಾಲಿಬಾಲ್ ಕ್ರೀಡಾಕೂಟ ಮುಂದಿನ ತಿಂಗಳು ಫೆಬ್ರವರಿ 14ರಂದು ಬೆದ್ರಂಪಳ್ಳದಲ್ಲಿ ನಡೆಯಲಿಕ್ಕಿದೆ. ಈ ಕ್ರೀಡಾಕೂಟಕ್ಕೆ ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ, ಕ್ರೀಡಾಪಟುಗಳನ್ನ ಆತ್ಮೀಯವಾಗಿ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಮೂರು 18. ಎಸ್ ಇಲ್ಲಡೋರಿಯೇ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಇದೆ. ಆಲ್ ಔಟ್ ಆಗುತ್ತಾ ಇದೆ ಬಜಕುಡ್ಲು. 1 ಜೊತೆ 2, 3 ಅಂಕಗಳು. 21-3 ಅಂತಿಮ 60 ಸೆಕೆಂಡ್ಗಳು ಮಾತ್ರ. and 22 in favor of ಪೆರ್ಲಾ. ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ ಶಿವಾಜಿ ಪಿರ್ಲಾ. ಬಜಕುಡ್ಲು ತಂಡದ ಸೋಲು. ಈ ಸೋಲು ಇದು ಸೋಲಲ್ಲ, ಈ ಸೋಲು ಇದು ಸೋಲಲ್ಲ. ಬಂದಿರುವಂತ ಅತಿಥಿ ಆಟಗಾರರಿಗೆ ಬಜಕುಡ್ಲು ಆಟಗಾರ ನೀಡುವಂತ ಗೌರವ. ನಾಳಿನ ಮುಕ್ತ ಕಬಡ್ಡಿ ಪಂದ್ಯಾಟದಲ್ಲೂ ಬಜಕುಡ್ಲು ತಂಡದ ಆಟಗಾರರು ಅಂಕಣಕ್ಕೆ ಇಳಿಲಿಕ್ಕಿದ್ದಾರೆ. ಸ್ಪರ್ಧೆಗೆ ಕೂಡ ಶುಭ ಕಾಮನೆಗಳನ್ನ ತಿಳಿಸ್ತಾ ಇದ್ದಾವೆ.
ದಯವಿಟ್ಟು ಬನ್ನಿ ಪೆರ್ಲಾ ಮತ್ತು ವಿದ್ಯಾಗಿರಿ ಮಿತ್ರಾಸ್. ಮಿತ್ರಾಸ್ ವಿದ್ಯಾಗಿರಿ. ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಮಿತ್ರಾಸ್ ವಿದ್ಯಾಗಿರಿ. ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಮಿತ್ರಾಸ್ ವಿದ್ಯಾಗಿರಿ ತಂಡಗಳು ಬನ್ನಿ. ಎಸ್ ಬಂಧುಗಳೇ, ಕ್ರೀಡಾಕೂಟದ 7ನೇ ಸ್ಪರ್ಧೆಗೆ ಸೈಫ್ ಅಕಾಡೆಮಿಯ ಮತ್ತೊಂದು ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ತಂಡವನ್ನ ನೇರವಾಗಿ ಬರಮಾಡಿಕೊಡ್ತಾ ಇದೆ ಟೀಮ್ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. ಎದುರಾಳಿ ತಂಡ ಬನ್ನಿ ಮಿತ್ರಾಸ್ ವಿದ್ಯಾಗಿರಿ. ವಿದ್ಯಾಗಿರಿ ಮಿತ್ರಾಸ್. ಮಿತ್ರಾಸ್ ವಿದ್ಯಾಗಿರಿ ಓಕವರ. ಮಿತ್ರಾಸ್ ವಿದ್ಯಾಗಿರಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ದ ಟೀಮ್ ಮಿತ್ರಾಸ್ ವಿದ್ಯಾಗಿರಿ. ಮಿತ್ರಾಸ್ ವಿದ್ಯಾಗಿರಿ ತಂಡ ಇದ್ದಲ್ಲಿ ಬನ್ನಿ. ವಿದ್ಯಾಗಿರಿ ವಿದ್ಯಾಗಿರಿ ಉಲ್ಲರ. Countdown begins. 10, 9, 8, 7, 6, 5. ಮಿತ್ರಾಸ್ ವಿದ್ಯಾಗಿರಿ ಎಸ್ ಒಳಾಂಗಣಕ್ಕೆ ಓಡೋಡಿ ಬರ್ತಾ ಇದೆ. ಮಿತ್ರಾಸ್ ವಿದ್ಯಾಗಿರಿ. Toss on by ಮಿತ್ರಾಸ್ ವಿದ್ಯಾಗಿರಿ ಚಾಯ್ಸ್ ಕೋರ್ಟ್. ಮುಂದೆ 8ನೇ ಸ್ಪರ್ಧೆಗೆ ಟೀಮ್ ಕುಂಡಡ್ಕ ಸುರಿಬೈಲ್ ವಿರುದ್ಧವಾಗಿ ಸಂಘಶಕ್ತಿ ಪೆರ್ಲಾ ಬಿ ತಂಡಗಳು ದಯವಿಟ್ಟು ತಮ್ಮ ಉಪಸ್ಥಿತಿಯನ್ನ ಕಂಡುಕೊಡಬೇಕಿದೆ. ಟೀಮ್ ಕುಂಡಡ್ಕ ಸುರಿಬೈಲ್ ವಿರುದ್ಧವಾಗಿ ಸಂಘಶಕ್ತಿ ಪೆರ್ಲಾ ತಂಡಗಳು ತಕ್ಷಣ ಬರುವಂತೆ. ಯಾವುದೇ ಕಾರಣಕ್ಕೂ ಭಾಗವಹಿಸುವಂತ ಮುಂದೆ ಭಾಗವಹಿಸಲಿರುವಂತ ತಂಡಗಳು ವಿಳಂಬವನ್ನ ಮಾಡಬೇಡಿ.
ಎಸ್ ಸ್ಪರ್ಧಾ ಸಂಖ್ಯೆ 7 ಆರಂಭಗೊಳ್ತಾ ಇದೆ. ಶಿವಾಜಿ ಪ್ರಿನ್ಸ್ ಪೆರ್ಲಾ ವಿರುದ್ಧವಾಗಿ ಮಿತ್ರಾಸ್ ವಿದ್ಯಾಗಿರಿ. ಈ ಸ್ಪರ್ಧೆ ಮುಗಿದ ತಕ್ಷಣ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳು ಟೀಮ್ ಕುಂಡಡ್ಕ ಸುರಿಬೈಲ್ ಸಂಘಶಕ್ತಿ ಪೆರ್ಲಾ, ಆರಂಭದ ದಾಳಿಯಲ್ಲಿ ಅಂಕಗಳು ಬಂದಾಗಿದೆ. ಖಾತೆ ಆರಂಭ ಶಿವಾಜಿ ಪೆರ್ಲಾ. ಶಿವಾಜಿ ಪೆರ್ಲಾ ತಂಡದ ಪ್ರಮುಖ ದಾಳಿಗಾರನ ದಾಳಿ ಆರಂಭವಾಗಿದೆ. ಪ್ರಸ್ತುತ ದಾಳಿಯಲ್ಲಿ ಪವನ್ ಪೈಕಾ 2-0 ಸಂಪಾದನೆಯೊಂದಿಗೆ ಮಿತ್ರಾಸ್ ವಿದ್ಯಾಗಿರಿ. ಪವನ್ ಪೈಕಾ ಇದು ಪೆರ್ಲಾ ತಂಡದ ಸರ್ವಾಂಗೀಣ ಪ್ರತಿಭೆ. 5-0 ಸಂಪಾದನೆ ವಿದ್ಯಾಗಿರಿ. Super tackle on in favor of Mitras Vidyagiri. ದಯಮಲ್ತದ ಮೊಬೈಲ್ ರೆಕಾರ್ಡ್ ಮಲ್ಪನಾರು ಐತ ಫ್ಲಾಶ್ ಆಫ್ ಮಲ್ಪಲೆ ಮೊಬೈಲ್ ಫ್ಲಾಶ್ ಆಫ್ ಮಲ್ಪಲೆ ಅನ್ನ ಇರಡ ಬ್ಯಾಕ್ ಪಾಡ್ನಾರು ಲೈವ್ ಉಂಡು ಬುಕ್ಕ ದಾನಿ ರೇ ಮಂಡೆ ವೆಚ್ಚ ರೆಕಾರ್ಡ್ ಮಲ್ಪೊಲಿ ಅಂಡ್ ಫ್ಲಾಶ್ ಆಫ್ ಮಲ್ಪಲೆ ಆಲ್ ಔಟ್ ಆಗಿದೆ ಮಿತ್ರಾಸ್ ವಿದ್ಯಾಗಿರಿ. ಇನ್ನು ಕೂಡ ತಮ್ಮ ಖಾತೆಯನ್ನು ತೆರೆದಿಲ್ಲ. ಜೆರ್ಸಿ ನಂಬರ್ 2 ಮಿತ್ರಾಸ್ ವಿದ್ಯಾಗಿರಿ ತಂಡದಿಂದ ದಾಳಿಯ ಮುಂದುವರಿಗೆ. ಈ ನಡುವೆ ಖಾತೆಯಲ್ಲಿ ಪ್ರಥಮ ಅಂಕದ ದಾಖಲಾತಿ 1-9 8 ಅಂಕದ ಮುನ್ನಡೆಯಲ್ಲಿ ಪೆರ್ಲಾ ತಂಡ ಶಿವಾಜಿ. ಬಿರುಸಿನ ದಾಳಿಯಾಗಿದೆ. ಏಕದಾಳಿಯಲ್ಲಿ 4 ಅಂಕಗಳು ಬಂದಿದೆ. 5-9ರಲ್ಲಿ ಸ್ಪರ್ಧೆ ಸನಿಹಕ್ಕೆ ಬರ್ತಾ ಇದೆ. 4 ಅಂಕಗಳ ಅಂತರ. ಮತ್ತೆ ದಾಳಿಯಲ್ಲಿ ಪವನ್ ಪೈಕಾ 9-5 9-5 ಇನ್ ಫೇವರ್ ಆಫ್ ಪೆರ್ಲಾ ಶಿವಾಜಿ. ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಪೆರ್ಲಾ ತಂಡದ ಪರವಾಗಿದೆ.
5-10ರಲ್ಲಿ ಸ್ಪರ್ಧೆ. ಇಮ್ಮಡಿಯ ಮುನ್ನಡೆಯೊಂದಿಗೆ ಶಿವಾಜಿ ಪೆರ್ಲಾ ತಂಡ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳು ದಯವಿಟ್ಟು ತಮ್ಮ ಉಪಸ್ಥಿತಿಯನ್ನ ವ್ಯಕ್ತಪಡಿಸುವಂತೆ ಮನವಿ. ಟೀಮ್ ಕಂಡಡಕ ಸುರಿಬೈಲ್ ವಿರುದ್ಧವಾಗಿ ಸಂಘ ಶಕ್ತಿ ಪೆರ್ಲಾ. Once again, super tackle on in favor of Shivaji Pirla. 5-11. മത്സരം ആദ്യ പകുതി പിന്നിടുമ്പോൾ ശിവാജി പിർല 11, മിത്രാസ് വിദ്യാഗിരി 5. 5-11 എന്ന ക്രമത്തിൽ കൃത്യമായ 6 പോയിന്റിന്റെ ലീഡ് പിടിക്കുന്നു ശിവാജി പിർല. ഈ മത്സരത്തിന് ശേഷം ടൂർണമെന്റിലെ അടുത്ത മത്സരസംഖ്യ 8-ൽ മത്സരിക്കേണ്ടത് ടീം കുണ്ടടുക്ക സിരിബൈൽ സംഘശക്തി പിർല ടീമുകൾ അടിയന്തരമായി തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. ಅಂಕಪಟ್ಟಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ 5-11ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ದಾಳಿಯಲ್ಲಿ ಮನೀಶ್ ವಿದ್ಯಾಗಿರಿ, ಬಹುಶಃ ಮನೀಶ್ ವಿದ್ಯಾಗಿರಿ ಕಬಡ್ಡಿಗಿಂತಲೂ ನಾಡನ್ ಪಾಟ್ ಅನ್ನುವಂಥ ಕಲೆಯಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಪ್ರತಿಭೆ. ನಮ್ಮ ಕಾಸರಗೋಡಿನ ನಾಡನ್ ಪಾಟ್ ಕಲಾವಿದ ಮನೀಶ್ ವಿದ್ಯಾಗಿರಿ ಪ್ರಸ್ತುತ ಕಬಡ್ಡಿ ಅಂಕಣದಲ್ಲಿ ವಿದ್ಯಾಗಿರಿ ತಂಡದ ಪರವಾಗಿ ಆಟಗಾರನಾಗಿ ಕಾಣಿಸಿಕೊಡ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿತಾ ಇದೆ. 5-13ರಲ್ಲಿ ಬಹಳಷ್ಟು ಮುನ್ನಡೆ ಶಿವಾಜಿ ಪೆರ್ಲಾ ತಂಡ. ಈ ರೀತಿಯಲ್ಲಿ ಬಜಕೊಡ್ಲು 37ನೇ ವರ್ಷದ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಬೇಕಿದ್ರೆ ಅಲ್ಲಿ ಬಹಳಷ್ಟು ನಮ್ಮ ಸಂಘಾಟಕರ ಅಹರ್ನಿಶಿ ದುಡಿಮೆ ಇದೆ, ಪ್ರಯತ್ನ ಇದೆ. ಅದರಲ್ಲಿ ಒಬ್ರು ನಮ್ಮ ಮಹೇಶ್ ಅಣ್ಣಯ್ಯ ಅಣ್ಣ ಇರು ಲೈನ್ ಅಂಪರ್ ಆಡಲ್ ಹಾಕುದು. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆಯಲ್ಲಿ 6-13 ಇಮ್ಮಡಿಗಿಂತಲೂ ಅಧಿಕ ಸಂಖ್ಯೆಯಲ್ಲಿ ಮುನ್ನಡೆಯನ್ನ ಕಂಡುಕೊಡುತ್ತಾ ಇದೆ ಪೆರ್ಲಾ. ಮತ್ತೆ ಅಂಕದ ಗಳಿಕೆಯಾಗಿದೆ 14-6. 6-14 in favor of Shivaji Pirla.
ಅಂತಿಮ 60 ಸೆಕೆಂಡುಗಳಿಗೆ ಸೀಮಿತ ಸ್ಪರ್ಧೆ. 7:15 7:15 7:15. ಟೀಮ್ ಕುಂಡಡ್ಕ ಸಿರಿಬೈಲ್ ಸಂಘಶಕ್ತಿ ಪೆರ್ಲಾ ತಂಡಗಳು ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಬನ್ನಿ. ಪ್ರಸ್ತುತ ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. 7:15 ಶಿವಾಜಿ ಪೆರ್ಲಾ ಈ ಸ್ಪರ್ಧೆಯಲ್ಲಿ ವಿಜೇತಗೊಂಡಿದೆ. ಆದರೆ ಮನೀಶ್ ವಿದ್ಯಾಗಿರಿ ಬರಬೇಕು. ಮನೀಶ್ ಹೊರ ಬರಡು. ಬಂಧುಗಳೇ, ಖಂಡಿತವಾಗ್ಲೂ ಮನೀಶ್ ವಿದ್ಯಾಗಿರಿ ಅನ್ನುವಂಥ ನಮ್ಮ ಕಾಸರಗೋಡಿನ ಹೆಮ್ಮೆಯ ನಾಡನ್ ಪಾಠ ಕಲಾವಿದ. ಬಹುಶಃ ಕಬಡ್ಡಿಯಲ್ಲಿ ನಾವು ಮೊದಲು ನೋಡ್ತಾ ಇದ್ದೇವೆ. ವಿದ್ಯಾಗಿರಿ ಬತ್ತನಂಚಿನ ನಮ್ಮ ಮನೀಶರು ಒಂಜಿ ನಾಡನ್ ಪಾಠ ಪಂಡಿಜರಡೆಂಚಾದೆ ಪನೋಚ ಒಂಜಿ ರೆಡ್ ಲೈನ್. ಎಸ್, ಓವರ್ ಟು ಯು ಮನೀಶ್ വിദ്യാഗിരി. എല്ലാവർക്കും നമസ്കാരം. ഒരു കൈയടിയെന്ന് എല്ലാവരും, ഒരു കൈയടിയെന്ന് എല്ലാവരും. ഞാൻ കബഡി കളിക്കില്ല. എൻ്റെ നാട് വിദ്യാഗിരി. അപ്പം എൻ്റെ നാട്ടിലൊരു ടീം ഉണ്ടാകുമ്പോൾ ഞാൻ കളിക്കാൻ വന്നേ ഇല്ലു, അല്ലാതെ എനിക്ക് കളിയൊന്നും അറിയില്ല. എൻ്റെ കൂടെ പാടും ഒരു പാട്ട്. എല്ലാവരും പാടൂലേ? ഓക്കെ. ഓടണ്ട ഓടണ്ട ഓടിത്തളരണ്ട ഓമന പൂമുഖം വാടിടേണ്ട ഓമന പൂമുഖം വാടാതെ സൂക്ഷിച്ചാൽ ഓമന ചുണ്ടത്തോരുമ്മ നൽകാം. താങ്ക് യു. പറയേ ವೇಟ್ ಇಷ್ಟ ಅಣ್ಣ. ನಾನು ದಾಲ ತೋಜತೆ ಒಂಜಿ ಮಲ್ಲ ಕೈ ತಾಟಿ ಕೊರ್ಲೆ. ಎಸ್, ನಮ್ಮ ಸಂಘಾಟಕರನ ಪರವಾದ ಶಿವಾನಂದ ಸಿಬಿಐ ಮೇರೆ ಒಂಜಿ ಶಾಲ್ ಪೊದೆತದ ಅರೆಗೆ ಒಂಜಿ ಗೌರವನ ಸೂಚನೆ ಮಲ್ತೊಂದುಲ್ಲರೆ ಧನ್ಯವಾದಗಳು. ಸುಲ್ಮೇಲು ಈ ರೇಗಲ ಎಸ್ ಬಂಧುಗಳೇ, ಸ್ಪರ್ಧಾ ಸಂಖ್ಯೆ 8 ತಂಡಗಳು ಬರಬೇಕಿದೆ. ಟೀಮ್ ಕುಂಡಡ್ಕ ಸಿರಿಬೈಲ್ ಸಂಘಶಕ್ತಿ ಟೀಮ್ ಕುಂಡಡ್ಕ ಸಿರಿಬೈಲ್ ಸಂಘಶಕ್ತಿ ಪೆರ್ಲಾ ತಂಡಗಳು ಬನ್ನಿ. ಎಸ್ ಬಂಧುಗಳೇ, ಸ್ಪರ್ಧೆಯಲ್ಲಿ 7 ಅಧಿಕೃತ ಸ್ಪರ್ಧೆಗಳನ್ನು ನಾವು ಮುಗಿಸಿದ್ದೇವೆ. ಅಧಿಕೃತ ಸ್ಪರ್ಧಾ ವಿಭಾಗದ 8ನೇ ಸ್ಪರ್ಧೆಗೆ ಮೊದಲ ತಂಡವಾಗಿ ಪ್ರವೇಶ ದ್ವಾರದ ಮೂಲಕ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಕಳೆದ ಇದೇ ತಂಡದ ಎ ತಂಡ ತಮ್ಮ ಅವಕಾಶವನ್ನ ಕಳೆಕೊಂಡಿತ್ತು. ಇದೀಗ ಸಂಘಶಕ್ತಿ ಪೆರ್ಲದ ಮತ್ತೊಂದು ತಂಡ ಜಯದ ಗುರಿಯನ್ನ ಹಿಂಬಾಲಿಸಿ ಒಳಾಂಗಣಕ್ಕೆ ಬರ್ತಾ ಇದೆ. ತಂಡವನ್ನ ನೇರವಾಗಿ ನಾವು ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ದ ಟೀಮ್ ಸಂಘ ಶಕ್ತಿ ಪೆರ್ಲಾ. ಟೀಮ್ ಕುಂಡಡ್ಕ ಸಿರಿಬೈಲ್ ನಗಲುಲ್ಲೆರ.
ಎಸ್ ಕುಂಡಡಿಗ ಸುರಿಬೈಲ್ ತಂಡ ಓಕವರ್ ಆಗಿದೆ. ಪೆರ್ಲಾ ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತೇರ್ಗಡೆ. ಸ್ಪರ್ಧಾ ಸಂಖ್ಯೆ 9 ಆದಿ ನಾಗಬ್ರಹ್ಮ ಚಲ್ಲಡ್ಕ ವಿರುದ್ಧವಾಗಿ ಎಸ್ಕೆಪಿ ಕಿದೂರು ಎ ತಂಡ. ಕಿದೂರು ದಕ್ಲುಲ್ಲೆರ ಕಿದೂರು ಉಲ್ಲರ. ಎಸ್ ಆದಿ ನಾಗಬ್ರಹ್ಮ ಚೆಲ್ಲಡ್ಕ ಆದಿ ನಾಗಬ್ರಹ್ಮ ಚೆಲ್ಲಡ್ಕ ಉಲ್ಲರ. ಚೆಲ್ಲಡ್ಕ ದಕ್ಲುಲ್ಲೆರ ಚೆಲ್ಲಡ್ಕ ಬಂಧುಗಳೇ, ವಿಷ್ಣು ಕೇಸರಿ ಫ್ರೆಂಡ್ಸ್ ನಾವೂರು ರಿಜಿಸ್ಟರ್ಡ್ ನಾವೂರು ಬಂಟ್ವಾಳ ಇದರ ಆಶ್ರಯದಲ್ಲಿ ಬಂಟ್ವಾಳ ತಾಲೂಕು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಅಮಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದೊಂದಿಗೆ ವಿಷ್ಣು ಕೇಸರಿ ಟ್ರೋಫಿ 2026 ಕಬಡ್ಡಿ ಪಂದ್ಯಾಟ ಶ್ರೀ ಸುಬ್ರಾಯ ವಿಷ್ಣುಮೂರ್ತಿ ನಾವೂರೇಶ್ವರ ದೇವಸ್ಥಾನದ ವಠಾರದಲ್ಲಿ ಮುಂದಿನ ತಿಂಗಳು ಫೆಬ್ರವರಿ 15ರಂದು ನಡೆಯಲಿಕ್ಕಿದೆ. ಈ ಕ್ರೀಡಾಕೂಟದ ವಿಜೇತ ತಂಡಗಳಿಗೆ 10,000, 7,000 ತೃತೀಯ ಮತ್ತು ಚತುರ್ಥ ತಲಾ 3,000 ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಎಸ್ 9ನೇ ಸ್ಪರ್ಧೆಗೆ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಡ್ತಾ ಇದ್ದಾವೆ. ರೆಡಿಯಾ ಟೀಮ್ ರೆಡಿಯಾ? ಎಸ್ ಮೊದಲ ತಂಡವಾಗಿ ಆದಿ ನಾಗಬ್ರಹ್ಮ ಚೆಲ್ಲಡಿಕ ತಂಡ ಬರ್ತಾ ಇದೆ. ತಂಡಕ್ಕೆ ನೇರವಾಗಿ ಸ್ವಾಗತ ಸುಸ್ವಾಗತ. ಎದುರಾಳಿ ತಂಡ ಬನ್ನಿ. ಎಸ್ಕೆಪಿ ಕಿದೂರು ದಕ್ಲ ಬಲೆ. ಪ್ರಮೋದ್ ಅವರ ಗರಡಿಯಲ್ಲಿ ಪಳಗಿದಂತ ಉದಯೋನ್ಮುಖ ಪ್ರತಿಭೆಗಳ ಸಂಗಮ. ಎಸ್ಕೆಪಿ ಕಿದೂರು ತಂಡ ಬರಬೇಕು. ಬಲೆ ಕಿದೂರು ಬಲೆ. ಪ್ರಮೋದರೆ ಆಯ್ಜ लेट मलपरी जी आईना तो बेग वो जंजीरें हैं कहाँ, बुद्धि है, बल है और साहस भी है वीरों का ये जहां। बेखौफ हवाओं को रोके जो वो जंजीरें हैं कहाँ, बुद्धि है, बल है और साहस भी है वीरों का ये जहां। आंखों में जोश जगा के खुद पर यकीन है तो बाजी लगा रे। आंखों में जोश जगा के खुद पर यकीन है तो बाजी लगा रे। हर तुझ में दम तो आप बच के दिखा दे। तुझ में ಕಿದೂರು ಬಲೆ ಕಿದೂರು ಪ್ರಮೋದರೆ ಟೀಮ್ ಉಂಟು. ಎದುರಾಳಿ ತಂಡವಾಗಿ ಪ್ರಮೋದ್ ಅವರ ಗರಡಿಯಲ್ಲಿ ಬಳಗಿದಂತ ಉದಯೋನ್ಮುಖ ಜೂನಿಯರ್ ಆಟಗಾರ ಸಂಗಮ. ಇದು ತಂಡ ಎಸ್ಕೆಪಿ ಕಿದೂರು. Junior National Kabaddi Championship powered by OMC. 30 states, 800 players from 12th to 15th December at Jawaharlal Nehru.
ಎಸ್ ನಮ್ಮ ಕ್ರೀಡಾಕೂಟದ ಅಂಗವಾಗಿ ಜೊತೆಯಲ್ಲಿ 37ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಂಘಾಟಕರು ಲಕ್ಕಡಿಪು ಕೂಪನನ್ನ ಹಮ್ಮಿಕೊಂಡಿದ್ರು. ಆ ಲಕ್ಕಡಿಪು ಪುಸ್ತಕವನ್ನ ಪಡೆಕೊಂಡಂತ ನಮ್ಮ ಸಂಸ್ಥೆಯ ಸದಸ್ಯರು ದಯವಿಟ್ಟು ಅದರ ಕೌಂಟರ್ ಫೈಲ್ ಜೊತೆಯಲ್ಲಿ ಅದರ ನಗದನ್ನ ತಕ್ಷಣವೇ ನಮ್ಮ ಭರತ್ ಅವರ ಕೈಯಲ್ಲಿ ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಲಕ್ಕಡಿಪು ಪುಸ್ತಕವನ್ನ ಪಡ್ಕೊಂಡಂತ ಎಲ್ಲರೂ ಕೂಡ ಅದರ ಕೌಂಟರ್ ಫೈಲ್ ಅನ್ನ ತಕ್ಷಣ ಭರತ್ ಅವರ ಕೈಯಲ್ಲಿ ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫೈನಲ್ ಸ್ಪರ್ಧೆಯ ವೇಳೆಯಲ್ಲಿ ಲಕ್ಕಡಿಪು ಡ್ರಾ ನಡೆಯಲಿದೆ. ಕೂಟದ 9ನೇ ಸ್ಪರ್ಧೆ ಆದಿ ಚೆಲ್ಲಡಕ ವಿರುದ್ಧವಾಗಿ ಎಸ್ಎಪಿ ಕಿದೂರು ಈ ಸ್ಪರ್ಧೆ ಮುಂದುವರಿತಾ ಇದೆ. ಮುಂದೆ ಸ್ಪರ್ಧಾ ಸಂಖ್ಯೆ 10ರಲ್ಲಿ ಜೈ ಹಿಂದ್ ಮಂಡಾಂತಡಕ ವಿರುದ್ಧವಾಗಿ ಆದಿ ನಾಗಬ್ರಹ್ಮ ಚೆಲ್ಲಡಕ ಬಿ ಈ ತಂಡಗಳು ಸಿದ್ಧತೆಯನ್ನು ಪೂರ್ಣಗೊಳಿಸಿ ಪ್ರಸ್ತುತ ಪಂದ್ಯಾಟದಲ್ಲಿ ಚೆಲ್ಲಡಕ ಖಾತೆಯಲ್ಲಿ 3 ಅಂಕಗಳು. ಎಸ್ಕೆಪಿ ಕಿದೂರು ತಮ್ಮ ಖಾತೆಯನ್ನ ಇನ್ನೂ ಕೂಡ ತೆರೆದಿಲ್ಲ. ಚೆಲ್ಲಡಕ 5 ಕಿದೂರು ಖಾತೆಯಲ್ಲಿ ಅಂಕಗಳಿಲ್ಲದೆ ಮುಂದುವರಿತಾ ಇದೆ. 6-0 ಆಲ್ ಔಟ್ ಆಗ್ತಾ ಇದೆ ಎಸ್ಕೆಪಿ ಕಿದೂರು. 9-0 10ನೇ ಸ್ಪರ್ಧೆಗೆ ಜೈ ಹಿಂದ್ ಮಂಡಾಂತಡಕ ಬಿ ಆದಿ ನಾಗಬ್ರಹ್ಮ ಚೆಲ್ಲಡಕ ಬಿ.
ಮಧ್ಯಂತರ ವಿರಾಮದ ವೇಳೆಗೆ ಏಕಮುಖಿ ಸ್ಪರ್ಧೆಯಲ್ಲಿ ಕಿದೂರು ತಮ್ಮ ಖಾತೆಯನ್ನ ಇನ್ನೂ ಕೂಡ ತೆರೆದಿಲ್ಲ. ಎದುರಾಳಿ ಚಿಲ್ಲಡಕ ಖಾತೆಯಲ್ಲಿ 12 ಅಂಕಗಳು ದಾಖಲಾತಿಯಾಗಿದೆ. ಮುಂದಿನ ಸ್ಪರ್ಧೆಗೆ ಜೈ ಹಿಂದ್ ಮುನ್ನಾಂತಡಕ ಬಿ ಮತ್ತು ಆದಿ ನಾಗಬ್ರಹ್ಮ ಚಿಲ್ಲಡಕ ಬಿ ಎರಡು ತಂಡಗಳು ಕೂಡ ಸಿದ್ಧತೆಯನ್ನು ಪೂರ್ಣಗೊಳಿಸಿ ಆ ಬಳಿಕ 11ನೇ ಸ್ಪರ್ಧೆಯಲ್ಲಿ ಆರ್ಎಂಕೆ ಸೇರಾಜೆ ವಿರುದ್ಧವಾಗಿ ಎಸ್ಎಂ ಮಾಡತಡಕ ತಂಡಗಳು 11ನೇ ಸ್ಪರ್ಧೆಯಲ್ಲಿ 12ನೇ ಸ್ಪರ್ಧೆಯಲ್ಲಿ ಈಗಲ್ ಅಟ್ಯಾಕರ್ಸ್ ಪೆರ್ಲಾ ವಿರುದ್ಧವಾಗಿ ಆರ್ಎಂಕೆ ಸೇರಾಜೆ. 13ನೇ ಸ್ಪರ್ಧೆಯಲ್ಲಿ ಎಂಎನ್ ಬಾಯಾರ್ ವಿರುದ್ಧವಾಗಿ ವಿನಾಯಕ ಬಾಡೂರು. 14ನೇ ಸ್ಪರ್ಧೆಯಲ್ಲಿ ಮೂಕಾಂಬಿಕಾ ಪ್ರಿನ್ಸ್ ನೀರ್ಚಾಲ್ ವಿರುದ್ಧವಾಗಿ ಬ್ರದರ್ಸ್ ಕೆಕೆಪುರ. ಜೈ ಹಿಂದ್ ಮುನ್ನಾಂತಡಕ ಬಿ ಆದಿ ನಾಗಬ್ರಹ್ಮ ಚಿಲ್ಲಡಕ. ಮುಂದಿನ ಸ್ಪರ್ಧೆಯಲ್ಲಿ ಎರಡು ತಂಡಗಳ ಉಪಸ್ಥಿತಿಯನ್ನ ಖಚಿತಪಡಿಸಿಕೊಳ್ಬೇಕಿದೆ. ತಂಡದ ವ್ಯವಸ್ಥಾಪಕರು ದಯವಿಟ್ಟು ಮುಂದಿನ ಸ್ಪರ್ಧೆಗೆ ತಂಡಗಳ ಇರುವಿಕೆಯನ್ನು ವ್ಯಕ್ತಪಡಿಸುವಂತೆ ತಮ್ಮಲ್ಲಿ ವಿನಂತಿ. ಜೈ ಹಿಂದ್ ಮುನ್ನಾಂತಡಕ ಬಿ ಮತ್ತು ಆದಿ ನಾಗಬ್ರಹ್ಮ ಚಿಲ್ಲಡಕ. ಜೈ ಹಿಂದ್ ಮುನ್ನಾಂತಡಕ ಟೀಮ್ ದಕ್ಲುಲ್ಲೇರಾ. ಜೈ ಹಿಂದ್. ಆದಿ ನಾಗಬ್ರಹ್ಮ ಚಿಲ್ಲಡಕ ಇತ್ತೆ ಗೊಬ್ಬು ನಂಜನ ಟೀಮ್. ಜೈ ಹಿಂದ್ ಮುನ್ನಾಂತಡಕ ಆದಿ ನಾಗಬ್ರಹ್ಮ ಚಿಲ್ಲಡಕ ಉಲ್ಲೇರಾ ಮುನ್ನಾಂತಡಕುಂಡ. ಜೈ ಹಿಂದ್ ಮುನ್ನಾಂತಡಕ ಉಲ್ಲರಾ. ಆದಿ ನಾಗಬ್ರಹ್ಮ ಚಿಲ್ಲಡಕ ದಯವಿಟ್ಟು ಬನ್ನಿ. ಜೈ ಹಿಂದ್ ಮುನ್ನಾಂತಡಕ ಆದಿ ನಾಗಬ್ರಹ್ಮ ಚಿಲ್ಲಡಕ ಬಿ ತಂಡಗಳು ಬರುವಂತೆ.
ಎಸ್ ಕ್ರೀಡಾಕೂಟದ 10ನೇ ಸ್ಪರ್ಧೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡಿನಲ್ಲಿ ಅತ್ಯಧಿಕ ಬೇಡಿಕೆಯುಳ್ಳಂತ ಕೋಡಿಬೈಲಿನ ಪ್ರತಿಭೆ ಸುನಿಲ್ ಕೋಡಿಬೈಲ್ ಅವರ ದಕ್ಷ ಸಾರಥ್ಯದಲ್ಲಿ ಜೈ ಹಿಂದ್ ಮೊಂಡಾಂತಡ್ಕ ಬಿ ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಎದುರಾಳಿ ತಂಡ ಬನ್ನಿ ಆದಿ ನಾಗಬ್ರಹ್ಮ ಚೆಲ್ಲಡ್ಕ. ಆದಿ ನಾಗಬ್ರಹ್ಮ ಚೆಲ್ಲಡ್ಕ ಬಿ ತಂಡದ ಆಟಗಾರರು ಬನ್ನಿ. ಎಸ್ ಈಗ ತಾನೇ ಎದುರಾಳಿ ತಂಡ ಜೈ ಹಿಂದ್ ಮೊಂಡಾಂತಡ್ಕ ಒಳಾಂಗಣವನ್ನ ಪ್ರವೇಶ ಮಾಡಿದೆ. ಆ ಬಲಿಷ್ಠ ತಂಡಕ್ಕೆ ಎದುರಾಳಿ ತಂಡವಾಗಿ ಚೆಲ್ಲಡ್ಕದ ಆದಿ ನಾಗಬ್ರಹ್ಮ ಬಿ ತಂಡ ಬರ್ತಾ ಇದೆ. ತಂಡಕ್ಕೆ ಸ್ವಾಗತ. ಇದು ಕ್ರೀಡಾಕೂಟದ ಅಧಿಕೃತ ಸ್ಪರ್ಧಾ ಸಂಖ್ಯೆ 10. ಎಸ್ ವಿನಯ ಬಾಡೂರು ತಂಡ ಇನ್ನು ಕೂಡ ತಮ್ಮ ದೇಹ ತೂಕವನ್ನ ಮಾಡಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ವಿನಯ ಬಾಡೂರು ಈ ತಂಡದ ಆಟಗಾರ ದಯವಿಟ್ಟು ತಮ್ಮ ದೇಹ ತೂಕವನ್ನ ಪೂರ್ಣಗೊಳಿಸುವಂತೆ ತಮ್ಮಲ್ಲಿ ವಿನಂತಿ. ಚೆಲ್ಲಡ್ಕ ಬಿ ತಂಡದ ಖಾತೆ ಆರಂಭವಾಗಿದೆ. ಬೋನಸ್ +3 4-1.
ಆರಂಭದಲ್ಲಿ ಟ್ಯಾಕಲ್ ಮುಖೇನ ಪಡಕೊಂಡಂತ ಒಂದಂಕ ಚೆಲ್ಲಡಕ ಬಳಿಕ ನಿರಂತರವಾಗಿ 6 ಅಂಕಗಳನ್ನು ಬಿಟ್ಟುಕೊಟ್ಟಿದೆ. ಚೆಲ್ಲಡಕ ತಂಡದ ಪರವಾಗಿ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಒಳಾಂಗಣದಲ್ಲಿ 2 ಡಿಫೆಂಡರ್ಗಳ ಮಾತ್ರ ಜೆರ್ಸಿ ನಂಬರ್ 9 ದಾಳಿ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ ಚೆಲ್ಲಡಕ ತಂಡಕ್ಕಿದೆ. It is the last man from the side of Chelladika. 7-1. ಆಲ್ ಔಟ್ ಆಗ್ತಾ ಇದೆ ಚೆಲ್ಲಡಕ 10-1. 10-1 ಇನ್ ಫೇವರ್ ಆಫ್ ಮುಂಡಾಂತಡಕ. ಜೈ ಹಿಂದ್. ಬಹುಶಃ ನಿರಂತರವಾಗಿ ಅಂಕಣದಲ್ಲಿ ಏಕಮುಖಿ ಸ್ಪರ್ಧೆಗಳನ್ನು ನೋಡ್ತಾ ಇದ್ದಾವೆ. ಪ್ರಗತಿಯ ಸ್ಪರ್ಧೆಯಲ್ಲೂ 2-13 11 ಅಂಕಗಳ ಮುನ್ನಡೆಯಲ್ಲಿ ಜೈ ಹಿಂದ್ ಮುಂಡಾಂತಡಕ ತಂಡ ಇದೆ. ಮುಂದಿನ ಸ್ಪರ್ಧೆಗೆ ತಂಡಗಳು ಅಣಿಯಾಗುವಂತೆ ಕೋರಿಕೆ. ಆರ್ಎಂಕೆ ಸೇರಾಜೆ ಎ ವಿರುದ್ಧವಾಗಿ ಎಸ್ಎಂ ಮಾಡತಡ್ಕ. ಮಧ್ಯಂತರ ವಿರಾಮದ ವೇಳೆಗೆ 2-14 ಮುನ್ನಡೆಯಲ್ಲಿ ಜೈ ಹಿಂದ್ ಮುಂಡಾಂತಡ್ಕ. ಆರ್ಎಂಕೆ ಸಿರಾಜೆ ಎಸ್ಎಂ ಮಾಡತಡ್ಕ ತಂಡದ ಇರುವಿಕೆಯನ್ನು ವ್ಯಕ್ತಪಡಿಸುವಂತೆ ಮನವಿ. ಜೊತೆಯಲ್ಲಿ ವಿನಯ ಬಾಡೂರ್ ತಂಡ ಇನ್ನೂ ಕೂಡ ದೇಹ ತೂಕವನ್ನ ಮಾಡಿಲ್ಲ. ಆ ತಂಡ ಇದ್ದಲ್ಲಿ ದಯವಿಟ್ಟು ತಮ್ಮ ದೇಹ ತೂಕವನ್ನ ಪೂರ್ಣಗೊಳಿಸುವಂತೆ, ಮತ್ತೆ ದೇಹ ತೂಕವನ್ನ ಮಾಡುವ ಅವಕಾಶ ಇಲ್ಲ. ಪ್ರಯತ್ನ ಉತ್ತಮವಾಗಿತ್ತು, ಆದರೆ ಟ್ಯಾಕಲ್ ಆಗಿದೆ. ನಿರಂತರ ಅಂಕಗಳ ಗಳಿಕೆ ಜೈ ಹಿಂದ್ ಮುಂಡಾಂತಡ್ಕ 15-2. ಆರ್ಎಂಕೆ ಸೇರಾಜೆ ಎಸ್ಎಂ
ಮಾಡತಡಕ ತಂಡಗಳು ದಯವಿಟ್ಟು ಬನ್ನಿ. ಆರಂಕೆ ಸೇರಾಜೆ SM ಮಾಡತಡಕ. ಅಂತಿಮ 3 ನಿಮಿಷಗಳ ಅವಧಿ 2:17 2:17 ಆಲ್ ಔಟ್ ಆಗುತ್ತಾ ಇದೆ. 20-2 ಆರಂಕೆ ಸೇರಾಜೆ SM ಮಾಡತಡಕ. ಪ್ರಸ್ತುತ ಪ್ರಗತಿಯ ಸ್ಪರ್ಧೆಯಲ್ಲಿ ಅಂತಿಮ 1 ನಿಮಿಷ ಮಾತ್ರ ಬಾಕಿ ಇದೆ. 2:23 ಆರಂಕೆ ಸೇರಾಜೆ ಮತ್ತು SM ಮಾಡತಡಕ ತಂಡಗಳು ಬನ್ನಿ. ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. 3:25 ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ ಜೈ ಹಿಂದ್ ಮಣ್ಣಾತಡಿಗ. ದಯವಿಟ್ಟು ಬನ್ನಿ. ಆರಂಕೆ ಸೇರಾಜೆ SM ಮಾಡತಡಿಕ. SM ಮಾಡತಡಿಕ ಆರಂಕೆ ಸೇರಾಜೆ ತಂಡಗಳು ಬರಬೇಕು. ಎಸ್ ಬಂಧುಗಳೇ, ಸ್ಪರ್ಧಾ ಸಂಖ್ಯೆ 11ರ ಮೊದಲ ತಂಡ ಪ್ರವೇಶ ದ್ವಾರದಲ್ಲಿದೆ. ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯ ಉದಯೋನ್ಮುಖ ಪ್ರತಿಭಾನ್ವಿತ ಯುವ ಆಟಗಾರರ ಸಂಗಮ ತಂಡ ಬರ್ತಾ ಇದೆ. ದ ಟೀಮ್ RMK ಸೇರಾಜ್. SM ಮಾಡತಡಿಕ
ಎಸ್ ಮಾಡ ತಡ್ಕ ಟೀಮ್ ದಕ್ಲುಲ್ಲೇರ ಮಾಡ ತಡ್ಕ ಎಸ್ ಬಲೆ 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 ನಿರಂತರವಾಗಿ 10 ಸ್ಪರ್ಧೆಗಳು ಮುಕ್ತಾಯಗೊಂಡಿದೆ. ಎಸ್ ರೆಡಿಯಾ? ಎಸ್ ತಂಡವನ್ನ 11ನೇ ಸ್ಪರ್ಧೆಯಲ್ಲಿ RMK ಸೇರಾಜಿಯನ್ನ ಎದುರಿಸುವಂತ ಎದುರಾಳಿ ತಂಡವಾಗಿ ಒಳಾಂಗಣಕ್ಕೆ ಬರ್ತಾ ಇದೆ. ತಂಡವನ್ನ ಬರಮಾಡಿಕೊಡ್ತಾ ಇದ್ದಾವೆ ಶ್ರೀ ಮಂತ್ರ ದೇವತೆ ಮಾಡತಡುಕ ಎ. ಇದೀಗ ಕೂಟದ 11ನೇ ಪಂದ್ಯಾಟ RMK ಸೇರಾಜ್ ವರ್ಸಸ್ SM ಮಾಡ್ತಡ್ಕ. ಕೂಟದ 2 ಬಲಿಷ್ಠ ತಂಡಗಳಾಗಿರ್ತಕ್ಕಂಥ RMK ಸೇರಾಜೆ ಹಾಗೂ SM ಮಾಡ್ತಡ್ಕ ಎರಡು ತಂಡಗಳು ಇದೀಗ ಅಂಕಣದಲ್ಲಿ ಸಿದ್ಧರಾಗಿದ್ದಾರೆ. ಮಾಡತಕ್ಕ ತಂಡ ನಾಡ್ಯ ವಿಜೇತರಾಗಿ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದೀಗ ಪ್ರಥಮ ದಾಳಿ RMK ಸೇರಾಜ್ ಕಡೆಯಿಂದ. ಸೇರಾಜ್ ತಂಡದಿಂದ ಜರ್ಸಿ ನಂಬರ್ 1 ಉತ್ತಮವಾದ ದಾಳಿ. ಈ ಮುಖಾಂತರ ಪ್ರಥಮ ದಾಳಿಯಲ್ಲಿಯೇ 1 ಅಂಕದ ಸೇರ್ಪಡೆ. ಈ ಮುಖಾಂತರ ಖಾತೆಯನ್ನು ತೆರೆದಿದ್ದಾರೆ RMK ಸೇರಾಜೆ. ಇದೀಗ ಮಾಡ್ತರ್ಕ ಕಡೆಯಿಂದ ದಾಳಿ. ಆಹಾ, ಸುಂದರತೆಯ ದಾರಿ. ಬೋನಸ್ ಅಂಕದ ಸೇರ್ಪಡೆ. ಇದೀಗ ತಂಡದ ಖಾತೆಯಲ್ಲಿ 2 ಅಂಕಗಳು. ಮಾಡತರ್ಕ ತಂಡ ಇದುವರೆಗೂ ಖಾತೆಯನ್ನು ತೆರೆದಿಲ್ಲ.
ಈ ಪಂದ್ಯ ಕಳೆದ ಕೂಡಲೇ 12ನೇ ಪಂದ್ಯಕ್ಕಾಗಿ ಈಗಲ್ ಅಟ್ಯಾಕರ್ಸ್ ಪೆರ್ಲಾ ಹಾಗೂ ಆರ್ಎಂಕೆ ಸೇರಜೆ ಬಿ ತಂಡ ಸಿದ್ಧರಿರಬೇಕು. ಮತ್ತೊಂದು ಬೋನಸ್ ಅಂಕದ ಸೇರ್ಪಡೆ ಈ ಮುಖಾಂತರ 3 ಅಂಕ. ಉತ್ತಮವಾದ ಹಿಡಿತ ಈ ಮುಖಾಂತರ ದಾಳಿಗಾರ ಅಂಕದಿಂದ ಹೊರಕ್ಕೆ ಮತ್ತೊಂದು ಅಂಕದ ಸೇರ್ಪಡೆಯು ತಂಡದ ಖಾತೆಯಲ್ಲಿ ಒಟ್ಟು 4 ಅಂಕಗಳು. ಅತ್ಯಂತ ಚುರುಕಿನ ದಾಳಿ ಈ ಮುಖಾಂತರ ಮತ್ತೊಂದು ಅಂಕದ ಸೇರ್ಪಡೆ. ವಾಟರ್ ರೈಡ್ 2 ಅಂಕಗಳ ಸೇರ್ಪಡೆ ಈ ಮುಖಾಂತರ ಖಾತೆಯನ್ನು ತೆರೆದಿದ್ದಾರೆ. ಒಂದಂಕದ ಸೇರ್ಪಡೆ ಸೇರಾಜ್ ತಂಡಕ್ಕೆ. ಕಳೆದ ಬಾರಿಯ ಯಶಸ್ವಿ ದಾಳಿಗಾರ ಮಡದರ್ಕ ಕಡೆಯಿಂದ ಅತ್ಯಂತ ಚುರುಕಿನ ದಾಳಿ. ಉತ್ತಮವಾದ ಮತ್ತೊಂದು ದಾಳಿ ಮುಖಾಂತರ ಇನ್ನೊಂದು ಅಂಕದ ಸೇರ್ಪಡೆ. ತಂಡದ ಖಾತೆಯಲ್ಲಿ 3 ಅಂಕಗಳು. ಮಡದರ್ಕ ತಂಡದ ಖಾತೆಯಲ್ಲಿ 3, ಸೇರಾಜೆ ತಂಡದ ಖಾತೆಯಲ್ಲಿ 6. ವಿಫಲ ಹಿಡಿತದ ಪ್ರಯತ್ನ. ಸೇರಾಜ್ ಖಾತೆಗೆ ಇನ್ನೊಂದು ಅಂಕ. ಉತ್ತಮವಾದ ದಾಳಿ ಮುಖಾಂತರ ಮಾರ್ತಡ್ಕ ತಂಡಕ್ಕೆ ಬೋನಸ್ +1. ಪ್ರಥಮ ವಿರಾಮದ ವೇಳೆಗೆ ಸೇರಾಜಿ ತಂಡಕ್ಕೆ 9, ಮಾಡದರ್ಕ ತಂಡಕ್ಕೆ 4. ಮಾಜಿ ರಾಜ್ಯ ಮಟ್ಟದ ಆಟಗಾರ ನಿತ್ಯಾನಂದ ರೈ ಸೇರಾಜಿ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಇಲ್ಲಿ ಆರಂಭಿಕ ಸೇರಾಜಿ ತಂಡ. ಮತ್ತೊಂದು ಉತ್ತಮವಾದ ಹಿಡಿತ ಈ ಮುಖಾಂತರ ಸೇರಾಜಿ ತಂಡಕ್ಕೆ ಇನ್ನೊಂದು ಅಂಕದ ಸೇರ್ಪಡೆ. ತಂಡದ ಖಾತೆಯಲ್ಲಿ ಒಟ್ಟು 10 ಅಂಕಗಳು. ಆಹಾ 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 1+1 2 ಅಂಕಗಳ ಸೇರ್ಪಡೆ. ಮಧ್ಯಂತರ ವಿರಾಮದ ವೇಳೆಗೆ ಸೇರಾಜಿ ತಂಡದ ಬಳಿ 12 ಅಂಕಗಳು, ಮಾಡತರ್ಕ ತಂಡದ ಬಳಿ 4 ಅಂಕಗಳು. 12ನೇ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು ಈಗಲ್ ಅಟ್ಯಾಕರ್ಸ್ ಪೆರ್ಲಾ ಹಾಗೂ ಆರ್ಎಂಕೆ ಸೇರಾಜೆ ಬಿ. ದಯವಿಟ್ಟು ಆಟಗಾರರು ಪ್ರವೇಶ ದ್ವಾರದ ಬಳಿ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. 12ನೇ ಪಂದ್ಯಕ್ಕಾಗಿ ಈಗಲ್ ಅಟ್ಯಾಕರ್ಸ್ ಪೆರ್ಲಾ ವರ್ಸಸ್ ಆರ್ಎಂಕೆ ಸೇರಾಜೆ ಬಿ. ಮೂರು ಅಂಕಗಳ ಸೇರ್ಪಡೆ ಸೇರಾಜ್ ತಂಡಕ್ಕೆ. ಈ ಮುಖಾಂತರ ಆಲ್ ಔಟ್ ಆಗಿದೆ ಮಾಡತರ್ಕ ತಂಡ. ಪಂದ್ಯಾಟವು ಏಕಪಕ್ಷೀಯವಾಗಿ ಸಾಗ್ತಾ ಇದೆ. ಬಲಿಷ್ಠವಾಗಿರತಕ್ಕಂಥ ಸೇರಾಜೆಯ ತಂಡದ ಖಾತೆಯಲ್ಲಿ 16 ಅಂಕಗಳು,
ಮಾಡತರ್ಕಾದ ಖಾತೆಯಲ್ಲಿ ಕೇವಲ 4 ಅಂಕಗಳು. ಈ ಮುಖಾಂತರ ಏಕಪಕ್ಷೀಯವಾಗಿ ಪಂದ್ಯಾಟ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಉತ್ತಮವಾದ ದಾಳಿಯ ಪ್ರದರ್ಶನ. ಕೊನೆಯ 3 ನಿಮಿಷಗಳು ತಂಡದ ಆಟಗಾರರ ಗಮನಕ್ಕೆ ಇದೀಗ ಕೊನೆಯ 3 ನಿಮಿಷಗಳ ಅವಧಿ. ಮುಂದಿನ ಪಂದ್ಯಕ್ಕೆ ದಯವಿಟ್ಟು ಬರಬೇಕು. ಈಗಲ್ ಅಟ್ಯಾಕರ್ಸ್ ಪೆರ್ಲಾ ವರ್ಸಸ್ RMK ಸೇರಾ JB ತಂಡ. ಕೊನೆಯ 2 ನಿಮಿಷಗಳ ಅವಧಿ. Do or die. ಮಾಡು ಇಲ್ಲವೇ ಮಡಿ. ಆಹಾ, ಉತ್ತಮವಾದ ಅಂಕ. ಈ ಮುಖಾಂತರ ಇನ್ನೊಂದು ಅಂಕದ ಸೇರ್ಪಡೆ ಮಾಡ್ತಾರೆ ತಂಡದ ಖಾತೆಯಲ್ಲಿ 5 ಅಂಕಗಳು. ಕೊನೆಯ 1 ನಿಮಿಷಗಳ ಅವಧಿ. ಉತ್ತಮವಾದ ಹಿಡಿತ. ಈ ಮುಖಾಂತರ 1 ಅಂಕದ ಸೇರ್ಪಡೆ RMK ಸೇರಾಜ್ ತಂಡಕ್ಕೆ. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ. ಈಗಲ್ ಅಟ್ಯಾಕರ್ಸ್ ಪೆರ್ಲಾ ವರ್ಸಸ್ RMK ಸೇರಾ JB. ಪೂರ್ಣ ವಿರಾಮದ ವೇಳೆಗೆ RMK ಸೇರಾಜ್ ತಂಡದ ಖಾತೆಯಲ್ಲಿ 19, ಮಾಡ್ತಿರಕ ತಂಡದ ಖಾತೆಯಲ್ಲಿ ಕೇವಲ 5 ಅಂಕಗಳು. ಧನ್ಯವಾದಗಳು ಮಾಡ್ತಿರಕ ತಂಡ. ಇದೀಗ ಮುಂದಿನ ಪಂದ್ಯಕ್ಕಾಗಿ ಬರಬೇಕು ತಂಡಗಳು. ಈಗಲ್ ಅಟ್ಯಾಕರ್ಸ್ ಪೆರ್ಲಾ ವರ್ಸಸ್ RMK ಸೇರಾ JB. ಅತ್ಯಂತ ಬಲಿಷ್ಠವಾಗಿರತಕ್ಕಂಥ ತಂಡ RMK ಸೇರಾ JB ಮುಂದೆ ಪೆರ್ಲಾದ ಇನ್ನೊಂದು ಕೂಟದ ಅತ್ಯಂತ ಬಲಿಷ್ಠವಾಗಿರತಕ್ಕಂಥ ತಂಡ ಈಗಲ್ ಅಟ್ಯಾಕರ್ಸ್ ಪೆರ್ಲಾ. ಬರಬೇಕು ತಂಡಗಳು. ತಂಡಗಳು ಕಾಣ್ತಾ ಇಲ್ಲ. ಬನ್ನಿ, ಈಗಲ್ ಅಟ್ಯಾಕರ್ಸ್ ಪೆರ್ಲಾ ವರ್ಸಸ್ RMK ಸೇರಾ JB ನಿಮಗಾಗಿ ಇಲ್ಲಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇದೀಗ ಅಂಕಣವನ್ನು ಪ್ರವೇಶಿಸ್ತಾ ಇದೆ. ಕೈ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈಗಲ್ ಅಟ್ಯಾಕರ್ಸ್ ಪೆರ್ಲಾ. ಕೂಟದ ಇನ್ನೊಂದು ಬಲಿಷ್ಠವಾಗಿರತಕ್ಕಂಥ ತಂಡ ಈಗಲ್ ಅಟ್ಯಾಕರ್ಸ್ ಪೆರ್ಲಾ. RMK ಸೇರಾ JB ಎಲ್ಲಿ ಟೀಮ್ ಎവിടെ ಬರಬೇಕು ತಂಡ RMK ಸೇರಾ JB. ಈಗಾಗಲೇ ಅಂಕಣವನ್ನು ಪ್ರವೇಶಿಸಿದ್ದಾರೆ ಈಗಲ್ ಅಟ್ಯಾಕರ್ಸ್ ಪೆರ್ಲಾ. RMK ಸೇರಾ JB ಎಲ್ಲಿ ಕಾಣ್ತಾ ಇಲ್ಲ. ನಿತ್ಯಣ್ಣ ಉಂಡ ಟೀಮ್ ಉಂಡ. RMK ಸೇರಾ JB ನಿಮಗಾಗಿ ಈಗಾಗಲೇ ಈಗಲ್ ಅಟ್ಯಾಕರ್ಸ್ ತಂಡ ಅಂಕಣವನ್ನು ಪ್ರವೇಶಿಸಿ ಕಾಯ್ತಾ ಇದೆ. ಕೊನೆಯ ಹಾಗೂ ಅಂತಿಮ ಕರೆ. ಬರಬೇಕು ತಂಡಗಳು. ಜೋರಾದ ಕೈ ಚಪ್ಪಾಲೆಯೊಂದಿಗೆ ಪ್ರೇಕ್ಷಕರ ಕೈ ಚಪ್ಪಾಲೆಯೊಂದಿಗೆ ಸ್ವಾಗತಿಸಿ ಬರ್ತಾ ಇದೆ ಟೀಮ್ RMK ಸೇರಾ JB. ಇದೀಗ ಅಂಕಣವನ್ನು ಪ್ರವೇಶಿಸ್ತಾ ಇದೆ. ಕಳೆದ ಪಂದ್ಯದಲ್ಲಿ ಎ ತಂಡ ಭರ್ಜರಿಯಾದ ವಿಜಯದೊಂದಿಗೆ ಸಾಗಿ ಬಂದಿದೆ. ಇದೀಗ ಸ್ಥಳೀಯ ಪ್ರತಿಭೆಗಳೊಂದಿಗೆ ಬರ್ತಾ ಇದೆ ತಂಡ RMK ಸೇರಾ JB.
ಲೈನ್ ನಂಬರ್ಸ್ ವರುಣ್ ಈ ಪಂದ್ಯಕೂಟದ ಲೈನ್ ನಂಬರ್ಸ್ ಆಗಿ ಸಹಕರಿಸ್ತಾ ಇದ್ದಾರೆ ದೀಪಕ್ ರೈ ಬಜ್ಕೋಡ್ಲು ಹಾಗೂ ವರುಣ್ ಬಜ್ಕೋಡ್ಲು. ಟಾಸ್ ವಿಜೇತರಾಗಿ ಅಂಕಣವನ್ನು ಆಯ್ದುಕೊಂಡಿದ್ದಾರೆ ಸೇರಾಜ್ ತಂಡ. ಎದುರಾಳಿ ಈಗಲ್ ಅಟ್ಯಾಕರ್ಸ್ ಪೆರ್ಲಾ. ಇದೀಗ ಪ್ರಥಮ ದಾಳಿ ಪೆರ್ಲಾ ಕಡೆಯಿಂದ. ಪ್ರಥಮ ದಾಳಿಯೇ ಒಂದಂಕದ ಸೇರ್ಪಡೆ. ಈ ಮುಖಾಂತರ ತಂಡದ ಖಾತೆಯನ್ನು ತೆರೆದಿದ್ದಾರೆ ಪೆರ್ಲಾ ತಂಡ. ಅತ್ಯಂತ ಚುರುಕಿನ ದಾಳಿಯ ಮುಖಾಂತರ ಇದೀಗ ಸೇರಾಜ್ ಕಡೆಯಿಂದ ದಾಳಿ. ಜೆರ್ಸಿ ನಂಬರ್ 10 ಉತ್ತಮವಾದ ಹಿಡಿತ. ಈ ಮುಖಾಂತರ ಮತ್ತೊಂದಂಕದ ಸೇರ್ಪಡೆ. ದಾಳಿಯ ಮುಖಾಂತರ ಹಿಡಿತದ ಮುಖಾಂತರ ಅಟ್ಯಾಕ್ ಮಾಡ್ತಾ ಇದೆ ಈಗಲ್ ಅಟ್ಯಾಕರ್ಸ್ ಪೆರ್ಲಾ. ಈ ಪಂದ್ಯ ಕಳೆದ ಕೂಡಲೇ 13ನೇ ಪಂದ್ಯಕ್ಕಾಗಿ ಕೂಟದ 13ನೇ ಪಂದ್ಯಕ್ಕಾಗಿ MN ಬಾಯರ್ ವರ್ಸಸ್ ವಿನಯ ಬಾಡೂರು. ದಯವಿಟ್ಟು ತಂಡಗಳು ತಯಾರಿರಬೇಕು. ಸಮಯದ ಅಭಾವದ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. ಕೂಟದ 13ನೇ ಪಂದ್ಯಕ್ಕಾಗಿ MN ಬಾಯರ್ ವರ್ಸಸ್ ವಿನಯ ಬಾಡೂರು. ದಯವಿಟ್ಟು ಆಟಗಾರರು ತಯಾರಿರಬೇಕು. ಮ್ಯಾನೇಜರ್ ಕಪ್ತಾನರು ನಿಮ್ಮ ಗಮನಕ್ಕೆ. ಕೂಟದ 13ನೇ ಪಂದ್ಯ MN ಬಾಯರ್ ವರ್ಸಸ್ ವಿನಯ ಬಾಡೂರು. ಅಂಪೈರ್ ಅವರಿಂದ ಒಂದಂಕದ ಘೋಷಣೆ ಅಟ್ಯಾಕರ್ಸ್ ತಂಡಕ್ಕೆ. ಈಚ್ ಪಾಯಿಂಟ್. ಬೋನಸ್ ಅಂಕದೊಂದಿಗೆ ಮಳಿದ್ದಾರೆ RMK ಸೇರಾಜ್. ಈ ಮುಖಾಂತರ ತಂಡದ ಖಾತೆಯಲ್ಲಿ 2 ಅಂಕಗಳು. ಆಹಾ 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 ಒಂದಂಕದ ಸೇರ್ಪಡೆ. ಪ್ರಥಮಾರ್ಧದ ವಿರಾಮದ ವೇಳೆಗೆ ತಂಡದ ಖಾತೆಯಲ್ಲಿ ಈಗಲ್ ಅಟ್ಯಾಕರ್ಸ್ ತಂಡದ ಖಾತೆಯಲ್ಲಿ 4 ಅಂಕಗಳು. RMK ಸೇರಾಜ್ ತಂಡದ ಖಾತೆಯಲ್ಲಿ 2 ಅಂಕಗಳು. ಅಂಕದೊಂದಿಗೆ ಮರಳಿದ್ದಾರೆ ಸೇರಾಜ್ ತಂಡ. ಇದೀಗ 3-4 ಕೇವಲ 1 ಅಂಕದ ಹಿನ್ನಡೆಯಲ್ಲಿ ಸೇರಾಜ್ ತಂಡ. ಉತ್ತಮವಾದ ಹಿಡಿತ. ಈ ಮುಖಾಂತರ ತಂಡದ ಖಾತೆಯಲ್ಲಿ ಸಮಬಲ 4-4. ಈ ಮುಖಾಂತರ ಒಂದು ಟೆಕ್ನಿಕಲ್ ಪಾಯಿಂಟ್
ಪೆರ್ಲ ತಂಡಕ್ಕೆ ಉತ್ತಮವಾದ ದಾಳಿ, ಮತ್ತೊಂದಂಕದ ಸೇರ್ಪಡೆ ಅಟ್ಯಾಕರ್ಸ್ ತಂಡಕ್ಕೆ. ಆಹಾ ಆಹಾ, ಇದು ಸೂಪರ್ ಡೂಪರ್ ರೈಡ್. ಇಲ್ಲಿ 3 ಅಂಕದ ಸೇರ್ಪಡೆ ಆಗಿದೆ. ಈ ಮುಖಾಂತರ ಮಧ್ಯಂತರ ವಿರಾಮ. RMK ಸೇರಾಜ್ 7, ಈಗಲ್ ಅಟ್ಯಾಕರ್ಸ್ 6. ಸೂಪರ್ ಡೂಪರ್ ರೈಡ್ ನೊಂದಿಗೆ ಅಂಕದ ಖಾತೆಯಲ್ಲಿ 7, ಅಟ್ಯಾಕರ್ಸ್ ತಂಡದ ಖಾತೆಯಲ್ಲಿ 6 ಅಂಕಗಳು. 1 ಅಂಕದ ಮುನ್ನಡೆಯಲ್ಲಿ ಸೇರಾಜ್ ತಂಡ ಪ್ರಥಮಾರ್ಧದ ವಿರಾಮದ ವೇಳೆಗೆ. ಇದೀಗ ದಾಳಿ ಅಟ್ಯಾಕರ್ಸ್ ಕಡೆಯಿಂದ. ಕ್ಷಮಿಸಿ, ಸೇರಾಜ್ ಕಡೆಯಿಂದ ಇದೀಗ ದಾಳಿಯಲ್ಲಿ ಗಲಿಬಿಲಿ. ಉತ್ತಮವಾದ ದಾಳಿ. ಈ ಮುಖಾಂತರ 2 ಅಂಕಗಳು ಸೇರ್ಪಡೆ ಸೇರಾಜ್ ತಂಡಕ್ಕೆ. ತಂಡದ ಖಾತೆಯಲ್ಲಿ 9-6. ಬೋನಸ್ ಅಂಕಕ್ಕಾಗಿ ಪ್ರಯತ್ನ. ಉತ್ತಮವಾದ ದಾಳಿ, ಆದರೆ ಅಂಪೈರ್ ಅವರಿಂದ 1+1 ಬೋನಸ್ +1 2 ಅಂಕಗಳ ಸೇರ್ಪಡೆ ಅಟ್ಯಾಕರ್ಸ್ ತಂಡಕ್ಕೆ. ಉತ್ತಮವಾದ ದಾಳಿಯ ಮುಖಾಂತರ 2 ಅಂಕಗಳನ್ನ ತಮ್ಮ ಖಾತೆಗೆ ಸೇರಿಸಿಕೊಂಡಿದ್ದಾರೆ ಅಟ್ಯಾಕರ್ಸ್ ತಂಡ. 8-9 ವಿಫಲ ಯತ್ನದ ಪ್ರಯತ್ನ. 1 ಅಂಕದ ಸೇರ್ಪಡೆ ಸೇರಾಜ್ ತಂಡಕ್ಕೆ. ಮತ್ತೊಂದಂಕದ ಸೇರ್ಪಡೆ ಇದೀಗ ಅಟ್ಯಾಕರ್ಸ್ ತಂಡಕ್ಕೆ. 9-10 ಕೊನೆಯ 3 ನಿಮಿಷಗಳು. ಕೊನೆಯ 3 ನಿಮಿಷಗಳ ಘೋಷಣೆ ಅಂಬರ್ ಕಡೆಯಿಂದ. ಸೂಪರ್ ಟ್ಯಾಕಲ್ ಅವಕಾಶವಿದೆ ಇಲ್ಲಿ, ಆದರೆ ಅತ್ಯಂತ ಚಾಕಚಕ್ಯತೆಯ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ದಾಳಿಗಾರ. ಉತ್ತಮವಾದ ಹಿಡಿತ. ಈ ಮುಖಾಂತರ ಸೂಪರ್ ಟ್ಯಾಕಲ್. 2-1 ಈಗಲ್ ತಂಡಕ್ಕೆ 2 ಅಂಕಗಳು, ಸೇರಾಜ್ ತಂಡಕ್ಕೆ 1 ಅಂಕ. ಈ ಪಂದ್ಯದಲ್ಲಿ ಉತ್ತಮವಾಗಿ ಲೈನ್ ಅಂಪರ್ಸ್ ಆಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ದೀಪಕ್ ರೈ ಬಚಿಕೋಡ್ಲು ಹಾಗೂ ವರುಣ್. ಇದು ದಾಳಿ ಅಂದ್ರೆ ಪಂದ್ಯಾಟದ ಗತಿಯನ್ನೇ ತಿರುಗಿಸಿಬಲ್ಲಂತಹ ದಾಳಿ. ಸೂಪರ್ ಡೂಪರ್ ದಾಳಿ. 3 ಅಂಕಗಳ ಸೇರ್ಪಡೆ ಈಗಲ್ ಅಟ್ಯಾಕರ್ಸ್ ತಂಡಕ್ಕೆ. ದ್ವಿತೀಯಾರ್ಧದ ಪ್ರಥಮ ವಿರಾಮದ ವೇಳೆಯಲ್ಲಿ ಈಗಲ್ ಅಟ್ಯಾಕರ್ಸ್ ತಂಡದ ಖಾತೆಯಲ್ಲಿ ಇದೀಗ 14, RMK ಸೇರಾಜ್ ತಂಡದ ಖಾತೆಯಲ್ಲಿ 11. 3 ಅಂಕಗಳ ಮುನ್ನಡೆಯಲ್ಲಿ ಈಗಲ್ ಅಟ್ಯಾಕರ್ಸ್ ತಂಡ. ಪಂದ್ಯ ಇದೀಗ ಮತ್ತೆ ಅಟ್ಯಾಕರ್ಸ್ ಕಡೆಯಲ್ಲಿ. ಕೊನೆಯ 2 ನಿಮಿಷಗಳು. ಕೊನೆಯ 2 ನಿಮಿಷಗಳ ಘೋಷಣೆ ಅಂಪೈರ್ ಕಡೆಯಿಂದ. ದಾಳಿಗೆ ಪ್ರತಿ ದಾಳಿ ಇಲ್ಲಿ ನೋಡಬೇಕು. ವಿಫಲ ಹಿಡಿತದ ಪ್ರಯತ್ನ. 1 ಅಂಕದ ಸೇರ್ಪಡೆ ಸೇರಾಜ್ ತಂಡಕ್ಕೆ. ತಂಡದ ಖಾತೆಯಲ್ಲಿ 12-14. 2 ಅಂಕಗಳ ಕೇವಲ 2 ಅಂಕಗಳ ಮುನ್ನಡೆಯಲ್ಲಿ ಅಟ್ಯಾಕರ್ಸ್ ತಂಡ. ಯಾವುದೇ ಕ್ಷಣದಲ್ಲೂ ಪಂದ್ಯದ ಚಿತ್ರಣ ಬದಲಾಯಿಸಬಲ್ಲಂತಹ ಕ್ಷಣಗಳು. ವಿಜಯಲಕ್ಷ್ಮಿ ಚಂಚಲೆ ಇದೀಗ ದಾಳಿಯಲ್ಲಿ ಅಟ್ಯಾಕರ್ಸ್ ತಂಡದ ದಾಳಿಗಾರ ಜೆರ್ಸಿ ನಂಬರ್ 6.
ರೈಡರ್ ಇಸ್ ಔಟ್. ಈ ಮುಖಾಂತರ ಮತ್ತೊಂದು ಅಂಕದ ಸೇರ್ಪಡೆ ಸೇರಾಜ ತಂಡಕ್ಕೆ. ಕೊನೆಯ 1 ನಿಮಿಷದ ಅವಧಿ ಘೋಷಣೆ. 14-13 ಅಟ್ಯಾಕರ್ಸ್ ತಂಡದ ಖಾತೆಯಲ್ಲಿ 14, ಸೇರಾಜ ತಂಡದ ಖಾತೆಯಲ್ಲಿ 13. ಯಾರಿಗುಂಟು ಯಾರಿಗಿಲ್ಲ. ಇಲ್ಲಿ 2 ಅಂಕಗಳ ಸೇರ್ಪಡೆ. ಪಂದ್ಯ ನಿಧಾನವಾಗಿ ಸೇರಾಜ್ ಕಡೆಗೆ ಬಾಗ್ತಾ ಇದೆ. ಇದೀಗ ದ್ವಿತೀಯಾರ್ಧದ ಪ್ರಥಮ ವಿರಾಮ. ಕೊನೆಯ ವಿಶ್ರಮ. ಓಕೆ, ಸಾರಿ. ಹದಿನಾಲ್ಕು 15 ಕೊನೆಯ ನಿಮಿಷಗಳು ಘೋಷಣೆ ಆಗಿದೆ. 3+3 ರೈಡರ್ ಇಸ್ ಔಟ್. ಓಕೆ, ಬೋನಸ್ ಪ್ಲಸ್. ಓಕೆ, ಅಟ್ಯಾಕರ್ಸ್ ತಂಡಕ್ಕೆ ಬೋನಸ್ ಅಂಕದ ಸೇರ್ಪಡೆ. ಸೇರಾಜ್ ತಂಡಕ್ಕೆ 3 ಅಂಕಗಳ ಸೇರ್ಪಡೆ. 18-15. ಸ್ಪಷ್ಟವಾದ ಮೇಲುಗೈಯೊಂದಿಗೆ ಸೇರಾಜ ತಂಡ 3 ಅಂಕಗಳ ಮುನ್ನಡೆಯಲ್ಲಿ ಮುಂದಿನ ಪಂದ್ಯಕ್ಕೆ ಸಿದ್ಧರಿರಬೇಕು. 13ನೇ ಪಂದ್ಯಕ್ಕಾಗಿ ಸಿದ್ಧರಿರಬೇಕು. ದಯವಿಟ್ಟು ತಂಡಗಳು ಬನ್ನಿ. MN ಬಾಯರ್ ವರ್ಸಸ್ ವಿನಯ ಬಾಡೂರು. ಪಂದ್ಯದ ಮುಕ್ತಾಯದ ವೇಳೆಗೆ 3 ಅಂಕಗಳ ಮುನ್ನಡೆಯೊಂದಿಗೆ ಜಯವನ್ನ ಸಾಧಿಸಿದ್ದಾರೆ RMK ಸೇರಾಜ ತಂಡ. ಅಭಿನಂದನೆಗಳು. ಅದೇ ರೀತಿ ಈ ಕೂಟದಲ್ಲಿ ಪಾಲ್ಗೊಂಡಂತಹ ಈಗಲ್ ಅಟ್ಯಾಕರ್ಸ್ ಪೆರ್ಲಾ ತಂಡಕ್ಕೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬನ್ನಿ. MN ಬಾಯರ್ ವರ್ಸಸ್ ವಿನಯ ಬಾಡೂರು ಕೂಟದ 13ನೇ ಪಂದ್ಯಾಟ. MN ಬಾಯರ್ ವರ್ಸಸ್ ವಿನಯ ಬಾಡೂರು. ಬರಬೇಕು ತಂಡಗಳು. ಬಾಡೂರು ಬಲೆ 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 ಟೀಮ್ ಬಲೆ. ಇದೀಗ ಅಂಕಣವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿದೆ MN ಬಾಯಾರು. ಬಾಯಾರು ತಂಡದ ಆಗಮನವಾಗಿದೆ. ಎಲ್ಲಿ ವಿನಯ ಬಾಡೂರು, ಎಲ್ಲಿ ಅಣ್ಣ ಬಲೆ 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 ಟೀಮ್ ಬಲೆ ಈಗಲೇ ಕಾತೊಂದುಂಟು. MN ಬಾಯಾರು ಕಾಸರಗೋಡು ಜಿಲ್ಲೆಯಲ್ಲಿ ಅತ್ಯಂತ ಬಲಿಷ್ಠವಾಗಿರತಕ್ಕಂತಹ ತಂಡ ವಿನಯ ಬಾಡೂರು. ಈಗಾಗಲೇ MN ಬಾಯಾರ್ ತಂಡ ಅಂಕಣವನ್ನ ಪ್ರವೇಶ ಮಾಡಿದೆ. ದಯವಿಟ್ಟು ಬರಬೇಕು ತಂಡ ವಿನಯ ಬಾಡೂರು. ಟೀಮ್ ಇಜ್ಜ ಸಚಿನ್ ಉಂಡ ಟೀಮ್ ಉಂಡ. ವಿನಯ ಬಾಡೂರು ನಿಮಗಾಗಿ ಇಲ್ಲಿ ತಂಡ ಎದುರಾಳಿ ತಂಡ ಕಾಯ್ತಾ ಇದೆ. ಬರಬೇಕು ತಂಡಗಳು. ಕೆಜಿ ವಿಭಾಗದಲ್ಲಿ ಅತ್ಯಂತ ಬಲಿಷ್ಠವಾಗಿರತಕ್ಕಂತ ಕಾಸರಗೋಡು ಜಿಲ್ಲೆಯ ಮತ್ತೊಂದು ತಂಡ ವಿನಯ ಬಾಡೂರು. ಈ ಕೂಟದ ಬಲಿಷ್ಠವಾಗಿರತಕ್ಕಂಥ ತಂಡಗಳಲ್ಲಿ ಇದು ಕೂಡ ಒಂದು ತಂಡ ಅಂತ ಹೇಳ್ಬೋದು. ಬರ್ತಾ ಇದೆ ಟೀಮ್ ವಿನಯ ಬಾಡೂರು. ಅನ್ನ ಟೀಮ್ ರೆಡಿ ಅದು ಪಡು ನಿಕ್ಲಿಗೆ 3rd ಕಾಲ್ ಇಂದು. ಈಗ ಕೂಟದ 13ನೇ ಪಂದ್ಯಕ್ಕಾಗಿ 2 ಬಲಿಷ್ಠವಾಗಿರತಕ್ಕಂತಹ ತಂಡ MN ಬಾಯಾರ್ ವರ್ಸಸ್ ವಿನಯ ಬಾಡೂರು. ಬಲೆ 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 ಟೀಮ್ ಬಲೆ ಕಾತೊಂದುಂಡು. ಎದುರ್ದ ಟೀಮ್ ಕಾತೊಂದುಂಡು ಬಲೆ. ಇದೀಗ ಕೂಟದ 13ನೇ ಪಂದ್ಯಾಟ MN ಬಾಯಾರ್ ವರ್ಸಸ್ ವಿನಯ ಬಾಡೂರು. ಈಗಾಗಲೇ ಅಂಕಣವನ್ನು ಪ್ರವೇಶ ಮಾಡಿದ್ದಾರೆ MN ಬಾಯಾರ್. ಅದೇ ರೀತಿ ಮತ್ತೊಂದು ಕೇರಳದ ಕಾಸರಗೋಡು ಜಿಲ್ಲೆಯ ಸಪ್ತಭಾಷಾ ಸಂಗಮ ಭೂಮಿ ಎಂದು ಕರೆಯಲ್ಪಡುವಂತಹ ಕಾಸರಗೋಡು ಜಿಲ್ಲೆಯ ಬಲಿಷ್ಠವಾಗಿರತಕ್ಕಂಥ ಮತ್ತೊಂದು ತಂಡ ಟೀಮ್ ವಿನಯ ಬಾಡೂರು ಬರ್ತಾ ಇದೆ. ಜೋರಾದ ಕೈ ಚಪ್ಪಾಳೆ
ವೇದಿಕೆ ಸ್ವಾಗತಿಸಿದೆ ಟೀಮ್ ವಿನಯ ಬಾಡೂರು. ಟಾಸ್ ವಿಜೇತರಾಗಿ ಅಂಕಣವನ್ನು ಆಯ್ದುಕೊಂಡಿದ್ದಾರೆ ಎಂಎನ್ ಬಾಯರ್ ತಂಡ. ಪ್ರಥಮ ದಾಳಿಯಲ್ಲಿ ಬಾಡೂರು. ಈ ಪಂದ್ಯ ಕಳೆದ ಕೂಡಲೇ ದಯವಿಟ್ಟು 14ನೇ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ಮೂಕಾಂಬಿಕಾ ಫ್ರೆಂಡ್ಸ್ ನಿರ್ಚಾಲ್ ವರ್ಸಸ್ ಬ್ರದರ್ಸ್ ಕೆಕೆಪುರಂ. ನಿಮಗಿದು ಪ್ರಥಮ ಕರೆ. ಮೂಕಾಂಬಿಕಾ ಫ್ರೆಂಡ್ಸ್ ನಿರ್ಚಾಲ್ ವರ್ಸಸ್ ಬ್ರದರ್ಸ್ ಕೆಕೆಪುರಂ. ಪ್ರಥಮ ದಾಳಿಯಲ್ಲಿ ಬಾಡೂರು ಕಡೆಯಿಂದ ಇದೀಗ ಬಾಡೂರು ಕಡೆಯಿಂದ ಕೌಶಿಕ್ ಅವರಿಂದ ದಾಳಿ. ಉತ್ತಮವಾದ ದಾಳಿ ಆದ್ರೆ ಅಷ್ಟೇ ಉತ್ತಮವಾದ ಹಿಡಿತ. ಈ ಮುಖಾಂತರ ಕೌಶಿಕ್ ರವರು ಅಂಕಣದಿಂದ ಹೊರಕ್ಕೆ. ಉತ್ತಮವಾದ ಹಿಡಿತ ಇಲ್ಲಿ ಬಾಯಾರ್ ತಂಡದಿಂದ. ಜರ್ಸಿ ನಂಬರ್ 44 ವಿನಯ ಬಾಡೂರು ಕಡೆಯಿಂದ ದಾಳಿ. ವಿಫಲ ಹಿಡಿತದ ಪ್ರಯತ್ನ. ಒಂದಂಕದ ಸೇರ್ಪಡೆ. ಈ ಮುಖಾಂತರ ತಂಡದ ಖಾತೆಯನ್ನು ತೆರೆದಿದ್ದಾರೆ ಬಾಡೂರು ತಂಡ 1-1. ಆಹಾ ಆಹಾ ಆಹಾ, ಚುರುಕಿನ ದಾಳಿ, ಚಾಕಚಕ್ಯತೆಯ ದಾಳಿ. ಮತ್ತೊಂದಂಕದ ಸೇರ್ಪಡೆ ಬಾಯಾರು ತಂಡಕ್ಕೆ. ಮತ್ತೊಂದು ಉತ್ತಮವಾದಂತಹ ಹಿಡಿತ ಬಾಯಾರ್ ಕಡೆಯಿಂದ. ಒಂದಂಕದ ಸೇರ್ಪಡೆ ಬಾಯರ್ ತಂಡಕ್ಕೆ. ಮತ್ತೆ ಜೆರ್ಸಿ ನಂಬರ್ 44 ಅಂಕ ಗಳಿಕೆಯಲ್ಲಿ ಯಶಸ್ವಿಯಾಗಿ ಹಿಂದಿರುಗುತ್ತಾ ಇದ್ದಾರೆ. ಜೆರ್ಸಿ ನಂಬರ್ 44 ವೇಗ ಬಾಡೂರು ತಂಡದ ಖಾತೆಯಲ್ಲಿ 2, ಬಾಯಾರು ತಂಡದ ಖಾತೆಯಲ್ಲಿ 4. 2 ಅಂಕಗಳ ಮುನ್ನಡೆಯಲ್ಲಿ ಬಾಯಾರು ತಂಡ. ಆಹಾ ಆಹಾ ಆಹಾ, ಉತ್ತಮವಾದ ಹಿಡಿತ. ಮತ್ತೊಂದಂಕದ ಸೇರ್ಪಡೆ ಬಾಡೂರು ತಂಡಕ್ಕೆ. 3-4 ಕೇವಲ ಒಂದಂಕದ ಮುನ್ನಡೆಯಲ್ಲಿ ಬಾಯಾರು ತಂಡ. ಮತ್ತೆ ಕೌಶಿಕ್ ರವರ ಆಗಮನವಾಗಿದೆ. ದಯವಿಟ್ಟು 14ನೇ ಪಂದ್ಯಕ್ಕಾಗಿ ಸಿದ್ಧರಿರಬೇಕು. ಮೂಕಾಂಬಿಕಾ ಫ್ರೆಂಡ್ಸ್ ನಿರ್ಚಲ್ ವರ್ಸಸ್ ಬ್ರದರ್ಸ್ ಕೆಕೆಪುರಂ.
ತಮಗಿದು ಎರಡನೆಯ ಕರೆ, ದಯವಿಟ್ಟು ಸಿದ್ಧರಾಗಿರಬೇಕು. ಮುಕಾಂಬಿಕಾ ಫ್ರೆಂಡ್ಸ್ ನಿರ್ಚಾಲ್ ಬಿ ವರ್ಸಸ್ ಬ್ರದರ್ಸ್ ಕೆಕೆಪುರಂ. ಬೋನಸ್ ಅಂಕದ ಸೇರ್ಪಡೆ ಬಾಯರ್ ತಂಡಕ್ಕೆ. ಪ್ರಥಮಾರ್ಧದ ಪ್ರಥಮ ವಿಶ್ರಮದ ವೇಳೆಯಲ್ಲಿ ಎಂಎನ್ ಬಾಯರ್ 5, ವಿನಯ ಬಾಡೂರು 3, ಕೇವಲ 2 ಅಂಕಗಳ ಮುನ್ನಡೆಯಲ್ಲಿ ಬಾಯಾರು ತಂಡ. ಉತ್ತಮವಾದ ಹಿಡಿತ, ಬಲಿಷ್ಠವಾಗಿರತಕ್ಕಂತ ಹಿಡಿತ. ಈ ಮುಖಾಂತರ ಮತ್ತೊಂದು ಅಂಕ ಬಾಯರ್ ತಂಡಕ್ಕೆ. ಈ ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಲೈನ್ ಅಂಪೈರ್ಸ್ ಆಗಿ ಸಹಕರಿಸ್ತಾ ಇದ್ದಾರೆ ಪ್ರದೀಪ್ ಬಜಕೊಡ್ಲು ಹಾಗೂ ವರುಣ್ ಬಜಕೊಡ್ಲು. ಚಿಗರೆಯಂತ ದಾಳಿ, 2 ಅಂಕಗಳ ಸೇರ್ಪಡೆ. ಈ ಮುಖಾಂತರ ಮಧ್ಯಂತರ ವಿರಾಮದ ವೇಳೆಗೆ ಎಂಎನ್ ಬಾಯರ್ ತಂಡದ ಖಾತೆಯಲ್ಲಿ 8 ಅಂಕಗಳು, ವಿನಯ ಬಾಡೂರು ತಂಡದ ಖಾತೆಯಲ್ಲಿ ಕೇವಲ 3 ಅಂಕಗಳು. ಸ್ಪಷ್ಟವಾದಂತಹ 5 ಅಂಕಗಳ ಮುನ್ನಡೆಯಲ್ಲಿ ಎಂಎನ್ ಬಾಯಾರು ತಂಡ. ಗಮನಿಸಿ, ಕೂಟದ 14ನೇ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ಮೂಕಾಂಬಿಕಾ ಫ್ರೆಂಡ್ಸ್ ನಿರ್ಚಲ್ ವರ್ಸಸ್ ಬ್ರದರ್ಸ್ ಕೆಕೆಪುರಂ. ದಯವಿಟ್ಟು ತಮ್ಮ ತಂಡದ ಕಪ್ತಾನ ಹಾಗೂ ಮ್ಯಾನೇಜರ್ಗಳ ಗಮನಕ್ಕೆ. ಮೂಕಾಂಬಿಕಾ ಫ್ರೆಂಡ್ಸ್ ವರ್ಸಸ್ ಬ್ರದರ್ಸ್ ಕೆಕೆಪುರಂ, ಸಿದ್ಧರಾಗಿರಿ. ವಿಫಲ ಹಿಡಿತದ ಪ್ರಯತ್ನ, ಮತ್ತೆ ಅಂಕ ಗಳಿಕೆಯಲ್ಲಿ ಸಫಲ. ಇದೀಗ ವಿನಯ ಬಾಡೂರು ತಂಡದ ಕಡೆಯಿಂದ ರಾಜ್ಯ ಮಟ್ಟದ ಆಟಗಾರ ಕೌಶಿಕ್ ರವರಿಂದ ದಾಳಿ. ಆದರೆ ಇಲ್ಲಿ ದಾಳಿಯಲ್ಲಿ ಸಫಲ, ರಾಜ್ಯ ಮಟ್ಟದ ಆಟಗಾರನಿಂದ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ದಾಳಿ. ಈ ಮುಖಾಂತರ 2 ಅಂಕಗಳ ಸೇರ್ಪಡೆ ಬಾಡೂರು ತಂಡಕ್ಕೆ. 5-9. ಅಂಕಕ್ಕಾಗಿ ಹುಡುಕಾಟ, ಆದರೆ ನಿರಾಶರಾಗಿ ಮತ್ತೆ ಹಿಂತಿರುಗಿದ್ದಾರೆ. ಜೆರ್ಸಿ ನಂಬರ್ 44. ಇದೀಗ ಬಾಯಾರು ತಂಡದ ಕಡೆಯಿಂದ ಜೆರ್ಸಿ ನಂಬರ್ 7. ದಾಳಿಗೆ ಪ್ರತಿದಾಳಿ. ಕೊನೆಯ 3 ನಿಮಿಷಗಳ ಅವಧಿ. ದ್ವಿತೀಯಾರ್ಧದ ಪ್ರಥಮ ವಿಶ್ರಮದ ವೇಳೆ ಬಾಯಾರು ಕಡೆಯಿಂದ ತಂಡದ ಖಾತೆಯಲ್ಲಿ ಇದೀಗ 9-5, 4 ಅಂಕಗಳ ಮುನ್ನಡೆಯಲ್ಲಿ ಬಾಯಾರು ತಂಡ. 4 ಅಂಕಗಳ ಹಿನ್ನಡೆಯಲ್ಲಿ ಬಾಡೂರು ತಂಡ. ಮತ್ತೆ ಕೌಶಿಕ್ ಈ ಬಾರಿ ನೋಡ್ಬೇಕು. ಯಾವುದೇ ಅಂಕವಿಲ್ಲ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಉತ್ತಮವಾದ ಹಿಡಿತ, ಮತ್ತೆ 1 ಅಂಕದ ಸೇರ್ಪಡೆ ಬಾಡೂರು ತಂಡಕ್ಕೆ.
ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಬಾಡೂರು ತಂಡ. ಕೊನೆಯ 2 ನಿಮಿಷಗಳ ಅವಧಿಯ ಘೋಷಣೆ. ಮತ್ತೆ ಉತ್ತಮವಾದ ದಾಳಿ, 2 ಅಂಕಗಳ ಸೇರ್ಪಡೆ. ಇಲ್ಲಿ ಪಂದ್ಯಾಟದ ಗತಿ ಬದಲಾವಣೆ ಆಗ್ತಾ ಇದೆ. ದ್ವಿತೀಯ ವಿಶ್ರಮದ ವೇಳೆ ಟೈಮ್ ಔಟ್ ಇಸ್ ಓವರ್. ಒಂಬತ್ತು 8 ಒಂದಂಕದ ಮುನ್ನಡೆಯಲ್ಲಿ ಬಾಯಾರು ತಂಡ. ಮತ್ತೊಂದು ದಾಳಿ, 10-8. ಬರ್ಬೇಕಿದೆ, ಪಾಯಿಂಟ್ ಬರ್ಬೇಕಿದೆ, ಆದ್ರೆ ಸೂಪರ್ ಟೇಕಲ್. ಓಕೆ, ಕೊನೆಯ 1 ನಿಮಿಷಗಳು. 12-8. ಸ್ಪಷ್ಟವಾದ ಮುನ್ನಡೆಯಲ್ಲಿ ಬಾಯಾರು ತಂಡ. ದ್ವಿತೀಯಾರ್ಧದ ಪ್ರಥಮ ವಿಶ್ರಮದ ವೇಳೆಯಲ್ಲಿ 12-8 4 ಅಂಕಗಳ ಮುನ್ನಡೆಯಲ್ಲಿ ಬಾಯಾರು ತಂಡ. ಒಂದಂಕದ ಸೇರ್ಪಡೆ. ಪಂದ್ಯಾಟದ ಮುಕ್ತಾಯದ ವೇಳೆಗೆ 12-9. ಅಭಿನಂದನೆಗಳು ಬಾಡೂರು MN ಬಾಯರ್ ತಂಡಕ್ಕೆ, ಧನ್ಯವಾದಗಳು ಬಾಡೂರು ತಂಡಕ್ಕೆ. ಬರಬೇಕು ಮುಂದಿನ ತಂಡ. ಬರಬೇಕು ತಂಡ. ಬರಬೇಕು.
ಇದೀಗ ಕೂಟದ 14ನೇ ಪಂದ್ಯಾಟಕ್ಕಾಗಿ ಸಿದ್ಧರಾಗಿರ್ಬೇಕು. ಬನ್ನಿ, ತಂಡಗಳು ಬರಬೇಕು. ಮೂಕಾಂಬಿಕಾ ಫ್ರೆಂಡ್ಸ್ ನೀಡ್ಚಲ್ ವರ್ಸಸ್ ಬ್ರದರ್ಸ್ KK ಪುರಂ ಎಂಬುಗಾಗಿ ಇಲ್ಲಿ ಮೈದಾನ ಸಿದ್ಧವಾಗಿದೆ. ಬರಬೇಕು ತಂಡಗಳು. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಬನ್ನಿ ತಂಡಗಳು ಬನ್ನಿ. ಮೂಕಾಂಬಿಕಾ ಫ್ರೆಂಡ್ಸ್ ನೀಡ್ಚಲ್ ವರ್ಸಸ್ ಬ್ರದರ್ಸ್ KK ಪುರಂ ಎಂಬುಗಾಗಿ ಇಲ್ಲಿ ಅಂಕನ ಸಿದ್ಧವಾಗಿದೆ. ಬರ್ತಾ ಇದೆ ಇದೀಗ ತಂಡ. ನೀಡ್ಚಾಲ್ ತಂಡ ಇದೀಗ ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಮೂಕಾಂಬಿಕಾ ಫ್ರೆಂಡ್ಸ್ ನೀಡ್ಚಾಲು ಇದೀಗ ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ಮೂಕಾಂಬಿಕಾ ಫ್ರೆಂಡ್ಸ್ ನೀಡ್ಚಾಲ್ ಬ್ರದರ್ಸ್ KK ಪುರಂ ತಂಡ ಕಾಣ್ತಾ ಇಲ್ಲ. ದಯವಿಟ್ಟು ಬನ್ನಿ. ಬ್ರದರ್ಸ್ KK ಪುರಂ ಈಗಾಗಲೇ ಅಂಕಣವನ್ನು ಪ್ರವೇಶ ಮಾಡಿದ್ದಾರೆ. ಮೂಕಾಂಬಿಕಾ ಫ್ರೆಂಡ್ಸ್ ನೀಡ್ಚಾಲ್ ಬರ್ತಾ ಇದೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬ್ರದರ್ಸ್ KK ಪುರಂ. ಎಸ್ ಕ್ರೀಡಾಕೂಟದಲ್ಲಿ 13 ಸ್ಪರ್ಧೆಗಳ ಮುಕ್ತಾಯದ ಬಳಿಕ ನಾವು ಅಧಿಕೃತ ಸ್ಪರ್ಧಾ ಸಂಖ್ಯೆ 14 ಮೂಕಾಂಬಿಕಾ ಫ್ರೆಂಡ್ಸ್ ನೀರ್ಚಾಲ್ ಬಿ ವಿರುದ್ಧವಾಗಿ ಬ್ರದರ್ಸ್ KK ಪುರಂ. ಇದು ಕ್ರೀಡಾಕೂಟದ 14ನೇ ಸ್ಪರ್ಧೆ. ಮುಂದೆ ಕ್ರೀಡಾಕೂಟದ 15ನೇ ಸ್ಪರ್ಧೆಗೆ ತಂಡಗಳ ಸಿದ್ಧತೆಗಳನ್ನ ಪೂರ್ಣಗೊಳಿಸುವಂತೆ ವಿನಂತಿ. ಅಗಸ್ತ್ಯ ಮಾವಿನಕಟ್ಟೆ ವಿರುದ್ಧವಾಗಿ MSS ಮೀಯಪದವು. ಟೂರ್ನಮೆಂಟ್ನಲ್ಲಿ 14வது മത്സരമാണ് പ്രസ്തുത കൂട്ടിൽ. മൂകാംബിക ഫ്രണ്ട്സ് നീർച്ചാൽ ബി ബ്രദേഴ്സ് KK പുരം. ഈ മത്സരം കഴിഞ്ഞാലുടൻ ടൂർണമെന്റിലെ 15ാമത് മത്സരത്തിന് വേണ്ടി ടീമുകൾ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. അഗസ്ത്യ മാവിനക്കട്ടെ, MSS മീയപ്പദവ്. 14ನೇ ಸ್ಪರ್ಧೆ ಮುಗಿದ್ರೆ ಪ್ರಥಮ ಸುತ್ತಿನಲ್ಲಿ 2 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿಕೆಯಾಗಿದೆ. 16ನೇ ಸ್ಪರ್ಧೆಯೊಂದಿಗೆ ಕ್ರೀಡಾಕೂಟದ ಪ್ರಥಮ ಸುತ್ತಿನ ಎಲ್ಲ ಸ್ಪರ್ಧೆಗಳು ಕೂಡ ಮುಕ್ತಾಯಗೊಳ್ಳಲಿಕ್ಕಿದೆ. ಆ ಬಳಿಕ ಕ್ರೀಡಾಕೂಟದ ದ್ವಿತೀಯ ಸುತ್ತು ಆರಂಭ. ಬ್ರದರ್ಸ್ KK ಪುರಂ ತಮ್ಮ ಖಾತೆಯಲ್ಲಿ 3 ಅಂಕಗಳನ್ನು ಜೋಡಣೆ ಮಾಡಿದೆ. ನೀರ್ಚಾಲ್ ತಂಡ ಇನ್ನೂ ಕೂಡ ಖಾತೆಯನ್ನು ತೆರೆದಿಲ್ಲ. ಇದು ಪ್ರಥಮ ಸುತ್ತಿನ 14ನೇ ಸ್ಪರ್ಧೆ.
ಎಸ್ ಬ್ರದರ್ಸ್ ಕೆಕೆಪುರಂ 4 ನೀರ್ಚಾಲ್ 0 ಸಂಪಾದನೆ. ಮತ್ತೆ ಟ್ಯಾಕಲ್ ಡಿಫೆನ್ಸ್ ಮುಖೇನ ಬ್ರದರ್ಸ್ ಕೆಕೆಪುರಂ ಖಾತೆಯಲ್ಲಿ ಮತ್ತೊಂದು ಅಂಕದ ಜೋಡಣೆ 5-0 5-0 in favor of Brothers KK-Puram. Here is a super tackle opportunity for the team. ನೀರ್ಚಾಲ್ ಒಳಾಂಗಣದಲ್ಲಿ ತಂಡದ ಪ್ರಮುಖ ಇಬ್ಬರು ಡಿಫೆಂಡರ್ಗಳು ಮಾತ್ರ ದಾಳಿ ಮುಂದುವರಿತಾ ಇದೆ. ಈ ನಡುವೆ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶವನ್ನ ಸಂಪೂರ್ಣವಾಗಿ ನೀರ್ಚಾಲ್ ಕೈ ಚೆಲ್ಲಿದೆ. ವಿಶ್ರಾಂತಿಯ ಕೋರಿಕೆ. ಪ್ರಸ್ತುತ ಮത്സരത്തിൽ വിശ്രമ വേട ബ്രദേഴ്സ് KK-Puram ആവശ്യപ്പെടുമ്പോൾ എതിരില്ലാത്ത 6 പോയിന്റുകളുമായി മത്സരത്തിൽ ലീഡ് പിടിക്കുന്ന ബ്രദേഴ്സ് KK-Puram. ഈ മത്സരം കഴിഞ്ഞാൽ ടൂർണമെന്റിലെ 15ാമത് മത്സരത്തിന് വേണ്ടി അഗസ്ത്യ മാവിനക്കട്ടെ MSS മിയപ്പദവ് ಮುಂದಿನ ಸ್ಪರ್ಧೆಗೆ ಅಣಿಯಾಗುವಂತೆ ಕೋರಿಕೆ. ಆಲ್ ಔಟ್ ಆಗುತ್ತಾ ಇದೆ ನೀರ್ಚಾಲ್. 0-9 in favor of Brothers KK-Puram. ನಿರಂತರವಾಗಿ ಅಂಕಣದಲ್ಲಿ ಏಕಮುಖಿ ಸ್ಪರ್ಧೆಗಳು ಮುಂದುವರಿತಾ ಇದೆ. ಪ್ರಸ್ತುತ ಸ್ಪರ್ಧೆಯಲ್ಲೂ ಅದೇ ರೀತಿಯ ಮುಂದುವರಿಕೆಯನ್ನು ನಾವು ಕಂಡುಕೊಡ್ತಾ ಇದ್ದೇವೆ. ಯಾವುದೇ ಅಂಕಗಳನ್ನ ಬಿಟ್ಟುಕೊಡದೆ ಬ್ರದರ್ಸ್ KK-Puram ತಮ್ಮ ಭದ್ರ ಖಾತೆಯಲ್ಲಿ 11 ಅಂಕಗಳನ್ನ ಪಡೆಕೊಂಡಿದೆ. ದಾಳಿಯಲ್ಲಿ ಜೆರ್ಸಿ ನಂಬರ್ 1 ಐ ಥಿಂಕ್ ಸಂದೇಶ್ ಕಡವ 8-7-6 nil and 11 in favor of KK-Puram. ഇതോടുകൂടി അക്കൗണ്ട് തുറക്കുന്നു നീർച്ചാൽ 1-11 1-11. കൃത്യമായ 10 പോയിന്റിന്റെ ലീഡ് പിടിക്കുന്നു ബ്രദേഴ്സ് KK-Puram മത്സരത്തിൽ. ಅಗಸ್ತ್ಯ ಮಾವಿನಕಟ್ಟೆ MSS ಮಿಯಪದವು ಮುಂದಿನ ಸ್ಪರ್ಧೆಗೆ ತಾವುಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಇದು ಕಡಬದ ಸಂದೇಶ್ ಪ್ರಥಮ ಟ್ಯಾಕಲ್ಗೆ ಒಳಪಡ್ತಾ ಇದ್ದಾರೆ. 2-11 ಪ್ರತಿಕ್ರಿಯೆಯನ್ನ ನೀಡಲು ಆರಂಭಿಸಿದೆ ನೀರ್ಚಾಲ್. മത്സരം ആദ്യ പകുതി പിന്നിടുമ്പോൾ നീർച്ചാൽ നേടിയ 2-നെതിരെ ബ്രദേഴ്സ് KK-Puram 11. 2-11 in favor of Brothers KK-Puram. ದಯವಿಟ್ಟು ಅಗಸ್ತ್ಯ ಮಾವಿನಕಟ್ಟೆ MSS ಮಿಯಪದವು ತಂಡಗಳ ಪ್ರವೇಶ ದ್ವಾರಕ್ಕೆ ಬನ್ನಿ. ಇನ್ನೇನು ಪ್ರಥಮ ಸುತ್ತಿನಲ್ಲಿ 2 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆಗೆ SM ಮಾಡತಡ್ಕ ಬಿ ವಿನಯ ಬಾಡೂರು ಬಿ. SM ಮಾಡತಡ್ಕ ಬಿ ವಿನಯ ಬಾಡೂರು ಬಿ. ಅದರೊಂದಿಗೆ ಪ್ರಥಮ ಸುತ್ತಿನ ಎಲ್ಲ ಸ್ಪರ್ಧೆಗಳು ಕೂಡ ಮುಕ್ತಾಯಗೊಳ್ಳಲಿದೆ. ಪ್ರಸ್ತುತ 2-11 ಏಕಮುಖಿ ಸ್ಪರ್ಧೆ. 8-7-6 2 points.
4-11 4-11 4-11 in favor of Brothers KK Puram. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ಬ್ರದರ್ಸ್ KK ಪುರಂ ಖಾತೆಗೆ ಮತ್ತೊಂದು ಅಂಕದ ಜೋಡಣೆ 12-4 4-12 4-13 ಬ್ರದರ್ಸ್ KK ಪುರಂ 13 ನೀರ್ಚಾಲ್ 4. ಅಂತಿಮ 3 ನಿಮಿಷಗಳ ಅವಧಿ മത്സരം അവസാനത്തെ 3 മിനിറ്റിലേക്ക് ചുരുങ്ങുന്നു 4-13 എന്ന ക്രമത്തിൽ ബ്രദേഴ്സ് KK പുരം മത്സരത്തിൽ ലീഡ് പിടിക്കും. ಅಂತಿಮ 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 4-13 ಬ್ರದರ್ಸ್ KK ಪುರಂ ಪಂದ್ಯಾಟದಲ್ಲಿ ಮುನ್ನಡೆಯನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಮುಂದಿನ ಸ್ಪರ್ಧೆಗೆ ಮಾವಿನಕಟ್ಟೆ ಅಗಸ್ತ್ಯ ವಿರುದ್ಧವಾಗಿ MSS ಮಿಯಪದವು ತಂಡಗಳಿದ್ದಲ್ಲಿ ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸುವಂತೆ ತಮ್ಮಲ್ಲಿ ವಿನಂತಿ. Do or die. ನಾಲ್ಕು 13ರಲ್ಲಿ ಸ್ಪರ್ಧೆ ಸಂದೇಶ. 6, 5, 4, 3, 2. ಬ್ರದರ್ಸ್ KK ಪುರಂ ತಂಡದಲ್ಲಿ ಅತಿಥಿ ಆಟಗಾರನಾಗಿ ಕಡಬದ ಸಂದೇಶ 14-4ರಲ್ಲಿದೆ ಸ್ಪರ್ಧೆ. 10 ಅಂಕಗಳ ಸ್ಪಷ್ಟ ಮುನ್ನಡೆ KK ಪುರಂ ಬ್ರದರ್ಸ್. Do or die.
6-14 6-14 in favor of Brothers KK-ಪುರಂ. ಅಂತಿಮ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 6-15 KK-ಪುರಂ ಮುನ್ನಡೆ. ಬಹುತೇಕ ವಿಜಯದ ಹೊಸ್ತಿಲಲ್ಲಿ KK-ಪುರಂ ತಂಡ ಇದೆ. 8-15 ಮತ್ತೆ ದಾಳಿಯಲ್ಲಿ ಸಂದೇಶ. ಉಳಿದ ಸಮಯದಲ್ಲಿ ಅಂಕವನ್ನ ಕಬಳಿಸುವಂತ ಪ್ರಯತ್ನದಲ್ಲಿ ನೀರ್ಚಾಲ್, ಅದೇ ಸಮಯವನ್ನ ವ್ಯರ್ಥ ಮಾಡುವಂತ ಮುಂದಾಲೋಚನೆಯಲ್ಲಿ ಬ್ರದರ್ಸ್ KK-ಪುರಂ. 8-15 ಸ್ಪರ್ಧೆ. 8, 7, 6, 5. ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ಮುಂದಿನ ಸುತ್ತಿಗೆ ಬ್ರದರ್ಸ್ KK-ಪುರಂ ತಂಡ ತೇರ್ಗಡೆಯನ್ನು ಹೊಂದಿದೆ. ದಯವಿಟ್ಟು ಬನ್ನಿ. ಅಗಸ್ತ್ಯ ಮಾವಿನಕಟ್ಟೆ, MSS ಮಿಯಪದವು. ದಯವಿಟ್ಟು ಬನ್ನಿ. ಅಗಸ್ತ್ಯ ಮಾವಿನಕಟ್ಟೆ, MSS ಮಿಯಪದವು. MSS ಮಿಯಪದವು, ಅಗಸ್ತ್ಯ ಮಾವಿನಕಟ್ಟೆ. ಪ್ರಥಮ ಸುತ್ತಿನ 15ನೇ ಸ್ಪರ್ಧೆಗೆ ತಂಡಗಳು ಬರಬೇಕಿದೆ. ತಂಡಗಳು ಆಫ್ ಕವರ್ ಇದ್ದಲ್ಲಿ ದಯವಿಟ್ಟು ತಿಳಿಸಿ. ಎಸ್ ಮಿಯಪದವು ತಂಡದ ಆಗಮನವನ್ನ ಕಂಡುಕೊಂಡಿದ್ದೇವೆ. ಎದುರಾಳಿ ಅಗಸ್ತ್ಯ ಮಾವಿನಕಟ್ಟೆ. ಅಗಸ್ತ್ಯ ಮಾವಿನಕಟ್ಟೆ ತಂಡ ಇದೆಯಾ? ನಮ್ಮ ಸ್ಕೇಲ್ ಪಾಯಿಂಟ್ ಹಿಡಿತನಾಗ್ಲು ಸಂಘಾಟಕರು ಮಾವಿನಕಟ್ಟೆ ಸ್ಕೇಲ್ ಮಲ್ದೇರ. ಟಾಸ್ ಆನ್ ಬೈ ಅಗಸ್ತ್ಯ ಮಾವಿನಕಟ್ಟೆ. ಚಾಯ್ಸ್ ಕೋಡ್. ಎಸ್ ಬಂಧುಗಳೇ, ಪ್ರಸ್ತುತ ಪಂದ್ಯಾಟದ ಬಳಿಕ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆಗೆ SM ಮಾಡತಡ್ಕ ಬಿ ವಿರುದ್ಧವಾಗಿ ವಿನಯ ಬಾಡೂರು ಬಿ ತಂಡಗಳು ಮುಂದಿನ ಸ್ಪರ್ಧೆಗೆ ಅಣಿಯಾಗುವಂತೆ ಕೋರಿಕೆ.
1 each point. 2-1. ಮೀಯಪ್ಪದವು ಖಾತೆಯಲ್ಲಿ 2, ಮಾವಿನಕಟ್ಟೆ ಖಾತೆಯಲ್ಲಿ 1. ಪ್ರಸ್ತುತ ಪಂದ್ಯಾಟದ ಬಳಿಕ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆಗೆ ಎಸ್ಎಂ ಮಾಡತಡ್ಕ ವಿನಯ ಬಾಡೂರು ടൂർണമെന്റിലെ അടുത്ത മത്സരസംഖ്യ 16. ആദ്യ റൗണ്ടിലെ അവസാന മത്സരം മത്സരിക്കേണ്ടത് എസ്എം മാടത്തടുക്ക ബി വിനയ ബാഡൂർ. ಮುಂದಿನ ಸುತ್ತು ಕ್ರೀಡಾಕೂಟದ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನ ಸ್ಪರ್ಧೆ 2-1 2-1 3-2 3-2 ಒಂದಂಕದ ಮುನ್ನಡೆಯಲ್ಲಿ ಎಂಎಸ್ಎಸ್ ಮೀಯಪ್ಪದವು ತಂಡ ಇದೆ. ಸ್ಪರ್ಧಾ ಸಂಖ್ಯೆ 15 ಮುಂದುವರಿತಾ ಇದೆ. ಸನಿಹದ ಸ್ಪರ್ಧೆಯ ನಿರೀಕ್ಷೆಯಲ್ಲಿದ್ದೇವೆ. ಸೆಂಟರ್ ಲೈನ್ ಸಮೀಪದಲ್ಲಿ ಟ್ಯಾಕಲ್ ಆಗಿದೆ. 3-3 ಮಾವಿನಕಟ್ಟೆ 3, ಮೀಯಪ್ಪದವು 3. ಖಾತೆಯಲ್ಲಿ ಸಮಾನ ಅಂಕಗಳು ಜೋಡಣೆಯಾಗಿದೆ. ತ್ರೀಚ್ 3-3 ಎಂಎಸ್ಎಸ್ ಮೀಯಪ್ಪದವು 3, ಮಾವಿನಕಟ್ಟೆ 3. ಎಸ್ಎಂ ಮಾಡತಡ್ಕ ಬಿ ವಿನಯ ಬಾಡೂರ್ ಮುಂದಿನ ಸ್ಪರ್ಧೆಗೆ ತಾವುಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ನಾವುಗಳು ಬೆಳಗಿನ ಜಾವ 4 ಗಂಟೆಯ ಸಮೀಪದಲ್ಲಿದ್ದೇವೆ. ಪ್ರಥಮ ಸುತ್ತು ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಇನ್ನು ಒಂದು ಸ್ಪರ್ಧೆ ಬಾಕಿ ಇದೆ. ಒಟ್ಟು 31 ಸ್ಪರ್ಧೆಗಳು ನಡೆಯಬೇಕಿದೆ. ಪ್ರಸ್ತುತ ನಾವುಗಳು ಸ್ಪರ್ಧಾ ಸಂಖ್ಯೆ 15ರಲ್ಲಿ. ಮತ್ತೆ ಸಮಾನ ಅಂಕಗಳ ಜೋಡಣೆ 4-4ರಲ್ಲಿ ಮೀಯಪ್ಪದವು ಮಾವಿನಕಟ್ಟೆ. ಹದಿನಾರನೇ ಸ್ಪರ್ಧೆ ಎಸ್ಎಂ ಮಾಡತಡ್ಕ ಬಿ ವಿನಯ ಬಾಡೂರು ಬಿ. 17ನೇ ಸ್ಪರ್ಧೆಯಲ್ಲಿ ಸಂಘಶಕ್ತಿ ಪಿರ್ಲಾ ವಿರುದ್ಧವಾಗಿ ಶಿವಾಜಿ ಬಂಬ್ರಾಣ. 18ನೇ ಸ್ಪರ್ಧೆಯಲ್ಲಿ ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ ವಿರುದ್ಧವಾಗಿ ಎಸ್ಕೆಪಿ ಕಿದೂರು ಬಿ. ಮುಂದೆ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆಯ ಬಳಿಕ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನ ಸ್ಪರ್ಧೆಗಳು
ಈ ನಡುವೆ ಮಧ್ಯಂತರ ವಿರಾಮದ ವೇಳೆಗೆ ಎಂಎಸ್ಎಸ್ ಮೇಪದವು 4 ಮಾವಿನಕಟ್ಟೆ 5 ಒಂದಂಕದ ಮುನ್ನಡೆಯಲ್ಲಿ ಮಾವಿನಕಟ್ಟೆ. ಅಧಿಕೃತ ಸ್ಪರ್ಧೆಗಳು ಆರಂಭಗೊಂಡು 14 ಸ್ಪರ್ಧೆಗಳು ಮುಕ್ತಾಯಗೊಂಡಿದೆ. ಪ್ರಸ್ತುತ 15ನೇ ಸ್ಪರ್ಧೆ. ಈ ತನಕ ಯಾವುದೇ ಸ್ಪರ್ಧೆಗಳು ಕೂಡ ಸಮಬಲವನ್ನ ಕಂಡಿಲ್ಲ. ಜೊತೆಯಲ್ಲಿ ಸನಿಹದ ಸ್ಪರ್ಧೆಗಳನ್ನ ಕೂಡ ನಾವು ಕಂಡಿಲ್ಲ. ಎಲ್ಲವೂ ಕೂಡ ಏಕಮುಖಿ ಸ್ಪರ್ಧೆಗಳಾಗಿತ್ತು. ಬಹುಶಃ ಪ್ರಸ್ತುತ ಪಂದ್ಯಾಟದಲ್ಲಿ 2 ತಂಡಗಳು ಕೂಡ ಪ್ರತಿ ದಾಳಿಯ ಬಳಿಕವೂ ಸಮಾನ ಅಂಕಗಳ ಜೋಡಣೆಯನ್ನ ಮಾಡ್ತಾ ಇದೆ. ಇದು ಅತ್ಯಂತ ಸನಿಹದ ಸ್ಪರ್ಧೆಯಾಗುವಂತ ಸಾಧ್ಯತೆ. Do or die. 6-5 ಒಂದಂಕದ ಮುನ್ನಡೆಯಲ್ಲಿ ಪ್ರಸ್ತುತ ಪಂದ್ಯಾಟದಲ್ಲಿ ಮಿಯಪ್ಪದ ತಂಡ ಇದೆ. ಜೆರ್ಸಿ ನಂಬರ್ 11. ಇದು ತೃತೀಯ ದಾಳಿ. ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿ. ಡೂ ಆರ್ ಡೈ ರೈಟ್, ಮಾಡು ಇಲ್ಲವೇ ಮಡಿ. ತೃತೀಯ ದಾಳಿಯಲ್ಲಿ ಸಫಲತೆಯನ್ನ ಕಂಡುಕೊಂಡಿದ್ದಾರೆ. ಮತ್ತೆ ಅಂಕಪಟ್ಟಿಯಲ್ಲಿ ಸಮಾನತೆ 6-6. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆಯಲ್ಲಿ 7-6 ಮತ್ತೆ ಮುನ್ನಡೆ ಮಿಯಪ್ಪದವು. 7-6 ಇನ್ ಫೇವರ್ ಆಫ್ ಮಿಯಪ್ಪದವು. ಏಳು ಪಂದ್ಯಾಟ ಸಮಬಲದಲ್ಲಿ ಅಂತ್ಯಗೊಂಡ್ರೆ ಟೈ ಬ್ರೇಕರ್ ಗೋಲ್ಡನ್ ರೈಟ್. ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 7-7 ಸಮಬಲ. Do or die.
8-7 ನಿರಂತರವಾಗಿ 1 ಅಂಕದ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 8-7 ಮೀಯಪ್ಪದವು ಈ ನಡುವೆ ಟ್ಯಾಕಲ್ ಮಾವಿನಕಟ್ಟೆ ಮತ್ತೆ ಖಾತೆಯಲ್ಲಿ ಸಮಾನ ಅಂಕಗಳು 8-8. ಇನ್ನೇನು ಸ್ಪರ್ಧೆ ಮುಕ್ತಾಯಗೊಳ್ಳಲು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. 8-8 ಸಮಬಲ ಮಾವಿನಕಟ್ಟೆ ಮೀಯಪ್ಪದವು. ಉಳಿದ ಕೆಲವು ಸೆಕೆಂಡುಗಳಲ್ಲಿ ಜಯ ಯಾರ ಪಾಲಿಗೆ? ಮೀಯಪ್ಪದವು 8, ಮಾವಿನಕಟ್ಟೆ 8. ಬಹುತೇಕ ಕ್ರೀಡಾಕೂಟದ ಮೊದಲ ಟೈ ಬ್ರೇಕರ್ ಆಗುವಂತ ಸಂಭವ. ಏಟ್ 8-8 ಸ್ಪರ್ಧೆ. ಎಸ್, ಕ್ರೀಡಾಕೂಟದ ಮೊದಲ ಟೈ ಬ್ರೇಕರ್ ಮೀಯಪ್ಪದ ವರ್ಸಸ್ ಮಾವಿನಕಟ್ಟೆ. ಗೋಲ್ಡನ್ ರೈಟ್ ಕೇವಲ 1 ದಾಳಿ. ಮುಂದಿನ ಸುತ್ತಿಗೆ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿಗೆ ತೇರ್ಗಡೆಯನ್ನು ಹೊಂದುವಂತ ತಂಡ ಯಾವುದು? ಕ್ರೀಡಾಕೂಟದಿಂದ ಹೊರ ಉಳಿಯುವಂತ ತಂಡ ಯಾವುದು? ಮಾವಿನಕಟ್ಟೆ ತಂಡದ ಪರವಾಗಿ ದಾಳಿಯ ಅವಕಾಶ ಲಭ್ಯವಾಗಿದೆ. ಇದು ಗೋಲ್ಡನ್ ರೈಟ್. ಇಟ್ಸ್ ಲೈಕ್ ಆನ್ ಡೂ ಆರ್ ಡೈ ರೈಟ್. ಇಲ್ಲಿ ಟಚ್ ಲೈನ್ ಬೋನಸ್ ಆಗಿ ಮಾರ್ಪಾಡಾಗುತ್ತದೆ. ಗೋಲ್ಡನ್ ರೈಟ್ ಚಿನ್ನದ ದಾಳಿ. 8-8 ಮೀಯಪ್ಪದವು ಬಲಿಷ್ಠ ಡಿಫೆನ್ಸ್, ಅದ್ಭುತವಾದ ಡಿಫೆನ್ಸ್ ಮುಖೇನ ಗೋಲ್ಡನ್ ರೈಡ್ ಮುಖೇನ ಮೀಯಪ್ಪದವು ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಾವಿನಕಟ್ಟೆ ತಂಡಕ್ಕೆ ಒಂದು ದೊಡ್ಡ ಕೈ ಚಪ್ಪಾಳೆ ಇರಲಿ. ಅತ್ಯಂತ ಸನಿಹದ ಸ್ಪರ್ಧೆಯನ್ನ ಪ್ರದರ್ಶನವನ್ನು ನೀಡಿದ ತಂಡ. ಕ್ರೀಡಾಕೂಟದ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದಾವೆ ತಂಡಗಳು. ಬನ್ನಿ, ಇದು ಬಜಕುಡ್ಲು ಕಬಡ್ಡಿ ಉತ್ಸವದ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆ. SM ಮಾಡತಡ್ಕ ವಿನಯ ಬಾಡೂರು. ವಿನಯ ಬಾಡೂರು, SM ಮಾಡತಡ್ಕ ಬಿ. ವಿನಯ ಬಾಡೂರು ಉಲ್ಲಾರ ಬಾಡೂರು 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 ಮಾಡತಡ್ಕ ಬಾಡೂರು ಮಾಡತಡ್ಕ ತಂಡಗಳಿದ್ದಲ್ಲಿ ತಕ್ಷಣ ಬನ್ನಿ. ಇದು ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆ. ಎಸ್ ಬಂಧುಗಳೇ, ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆಗೆ ಮೊದಲ ತಂಡದ ಆಗಮನವಾಗುತ್ತಾ ಇದೆ. ತಂಡ ವಿನಯ ಬಾಡು. ಎದುರಾಳಿ ತಂಡ ಇದ್ದಲ್ಲಿ ಬನ್ನಿ. SM ಮಾಡತಡ್ಕ, SM ಮಾಡತಡ್ಕ. ಓಕೆವರ ಮಾಡತಡ್ಕ. SM ಮಾಡತಡ್ಕ. ಓಕೆವರ್
ಎಸ್ ತೀರ್ಪುಗಾರರು ಮುಂದಿನ ಕ್ರಮವನ್ನ ಕೈಗೊಳ್ಳುವಂತೆ ಯಾವುದೇ ಪ್ರತಿಕ್ರಿಯೆಗಳು ಮಾಡತಡ್ಕ ತಂಡದಿಂದ ಆಗಿಲ್ಲ. ಆದ ಕಾರಣ ಆ ತಂಡವನ್ನ ಕೈ ಬಿಡ್ತಾ ಇದ್ದಾವೆ. ವಿನಯ ಬಾಡೂರು ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ನಿರ್ಗಡೆ. ಎಸ್ ಬಂಧುಗಳೇ, ಇಲ್ಲಿಗೆ ಪ್ರಥಮ ಸುತ್ತಿನ ಎಲ್ಲ ಸ್ಪರ್ಧೆಗಳು ಕೂಡ ಮುಕ್ತಾಯವಾಗಿದೆ. ಇನ್ನು ಮುಂದೆ ದ್ವಿತೀಯ ಸುತ್ತು ಕ್ರೀಡಾಕೂಟದ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನ ಸ್ಪರ್ಧೆಗಳು. ಸಂಘಶಕ್ತಿ ಪೆರ್ಲಾ, ಶಿವಾಜಿ ಬಂಬ್ರಾ, ಸಂಘಶಕ್ತಿ ಬಿ ಪೆರ್ಲಾ ಅದು ಯಾವ್ದಾಗ್ತದೆ? ಎರಡು ಸಂಘಶಕ್ತಿ ಪೆರ್ಲಾ ಅದು ಎ ಆಗಿದೆ ಫಸ್ಟ್ ಆಡಿದ್ದು. ಸಂಘಶಕ್ತಿ ಪೆರ್ಲಾ, ಶಿವಾಜಿ ಬಂಬ್ರಾಣ. ದಯವಿಟ್ಟು ಇನ್ನು ಮುಂದೆ ಭಾಗವಹಿಸುವಂತ ಎಲ್ಲ ತಂಡಗಳ ಗಮನಕ್ಕೆ, ಯಾವುದೇ ಕಾರಣಕ್ಕೂ ತಂಡಗಳಿಗೆ ಸಮಯದ ಅವಕಾಶಗಳಿಲ್ಲ. ಕೌಂಟ್ ಡೌನ್ ಮುಗಿದ ಬಳಿಕ ತಂಡ ಬಂದ್ರೆ ಆ ತಂಡಕ್ಕೆ ಆಡುವಂತ ಅವಕಾಶಗಳಿಲ್ಲ. ಯಾಕಂದ್ರೆ ಇದು ದ್ವಿತೀಯ ಸುತ್ತಿನ ಸ್ಪರ್ಧೆಗಳು. ಎಲ್ಲ ತಂಡಗಳು ಕೂಡ ಪ್ರಥಮ ಸುತ್ತಿನಲ್ಲಿ ಭಾಗವಹಿಸಿದಂತ ತಂಡಗಳು. ದಯವಿಟ್ಟು ಬನ್ನಿ. ಸಂಘಶಕ್ತಿ ಪೆರ್ಲಾ, ಶಿವಾಜಿ ಬಂಬ್ರಾಣ. ಸಂಘಶಕ್ತಿ ಪೆರ್ಲಾ, ಶಿವಾಜಿ ಬಂಬ್ರಾಣ. ಸಮಯ ಅವಕಾಶಗಳು ತಂಡಕ್ಕಿಲ್ಲ. ಕೌಂಟ್ ಡೌನ್ ಬಿಗಿನ್ಸ್. 10, 9, 8, 7. ಸಂಘಶಕ್ತಿ ಪೆರ್ಲಾ, ಶಿವಾಜಿ ಬಂಬ್ರಾಣ. 6, 5, 4, 3, 2. ಪೆರ್ಲಾ ಬಂಬ್ರಾಣ ಇಜ್ಜರ ನನಗಾಪರಿಜ್ಜಿ ಸೆಕೆಂಡ್ ರೌಂಡ್ ಹೊಡೆದ ಬಕ್ಕ ಗಾಪರ್ನಿಜ್. ಶಿವಾಜಿ ಬಂಬ್ರಾಣ. ಪೆರ್ಲಾ ರೆಡಿಯಾ? ಪೆರ್ಲಾ ರೆಡಿಯಾ? ಸಂಘಶಕ್ತಿ ಪೆರ್ಲಾ. ಎಸ್ ಎಸ್ ದ್ವಿತೀಯ ಸುತ್ತಿನಲ್ಲಿ ತಂಡಗಳನ್ನ ಕಾಯುವಂತ ಯಾವುದೇ ನಿಯಮಗಳಿಲ್ಲ. ಎಸ್, ಎರಡು ತಂಡವನ್ನ ಕೈ ಬಿಡ್ತಾ ಇದ್ದಾವೆ. ದ್ವಿತೀಯ ಸುತ್ತಿನ ದ್ವಿತೀಯ ಸ್ಪರ್ಧೆಗೆ ತಂಡಗಳು ಬರಬೇಕಿದೆ. ಎಸ್, ದ್ವಿತೀಯ ಸುತ್ತಿನ ದ್ವಿತೀಯ ಸ್ಪರ್ಧೆಗೆ ಎಸ್ಕೆಪಿ ಕಿದೂರು ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ ತಂಡಗಳು ಬನ್ನಿ. ಉಕ್ಕಿನಡುಕ ಎಸ್ಕೆಪಿ ಕಿದೂರ್ ಉಕ್ಕಿನಡುಕ ಬಲೆ.
ಟೀಮ್ ಬೈಜರಡ ಗೊಬ್ಬನ ಅವಕಾಶ ಇಜ್ಜಿ ಶಿವಾಜಿ ದಕ್ಲಿತ್ತೆರಡ ಬಲೆ ಇದು ಲಾಸ್ಟ್ ಚಾನ್ಸ್ ಕೊರ್ಪ ಬಲೆ 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 ಬೇಗ ಬಲೆ ಶಿವಾಜಿ ಬಂಬ್ರಾಣ ಸಂಘಶಕ್ತಿ ಪೆರ್ಲ ನನ್ನ ಸೆಕೆಂಡ್ ರೌಂಡ್ ಹೊಡೆದ ಬಗ್ಗೆ ಉವೇ ಕಾರಣಗ ಉವೇ ಟೀಮ್ ನಮ್ಮ ಕಾಪುಜ ಬಲೆ ಶಿವಾಜಿ ಬಂಬ್ರಾಣ ಒಳಾಂಗಣಕ್ಕೆ ಪ್ರವೇಶಿಸ್ತಾ ಇದೆ. ತಂಡಕ್ಕೆ ಸ್ವಾಗತ. ಎದುರಾಳಿ ತಂಡ ಬನ್ನಿ ಸಂಘಶಕ್ತಿ ಪೆರ್ಲ. ಸಂಘಶಕ್ತಿ ಪೆರ್ಲ ಸಂಘಶಕ್ತಿ ಪೆರ್ಲಾ ತಂಡವು ಕೂಡ ಒಳಾಂಗಣಕ್ಕೆ ಪ್ರವೇಶ ಮಾಡ್ತಾ ಇದೆ. ಎಸ್ಕೆಪಿ ಕಿದೂರು ಬಿ ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ. ದಯವಿಟ್ಟು ಗಮನಿಸಿ, ಉಕ್ಕಿನಡುಕ ಮತ್ತು ಕಿದೂರು ಮುಂದಿನ ಸ್ಪರ್ಧೆ. ಈ ಪ್ರಗತಿಯ ಸ್ಪರ್ಧೆಯ ಮುಕ್ತಾಯದ ಬಳಿಕ ತಾವುಗಳು ಪ್ರವೇಶದ್ವಾರದಲ್ಲಿರಬೇಕು. ಇಲ್ಲದೇ ಇದ್ದಲ್ಲಿ 10 ಸೆಕೆಂಡ್ಗಳ ಕೌಂಟ್ ಡೌನ್, ಆ ಬಳಿಕ ಆಡುವಂತ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ತಂಡಗಳು ವಿಳಂಬವನ್ನ ಮಾಡುವಂತಿಲ್ಲ. ಇದು ದ್ವಿತೀಯ ಸುತ್ತು, ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನ ಸ್ಪರ್ಧೆಗಳು. ಈ ನಡುವೆ ನಮ್ಮ ಕಬಡ್ಡಿ ಉತ್ಸವದ ಅದೇ ರೀತಿಯಲ್ಲಿ 37ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಂಘಾಟಕರು ಲಕ್ಕಡಿಪ್ ಕೂಪನ್ ಅನ್ನ ಹಮ್ಮಿಕೊಂಡಿದ್ದಾರೆ. ಈ ಲಕ್ಕಡಿಪ್ ಕೂಪನ್ ಪುಸ್ತಕವನ್ನ ಪಡೆಕೊಂಡಿರುವಂತ ಎಲ್ಲ ಸಂಘಾಟಕ ಸಮಿತಿಯ ಸದಸ್ಯರು ಆ ಕೌಂಟರ್ ಫೈಲ್ ಅನ್ನ ತಕ್ಷಣವೇ ತಂದೊಪ್ಪಿಸುವಂತೆ ತಮ್ಮಲ್ಲಿ ಕಡೆಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ಲಕ್ಕಡಿ ಪುಸ್ತಕವನ್ನ ಪಡ್ಕೊಂಡಿರುವಂತ ಎಲ್ಲ ನಮ್ಮ ಸಂಘಾಟಕ ಮಿತ್ರರು ಅದರ ಕೌಂಟರ್ ಫೈಲ್ ಜೊತೆ ನಗದು ದಯವಿಟ್ಟು ತಕ್ಷಣ ನಮ್ಮ ಕೌಂಟರ್ ಬಳಿ ತಲುಪಿಸುವಂತೆ ತಮ್ಮಲ್ಲಿ ವಿನಂತಿ. ಫೈನಲ್ ಸುತ್ತಿನ ವೇಳೆ, ಫೈನಲ್ ಸ್ಪರ್ಧೆಯ ವೇಳೆಯಲ್ಲಿ ಲಕ್ಕಡಿ ಡ್ರಾ ನಡೆಯಲಿದೆ. ನ್ಯೂ ಚಾಲೆಂಜರ್ಸ್ ಉಕ್ಕಿನಡಿಗ ಎಸ್ಕೆಪಿ ಕಿದೂರ್. ಟೀಮ್ ಕ್ಯಾಪ್ಟನ್ಸ್ ಕಿದೂರ್ ಅಂಡ್ ಉಕ್ಕಿನಡಿಗ ತಾವುಗಳು ಪ್ರವೇಶದ್ವಾರಕ್ಕೆ ಬಂದು ತಂಡದ ಉಪಸ್ಥಿತಿಯನ್ನ ವ್ಯಕ್ತಪಡಿಸುವಂತೆ ತಮ್ಮಲ್ಲಿ ವಿನಂತಿ. ಕಿದೂರ್ ದಕ್ಲುಲ್ಲಿರು ಉಕ್ಕಿನಡಿಗ ತಂಡದವರಿದ್ರೆ ದಯವಿಟ್ಟು ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸಿ. ನ್ಯೂ ಚಾಲೆಂಜರ್ಸ್ ಉಕ್ಕಿನಡಿಗ ದ್ವಿತೀಯ ಸುತ್ತಿನ ಸ್ಪರ್ಧೆಗಳು ಆರಂಭಗೊಂಡಿದೆ.
ಶಿವಾಜಿ ಬಂಬ್ರಾಣ ವಿರುದ್ಧವಾಗಿ ಪೆರ್ಲಾ ಆರಂಭದ ಟ್ಯಾಕಲ್. ಶಿವಾಜಿ ಬಂಬ್ರಾಣ ತಮ್ಮ ಖಾತೆಯನ್ನ ಆರಂಭಿಸಿದೆ. ಶಿವಾಜಿ ಬಂಬ್ರಾಣ ತಂಡದ ಸರ್ವಾಂಗೀಣ ಪ್ರತಿಭೆ ನಂದನ್ ದಾಡಿಯಲ್ಲಿ ಖಾತೆಯಲ್ಲಿ ಒಂದು ಲಭ್ಯವಾಗಿದೆ. ಎದುರಾಳಿ ಖಾತೆ ಇನ್ನು ಕೂಡ ಆರಂಭಗೊಂಡಿಲ್ಲ. ನಂದನ್ ಬಂಧನ. ಬೋನಸ್ ಲಭ್ಯವಿದೆ ಬಂಬ್ರಾಣ ಖಾತೆಗೆ. 2-1 1-2. ಮೂರು ಖಾತೆಯಲ್ಲಿ 3 each. ನಾಲ್ಕು ಮೂರು. ಮತ್ತೆ ಟ್ಯಾಕಲ್. 6-3. 3 ಅಂಕದ ಮುನ್ನಡೆ ಶಿವಾಜಿ ಬಂಬ್ರಾಣ. ಮತ್ತೆ ದಾಳಿಯಲ್ಲಿ ನಂದನ್. ಪೆರ್ಲಾ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಇದೆ. ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ. ಇಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ಖಾತೆಯಲ್ಲಿ ಮತ್ತೆ ಅಂಕ ಜೋಡಣೆ. 7-3 7-3. ನಿರಂತರವಾಗಿ ಪೆರ್ಲಾ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಇದೆ. ಒಳಾಂಗಣದಲ್ಲಿ ಪೆರ್ಲದ ಬಲಿಷ್ಠ ಡಿಫೆಂಡರ್ಗಳು ಒಳಾಂಗಣದಲ್ಲಿ ಕಾಣಿಸಿಕೊಡ್ತಾ ಇದ್ದಾರೆ. 3-7 3-7. ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಪೆರ್ಲಾ. ಟ್ಯಾಕಲ್ ಆಲ್ ಔಟ್ ಆಗುತ್ತಾ ಇದೆ. 11-3. ಹದಿಮೂರು ಮೂರರಲ್ಲಿ ಸ್ಪರ್ಧೆ. ಒನ್ ಈಚ್ ಪಾಯಿಂಟ್. ಮಧ್ಯಂತರ ವಿರಾಮದ ವೇಳೆಗೆ 4-14.
14-4 ಮುನ್ನಡೆಯಲ್ಲಿ ಶಿವಾಜಿ ಬಂಬ್ರಾಣ. ಖಂಡಿತವಾಗ್ಲೂ ಹಿರಿಯ ಅನುಭವಿ ಆಟಗಾರ ಉಮೇಶ್ ಅವರ ಗರಡಿಯಲ್ಲಿ ಪಳಗಿರುವಂತ ಉದಯೋನ್ಮುಖ ಪ್ರತಿಭೆಗಳು ಇಲ್ಲಿ ಟ್ಯಾಕಲ್ ಮಾಡುವಂತ ಪ್ರಯತ್ನ. 15-4 ಸ್ಪರ್ಧೆ. 11 ಅಂಕಗಳ ಮುನ್ನಡೆಯಲ್ಲಿ ಶಿವಾಜಿ ಬಂಬ್ರಾಣ. ಆರು 15 6-15 ಮತ್ತೆ ನಂದನ್ ದಾಡಿಯಲ್ಲಿ. ಸುಲಭವಾಗಿ ಬೋನಸ್ ಅಂಕವನ್ನ ಕಬಳಿಸಿಕೊಂಡಿದ್ದಾರೆ ನಂದನ್. 15-6 ಸ್ಪರ್ಧೆ. 15-6 ಇನ್ ಫೇವರ್ ಆಫ್ ಶಿವಾಜಿ ಬಂಬ್ರಾಣ. ಈ ನಡುವೆ 2 ಪಾಯಿಂಟ್ಸ್ ವಿಶ್ರಾಂತಿಯ ಕೋರಿಗೆ. 8-16 ಇಮ್ಮಡಿಯ ಮುನ್ನಡೆ ಶಿವಾಜಿ ಬಂಬ್ರಾಣ. 8-16. ದಯವಿಟ್ಟು ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ ಎಸ್ಕೆಪಿ ಕಿದೂರ್ ತಂಡಗಳು ಪ್ರಗತಿಯ ಸ್ಪರ್ಧೆ ಮುಗಿದ ತಕ್ಷಣ ಕೌಂಟ್ ಡೌನ್. ಆ ಬಳಿಕ ತಂಡಗಳು ಬಾರದೇ ಇದ್ದಲ್ಲಿ ಆಡುವಂತ ಅವಕಾಶ ಇಲ್ಲ. ದಯವಿಟ್ಟು ಗಮನಿಸಿ. ಉಕ್ಕಿನಡುಕ ಎಸ್ಕೆಪಿ ಕಿದೂರು. ಆ ಬಳಿಕ ಜೈ ಹಿಂದ್ ಬುಡ್ಡಾಂತಡಕ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಎ ತಂಡಗಳು. ಸ್ಪರ್ಧಾ ಸಂಖ್ಯೆ 20ರಲ್ಲಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ ವಿರುದ್ಧವಾಗಿ ಸಂಘಶಕ್ತಿ ಪೆರ್ಲಾ ಬಿ. ಬೋನಸ್ +1. 8-18. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. 8-18ರಲ್ಲಿ ಮತ್ತೆ ಟ್ಯಾಕಲ್. 19-8. ನ್ಯೂ ಚಾಲೆಂಜರ್ಸ್ ഉക്കിനടുക്ക എസ്കെപി കിദൂർ ടൂർണമെന്റിലെ അടുത്ത മത്സരത്തിന് വേണ്ടി ടീമുകൾ പ്രവേശന കവാടത്തിന് അരികിൽ എത്തിച്ചേരണമെന്ന് അറിയിക്കുകയാണ്. ന്യൂ ചലഞ്ചേഴ്സ് ഉക്കിനടുക്ക എസ്കെപി കിദൂർ. ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 21-8. 21-8 ಇನ್ ಫೇವರ್ ಆಫ್ ಶಿವಾಜಿ ಬಂಬ್ರಾಣ. ಬಂಬ್ರಾಣ ತಂಡದಲ್ಲಿ ಆಟಗಾರರ ಬದಲಾವಣೆಯನ್ನು ಕಂಡುಕೊಡ್ತಾ ಇದ್ದಾವೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ಪೆರ್ಲಾ ತಂಡಕ್ಕೆ. 8-21 ಸ್ಪರ್ಧೆ. ಈ ನಡುವೆ ಸೂಪರ್ ಟ್ಯಾಕಲ್ ಇಲ್ಲೇ ಜೀವ ಬುಡ್ಲೆ. 2 points. 10-21. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 10 ಅಂಕಗಳ ನಿಖರ ಮುನ್ನಡೆಯಲ್ಲಿ ಶಿವಾಜಿ ಬಂಬ್ರಾಣ. 7, 6, 5, 4.
23-11 ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮುಂದಿನ ಸುತ್ತಿಗೆ ಶಿವಾಜಿ ಬಂಬ್ರಾಣ ತೇರ್ಗಡೆಯನ್ನ ಹೊಂದಿದೆ. ಬನ್ನಿ, ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ ಎಸ್ಕೆಪಿ ಕಿದೂರು. ಎಸ್, ಖಂಡಿತವಾಗ್ಲೂ ಈ ರೀತಿಯ ಸಹಕಾರವನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸಮಯಬದ್ಧಿತವಾಗಿ ಎಸ್ಕೆಪಿ ಕಿದೂರು ತಂಡ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದೆ. ಪ್ರಮೋದ್ ಅವರ ದಕ್ಷ ಗರಡಿಯಲ್ಲಿ ಪಳಗಿದಂತ ತಂಡ ಎಸ್ಕೆಪಿ ಕಿದೂರು ಬಿ ತಂಡದ ಆಗಮನವಾಗುತ್ತಾ ಇದೆ. ಜೊತೆಯಲ್ಲೇ ಎದುರಾಳಿ ತಂಡ ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ ತಂಡದ ಆಗಮನವಾಗ್ತಾ ಇದೆ. ಎರಡು ತಂಡವನ್ನ ಅಂಕಣದ ಒಳಭಾಗಕ್ಕೆ ಬರಮಾಡಿಕೊಡ್ತಾ ಇದ್ದಾವೆ. ನ್ಯೂ ಚಾಲೆಂಜರ್ಸ್ ಉಕ್ಕಿನಡುಕ ಎಸ್ಕೆಪಿ ಕಿದೂರು. ಎಸ್, ಖಂಡಿತವಾಗ್ಲೂ ಎರಡು ತಂಡಗಳಿಗೂ ವಿಶೇಷವಾದಂತ ಅಭಿನಂದನೆಗಳು. ಸಮಯಬದ್ಧಿತವಾಗಿ ಎರಡು ತಂಡಗಳು ಕೂಡ ಅಂಕಣವನ್ನ ಪ್ರವೇಶ ಮಾಡಿದೆ. ಇನ್ನು ಮುಂದೆ ಬರುವಂತ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಭಾಗವಹಿಸುವಂತ ಪ್ರತಿ ತಂಡಗಳು ಸಹಕಾರವನ್ನ ನೀಡುವಂತೆ, ಇದೇ ರೀತಿಯ ಸಹಕಾರವನ್ನ ನೀಡುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದಾವೆ. ಮುಂದಿನ ಸ್ಪರ್ಧೆ ಸ್ಪರ್ಧಾ ಸಂಖ್ಯೆ 19, ಜೈ ಹಿಂದ್ ಮುಂಡಾಂತಡ್ಕ ಎ ಶಿವಾಜಿ ಫ್ರೆಂಡ್ಸ್ ಪಿರ್ಲಾ. ಜೈ ಹಿಂದ್ ಮುಂಡಾಂತಡ್ಕ ಶಿವಾಜಿ ಫ್ರೆಂಡ್ಸ್ ಪಿರ್ಲಾ ತಂಡಗಳು ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸುವಂತೆ ನಿರಂತರವಾಗಿ ಸೂಚನೆಗಳನ್ನ ನೀಡುವ ರೀತಿಯಲ್ಲೇ ಮುಂದಿನ ಸ್ಪರ್ಧೆಗೆ ತಂಡಗಳು ಸಿದ್ಧವಾಗಿರಬೇಕು. ಮೊದಲ ಟ್ಯಾಕಲ್ ಪ್ರಯತ್ನ ಇಲ್ಲಿ ಸಂಪೂರ್ಣ ವಿಫಲತೆಯನ್ನ ಕಂಡುಕೊಂಡಿದೆ. ಆರಂಭಿಕ ದಾಳಿಯಲ್ಲಿ 2 ಅಂಕಗಳು ಕಿದೂರು ಖಾತೆಯಲ್ಲಿ ಜಮೆಯಾಗಿದೆ. ದ್ವಿತೀಯ ಸುತ್ತಿನಲ್ಲಿ ಶುಭಾರಂಭವನ್ನ ಕಂಡಿದೆ ಕಿದೂರು. ಮತ್ತೆ ಟ್ಯಾಕಲ್ ಪ್ರಯತ್ನದಲ್ಲೂ ಕೂಡ ಸಫಲತೆಯನ್ನ ಕಂಡುಕೊಂಡಿದೆ. ನೇರವಾಗಿ ಸತತ 3 ಅಂಕಗಳು ಎಸ್ಕೆಪಿ ಕಿದೂರು ಖಾತೆಯಲ್ಲಿ. ನಾಲ್ಕು 0 4-0 in favor of SKP ಕಿದೂರು. ಪ್ರಸ್ತುತ മത്സരത്തിൽ എതിരില്ലാത്ത 4 പോയിന്റുകളുമായി എസ്കെപി കിദൂർ മത്സരത്തിൽ ഇടപിടിക്കുന്നു. ಕಿದೂರ್ ತಂಡದ ಲೆಫ್ಟ್ ಮತ್ತು ರೈಟ್ ಕಾರ್ನರ್ ವಿಭಾಗದಲ್ಲಿ ಟ್ಯಾಕಲ್ಗಳು ನಿರಂತರ 5ನೇ ಅಂಕ. ಪ್ರಸ್ತುತ ಉಕ್ಕಿನಡುಕ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. Last man from the side of ಉಕ್ಕಿನಡುಕ ಆಲ್ ಔಟ್ ಆಗಿದೆ. 1+2 ಟೋಟಲ್ 3 ಪಾಯಿಂಟ್ಸ್ 9. ಎದುರಾಳಿ ಖಾತೆಯಲ್ಲಿ ಇನ್ನೂ ಕೂಡ ಅಂಕಗಳು ಲಭ್ಯವಾಗಿಲ್ಲ. 0-9 in favor of SKP ಕಿದೂರು. ದಯವಿಟ್ಟು ಗಮನಿಸಿ, ಜೈ ಹಿಂದ್ ಮುಂಡಾಂತಡ್ಕ ಶಿವಾಜಿ ಫ್ರೆಂಡ್ಸ್ ಪಿರ್ಲಾ ತಂಡಗಳು
ಪ್ರವೇಶ ದ್ವಾರದಲ್ಲಿ ಇರಬೇಕು. ಶಿವಾಜಿ ಫ್ರೆಂಡ್ಸ್ ಬಿರ್ಲಾ ಜೈ ಹಿಂದ್ ಮುಂಡಾಂತಡ್ಕಯೇ. ಸ್ಪರ್ಧೆಯ ಮುಕ್ತಾಯದ ಬಳಿಕ ತಂಡಗಳಿಗೆ 10 ಸೆಕೆಂಡ್ಗಳ ಕೌಂಟ್ಡೌನ್. ಆ ಬಳಿಕ ತಂಡಗಳ ಬಾರದ ಇದ್ದಲ್ಲಿ ಮತ್ತೆ ಆಡುವಂತ ಅವಕಾಶಗಳು ಇಲ್ಲ. ಜೈ ಹಿಂದ್ ಮುಂಡಾಂತಡ್ಕ ಶಿವಾಜಿ ಫ್ರೆಂಡ್ಸ್ ಬಿರ್ಲಾ. ಎದುರಾಳಿ ಖಾತೆಗೆ ಯಾವುದೇ ಅಂಕಗಳನ್ನ ಬಿಟ್ಟುಕೊಡದೆ ಕಿದೂರು ಖಾತೆಯಲ್ಲಿ ಒಟ್ಟು 10 ಅಂಕಗಳು ಜಮೆಯಾಗಿದೆ. ನಿರಂತರವಾಗಿ ಕ್ರೀಡಾಕೂಟದಲ್ಲಿ ಏಕಮುಖಿ ಸ್ಪರ್ಧೆಗಳು nil in favor of SKP Kidur. Do or die. It is the third right. Do or die right. ಮಧ್ಯಂತರ ವಿರಾಮದ ವೇಳೆಗೆ ಉಕ್ಕಿನಡುಕ ಇನ್ನೂ ಕೂಡ ಖಾತೆಯನ್ನ ತೆರೆದಿಲ್ಲ ಎಸ್ಕೆಪಿ ಕಿದೂರು 11. ಉಕ್ಕಿನಡುಕ ಖಾತೆ ಆರಂಭವಾಗಿದೆ. 1-12 ಇನ್ ಫೇವರ್ ಆಫ್ ಕಿದೂರು. ಮುಂದಿನ ಸ್ಪರ್ಧೆಗೆ ಜೈ ಹಿಂದ್ ಮುಂಡಾಂತಡ್ಕ ಶಿವಾಜಿ ಫ್ರೆಂಡ್ಸ್ ಬಿರ್ಲಾ. ಜೈ ಹಿಂದ್ ಮುಂಡಾಂತಡ್ಕ ಶಿವಾಜಿ ಫ್ರೆಂಡ್ಸ್ ಬಿರ್ಲಾ ತಂಡಗಳು ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಬನ್ನಿ. ಯಾವುದೇ ಕಾರಣಕ್ಕೂ ತಮ್ಮ ತಂಡಕ್ಕೆ ಸಮಯದ ಅವಕಾಶಗಳನ್ನ ಪ್ರತ್ಯೇಕವಾಗಿ ನೀಡಲಾಗುವುದಿಲ್ಲ, ದಯವಿಟ್ಟು ಗಮನಿಸಿ. ಜೈ ಹಿಂದ್ ಮುಂಡಾಂತಡ್ಕ ಎ ಮತ್ತು ಶಿವಾಜಿ ಫ್ರೆಂಡ್ಸ್ ಬಿರ್ಲಾ. ಆ ಬಳಿಕ 20ನೇ ಸ್ಪರ್ಧೆಯಲ್ಲಿ ಶಿವಾಜಿ ಫ್ರೆಂಡ್ಸ್ ಬಿರ್ಲಾ ಬಿ ವಿರುದ್ಧವಾಗಿ ಸಂಘಶಕ್ತಿ ಬಿರ್ಲಾ ಬಿ. 21ನೇ ಸ್ಪರ್ಧೆಯಲ್ಲಿ ಆದಿ ನಾಗಬ್ರಹ್ಮ ಚಲ್ಲಡ್ಕ ಎ ವಿರುದ್ಧವಾಗಿ ಆರ್ಎಂಕೆ ಸೇರಾಜೆ. 22ನೇ ಸ್ಪರ್ಧೆಯಲ್ಲಿ ಜೈ ಹಿಂದ್ ಮುಂಡಾಂತಡ್ಕ ಬಿ ಆರ್ಎಂಕೆ ಸೇರಾಜೆ ಬಿ. 23ನೇ ಸ್ಪರ್ಧೆಯಲ್ಲಿ
ಎಂಎಸ್ಎಸ್ ಮಿಯಪ್ಪದವು ವಿರುದ್ಧವಾಗಿ ಎಂಎನ್ ಬಾಯಾರ್. 24ನೇ ಸ್ಪರ್ಧೆ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನ ಅಂತಿಮ ಸ್ಪರ್ಧೆಯಲ್ಲಿ ವಿನಯ ಬಾಡೂರು ವಿರುದ್ಧವಾಗಿ ಬ್ರದರ್ಸ್ ಕೆಕೆ ಪುರಂ. ಅಂತಿಮ 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ 3:14. and 15 in favor of Kidur. ಗೆದ್ದಂತ ತಂಡ ಕ್ವಾರ್ಟರ್ ಫೈನಲ್ ಸುತ್ತಿಗೆ ಅರ್ಹತೆಯನ್ನ ಪಡೆದುಕೊಳ್ಳಲಿದೆ. 8, 7, 6, 5. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 15-3, 15-4 ಸ್ಪರ್ಧೆ. ಅಂತಿಮ 1 ನಿಮಿಷದ ಅವಧಿ 16-4. 2 points. 18-4. ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. ಕಿದೂರು ತಂಡ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ. ದಯವಿಟ್ಟು ಬನ್ನಿ. ಜೈ ಹಿಂದ್ ಬಣ್ಣ ತಡಕ ಶಿವಾಜಿ ಪೆರ್ಲಾ ಎ ತಂಡಗಳು ಬರುವಂತೆ. ಜೈ ಹಿಂದ್ ಬಣ್ಣ ತಡಕ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಎ ಆಗಲೇ ಮಾಹಿತಿಯನ್ನ ರವಾನಿಸಿದ ಹಾಗೆ ತಂಡಗಳ ಬರುವಿಕೆಗೆ ಕೇವಲ 10 ಸೆಕೆಂಡುಗಳ ಕಾಲಾವಕಾಶ. ಆ ಬಳಿಕ ಬರುವಂತ ತಂಡಗಳಿಗೆ ಆಡುವಂತ ಅವಕಾಶಗಳಿಲ್ಲ. ಇದೀಗ ನೇರವಾಗಿ 19ನೇ ಸ್ಪರ್ಧೆಗೆ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ತಂಡವನ್ನ ಬರಮಾಡಿಕೊಡ್ತಾ ಇದ್ದಾವೆ. ಜೈ ಹಿಂದ್ ಬಣ್ಣ ತಡಕ ಜೈ ಹಿಂದ್ ಬಣ್ಣ ತಡಕ. ಕೌಂಟ್ ಡೌನ್ ಬಿಗಿನ್ಸ್. 10, 9, 8, 7, 6, 5, 4, 3, 2. ಜೈ ಹಿಂದ್ ಬಣ್ಣ ತಡಕ. ಬಲೆ
ಅಂತಿಮ 1 ನಿಮಿಷದ ಅವಧಿ. ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ವಿರುದ್ಧವಾಗಿ ವೀರ ಆಂಜನೇಯ ಬಂಬ್ರಾಣ. 9, 8, 7, 6, 5. ಎರಡು ಬಲಿಷ್ಠ ತಂಡಗಳು ಮುಖಾಮುಖಿಯಾಗುತ್ತಾ ಇದೆ. ಶಿವಾಜಿ ಪೆರ್ಲಾ ತಂಡದ ಪರವಾಗಿ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ಮೊದಲ ಬಾರಿಗೆ ದಾಳಿಯ ಸಂಘಟನೆ ಪೈಕದ ಪವನ ದಾಳಿಯಲ್ಲಿ ಯಶಸ್ವಿ. 2 ಅಂಕಗಳು ಲಭ್ಯವಾಗಿದೆ. ಪೈಕದ ಕ್ರೀಡಾಕೂಟದ 19ನೇ ಸ್ಪರ್ಧೆ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ವಿರುದ್ಧವಾಗಿ ವೀರಾಂಜನೇಯ ಬಂಬ್ರಾಣ. ಪ್ರಗತಿಯ ಸ್ಪರ್ಧೆ ಮುಂದುವರಿತಾ ಇದೆ. ನಾವುಗಳು ಬೆಳಗಿನ ಜಾವ 5 ಗಂಟೆಯ ಸಮೀಪದಲ್ಲಿದ್ದೇವೆ. ಸಂಘಾಟಕರ ಮಾಹಿತಿಯ ಪ್ರಕಾರ ಸಮೀಪದ ಕ್ಯಾಂಟೀನ್ನಲ್ಲಿ ಬೆಳಗಿನ ಜಾವದ ತಿಂಡಿಗಳು ತಿನಿಸುಗಳು ತಯಾರಾಗಿದೆ.
ಸೆಲ್ಫ್ ಔಟ್. 5-0 ಸಂಪಾದನೆ ವೀರಾಂಜನೇಯ ಬಂಬ್ರಾಣ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ತಂಡದ ಬಲಿಷ್ಠ ಡಿಫೆಂಡರ್ಗಳ ಒಳಾಂಗಣದಲ್ಲಿ ವೀರಾಂಜನೇಯ ಬಂಬ್ರಾಣ ತಂಡದ ಪರವಾಗಿ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಈ ನಡುವೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ಮತ್ತು ಜೀವನ ಸೂಪರ್ ಟ್ಯಾಕಲ್ ಆಗಿದೆ. 5-2 ಸ್ಪರ್ಧೆ ಇದೆ. 3 ಅಂಕದ ಮುನ್ನಡೆ ಶಿವಾಜಿ ಪೆರ್ಲಾ ತಂಡ ಇದೆ. ಎರಡು ವಾರದಲ್ಲಿ ಸ್ಪರ್ಧೆ ಮತ್ತದೆ. ಕಾಂಬಿನೇಷನ್ ರೈಟ್ ಕಾರ್ನರ್ ವಿಭಾಗದಲ್ಲಿ ಜೀವನ್, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಪುನೀತ್. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 2-6 ಸ್ಪರ್ಧೆ. 4 ಅಂಕಗಳ ಅಂತರ ಇದೆ. ಈ ನಡುವೆ ದ್ವಿತೀಯ ಬಾರಿಗೆ ಟ್ಯಾಕಲ್ ಮಾಡುವಂತ ಪ್ರಯತ್ನ. ಸೂಪರ್ ಟ್ಯಾಕಲ್ ಅವಕಾಶವನ್ನ ಕೈ ಚೆಲ್ಲಿದೆ. 7-2 7-2 in favor of ಶಿವಾಜಿ ಪೆರ್ಲಾ. ಆಲ್ ಔಟ್ ಆಗಿದೆ ವೀರಾಂಜನೇಯ ಬಂಬ್ರಾಣ. 10-2. ಮತ್ತೆ ಪವನ 2-10 ಸ್ಪರ್ಧೆ. 8 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ಪೆರ್ಲಾ ತಂಡ ಇದೆ. ಎದುರಾಳಿ ಪಾಳೆಯದಲ್ಲಿ ಅತ್ಯಂತ ತ್ವರಿತಗತಿಯಲ್ಲಿ ದಾಳಿಯನ್ನ ಮಾಡಬಲ್ಲಂತ ತಂಡದ ಸರ್ವಾಂಗೀಣ ಪ್ರತಿಭೆ. 11-2 2-12 3-12 ಪಂದ್ಯಾಟ ಮಧ್ಯಂತರ ವಿರಾಮದ ವೇಳೆಗೆ 3-13 10 ಅಂಕಗಳ ಮುನ್ನಡೆಯಲ್ಲಿ ಶಿವಾಜಿ ಪೆರ್ಲಾ. ಮುಂದಿನ ಸ್ಪರ್ಧೆಗೆ ತಂಡಗಳಿಗೆ ಆಮಂತ್ರಣವನ್ನ ನೀಡ್ತಾ ಇದ್ದಾವೆ ಸಂಘಶಕ್ತಿ ಪೆರ್ಲಾ ಬಿ ಮತ್ತು ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ. ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ, ಸಂಘಶಕ್ತಿ ಪೆರ್ಲಾ ಬಿ ತಂಡಗಳು ವಿಳಂಬವನ್ನ ಮಾಡುವಂತಿಲ್ಲ. ಪ್ರಗತಿಯ ಸ್ಪರ್ಧೆ ಮುಗಿದ ತಕ್ಷಣ ತಂಡಗಳು ಪ್ರವೇಶ ದ್ವಾರದಲ್ಲಿರಬೇಕು. ನಾಲ್ಕು 14 4-16 4-16
ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ 4:18. ಅಂತಿಮ 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಇದೆ. 22-5 ಮುನ್ನಡೆ ಶಿವಾಜಿ ಪೆರ್ಲಾ. ಶಿವಾಜಿ ಪೆರ್ಲಾ. ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ ಶಿವಾಜಿ ಪೆರ್ಲಾ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ತಂಡ ವೀರಾಂಜನಿ ಬೊಂಬ್ರಾಣ ತಂಡಕ್ಕೆ ಧನ್ಯವಾದಗಳು. ಮುಂದಿನ ಸ್ಪರ್ಧೆಗೆ ತಂಡಗಳು ನೇರವಾಗಿ ಅಂಕಣದ ಬಡಭಾಗಕ್ಕೆ ಬರುವಂತೆ. ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ ವಿರುದ್ಧವಾಗಿ ಸಂಘಶಕ್ತಿ ಪೆರ್ಲಾ ಬಿ. ಸಂಘಶಕ್ತಿ ಪೆರ್ಲಾ ಬಿ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ. ಬಲೆ 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 ಕಾಪೆರೆಜ್ಜಿ ಸಮಯ ಅವಕಾಶ ಖಂಡಿತವಾಗ್ಲೈಜಿ. ಸಂಘಶಕ್ತಿ ಪೆರ್ಲಾ ಬಿ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ಎದುರಾಳಿ ತಂಡವಾಗಿ ಕ್ರೀಡಾಕೂಟದ 20ನೇ ಸ್ಪರ್ಧೆಯ ಎದುರಾಳಿ ತಂಡವು ಕೂಡ ಒಳಾಂಗಣವನ್ನ ಜೊತೆಯಾಗಿ ಪ್ರವೇಶಿಸ್ತಾ ಇದೆ. ತಂಡಕ್ಕೆ ಸ್ವಾಗತ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಬಿ. Toss on by Shivaji Prince Pidla B. Choice right. ಸ್ಪರ್ಧಾ ಸಂಖ್ಯೆ 20 ಅಂಕಣದಲ್ಲಿ ಆರಂಭಗೊಳ್ಳುತ್ತಾ ಇದೆ. ಈ ನಡುವೆ 21ನೇ ಸ್ಪರ್ಧೆ ಮುಂದಿನ ಸ್ಪರ್ಧೆಗೆ ತಂಡಗಳಿಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಆದಿ ನಾಗಬ್ರಹ್ಮ ಚಲ್ಲಡಕ ವಿರುದ್ಧವಾಗಿ ಆರ್ಎಂಕೆ ಸೇರಾಜೆ ಎ ತಂಡಗಳು ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸಿ ಆರ್ಎಂಕೆ ಸೇರಾಜೆ ಎ ಮತ್ತು ಆದಿ ನಾಗಬ್ರಹ್ಮ ಚಲ್ಲಡಕ.
3-1 ಶಿವಾಜಿ ಪೆರ್ಲ 3. ಎದುರಾಳಿ ತಂಡಕ್ಕೆ ಅಂಕಗಳು ಬಿಟ್ಟುಕೊಟ್ಟದ್ದು ಕೇವಲ 1 ಮಾತ್ರ. ಸಂಘಶಕ್ತಿ ಪೆರ್ಲಾ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. ಆರು 2. ಏಳು 2ರಲ್ಲಿ ಶಿವಾಜಿ ಪೆರ್ಲಾ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಶಿವಾಜಿ ಪೆರ್ಲದ ರೈಟ್ ಕಾರ್ನರ್ 8-2ರಲ್ಲಿ ಸ್ಪರ್ಧೆ. ಆಲ್ ಔಟ್ ಆಗುವಂತ ಸಂಭವ ಸಂಘಶಕ್ತಿ ಪೆರ್ಲಾ. ಶಿವಾಜಿ ಪೆರ್ಲದ ರೈಟ್ ಕಾರ್ನರ್ 8-2ರಲ್ಲಿ ಸ್ಪರ್ಧೆ. ಆಲ್ ಔಟ್ ಆಗುವಂತ ಸಂಭವ ಸಂಘಶಕ್ತಿ ಪೆರ್ಲಾ. 9, 8, 7, 6, 5, 4, 3, 2. ಆಲ್ ಔಟ್ ಆಗಿದೆ ಸಂಘಶಕ್ತಿ. ಪಡಕೊಂಡದ್ದು 2 ಅಂಕಗಳು ಮಾತ್ರ, ಬಿಟ್ಟುಕೊಟ್ಟದ್ದು 11. ಮುನ್ನಡೆಯಲ್ಲಿ ಶಿವಾಜಿ ಪೆರ್ಲಾ ತಂಡ ಇದೆ. ಕಳೆದ ಬಾರಿ ಡಿಫೆನ್ಸ್ ಅಲ್ಲಿ ವಿಫಲತೆಯನ್ನು ಕಂಡಂತ ವಿನ್ನಿ ಈ ಬಾರಿ ಡಿಫೆನ್ಸ್ ಖಾತೆಗೆ 1 ಅಂಕವನ್ನ ಜಮೆ ಮಾಡಿದ್ದಾರೆ. 12-2ರಲ್ಲಿ ಸ್ಪರ್ಧೆ. ದಾಳಿಯಲ್ಲಿ ಅಜರ್. ಮಧ್ಯಂತರ ವಿರಾಮದ ವೇಳೆಗೆ 2-13 ಮುನ್ನಡೆಯಲ್ಲಿ ಶಿವಾಜಿ ಪೆರ್ಲಾ.
ಪ್ರಸ್ತುತ ಪಂದ್ಯಾಟದಲ್ಲಿ 3:21 ಶಿವಾಜಿ ಪೆರ್ಲಾ ಮುನ್ನಡೆಯಲ್ಲಿ. ಮುಂದಿನ ಸ್ಪರ್ಧೆಗೆ ಆದಿ ನಾಗಬ್ರಹ್ಮ ಚಲ್ಲಡ್ಕ ಎ ವಿರುದ್ಧವಾಗಿ RMK ಸಿರಾಜೆ. RMK ಸಿರಾಜೆ ಆದಿ ನಾಗಬ್ರಹ್ಮ ಚಲ್ಲಡ್ಕ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. RMK ಸಿರಾಜೆ ನಿರಂತರವಾಗಿ ಅಂಕಣದಲ್ಲಿ ಏಕಮುಖಿ ಸ್ಪರ್ಧೆಗಳು. 5:21 ಶಿವಾಜಿ ಪೆರ್ಲಾ. ಅಂತಿಮ ನಿಮಿಷ. ಬೋನಸ್ ಲಭ್ಯವಾಗಿದೆ. 22-5 22-5. ದಯವಿಟ್ಟು ಬನ್ನಿ. ಆದಿ ನಾಗಬ್ರಹ್ಮ ಚಲ್ಲಡ್ಕ ವಿರುದ್ಧವಾಗಿ RMK ಸಿರಾಜ್. ಈ RMK ಸಿರಾಜ್ ಸಿರಾಜೆ ಎಸ್ ಬಂಧುಗಳೇ, 21ನೇ ಸ್ಪರ್ಧೆಗೆ ತಂಡಗಳ ಆಗಮನವನ್ನ ಪ್ರವೇಶದ್ವಾರದಲ್ಲಿ ಕಂಡುಕೊಡ್ತಾ ಇದ್ದಾವೆ. ಮೊದಲ ತಂಡವಾಗಿ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ ತಂಡ RMK ಸಿರಾಜ್. ಎದುರಾಳಿ ತಂಡ ಬನ್ನಿ ಆದಿ ನಾಗಬ್ರಹ್ಮ ಚಲ್ಲಡ್ಕ. ಯಾವುದೇ ಕಾರಣಕ್ಕೂ ತಂಡಗಳನ್ನ ಕಾಯುವುದಿಲ್ಲ. ಆದಿ ನಾಗಬ್ರಹ್ಮ ಚಲ್ಲಡ್ಕ ಬನ್ನಿ. ಆದಿ ನಾಗಬ್ರಹ್ಮ ಚಲ್ಲಡ್ಕ. ಕೌಂಟ್ ಡೌನ್ ಬಿಗಿನ್ಸ್ 10. ಬರ್ತೀರಾ? ಎಸ್, ನೇರವಾಗಿ ಅಂಕಣಕ್ಕೆ ಬರಮಾಡಿಕೊಡ್ತಾ ಇದ್ದಾವೆ ದ ಟೀಮ್ ಆದಿ ನಾಗಬ್ರಹ್ಮ ಚಲ್ಲಡ್ಕ.
ಎಸ್ ಸ್ಪರ್ಧೆ ಆರಂಭವಾಗಿದೆ. ಆರಂಕೆ ಸೇರಾಜಿ ವಿರುದ್ಧವಾಗಿ ಚೆಲ್ಲಡಕ. ಆರಂಕೆ ತಂಡದ ಪರವಾಗಿ ಆರಂಭಿಕ ದಾಳಿಯಲ್ಲಿ ಸುಮುಖ. ಖಾತೆಯಲ್ಲಿ ಅಂಕಗಳು ಬಂದಾಗಿದೆ. ಆರಂಕೆ ಸಿರಾಜೆ ಖಾತೆಯಲ್ಲಿ 2 ಅಂಕಗಳು. ಎದುರಾಡಿ ಆತಿ ನಾಗಬ್ರಹ್ಮ ಚೆಲ್ಲಡಕ ಖಾತೆಯಲ್ಲಿ ಇನ್ನೂ ಕೂಡ ಅಂಕಗಳು ದಾಖಲಾತಿಯಾಗಿಲ್ಲ. Do or die. ನಿರಂತರವಾಗಿ ಆರಂಕೆ ಸಿರಾಜ್ ಖಾತೆಯಲ್ಲಿ ಅಂಕಗಳು ಇನ್ನು ಕೂಡ ಆದಿ ನಾಗಬ್ರಹ್ಮ ಚೆಲ್ಲಡಕ ಖಾತೆಯನ್ನ ತೆರೆದಿಲ್ಲ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. Do or die. One each point. ಐದು ಒಂದು. ಈ ನಡುವೆ ಸೂಪರ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಚೆಲ್ಲಡಕ ತಂಡದ ಡಿಫೆಂಡರ್ಗಳ ಮೂಲಕ ಸೂಪರ್ ಟ್ಯಾಕಲ್ ಆಗಿದೆ. ಮಧ್ಯಂತರ ವಿರಾಮದ ವೇಳೆಗೆ 3-5 ಸ್ಪರ್ಧೆ ಕೇವಲ 2 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಆರ್ಎಂಕೆ ಸಿರಾಜೆ.
ಮುಂದಿನ ಸ್ಪರ್ಧೆ 22 ಸ್ಪರ್ಧಾ ಸಂಖ್ಯೆ RMKC ರಾಜ ಬಿ ವಿರುದ್ಧವಾಗಿ ಜೈ ಹಿಂದ್ ಮುಂಡಾಂತಡ್ ಗಬಿ. ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭವಾಗಿದೆ. 3-5ರಲ್ಲಿ ಕೇವಲ 2 ಅಂಕಗಳ ಅಂತರ ಮಾತ್ರ. ಈ ನಡುವೆ ಟ್ಯಾಕಲ್, ಸತತ ದ್ವಿತೀಯ ಬಾರಿಗೆ ಟ್ಯಾಕಲ್. ಪಂದ್ಯಾಟದಲ್ಲಿ ಮತ್ತೆ ಹಿಡಿತವನ್ನು ಸಾಧಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಚೆಲ್ಲಡಕ 4-5ರಲ್ಲಿ ಸ್ಪರ್ಧೆ. RMKC ರಾಜೆ 5, ಆದಿ ನಾಗಬ್ರಹ್ಮ ಚೆಲ್ಲಡಕ 4. ಸೇರಾಜೆ ತಂಡದ ಪ್ರಮುಖ ದಾಳಿಗಾರರು ಅಂಕಣದಿಂದ ಹೊರಗಡೆ. ಈ ಸಂದರ್ಭದಲ್ಲಿ 4-5 ಒಂದಂಕದ ಮುನ್ನಡೆಯಲ್ಲಿ RMKC ರಾಜ ತಂಡ ಇದೆ. 2 ಬಲಿಷ್ಠ ತಂಡಗಳು 4-5ರಲ್ಲಿ ಸ್ಪರ್ಧೆ. ದಾಳಿಯಲ್ಲಿ ಸಫಲತೆಯನ್ನ ಕಂಡುಕೊಂಡಂತ ದಾಳಿಗಾರ 5-5ರಲ್ಲಿ ಸಮಬಲ. ಚೆಲ್ಲಡಕ 0ದಿಂದ 5. ಪ್ರಸ್ತುತ ಅಂಕಪಟ್ಟಿಯನ್ನು ಗಮನಿಸಿದ್ರೆ 5-5ರಲ್ಲಿ ಸಮಾನ ಅಂಕಗಳು. RMKC ರಾಜೆ ತಂಡದ ಕಡೆ ಗಮನ ಹರಿಸಿದ್ರೆ ಪ್ರಮುಖ ಆಟಗಾರರು ಅಂಕಣದಿಂದ ಹೊರಗಡೆ. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಒಳಾಂಗಣದಲ್ಲಿ RMKC ರಾಜೆ ತಂಡದ ಡಿಫೆಂಡರ್ಗಳು ದಾಳಿಯಲ್ಲಿ ಜರ್ಸಿ ನಂಬರ್ 7 RMKC ರಾಜೆ ತಂಡದ ರೈಟ್ ಕಾರ್ನರ್ ವಿಭಾಗದಲ್ಲಿ ಅಭಿ ಅವರಿದ್ದಾರೆ. ತಂಡದ ಡಿಫೆಂಡರ್ಗಳಲ್ಲಿ ಪ್ರಮುಖರು. ಇಲ್ಲಿ ಸೂಪರ್ ಟ್ಯಾಕಲ್ ಅವಕಾಶ ಇದೆ. 7, 6, 5, 4. Do or die. ಇದು ತೃತೀಯ ದಾಳಿ. ಸೇರಾಜ ತಂಡಕ್ಕೆ ತೃತೀಯ ದಾಳಿ ಮಾಡು ಇಲ್ಲವೇ ಮಡಿ. 5-5ರ ಸಮಬಲದಲ್ಲಿದೆ ಸ್ಪರ್ಧೆ. ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿಯಲ್ಲಿ ಇನ್ನೇನು ಸಮಯ ಅವಕಾಶ ಕಡಿಮೆ ಇದೆ. ಈ ನಡುವೆ ಟ್ಯಾಕಲ್. ಮೊದಲ ಬಾರಿಗೆ ಆದಿ ನಾಗಬ್ರಹ್ಮ ಚೆಲ್ಲಡಕ ಮುನ್ನಡೆಯನ್ನ ಸಾಧಿಸಿಕೊಡ್ತಾ ಇದೆ. 6-5 ಅಂತಿಮ 2 ನಿಮಿಷಗಳು ಮಾತ್ರ. RMKC ರಾಜ ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು. ಸೂಪರ್ ಟ್ಯಾಕಲ್ ಖಂಡಿತವಾಗ್ಲೂ ಜೀವಂತವಾಗಿದೆ RMKC ರಾಜ ತಂಡದ ಪರವಾಗಿ. ಸಂಪೂರ್ಣವಾಗಿ ಪಂದ್ಯಾಟದಲ್ಲಿ ಉತ್ತಮ ರೀತಿಯ ಪ್ರದರ್ಶನ, ಹಿಡಿತವನ್ನ ಸಾಧಿಸಿಕೊಂಡಿದೆ ಚೆಲ್ಲಡಕ. 6-5 ಒಂದಂಕದ ಮುನ್ನಡೆ ಚೆಲ್ಲಡಕ.
6-5 in favor of Chilladka. ಒಂದಂಕದ ಮುನ್ನಡೆಯಲ್ಲಿ ಚಿಲ್ಲಡಕ ತಂಡ ಇದೆ. ನಿರಂತರ ಸೂಪರ್ ಟ್ಯಾಕಲ್ ಅವಕಾಶಗಳು ಆರ್ಎಂಕೆ ಸೇರಾಜ್ ತಂಡಕ್ಕೆ. ಇದು ತೃತೀಯ ದಾಳಿ. ಅಂತಿಮ 60 ಸೆಕೆಂಡುಗಳಲ್ಲಿ ತೃತೀಯ ದಾಳಿ ಸಫಲತೆಯನ್ನು ಕಂಡುಕೊಂಡಿದೆ. 7-5 ಸ್ಪರ್ಧೆ. ಅಂತಿಮ ದಾಳಿಗಾರ ಸೇರಾಜು ಕಡೆಯಿಂದ 7-5 7-5 ಸ್ಪರ್ಧೆ. ಅತ್ಯಂತ ನಿರ್ಣಾಯಕ ಸ್ಪರ್ಧೆಯನ್ನ ವೀಕ್ಷಣೆ ಮಾಡ್ತಾ ಇದ್ದೇವೆ ನಾವು. ಇನ್ನೇನು ಕೆಲವೊಂದು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. 7-5 ಈ ನಡುವೆ ಆಲ್ ಔಟ್ ಆಗಿದೆ ಆರ್ಎಂಕೆ. 10-5 ಸ್ಪರ್ಧೆ. ಆರು 10 ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. 7-10 3 ಅಂಕದ ಮುನ್ನಡೆಯೊಂದಿಗೆ ಚಿಲ್ಲಡಕ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ. ಜೈ ಹಿಂದ್ ಮುನ್ನಾ ತಡಕ ಬಿ ಆರ್ಎಂಕೆ ಸೇರಾಚೆ ಬಿ ತಂಡಗಳ ಬನ್ನಿ. ಜೈ ಹಿಂದ್ ಮುಂಡಾ ತಡಕ ಬಿ ಆರ್ಎಂಕೆ ಸೇರಾಚೆ. ಎಸ್ ನೇರವಾಗಿ ಸಮಯಬದ್ಧಿತವಾಗಿ ಜೈ ಹಿಂದ್ ಮುನ್ನಾ ತಡಕ ಬಿ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಎದುರಾಳಿ ತಂಡ ಬನ್ನಿ ಆರ್ಎಂಕೆ ಸೇರಾಚೆ. ಆರ್ಎಂಕೆ ಸೇರಾಚೆ ಎದುರಾಳಿ ತಂಡ ಬರಬೇಕಿದೆ. ಆರ್ಎಂಕೆ ಸೇರಾಚೆ.
ಆರ್ಎಂಕೆ ಸೇರಾಜ್ ವಿರುದ್ಧವಾಗಿ ಜೈ ಹಿಂದ್ ಮುಂಡಂತಡಿಗ ಖಾತೆ ಆರಂಭವಾಗಿದೆ. Do or die. ಸೂಪರ್ ಟ್ಯಾಕಲ್ ಅವಕಾಶ ಆರ್ಎಂಕೆ ತಂಡಕ್ಕೆ. ನಿರಂತರವಾಗಿ ಅಂಕಗಳನ್ನ ಬಿಟ್ಟುಕೊಡ್ತಾ ಇದೆ. ಒಟ್ಟು 6. ಆರ್ಎಂಕೆ ಇನ್ನೂ ಕೂಡ ಖಾತೆಯನ್ನು ತೆರೆದಿಲ್ಲ. ನಿಲ್ ಅಂಡ್ 6 ಇನ್ ಫೇವರ್ ಆಫ್ ಮುಂಡಂತಡಿಗ. ದಯವಿಟ್ಟು ಮುಂದಿನ ಸ್ಪರ್ಧೆಗೆ ಎಂಎನ್ ಬಾಯಾರ್ ಎಂಎಸ್ಎಸ್ ಮಿಯಪದವು ಎಂಎನ್ ಬಾಯಾರ್ ಎಂಎಸ್ಎಸ್ ಮಿಯಪದವು ತಂಡಗಳು ತಮ್ಮ ಸಿದ್ಧತೆಗಳನ್ನ ಪೂರ್ಣಗೊಳಿಸಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಎಂಎನ್ ಬಾಯಾರ್ ಎಂಎಸ್ಎಸ್ ಮಿಯಪದವು ಯಾವುದೇ ಕಾರಣಕ್ಕೂ ತಂಡಗಳು ವಿಳಂಬವನ್ನ ಮಾಡುವಂತಿಲ್ಲ. ಇನ್ನೇನು ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನ 2 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ಆ ಬಳಿಕ ಕ್ವಾರ್ಟರ್ ಫೈನಲ್ ಸುತ್ತಿನ ಸ್ಪರ್ಧೆಗಳು. ಮಧ್ಯಂತರ ವಿರಾಮದ ವೇಳೆಗೆ ಮುಂಡಂತಡಿಗ 12, ಆರ್ಎಂಕೆ ಸೇರಾಜೆ ಇನ್ನೂ ಕೂಡ ತಮ್ಮ ಖಾತೆಯನ್ನು ತೆರೆದಿಲ್ಲ.
RMK ಸಿರಾಜೆ ಖಾತೆ ಆರಂಭವಾಗಿದೆ 1-12ರಲ್ಲಿ 1-12 in favor of ಮುಂಡಾಂತಡ್ಕ. ಹದಿನೈದು 1. ಒಂದು 17ರಲ್ಲಿ ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. MN ಬಾಯರ್ MSS ಮೀಯಪ್ಪದವು ತಂಡಗಳು ಬನ್ನಿ. MN ಬಾಯರ್ MSS ಮೀಯಪ್ಪದವು. പാലാപ്പള്ളി തിരുപ്പള്ളി പുകളേറും രാക്കുളി നാളാണേ. 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 ഒന്നാം കുന്ന് നടന്നോണ്ട് നടന്നാരോ കുന്നിതിറങ്ങുന്നേ. ഒന്നാം കുന്ന് നടന്നോണ്ട് നടന്നാരോ കുന്നിതിറങ്ങുന്നേ. ಎಸ್ MN ಬಾಯರ್ MSS ಮೀಯಪ್ಪದವು. MN ಬಾಯರ್ MSS ಮೀಯಪ್ಪದವು ತಂಡಗಳು ಬನ್ನಿ. MN ಬಾಯರ್ MSS ಮೀಯಪ್ಪದವು. ಕೌಂಟ್ ಡೌನ್ ಬಿಗಿನ್ಸ್. 10 9 8 7 6 5 4 3 MN ಬಾಯರ್ MSS ಮೀಯಪ್ಪದವು. ಎರಡು ತಂಡಗಳು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನಡೀತಾ ಇಲ್ಲ. ತಂಡವನ್ನ ಕೈ ಬಿಡ್ತಾ ಇದ್ದೇವೆ. MSS ಮೀಯಪ್ಪದವು MN ಬಾಯರ್. ಎಸ್ MN ಬಾಯರ್ ತಂಡ ಆಗಮನವನ್ನ ಕಂಡುಕೊಡ್ತಾ ಇದ್ದೇವೆ. ಕೂಟದ 23ನೇ ಸ್ಪರ್ಧೆಗೆ ತಂಡ ಒಳಾಂಗಣವನ್ನ ಪ್ರವೇಶಿಸ್ತಾ ಇದೆ. MN ಬಾಯರ್ ಎದುರಾಳಿ ತಂಡವಾಗಿ ಕಳೆದ ಸ್ಪರ್ಧೆಯಲ್ಲಿ ಬಲಿಷ್ಠ ತಂಡದೊಂದಿಗೆ ಎದುರಾಳಿ ತಂಡವಾಗಿ ಜಯವನ್ನ ಗಳಿಸಿ ಪ್ರಸ್ತುತ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದ MSS ಮೀಯಪ್ಪದವು.
ಎರಡು ಬಲಿಷ್ಠ ತಂಡಗಳು, ಸಮಾನ ಶಕ್ತಿಯುಳ್ಳಂತ ತಂಡಗಳು. ಎಂಎನ್ ಬಾಯರ್ ವಿರುದ್ಧವಾಗಿ ಎಂಎಸ್ಎಸ್ ಮಿಯಪದವು. ಕ್ರೀಡಾಕೂಟದ 23ನೇ ಸ್ಪರ್ಧೆ ಆರಂಭಗೊಂಡಿದೆ. ಈ ತಂಡಗಳಿಂದ ಆರಂಭಿಕ ದಾಳಿ. ಈ ನಡುವೆ ಎಂಎನ್ ಬಾಯರ್ ತಂಡದ ದಾಳಿಯಲ್ಲಿ ಅಂಕ ಲಭ್ಯವಾಗಿದೆ. ದ್ವಿತೀಯ ಸುತ್ತಿನ ಅಂತಿಮ ಸ್ಪರ್ಧೆಗೆ ಬ್ರದರ್ಸ್ ಕೆಕೆಪುರಂ, ವಿನಯ ಬಾಡೂರು ತಂಡಗಳ ಸಿದ್ಧತೆಯನ್ನು ಪೂರ್ಣಗೊಳಿಸಿ. ವಿನಯ ಬಾಡೂರು, ಬ್ರದರ್ಸ್ ಕೆಕೆಪುರಂ. ಆ ಬಳಿಕ ಕ್ರೀಡಾಕೂಟದ ಕ್ವಾರ್ಟರ್ ಫೈನಲ್ ಸುತ್ತಿನ ಸ್ಪರ್ಧೆಗಳು ಆರಂಭಗೊಳ್ಳಲಿದೆ. ಪ್ರಸ್ತುತ ಪ್ರಗತಿಯ ಸ್ಪರ್ಧೆಯಲ್ಲಿ 1-0 ಮುನ್ನಡೆಯಲ್ಲಿ ಎಂಎನ್ ಬಾಯರ್. ಮತ್ತೆ ಅಂಕವನ್ನ ಬಿಟ್ಟುಕೊಟ್ಟಿದೆ ಮಿಯಪದವು. 2-0. ಈ ನಡುವೆ ತೃತೀಯ ದಾಳಿ. ಜೆರ್ಸಿ ನಂಬರ್ 7 ಪ್ರಸ್ತುತ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಟ್ಯಾಕಲ್. ನಿರಂತರವಾಗಿ ಎಂಎನ್ ಖಾತೆಯಲ್ಲಿ ಅಂಕಗಳ ಜೋಡಣೆಯಾಗುತ್ತಾ ಇದೆ. 3 ಯಾವುದೇ ಅಂಕಗಳಿಲ್ಲದೆ ಮಿಯಪದವು. ಬ್ರದರ್ಸ್ ಕೆಕೆಪುರಂ, ವಿನಯ ಬಾಡೂರ್. ಮುಂದಿನ ಸ್ಪರ್ಧೆಗೆ ತಂಡಗಳು ಅಣಿಯಾಗುವಂತೆ ಕೋರಿಕೆ. ಬಳಿಕ ಸ್ಪರ್ಧಾ ಸಂಖ್ಯೆ 25 ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಭಾಗವಹಿಸುವಂತ ತಂಡಗಳು ಶಿವಾಜಿ ಬಂಬ್ರಾಣ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಎ ತಂಡ. ಶಿವಾಜಿ ಬಂಬ್ರಾಣ, ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಎ ತಂಡಗಳ ನಡುವೆ ಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಕದನ. ಮಿಯಪದವು ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಇದೆ. ಈ ನಡುವೆ ಸೂಪರ್ ಟ್ಯಾಕಲ್ 2 ಅಂಕದೊಂದಿಗೆ ಖಾತೆಯನ್ನ ಆರಂಭಿಸಿದೆ ಮಿಯಪದವು. ಪಂದ್ಯಾಟದಲ್ಲಿ ತಿರುವನ್ನ ಕಂಡುಕೊಳ್ಳುತ್ತಾ ಮಿಯಪದವು. ಕಾದು ನೋಡಬೇಕಿದೆ. 2-4 ಸ್ಪರ್ಧೆ. ಅಂತರ ಕೇವಲ 2 ಮಾತ್ರ. ವಿನಯ ಬಾಡೂರು, ಬ್ರದರ್ಸ್ ಕೆಕೆಪುರಂ. ಮುಂದಿನ ಸ್ಪರ್ಧೆ ಈ 2 ತಂಡಗಳ ನಡುವೆ. ವಿನಯ ಬಾಡೂರು ಮತ್ತು ಬ್ರದರ್ಸ್ ಕೆಕೆಪುರಂ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಪ್ರಗತಿಯ ಸ್ಪರ್ಧೆ 4-2 2 ಅಂಕದ ಮುನ್ನಡೆಯೊಂದಿಗೆ ಎಂಎನ್ ಬಾಯರ್. 8-7-6. ನಾಲ್ಕು ಎರಡರಲ್ಲಿ ಮಧ್ಯಂತರ ವಿರಾಮದ ವೇಳೆಗೆ ಎಂಎನ್ ಬಾಯರ್ 4, ಎಂಎಸ್ಎಸ್ ಮಿಯಪದವು 2.
4-2 ಸ್ಪರ್ಧೆ ಮುಂದುವರಿತಾ ಇದೆ. ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭವಾಗಿದೆ. ಕೇವಲ 2 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ಮೇಯಪ್ಪದವು ಪಡೆದುಕೊಂಡಂತ 2 ಅಂಕಗಳ ವಿರುದ್ಧವಾಗಿ 4 ಅಂಕಗಳನ್ನು ಸಂಪಾದನೆ ಮಾಡಿಕೊಂಡಿದೆ MN ಬಾಯಾರ್. ಮೇಯಪ್ಪದವು ಪಾಳಯದಲ್ಲಿ 4 ಡಿಫೆಂಡರ್ಗಳ ಮಾತ್ರ ದಾಳಿ ಮುಂದುವರಿತಾ ಇದೆ. ಜರ್ಸಿ ನಂಬರ್ 4 7, 6, 5, 4, 3. Do or die. ಐದು ಎರಡು ಇದು ತೃತೀಯ ದಾಳಿ. ಸೂಪರ್ ಟೆಕ್ಕಲ್ ಅವಕಾಶ ಖಂಡಿತವಾಗ್ಲೂ ಮಿಯಪ್ಪದವು ತಂಡಕ್ಕಿತ್ತು. ಅವಕಾಶವನ್ನ ಕೈಚೂಲಿದೆ. 6-2 ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 7-2 ಆಲ್ ಔಟ್ ಆಗುತ್ತಾ ಇದೆ ಮಿಯಪ್ಪದವು. 2 ಜೊತೆ 1. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 2-11 2-11 ಇನ್ ಫೇವರ್ ಆಫ್ MN ಬಾಯಾರ್. ಮೂರು 12 13-3 13-3. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಸ್ಪಷ್ಟವಾದಂತಹ 10 ಅಂಕಗಳ ಮುನ್ನಡೆಯೊಂದಿಗೆ MN ಬಾಯಾರ್ ತಂಡ ಬಹುತೇಕ ಕ್ವಾರ್ಟರ್ ಫೈನಲ್ ಸುತ್ತಿಗೆ ದಾಪುಗಾಲನ್ನು ಇಡ್ತಾ ಇದೆ. MN ಪ್ರಿನ್ಸ್ ಬಾಯಾರ್ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ಬ್ರದರ್ಸ್ ಕೆಕೆಪುರಂ ವಿನಯ ಬಾಡೂರು ಬಿ ತಂಡಗಳು ಬನ್ನಿ. ಬ್ರದರ್ಸ್ ಕೆಕೆಪುರಂ ವಿನಯ ਬਾਡੂਰੂ ਬੀ.
तेरिया मिठिया बातों ವಿನಯ ಬಾಡೂರು ಬ್ರದರ್ಸ್ ಕೆಕೆಪುರಂ ಬಲೆ 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 ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ಪ್ರಥಮ ತಂಡ ಬರ್ತಾ ಇದೆ ಬ್ರದರ್ಸ್ ಕೆಕೆಪುರಂ. ಎದುರಾಳಿ ತಂಡ ವಿನಯ ಬಾಡೂರು ಬೇಗ ಬಲೆ. ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತದ ಅಕೇರಿದ ಗೊಬ್ಬು. ಎದುರಾಳಿ ತಂಡವಾಗಿ ಬಾಡೂರಿನ ವಿನಯ ತಂಡ ಬರ್ತಾ ಇದೆ. ಲೆಟ್ಸ್ ವೆಲ್ಕಮ್ ದ ಟೀಮ್ ವಿನಯ ಬಾಡೂರು. सोया जाता है उलझा रहता हूँ यादों में मुझको बड़ा रोना आता है भूल गया मैं खाना पीना जिंदगी को हंस के जीना तेरे चक्कर में मेरा एक बोतल रोज का पीना प्यार में तेरे हम दिन रात चलते हैं रोकना मैं चाहूँ फिर भी आंसू तो निकलते हैं रात भर मैं तेरी फोटो से बातें करता हूँ प्लेलिस्ट में मेरी बस सैड सॉन्ग चलते हैं दिल जला के रोशन कीता मैं तो तेरी ना बनूं लेकिन मैं गलियां तेरे वाल सुकनी जनिया शावालू दिल जला के रोशन कीता मैं तो तेरी ना बनूं. ಎಸ್ ಪ್ರಗತಿಯ ಸ್ಪರ್ಧೆ ಮುಗಿದ ತಕ್ಷಣ ನಾವು ಕ್ವಾರ್ಟರ್ ವಿಭಾಗವನ್ನ ಆರಂಭಿಸಲಿಕ್ಕಿದ್ದೇವೆ. ಲೈನ್ ಎಂಪೈರ್ ವಿಭಾಗದಲ್ಲಿ ವರುಣ್ ಅವರು ಸಹಕಾರವನ್ನ ನೀಡುವಂತೆ ನೇರ ಪ್ರಸಾರದಲ್ಲಿ ಅನೇಕ ತಮ್ಮ ಅಭಿಮಾನಿಗಳು ಕೇಳಿಕೊಂಡಿದ್ದಾರೆ. ಲೈನ್ ಎಂಪೈರ್ ಆಗಿ ವರುಣ್ ಮತ್ತು ಮನೀಶ್ ರವರು. लाइन एम्पायर मनीष भले ಬ್ರದರ್ಸ್ ಕೆಕೆಪುರಂ ಖಾತೆ ಆರಂಭವಾಗಿದೆ. 1 ಶೂನ್ಯ ಸಂಪಾದನೆ ವಿನಯ ಬಾಡೂರು. ಎಸ್ ನೇರ ಪ್ರಸಾರ ಕಮೆಂಟ್ ಬರುന്നുണ്ട് ವರುಣರು ಕುಲ್ಲೆರ ಬಲ್ಲಿಗೆ ತೋಜರಿಗೆ ಅದೇ ವರುಣರು ಕುಲ್ಲೆರ ಬಲ್ಲಿಗೆ ಇರು ಪ್ರೀತನವರ ಕ್ಯಾಮರಾದಾರ ನಂಜಿ ಫೋಕಸ್ ಮಲ್ಪಲೆ ಯಾರನ್ನ ಮಸ್ತ್ ಅಭಿಮಾನ ಕ್ಲೂಲ್ ವರುಣರು ನೇರ ಪ್ರಸಾರದ ಒತ್ತಡದ ಮೇರೆಗಾರ ಲೈನ್ ಎಂಪೈರ್ ವಿಭಾಗದ ಸಹಕಾರನ ಕೋರೊಂದುಲ್ಲೇರು ಬಜೆ ಕೊಡ್ಲುದ ಮನ್ಮತೆ ನಮ್ಮ ವರುಣೆ Do or die. ಎರಡು ಬ್ರದರ್ಸ್ ಕೆಕೆಪುರಂ ತಮ್ಮ ಖಾತೆಯಲ್ಲಿ ಪಡಕೊಂಡಾಗಿದೆ. ಎಸ್ ಆರಂಭಿಕ ಅಂಕ ಬಂದಾಗಿದೆ. ವಿನಯ ಬಾಡೂರು ಖಾತೆ ಶುಭಾರಂಭಗೊಂಡಿದೆ. 1-2.
2-2 ಸಮಬಲದ ಸ್ಪರ್ಧೆ ಇದು. ಖಂಡಿತವಾಗ್ಲೂ ಫೈನಲ್ ಸ್ಪರ್ಧೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಲೈನ್ ಅಂಪೈರ್ ವಿಭಾಗದಲ್ಲಿ ಸಹಕಾರವನ್ನ ಭರತ್ ರವರು ನೀಡಲಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. ಫೈನಲ್ ಸ್ಪರ್ಧೆಯ ವೇಳೆಯಲ್ಲಿ ಭರತ್ ರವರು ಸಂಪೂರ್ಣವಾಗಿ ಲೈನ್ ಅಂಪೈರ್ ವಿಭಾಗದಲ್ಲಿ ಸಹಕಾರವನ್ನ ನೀಡಲಿಕ್ಕಿದ್ದಾರೆ. ಲೈನ್ ಅನ್ನುವಂತ ಪದಕ್ಕೂ ಭರತ್ ಅವರಿಗೂ ಅವಿನಾಭಾವ ಸಂಬಂಧ ಇದೆ. ಅದನ್ನ ಮತ್ತೆ ಮರುಕಳಿಸುವಂತ ಅವಕಾಶ ಭರತ್ ರವರಿಗೆ ಫೈನಲ್ ಸ್ಪರ್ಧೆಯಲ್ಲಿ ಒದಗಿದೆ. ಎರಡು. ಗಣೇಶನ ಗ್ಯಾಪ್ ದಿಕ್ಕನಾಗ ವರುಣೇರೆ ನಂಜಿ ಫೋಕಸ್ ಮಲ್ಪನವರ ಪೋಚಿ 3-2 3-2 in favor of brothers KKP. ಇದು ತೃತೀಯ ದಾಳಿ, ವಿನಯ ಬಾಡೂರು ತಂಡದ ತೃತೀಯ ದಾಳಿ. ಇದು 3-2 ಸ್ಪರ್ಧೆ ಇದೆ. ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿ ಇದು. ಬಾಡೂರು ತಂಡದ ತೃತೀಯ ದಾಳಿಯಲ್ಲಿ ವಿಫಲತೆಯನ್ನ ಕಂಡುಕೊಂಡಿದೆ. 4-2. ಮಧ್ಯಂತರ ವಿರಾಮದ ವೇಳೆಗೆ ವಿನಯ ಬಾಡೂರು ಖಾತೆಯಲ್ಲಿ 2, ಬ್ರದರ್ಸ್ ಕೆಕೆಪುರಂ 5. ಎರಡು 5. ಸಂದೇಶ್ ಅವರ ದಾಳಿ ಮುಂದುವರಿತಾ ಇದೆ. ತನ್ನ 8, 7, 6, 5, 4, 3, 2. ಖಂಡಿತವಾಗ್ಲೂ ತನ್ನ ನೆಚ್ಚಿನ ಆಟ ಕ್ರಿಕೆಟ್ ಆದ್ರೂ ಕೂಡ ಕಬಡ್ಡಿಯಲ್ಲಿ ವಿಶೇಷ ಸಾಧನೆಯನ್ನ ಮಾಡಬೇಕು ಅನ್ನುವಂತ ಹಮ್ಮನಸ್ಸಿನಿಂದ ಕಳೆದ ಕೆಲವೊಂದು ದಿನಗಳಿಂದ ತಿಂಗಳುಗಳಿಂದ ಕಬಡ್ಡಿಯ ಯಶಸ್ವಿಗೆ ಅಹರ್ನಿಶಿ ದುಡಿದಂತ ನಮ್ಮ ಸಂಘಾಟಕರಲ್ಲಿ ಒಬ್ಬರು ಪ್ರಮುಖರು ನಮ್ಮ ಮನೀಶ್ ರವರು ಪ್ರಸ್ತುತ ಲೈನ್ ಅಂಪೈರ್ ವಿಭಾಗದಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ನಿರಂತರವಾಗಿ ಸ್ಕೋರಿಂಗ್ ವಿಭಾಗದಲ್ಲಿ ನಮ್ಮ ಜೊತೆ ನಿತ್ಯಾನಂದ, ನಿತ್ಯವೂ ಆನಂದ ಇರುವಂತ ವ್ಯಕ್ತಿ ನಮ್ಮ ನಿತ್ಯಾನಂದ. ಯಾವುದೇ ಚರ್ಚೆಗಳಿಗೆ ಆಸ್ಪದವನ್ನ ನೀಡದೆ ಸ್ಕೋರಿಂಗ್ ವಿಭಾಗದಲ್ಲಿ ಆರಂಭದಿಂದ ಈ ತನಕ ತಮ್ಮ ವೈಯಕ್ತಿಕ ಕಾರ್ಯಗಳಿಗೂ ಹೋಗದೆ ನಿರಂತರವಾಗಿ ಸಹಕಾರವನ್ನ ಕೊಡ್ತಾ ಇದ್ದಾರೆ ನಿತ್ಯಾನಂದ. ವಿಶೇಷ ಧನ್ಯವಾದಗಳು.
ಯಾಕಂದ್ರೆ ಮೆಸೇಜ್ ತೂನ ಒಂಚೂರು ಲೇಟ್ ದೀಕ್ಷಿತರ್ ನಂಗೆ ಆಫರ್ ಇತ್ತು ಅಶ್ವತ್ಥರಿಗೆ ಒಂದು ಸಾರ ಇತ್ತು ಒಂಜಿ ಪಾಯಿಂಟ್ ಮೆಸೇಜ್ ತೂನಾಗ ಅಂತಿಮ 3 ನಿಮಿಷಗಳು 2-5 ಬ್ರದರ್ಸ್ ಕೆಕೆಪುರಂ 5 ವಿನಯ ಬಾಡೂರು 2 7, 6, 5, 4. Do or die. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಜೊತೆಯಲ್ಲಿ ಡಿಜಿಟಲ್ ಸ್ಕೋರಿಂಗ್ ವಿಭಾಗದಲ್ಲಿ ನಮ್ಮ ಜೊತೆ ಸಂದೀಪ್ ಕುಂಜತ್ತೂರ್ ಅವರಿದ್ದಾರೆ. ಜೊತೆಯಲ್ಲಿ ಸ್ವರಾಜ್ ಕುಂಜತ್ತೂರ್ ಅವರಿದ್ದಾರೆ. ವಿಶೇಷ ಧನ್ಯವಾದಗಳು. ಅಲ್ಲದೆ ಸಂಪೂರ್ಣ ಈ ಕ್ರೀಡಾಕೂಟದ ನೇರ ಪ್ರಸಾರ ನಮ್ಮ ಮೀಡಿಯಾ 24x7 ಜೊತೆಯಲ್ಲಿ ಥರ್ಡ್ ರೈಡ್ ವಿಭಾಗದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮಹೇಶ್. ಅಂತಿಮ 2 ನಿಮಿಷ 2-8 ಸ್ಪರ್ಧೆ. ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಬಾಡೂರು. ಬೋನಸ್ ಅಂತಿಮ ನಿಮಿಷ 3 ಪಾಯಿಂಟ್ಸ್ 14-3. ಎಸ್ ಬಂಧುಗಳೇ, 24ನೇ ಸ್ಪರ್ಧೆ ಅಂತಿಮ ಕ್ಷಣದಲ್ಲಿದೆ. ಈ ನಡುವೆ ನಾವುಗಳು ಭರತ್ ಅವರ ಅನುಮತಿಯ ಮೇರೆಗೆ ಕ್ವಾರ್ಟರ್ಗೆ ಕೈ ಹಾಕ್ತಾ ಇದ್ದಾರೆ. ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಶಿವಾಜಿ ಬಂಬ್ರಾಣ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. ಶಿವಾಜಿ ಬಂಬ್ರಾಣ ಶಿವಾಜಿ ಪೆರ್ಲಾ ತಂಡಗಳ ಬನ್ನಿ. ಶಿವಾಜಿ ಬಂಬ್ರಾಣ ತಂಡದ ಆಗಮನ ಕ್ವಾರ್ಟರ್ ಫೈನಲ್ ಸುತ್ತಿನ ಪ್ರಥಮ ಸ್ಪರ್ಧೆಗೆ ಒಳಾಂಗಣದಲ್ಲಿ ನಾವು ಕಂಡುಕೊಡ್ತಾ ಇದ್ದೇವೆ. ಎದುರಾಳಿ ತಂಡವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. ಬಂಧುಗಳೇ, ಕಳೆದ ಅನೇಕ ವರ್ಷಗಳಿಂದ ಬೆಳೆಯುತ್ತಿರುವಂತ ಯುವ ಕಬಡ್ಡಿ ಪಟುಗಳಿಗೆ ತನ್ನ ಅಕಾಡೆಮಿಯ ಮೂಲಕ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ವ್ಯಕ್ತಿ ಸೈಫ್ ಅವರ ಗರಡಿಯಲ್ಲಿ ಪಳಗಿದಂತ ಆಟಗಾರರ ಸಂಗಮ ಇದು ಶಿವಾಜಿ ಫ್ರೆಂಡ್ಸ್ ಪೆರ್ಲಾ.
ಎಸ್ ಸಂಘಾಟಕರಿಂದ ಪ್ರಮುಖ ತೀರ್ಮಾನ ಕೈಗೊಂಡಾಗಿದೆ. ಎರಡು ಬದಿಗಳಲ್ಲಿ ಎರಡೆರಡು ಲೈನ್ ಆಂಪರ್ಗಳ ಅಗತ್ಯ ಇದೆ. ರೆಡ್ ಲೈನ್ ಆಂಪರ್ ಬಲೆ ರೆಡ್ ಸೈಡ್ ರೆಡ್ ಬಲೆ ಎಸ್ ಅಧ್ಯಕ್ಷರ ಬಂಡ ಇಂಚ ನಮ್ಮ ಅಧ್ಯಕ್ಷರು ವೈಕಲ ಆಪುಜಿ ಮನ್ಪುನ ಪಾತರಿಚ್ ಈ ಒಂಜಿ ಕಾರಣಗೆ ನಮ್ಮ ಸಂಸ್ಥೆ 36 ವರ್ಷ ನಿರಂತರವಾದ ಎಡೆಡ್ಡೆ ಕಾರ್ಯలను ಮಲ್ತು ಬರೋದಿಲ್ಲ. ಚಂದ್ರಶೇಖರ್ ನಮ್ಮ ಸಂಸ್ಥೆದ ಪೆರ್ಮೆದ ಅಧ್ಯಕ್ಷರು ಲೈನ್ ಆಂಪರ್ ವಿಭಾಗದ ಸಹಕಾರ ಕೊರೊಂದುಲ್ಲೇರು ವಿಶೇಷ ಧನ್ಯವಾದ. ಕಬಡ್ಡಿಯಲ್ಲಿ ಅನುಭವ ಇರುವಂತ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಚಂದ್ರಶೇಖರ್. ಅಲ್ಲೂ ರೆಡ್ ಲೈನ್ ಆಂಪರ್ ನಗ್ಲು ಒಂಚೂರು ನಡುಕು ವಲೆನ. ಎರಡು ಬಲಿಷ್ಠ ತಂಡಗಳ ನಡುವೆ ಮುಖಾಮುಖಿ. ಇದು ಪ್ರಥಮ ಕ್ವಾರ್ಟರ್ ಫೈನಲ್ ಕದನ. ಸೆಲ್ಫ್ ಔಟ್ ಇಲ್ಲ, ರೆಡ್ ಸೇಫ್. 2-2ರಲ್ಲಿದೆ ಸ್ಪರ್ಧೆ. ಎರಡು 4ರಲ್ಲಿ ಸ್ಪರ್ಧೆ. ಇನ್ನು ಅಂಕಣದಲ್ಲಿ ನಡೆಯುವಂತ ಪ್ರತಿಯೊಂದು ಸ್ಪರ್ಧೆಯು ಕೂಡ ಬಹಳಷ್ಟು ಸನಿಹದ ಸ್ಪರ್ಧೆಗಳು. ಅತ್ಯಂತ ಬಲಶಾಲಿಯಾದಂತ ತಂಡಗಳು ಮುಖಾಮುಖಿಯಾಗುವಂತ ಸ್ಪರ್ಧೆ 2-4ರಲ್ಲಿದೆ. ಶಿವಾಜಿ ಮುನ್ನಡೆಯಲ್ಲಿ. ಎರಡು 2 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ಬಂಬ್ರಾಣ. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ, ಅನಗತ್ಯ ಟ್ಯಾಕಲ್ಗೆ ಪ್ರಯತ್ನವನ್ನ ಮಾಡಿತು ಬಂಬ್ರಾಣ. ಅಂಕವನ್ನ ಬಿಟ್ಟುಕೊಟ್ಟಿದೆ. ಖಾತೆಯಲ್ಲಿ ಸಮಾನ ಅಂಕಗಳು 4-4. ಮತ್ತೆ ದಾಳಿಯಲ್ಲಿ ನಂದನ್. ಇದು ಬಂಬ್ರಾಣದ ನಂದನ್ ತಂಡದ ಅತ್ಯಂತ ಭರವಸೆಯ ದಾಡಿಗಾರ. ಬೋನಸ್ +1, 2 ಪಾಯಿಂಟ್ಸ್ ಇನ್ ಫೇವರ್ ಆಫ್ ಬಂಬ್ರಾಣ. ಎದುರಾಳಿ ತಂಡದಿಂದ ಪವನ್ ಪೈಕಾ 4-6, 4-6 ಇನ್ ಫೇವರ್ ಆಫ್ ಶಿವಾಜಿ ಬಂಬ್ರಾಣ. 5-6 ಪ್ರತಿ ದಾಳಿಗೂ ಅಂಕಗಳಲ್ಲಿ ಬದಲಾವಣೆಗಳನ್ನ ಕಂಡುಕೊಡ್ತಾ ಇದ್ದಾವೆ. ಇದು ಕ್ವಾರ್ಟರ್ ಫೈನಲ್ ಕದನ. ಮತ್ತೆ ದಾಳಿಯಲ್ಲಿ ನಂದನ್.
ಶಿವಾಜಿ ಬಂಬ್ರಾಣ ಶಿವಾಜಿ ಪೆರ್ಲಾ ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯನ್ನ ಕಾಣ್ತಾ ಇದೆ. ಒಂದೆಡೆ ಶಿವಾಜಿ ಪೆರ್ಲಾ ಶಿವಾಜಿ ಬಂಬ್ರಾಣ ಆದ್ರೆ ಮತ್ತೊಂದೆಡೆ ಸ್ಪರ್ಧೆ ಇದು ಪವನ್ ವರ್ಸಸ್ ನಂದನ್. 6-6 ಮತ್ತೆ ಸಮಾನ ಅಂಕಗಳ ಜೋಡಣೆಯಾಗಿದೆ. ಅತ್ತ ಕಡೆಯಿಂದ ಪವನ, ಇತ್ತ ಕಡೆಯಿಂದ ನಂದನ್. 6-6ರಲ್ಲಿ ಸ್ಪರ್ಧೆ. ಪ್ರತಿ ದಾಳಿಯಲ್ಲೂ ಅಂಕಗಳಲ್ಲಿ ಬದಲಾವಣೆಗಳನ್ನು ಕಂಡುಕೊಡ್ತಾ ಇದ್ದಾವೆ. 8, 7, 6, 5. ಎಸ್, ಪಂದ್ಯಾಟ ಮುಂದುವರಿತಾ ಇದೆ. ಅತ್ಯಂತ ಸನಿಹದ ಸ್ಪರ್ಧೆ, ಪ್ರವಚನ ಅತೀತವಾದಂತ ಸ್ಪರ್ಧೆ. ಈ ನಡುವೆ ಅಂಕಕ್ಕಾಗಿ ಅಪೀಲ್. ವೈಡ್ ಸೇಫ್ 7-6. Do or die. ತೃತೀಯ ದಾಳಿ, ಮಾಡು ಇಲ್ಲವೇ ಮಡಿ. ದಾಳಿ ಒಂದಾಗಿರ್ಲಿ, ಎರಡಾಗಿರ್ಲಿ, ಮೂರಾಗಿರ್ಲಿ, ನಿರಂತರ ದಾಳಿಯ ಸಂಘಟನೆಯಲ್ಲಿ ನಂದನ್ ಈ ನಡುವೆ ಟ್ಯಾಕಲ್. ನಂದನ್ ಬಂಧನವಾಗಿದೆ. 8-6ರಲ್ಲಿ ಸ್ಪರ್ಧೆ. ಪಂದ್ಯಾಟಕ್ಕೆ ತಿರುವನ್ನ ಕಂಡುಕೊಡ್ತಾ ಇದೆ. 2 ಅಂಕದ ಮುನ್ನಡೆ ಈ ಬಾರಿ ಶಿವಾಜಿ ಪೆರ್ಲಾ ತಂಡ ಇದೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಪವನ್ ಪೈಕ ದಾಳಿಯಲ್ಲಿ ಮತ್ತೆ 8-6. ಈ ನಡುವೆ ಪವನನನ್ನ ಬಂಧಿಸುವ ಪ್ರಯತ್ನ. ಸೂಪರ್ 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 ಟ್ಯಾಕಲ್, ಭರ್ಜರಿ ಹಿಡಿತ. ಶಿವಾಜಿ ಬಂಬ್ರಾಣ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. 8-8ರಲ್ಲಿ ಮತ್ತೆ ಖಾತೆ ಸಮಾನ. ಎಂಟು 8ರ ಸಮಬಲ. ಕ್ವಾರ್ಟರ್ ಫೈನಲ್ನ ಸಂಪೂರ್ಣ ಬಿಸಿ ಮುಟ್ಟಿದೆ. 8-8ರಲ್ಲಿ ಸಮಾನ ಅಂಕಗಳ ಜೋಡಣೆ. ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಶಿವಾಜಿ ಬಂಬ್ರಾಣ ತಂಡಕ್ಕೆ. 8-8ರಲ್ಲಿದೆ. ಎಂಟು 8ರಲ್ಲಿ ಸ್ಪರ್ಧೆ. ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಇದೆ. ಇದು ತೃತೀಯ ದಾಳಿ, ಮಾಡು ಇಲ್ಲವೇ ಮಡಿ. ಬಂಬ್ರಾಣ ತಂಡದ ನೀಳಕಾಯದ ದಾಳಿಗಾರನ ದಾಳಿ ಮುಂದುವರಿದಾನೆ. ಖಾತೆಯಲ್ಲಿ 8-8. ಈ ನಡುವೆ ಟ್ಯಾಕಲ್ 9-8 ಮತ್ತೆ ಮುನ್ನಡೆ ಪೆರ್ಲಾ. ಇದು ತೃತೀಯ ದಾಳಿ. ಸೂಪರ್ ಟ್ಯಾಕಲ್ ಕೂಡ ಜೀವಂತವಾಗಿದೆ. ಮಧ್ಯಂತರ ವಿರಾಮದ ವೇಳೆಗೆ 8-10. 8-10.
Here is the last man from the side of Shivaji Bambrana. 10-8 ಸ್ಪರ್ಧೆ. All out. 13-8. ಹದಿಮೂರು 8 ಸ್ಪರ್ಧೆ ಇದೆ. ಶಿವಾಜಿ ಬಂಬ್ರಾಣ ಮತ್ತು ಪೆರ್ಲ ತಂಡದ ನಡುವೆ ಪ್ರಥಮ ಕ್ವಾರ್ಟರ್ ಕದನ. ಬೋನಸ್ 14-8. ಮತ್ತೆ ಬಡಾಂಗಣದಲ್ಲಿ ನಂದನ್ ಕಾಣಿಸಿಕೊಡುತ್ತಾ ಇದ್ದಾರೆ. 8-14 ಸ್ಪರ್ಧೆ. ಅಂಕವನ್ನ ಗಳಿಸಬೇಕಾದ ಶತ ಪ್ರಯತ್ನದಲ್ಲಿ ನಂದನ್ ದಾಳಿಯಲ್ಲಿ ಸಫಲತೆಯನ್ನ ಕಂಡುಕೊಂಡಿದ್ದಾರೆ. 9-14 ಸ್ಪರ್ಧೆ. ಮತ್ತೆ ಎದುರಾಳಿ ತಂಡದಿಂದ ಪವನ್ ಪೈಕ ದಾಳಿ ಮುಂದುವರಿಸುತ್ತಾ 9-14 ಸ್ಪರ್ಧೆ. 9-14 in favor of Shivaji Perla. ಹದಿನೈದು 9 ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನ ರವಾನಿಸ್ತಾ ಇದ್ದಾವೆ. ಎಸ್ಕೆಪಿ ಕಿದೂರು ಬಿ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. 9-15 ನಂದನ್ ಮತ್ತೆ ದಾಳಿಯಲ್ಲಿ ಸಫಲತೆ. 10-15 5 ಅಂಕಗಳ ಅಂತರ. ಶಿವಾಜಿ ಬಂಬ್ರಾಣ ತಂಡದ ನಾಯಕನ ಗಮನಕ್ಕೆ ಟೈಮ್ ಔಟ್ ಓವರ್. ವಿಶ್ರಾಂತಿಯ ಕೋರಿಕೆಯ ಅವಧಿ ಮುಕ್ತಾಯವಾಗಿದೆ. 16-10 6 ಅಂಕಗಳ ಅಂತರದಲ್ಲಿ ಮುನ್ನಡೆ ಶಿವಾಜಿ ಪೆರ್ಲಾ ತಂಡ ಇದೆ. 7 ಬೋನಸ್ ಲಭ್ಯವಾಗಿದೆ. 17-10 ಮುನ್ನಡೆಯನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಪೆರ್ಲಾ. ಅಂತಿಮ 3 ನಿಮಿಷಗಳ ಅವಧಿ. ಅಚಾನಕ್ ಟ್ಯಾಕಲ್. ನಂದನ್ ಬಂಧನ. 18-10 ಸ್ಪರ್ಧೆ. 8 ಅಂಕಗಳ ಮುನ್ನಡೆಯೊಂದಿಗೆ ಪೆರ್ಲಾ ಗೆದ್ದಂತ ತಂಡಕ್ಕೆ 4 ಫಲಕಗಳ ಪೈಕಿ 1 ಖಚಿತ. ಮಿನಿಮಮ್ 4,000 ರೂಪಾಯಿಯನ್ನ ತಮ್ಮದಾಗಿಸಿಕೊಳ್ಳುವಂತ ಅವಕಾಶ. 7 6 5 5
ಎಸ್ ನಮ್ಮ ಅಧ್ಯಕ್ಷರವಂತೇವೆ ಕ್ವಾರ್ಟರ್ ಫೈನಲ್ ಅಲ್ಲಿ ಸೋಲನ್ನ ಕಾಣುವಂತ ತಂಡಕ್ಕೂ ಶಾಶ್ವತ ಫಲಕ ಇದೆ. ಇದು ಮಾಲಿಂಗೇಶ್ವರ ಕಬಡ್ಡಿ ಉತ್ಸವದ ಮತ್ತೊಂದು ಪ್ರತ್ಯೇಕತೆ. ಅಧ್ಯಕ್ಷರ ಮನಸ್ಸು ನಗದಲ್ಲ ಕೋರಲಿ ಬರ್ಪೇರು ಸೋರ್ಕದೆ 18-10 8 ಅಂಕದ ಮುನ್ನಡೆ. Do or die. Third right, do or die right for the team. Shivaji Perla. 8 ಅಂಕಗಳ ಮುನ್ನಡೆ ಶಿವಾಜಿ ಪೆರ್ಲಾ. ಇದು ತೃತೀಯ ದಾಳಿ. 19-10 in favor of ಶಿವಾಜಿ ಪೆರ್ಲಾ. ಅಂತಿಮ 60 ಸೆಕೆಂಡುಗಳು ಮಾತ್ರ. ಅಂತಿಮ 60 ಸೆಕೆಂಡುಗಳಲ್ಲಿ ಮತ್ತೆ ಅಂಕವನ್ನ ಜೋಡಿಸ್ತಾ ಇದೆ ಖಾತೆಯಲ್ಲಿ ಶಿವಾಜಿ ಪೆರ್ಲಾ. 20-10. ಎಸ್ ಪಂದ್ಯಾಟದಲ್ಲಿ ಸೆಮಿ ಹಂತವನ್ನ ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನ ಪಡೆದುಕೊಳ್ಳುವಂತ ಮೊದಲ ತಂಡವಾಗಿ ಶಿವಾಜಿ ಪೆರ್ಲಾ ತಂಡ ತಮ್ಮ ಹೆಸರನ್ನ ದಾಖಲಾತಿ ಮಾಡಿಕೊಂಡಿದೆ. ಕ್ರೀಡಾಕೂಟದಲ್ಲಿ ಅಮೋಘ ಪ್ರದರ್ಶನವನ್ನ ನೀಡಿದಂತ ಶಿವಾಜಿ ಬಂಬ್ರಾಣ ತಂಡಕ್ಕೆ ಧನ್ಯವಾದಗಳು. ಎಸ್ ಈ ನಡುವೆ ತಂಡದ ನಾಯಕ ಬನ್ನಿ. ಶಿವಾಜಿ ಬಂಬ್ರಾಣ ತಂಡದ ನಾಯಕ ಬಂದು ಈ ಫಲಕವನ್ನ ಸ್ಮರಣಿಕೆಯನ್ನ ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶಿವಾಜಿ ಬಂಬ್ರಾಣ ತಂಡದ ನಾಯಕ ಬನ್ನಿ. ಎಸ್ ಖಂಡಿತವಾಗ್ಲೂ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಅತ್ಯಂತ ಸನಿಹದ ಸ್ಪರ್ಧೆಯನ್ನು ನಾವು ನೋಡಿದ್ದೇವೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಂಡಗಳ ಸಿದ್ಧತೆಯಾಗಿದೆ. ಇದು ಸಮಯಬದ್ಧಿತವಾಗಿ ತಲುಪುವಂತ ತಂಡ. ಅದಕ್ಕೆ ಪ್ರಮುಖ ಕಾರಣೀಕರ್ತರು ತಂಡದ ರೂವಾರಿ ಪ್ರಮೋದ್ ಕಿದೂರು. ತಂಡ ಬರ್ತಾ ಇದೆ SKP ಕಿದೂರು. ಎದುರಾಳಿ ತಂಡವಾಗಿ ಈಗ ತಾನೇ ಒಂದು ತಂಡ ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನ ಪಡೆದುಕೊಂಡಿದೆ. ಇನ್ನೊಂದು ತಂಡ ಉಪಾಂತ್ಯ ಸುತ್ತನ್ನ ತಲುಪುತ್ತದೋ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗುವಂತ ಸ್ಪರ್ಧೆ. ತಂಡ ಬರ್ತಾ ಇದೆ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ ಪಿ ತಂಡ. ಕ್ವಾರ್ಟರ್ ಫೈನಲ್ ನಲ್ಲಿ ರೋಚಕ ಪಂದ್ಯಾಟದಲ್ಲಿ ಕಿದೂರು ತಂಡ ಪರಾಜಯಗೊಂಡರೂ ಬಹಳ ಉತ್ತಮ ಪ್ರದರ್ಶನವನ್ನ ನೀಡಿದೆ. ಅವರಿಗೆ ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರಾದ ಶ್ರೀ ಶಿವಾಜಿ ಬಂಬ್ರಾನ ತಂಡ, ಅವರಿಗೆ ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರಾದ ಶ್ರೀ ಚಂದ್ರಮೋಹನ್ ಬಾಲಿಗ ಅವರು ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಂಕಣದಲ್ಲಿ ದ್ವಿತೀಯ ಕ್ವಾರ್ಟರ್ ಕದನ ಆರಂಭವಾಗುತ್ತಾ ಇದೆ. SKP ಕಿದೂರು ವಿರುದ್ಧವಾಗಿ ಶಿವಾಜಿ ಪೆರ್ಲಾ ತಮ್ಮ ಖಾತೆಯಲ್ಲಿ ಬೋನಸ್ ಅಂಕದೊಂದಿಗೆ ಖಾತೆಯನ್ನ ಶುಭಾರಂಭಗೊಳಿಸಿದೆ.
ಈಗ ತಾನೇ ಉಪಾಂತ್ಯ ಸುತ್ತಿನಲ್ಲಿ ಪೆರ್ಲ ತಂಡದ ಒಂದು ತಂಡ ಇದೆ. ಬಹುಶಃ ಶಿವಾಜಿ ಪೆರ್ಲ ತಂಡ ಗೆದ್ದಲ್ಲಿ 4 ಫಲಕಗಳ ಪೈಕಿ 2 ತಮ್ಮದಾಗಿಸಿಕೊಳ್ಳಬಹುದು. ಈ ನಡುವೆ 6:31 ಆಗಿದೆ. ಸಮೀಪದ ಕ್ಯಾಂಟೀನ್ನಲ್ಲಿ ಬೆಳಗಿನ ಉಪಹಾರ ತಯಾರಾಗಿದೆ. ಬೆಚ್ಚ ಬೆಚ್ಚ ಪೋಡಿ ಉಂಡು, ಬೆಚ್ಚ ಚಾಯ್ ಉಂಡು, ಮಸಾಲ ದೋಸೆ ನಿಜ. ಅನೇಕ ಸಂಖ್ಯೆಯಲ್ಲಿ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಜೊತೆಯಲ್ಲಿ ನಮ್ಮ ಜೊತೆ ಪ್ರತಿ ಕಾರ್ಯಕ್ರಮದಲ್ಲೂ ಸಹಕಾರವನ್ನ ನೀಡುವಂತ ವ್ಯಕ್ತಿ ನಮ್ಮವರೇ ಆಗಿರುವಂತಹ ಲೋಕೇಶ್ ಖಂಡಿಗೆ. ನಿರಂತರವಾಗಿ ಕ್ರೀಡಾಕೂಟದ ಜೊತೆಯಲ್ಲಿದ್ದೀರಾ. ನಿಮ್ಮಲ್ಲೊಂದು ಪ್ರಶ್ನೆ, ಆ ಬ್ಯಾಗ್ ಹಿಡ್ದಾದೊಂದು ಶಿವಾಜಿ ಪೆರ್ಲಾ 5, ಎಸ್ಕೆಪಿ ಕಿದೂರ್ ಇನ್ನೂ ಕೂಡ ತಮ್ಮ ಖಾತೆಯನ್ನು ತೆರೆದಿಲ್ಲ. ಸಮಯ 6:33. ಕ್ರೀಡಾಂಗಣದ ಸುತ್ತಲೂ ಕ್ರೀಡಾಕೂಟವನ್ನ ನಿರಂತರವಾಗಿ ವೀಕ್ಷಣೆಯನ್ನ ಮಾಡುವಂತ ವೀಕ್ಷಕರು, ಆಟಗಾರರ ಜೊತೆಯಲ್ಲಿ ನೇರ ಪ್ರಸಾರದಲ್ಲಿ ಅನೇಕ ಸಂಖ್ಯೆಯಲ್ಲಿ ಕಬಡ್ಡಿ ಆಸ್ವಾದಕರು ಈ ಕ್ರೀಡಾಕೂಟವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಮುಂಜಾನೆಯ ಶುಭ ಕಾಮನೆಗಳು. ಪ್ರಸ್ತುತ ನಾವುಗಳು ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿದ್ದೇವೆ. ಪ್ರಸ್ತುತ ಅಂಕಣದಲ್ಲಿ ಕ್ವಾರ್ಟರ್ ಫೈನಲ್ ವಿಭಾಗದ ದ್ವಿತೀಯ ಸ್ಪರ್ಧೆ ಮುಂದುವರಿತಾ ಇದೆ. ಎಸ್ಕೆಪಿ ಕಿದೂರ್ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. 1-7 6 ಅಂಕಗಳ ಮುನ್ನಡೆಯಲ್ಲಿ ಪೆರ್ಲಾ ತಂಡ ಶಿವಾಜಿ 8-1 8-1. ಕ್ವಾರ್ಟರ್ ಫೈನಲ್ ವಿಭಾಗದಲ್ಲಿ ಒಟ್ಟು 4 ಕ್ವಾರ್ಟರ್ ಫೈನಲ್ಗಳು. ಪ್ರಸ್ತುತ ನಾವುಗಳು ದ್ವಿತೀಯ ಕ್ವಾರ್ಟರ್ ಫೈನಲ್ ಇದ್ದೇವೆ. ಇನ್ನು 2 ಕ್ವಾರ್ಟರ್ ಫೈನಲ್ ಬಾಕಿ ಇದೆ. 2 ಉಪಾಂತ್ಯ ಸ್ಪರ್ಧೆ, ಮತ್ತೊಂದು ಫೈನಲ್. ಆ ಬಳಿಕ ಪ್ರಧಾನ ವೇದಿಕೆಯಲ್ಲಿ ಗೆದ್ದಂತ ತಂಡಗಳಿಗೆ ಬಹುಮಾನ ವಿತರಣೆ. ಅಲ್ಲಿ ಮಾತುಗಳಿಲ್ಲ, ಚುಟುಕಾದ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನ ಮಾಡಲಿಕ್ಕಿದ್ದೇವೆ. ಅಧ್ಯಕ್ಷರ ಮಾಹಿತಿಯ ಪ್ರಕಾರ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಯಾವುದೇ ಭಾಷಣಗಳಿಲ್ಲ. ನೇರವಾಗಿ ಬಹುಮಾನ ವಿತರಣೆ. ಸರಿಸುಮಾರು 9 ಗಂಟೆಗೆ ಎಲ್ಲ ಕಾರ್ಯಕ್ರಮವನ್ನ ಮುಗಿಸಿ
ಬಜಕುಡ್ಲುವಿನ ಕಬಡ್ಡಿ ಉತ್ಸವಕ್ಕೆ ಪೂರ್ಣ ಚುಕ್ಕಿಯನ್ನ ಇಡುವಂತ ಪ್ರಯತ್ನದಲ್ಲಿ ಅಧ್ಯಕ್ಷರು ಜೊತೆಗೆಲ್ಲಿ ಬಜಕುಡ್ಲು ಸಂಘ ಸಂಸ್ಥೆಯ ಎಲ್ಲ ಸ್ವಯಂ ಸೇವಕರು ಈ ಒಂದು ಕಬಡ್ಡಿ ಉತ್ಸವ ಯಶಸ್ವಿಗೆ ಅಧ್ಯಕ್ಷರ ಜೊತೆ ನಿರಂತರವಾಗಿ ಸಹಕಾರವನ್ನ ಕೊಟ್ಟಂತ ಅಹರ್ನಿಶಿ ಪ್ರಯತ್ನವನ್ನ ಮಾಡಿದಂತ ನಮ್ಮ ಸ್ವಯಂ ಸೇವಕರು ಸದಸ್ಯರಿದ್ದಾರೆ. ವಿಶೇಷವಾದಂತ ಅಭಿನಂದನೆಗಳು, ಧನ್ಯವಾದಗಳು. 2-12 10 ಅಂಕಗಳ ಮುನ್ನಡೆಯಲ್ಲಿ ಪೆರ್ಲಾ ಶಿವಾಜಿ. ಲಕ್ಕಡಿಪ್ಪು ಪುಸ್ತಕವನ್ನ ಪಡೆಕೊಂಡಂತ ನಮ್ಮ ಸಂಘಾಟಕರು ಸದಸ್ಯರು ಇನ್ನು ಕೂಡ ಅದರ ಕೌಂಟರ್ ಫೈಲ್ ಅನ್ನ ತಂದೊಪ್ಪಿಸಲು ಬಾಕಿ ಇದ್ದಲ್ಲಿ ಅತ್ಯಂತ ಶೀಘ್ರದಲ್ಲೇ ಅದನ್ನ ಮರಳಿ ನೀಡುವಂತೆ, ಜೊತೆಯಲ್ಲಿ ಅದರ ನಗದನ್ನ ಕೂಡ ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಫೈನಲ್ ಸ್ಪರ್ಧೆಯ ವೇಳೆಯಲ್ಲಿ ಲಕ್ಕಡಿ ಡ್ರಾ ನಡೆಯಲಿದೆ. ಬುಕ್ ಮುಗಿದಿನ ಮುಲ್ದಾಲ ಸೇಲ್ ತೋಜಿ ಕಬಡ್ಡಿಗೆ ತುಂಬೆ ಸೇಲ್ ಆತ ಕಾರ್ಯಕರ್ತರು ಕುರ್ತಾ ಬೈಜ್ ಎರಡು 13 ಅಂಕಣದಲ್ಲಿ ಕ್ವಾರ್ಟರ್ ಫೈನಲ್ ವಿಭಾಗದ ಸ್ಪರ್ಧೆ ಮುಂದುವರಿತಾ ಇದೆ. ಈ ನಡುವೆ ಮುಂಜಾನೆಯಾಗಿದೆ. ಶ್ರೀರಾಮ ಈರಲಕ್ಕುಲಿ ಬುಲ್ಪಾತನು ಶ್ರೀರಾಮರನವರ ಲಕ್ಕಾಲೆ ಯಾರು ನಿದ್ರೆ ಇಡಲೇರು. ಬಜಕೊಡ್ಲು ತಂಡದ ನಾಯಕನ ಆಗಮನವಾಗಿದೆ. ಅಶ್ವಥ್, ಗುಡ್ ಮಾರ್ನಿಂಗ್. ಎಡೊಂಜಿ ಕ್ಷಮೆಯಾಚನೆ ಉಂಡು ದಾಯಕನಿಗೆ ಎಕಡೆ ಇರಗೊಂಜು ಆಫರ್ ಇತ್ತು. ನಮ್ಮ ದೀಕ್ಷಿತರು ಒಂಜು ಆಫರ್ ಮಾಡ್ದಿತ್ತೇರು ಇರು ದಿತ್ತೊಂದೊಂಚಿನ ಪ್ರತಿಯೊಂಜು ಪಾಯಿಂಟ್ಗಳ 1,000 ವಪಗ ಬಂದ್ರೆ ಮರತನಿ ಇರು ಕನದೆಲ್ಲ ಇಜ್ಜಾರು. ಅಂತಿಮ ನಿಮಿಷ. ಮುಂದಿನ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಆದಿ ನಾಗಬ್ರಹ್ಮ ಚೆಲ್ಲಡಕ ವಿರುದ್ಧವಾಗಿ MN ಫ್ರೆಂಡ್ಸ್ ಬಾಯಾರ್ ತಂಡಗಳು ಸಿದ್ಧತೆಯನ್ನ ಪೂರ್ಣಗೊಳಿಸಿ
ಆದಿನಾಗಬ್ರಹ್ಮ ಚಲ್ಲಡಿಗ ಎಮನ್ ಫ್ರೆಂಡ್ಸ್ ಬಾಯಾರ್ ಪ್ರವೇಶ ದ್ವಾರಕ್ಕೆ ಬನ್ನಿ. ಕಬಡ್ಡಿಗ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಜೈ ಹಿಂದ್ ಮುಂಡಾಂತಡ್ಕ ಬಿ ವಿರುದ್ಧವಾಗಿ ಬ್ರದರ್ಸ್ ಕೆ ಗೆಪುರಂ. ದ್ವಿತೀಯ ಕ್ವಾರ್ಟರ್ ಫೈನಲ್ ಕದನ ಮುಕ್ತಾಯವಾಗಿದೆ. ಸತತ ಎರಡನೇ ತಂಡ ಶಿವಾಜಿ ಪೆರ್ಲಾ ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನ ಪಡೆದುಕೊಂಡಿದೆ. ದಯವಿಟ್ಟು ಕಿದೂರ್ ತಂಡದ ನಾಯಕ ಬನ್ನಿ. ಎಸ್ಕೆಪಿ ಕಿದೂರ್ ತಂಡದ ನಾಯಕ ಬಂದು ಸ್ಮರಣಿಕೆಯನ್ನ ಫಲಕವನ್ನ ಪಡೆಯುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಎಸ್ಕೆಪಿ ಕಿದೂರ್ ತಂಡದ ನಾಯಕ ಬಲೆ ಕ್ಯಾಪ್ಟನ್ ಬಲೆ. ಶ್ರೀಯುತ ನಾರಾಯಣ ಇವರು ಈ ಫಲಕವನ್ನ ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ವಾರ್ಟರ್ ಫೈನಲ್ ಸುತ್ತಿನ ತನಕ ತಲುಪಿ ಅಮೋಘ ಪ್ರದರ್ಶನವನ್ನ ನೀಡಿ ಸೋಲನ್ನ ಕಂಡು ಕ್ರೀಡಾಕೂಟದಿಂದ ಹೊರ ಹೋಗುವಂತ ತಂಡ ಎಸ್ಕೆಪಿ ಕಿದೂರ್. ನೀವು ಬಂದಿದ್ದೀರಾ, ಕ್ವಾರ್ಟರ್ ಫೈನಲ್ ತನಕ ತಲುಪಿದ್ದೀರಾ, ಧನ್ಯವಾದಗಳು, ಅಭಿನಂದನೆಗಳು. ಈ ನಡುವೆ ಎಮನ್ ಫ್ರೆಂಡ್ಸ್ ಬಾಯರ್ ತಂಡದ ಆಗಮನವನ್ನ ಕಂಡಿದ್ದೇವೆ. ಎದುರಾಳಿ ತಂಡ ಬನ್ನಿ. ಆದಿ ನಾಗಬ್ರಹ್ಮ ಚೆಲ್ಲಡಿಕ ತಂಡ ಬನ್ನಿ. வாயே என் ராஜாத்தி கூடு கூட்டாலோ அங்கு தூரத்தாய் என்று மாடி பாட பாட பாப்பா என்று மாடி பாட பாட பாப்பா ಆರು ಆರು ನೀ ರಾಜಾವೋ ನಿಂದಾವೆಲ್ಲ ಎಂದು ಮೆರಿಕಲ್ಲೇ ಎಂದು ಮಾಡಿ ಪಾಡ ಪಾಡ ಪಾಪ ಎಂದು ಮಾಡಿ ಪಾಡ ಪಾಡ ಪಾಪ மாம்பழத்தில் மல்கோவா நீ என்னும் என்ன பொன்பூவா ചോക്ലേറ്റ് പിള്ളേരെ നിങ്ങൾ എന്നെ നോക്കണ്ട ഇവനെന്നും കൂടെയുണ്ടേ ഇങ്ങനെയൊന്നും അല്ലടാ. ഇത് നമുക്കിന്ന് പോണ്ടേ? ಎಸ್, ನಮ್ಮ ಕ್ಯಾಪ್ಟನ್ ಅಶ್ವಥ್ ಎರೆಬಲೆ ನೆನಪೇರ್. ಕ್ರೀಡಾಕೂಟದ ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಕದನ ಆರಂಭವಾಗಿದೆ. ಎಮನ್ ಫ್ರೆಂಡ್ಸ್ ಬಾಯಾರು ವಿರುದ್ಧವಾಗಿ ಚೆಲ್ಲಡಕ. ಕಳೆದ ಸ್ಪರ್ಧೆಯಲ್ಲಿ ಅಮೋಘ ಪ್ರದರ್ಶನದೊಂದಿಗೆ ಬಲಿಷ್ಠ ತಂಡವನ್ನ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ದಾಖಲಾತಿಯನ್ನ ಪಡೆಕೊಂಡಂತ ತಂಡ ಚೆಲ್ಲಡಕ. ಪ್ರಸ್ತುತ ಆರಂಭಿಕ ಅಂಕವನ್ನ ಬಿಟ್ಟುಕೊಟ್ಟಿದೆ. ಖಾತೆ ಬರಿದಾಗಿದೆ. ಎದುರಾಳಿ ಖಾತೆಯಲ್ಲಿ ಎಂಎನ್ ಬಾಯಾರ್ 1,
ಗಣೇಶನ ನಮ್ಮ ಬರೋಡರೆ ತೋಜಾಯಿರ ಅದು ಕ್ಲೋಸ್ ಅಪ್ ತೋಜಾಲ ಯಾಕಡೆ ತೋಜಿಗೆ ಐಕ ಕೂಡ ಬೈದೆ ಎಸ್ ಚೆಲ್ಲಡಕ ಪ್ರತಿರೋಧವನ್ನ ನೀಡಲು ಆರಂಭಿಸಿದೆ 2-2 ಖಾತೆಯಲ್ಲಿ ಯಮನ್ ಬಾಯರ್ 2 ಚೆಲ್ಲಡಕ 2 ಯಮನ್ ಬಾಯರ್ ತಂಡದ ಅತ್ಯಂತ ಪ್ರಭಾವಶಾಲಿ ದಾಡಿಗಾರ ಐ ಥಿಂಕ್ ಸುಜಿತ್ ಅದೇ ಸರಿಯಾ ಸುಜಿತ್ ಅವರ ದಾಳಿ ಮುಂದುವರಿತಾ ಇದೆ 3-2 ಸಮಾನ ಅಂಕಗಳು ಜೋಡಣೆಯಾಗುತ್ತಾ ಇದೆ ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡುಕೊಂಡಿದೆ 4-3 1 ಅಂಕದ ಮುನ್ನಡೆ ಮತ್ತೆ ಚೆಲ್ಲಡಕ ಗೆದ್ದಂತ ತಂಡ ಉಪಾಂತ್ಯ ಸುತ್ತಿಗೆ ಸೋಲನ್ನ ಕಂಡಂತ ತಂಡಕ್ಕೆ ಒಂದು ಸ್ಮರಣಿಕೆ ಇದೆ ವೇಟ್ ಡಿಸಿಷನ್ ಕೊಡ್ತಿದ್ದೀರಿ ಅಕ್ಷಿತ್ ಮಗು ಲೊಕೇಶನ್ ಎಂಚ ರಿವ್ಯೂ ಆರ್ನವೇ ರಿವ್ಯೂ ಇಡಲೇರು ಆರ್ನ ರಿವ್ಯೂ ಇಡಲೇರು ಬೇತೆಲ್ಲ ಬೋರ್ಚಿ ನಮ್ಮ ಅಂಪೈರ್ ಮಾತ್ರ ರೈಡರ್ ಔಟ್ ಎಂಬ ತೀರ್ಮಾನವನ್ನ ನೀಡಲಾಗಿದೆ 5-3 2 ಅಂಕದ ಮುನ್ನಡೆಯಲ್ಲಿ ಚೆಲ್ಲಡಕ ತಂಡ ಇದೆ ಯಮನ್ ಬಾಯರ್ ಬಡಾಂಗಣದಲ್ಲಿ 4 ಆಟಗಾರರು ಮಾತ್ರ ಬಲಿಷ್ಠ ಡಿಫೆನ್ಸ್ ಅನ್ನ ಮಾಡಬಲ್ಲಂತ ತಂಡ ಬಾಯರ್ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ಮನ್ಸೂರ್ ಸಿಂಗ್ ಕುಕ್ಕಾಜೆ ಅವರಿದ್ದಾರೆ ತಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಾ ಇದ್ದಾವೆ ಮನ್ಸೂರ್ ಸಿಂಗ್ ಕುಕ್ಕಾಜೆ ಗುಡ್ ಮಾರ್ನಿಂಗ್ ಇರಿತ್ತಾರ 2 ಪಾಯಿಂಟ್ಸ್ ಎಮನ್ ಬಾಯರ್ 5-5 ಸಮಬಲ
2 points. 2 points. ನಮ್ಮ ತೀರ್ಪುಗಾರರು ಅಕ್ಷಿತ್ ಮಗು ದಯವಿಟ್ಟು ನಮ್ಮ ಜೊತೆ ಸೇರ್ಕೊಳ್ಳುವಂತೆ ತಮ್ಮಲ್ಲಿ ವಿನಂತಿ. ಅಕ್ಷಿತ್ ಮಗು ಎಸ್ ಚೆಲ್ಲಡಕ ರಿವ್ಯೂ ಅನ್ಸಕ್ಸಸ್ಫುಲ್. ತಮ್ಮ ಮೊದಲ ಅವಧಿಯ ರಿವ್ಯೂ ಅವಕಾಶವನ್ನ ಕಳಕೊಂಡಿದ್ದ ಚೆಲ್ಲಡಕ 7-5 7-5 ಇನ್ ಫೇವರ್ ಆಫ್ ಚೆಲ್ಲಡಕ. ಕಾರ್ನರ್ ವಿಭಾಗದಲ್ಲಿ ಉಣ್ಣಿ ಕೈ ಚಳಕ ಟ್ಯಾಕಲ್ ಆಗಿದೆ. 8-5 ಸ್ಪರ್ಧೆ. ಪ್ರಮುಖ ದಾಡಿಗಾರ ಸುಜಿತ್ ಅಂಕಣದಿಂದ ಹೊರಗಡೆ. ಒಳಾಂಗಣದಲ್ಲಿ ಮೂವರು ಆಟಗಾರರು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 8-5 ಕೇವಲ 3 ಅಂಕಗಳ ಅಂತರ ಮಾತ್ರ. ಎಂಟು 8-5 ಇನ್ ಫೇವರ್ ಆಫ್ ಚೆಲ್ಲಡಕ. ಮಧ್ಯಂತರ ವಿರಾಮದ ವೇಳೆಗೆ 3 ಅಂಕಗಳ ಅಂತರದಲ್ಲಿ ಮುನ್ನಡೆ ಚೆಲ್ಲಡಕ. MN ಬಾಯಾರ್ 5 ಚೆಲ್ಲಡಕ 8. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. MN ಪ್ರಿನ್ಸ್ ಬಾಯಾರ್ 8, 7, 6, 5, 4. ನಿರಂತರವಾಗಿ ಸೂಪರ್ ಟ್ಯಾಕಲ್ ಅವಕಾಶಗಳು MN ಪ್ರಿನ್ಸ್ ಬಾಯರ್ ತಂಡದ ಪರವಾಗಿ. 8-5 3 ಅಂಕದ ಅಂತರ ಮಾತ್ರ. ಜಸ್ಟ್ ನಂಬರ್ 7 ಫ್ರಮ್ ದ ಸೈಡ್ ಆಫ್ ಚೆಲ್ಲಡಕ. 7, ಗಾಡಿಯಲ್ಲಿ ಯಶಸ್ವಿಯನ್ನ ಕಂಡುಕೊಂಡಿದ್ದಾರೆ. 9-5 ಅಂತರ 4.
ಈ ನಡುವೆ ಮತ್ತೆ ಟ್ಯಾಕಲ್ಗಳು ಬೋನಸ್ ಇನ್ ಫೇವರ್ ಆಫ್ MN. ಆಲ್ ಔಟ್ ಆಗಿದೆ MN ಫ್ರೆಂಡ್ಸ್ ಬಾಯಾರ್ 13-6 ಮುನ್ನಡೆಯಲ್ಲಿ ಚೆಲ್ಲಡಕ ತಂಡ ಇದೆ. ಮುಂದೆ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಜೈ ಹಿಂದ್ ಮಂಡ ತಡಕ ಬಿ ವಿರುದ್ಧವಾಗಿ ಬ್ರದರ್ಸ್ KK ಪಿರಾಮ್ ಸುಜಿತ್ ಮನೀಚ್ 14-7 14-7. ಅಂತಿಮ 5 ನಿಮಿಷಗಳ ಅವಧಿ ಇದೆ ಸ್ಪರ್ಧೆಯಲ್ಲಿ. 8-13 ಸ್ಪರ್ಧೆ. ಉಳಿದಿರುವಂತ ಸಮಯ ಅವಕಾಶದಲ್ಲಿ ಅಂಕಗಳನ್ನ ಗಳಿಸಿಕೊಳ್ಳಬೇಕಾಗಿದೆ MN ಫ್ರೆಂಡ್ಸ್ ಬಾಯಾರು. ಈ ನಡುವೆ ಮತ್ತೆ ಟ್ಯಾಕಲ್ 14-8 ಸ್ಪರ್ಧೆ. ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ ಇರಲಿ. 14-8 ಈ ನಡುವೆ ಟ್ಯಾಕಲ್ MN ಫ್ರೆಂಡ್ಸ್ ಬಾಯಾರ್ ತಂಡ ಚೆಲ್ಲಡಕದ ಪ್ರಮುಖ ದಾಳಿಗಾರನನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದೆ.
9-14 ಮತ್ತೆ ಸುಜಿತ್ ದಾಳಿಯಲ್ಲಿ ಬಾಯರ್ ತಂಡಕ್ಕೆ ಖಂಡಿತವಾಗ್ಲೂ ಅಂಕಗಳ ಅಗತ್ಯ ಇದೆ. ಇಲ್ಲಿ ಭರ್ಜರಿ ದಾಳಿಯ ಸಂಘಟನೆ ಆಗಬೇಕಿದೆ. ತಂಡದ ಪ್ರಮುಖ ದಾಳಿಗಾರ ಸುಜಿತ್ ಅವರ ದಾಳಿ ಮುಂದುವರಿತಾ ಇದೆ. 14-9 ಸ್ಪರ್ಧೆ. ಈತ ಕಡೆ ಚೆಲ್ಲಡಕದ ಪ್ರಮುಖ ದಾಳಿಗಾರ ಅಂಕಣದಿಂದ ಹೊರಗಡೆ. ಅಂತಿಮ 3 ನಿಮಿಷಗಳು ಮಾತ್ರ ಬಾಕಿ ಇದೆ. 7, 6, 5, 4, 3. ಅಂಕ ಗಳಿಸುವಲ್ಲಿ ಯಶಸ್ವಿ. 10-14 4 ಅಂಕಗಳ ಅಂತರದಲ್ಲಿದೆ ಸ್ಪರ್ಧೆ. ಗೆದ್ದಂತ ತಂಡ ಮುಂದೆ ಉಪಾಂತ್ಯ ಸುತ್ತಿಗೆ ತೇರ್ಗಡೆಯನ್ನು ಹೊಂದಲಿದೆ. ಪರಾಜಿತ ತಂಡ ಕ್ರೀಡಾಕೂಟದಿಂದ ಹೊರಗಡೆ ಆದ್ರೆ ಶಾಶ್ವತ ಫಲಕ ಇದೆ. 9, 8, 7, 6, 5, 4. Challadka, team captain, please not. Time out. Over. Do or die. ಅಂತಿಮ 2 ನಿಮಿಷಗಳ ಅವಧಿಯಲ್ಲಿ 10-14 ಇದು ತೃತೀಯ ದಾಳಿ. ಜರ್ಸಿ ನಂಬರ್ 3 ತೃತೀಯ ದಾಳಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿಯಲ್ಲಿ ಇದು ಸಕ್ಸಸ್ಫುಲ್ ರೈಡ್. 2 ಪಾಯಿಂಟ್ಸ್. ಮತ್ತೆ ಒಳಾಂಗಣದಲ್ಲಿ ತಂಡದ ಪ್ರಮುಖ ದಾಳಿಗಾರನ ಆಗಮನವನ್ನ ಕಂಡುಕೊಡ್ತಾ ಇದ್ದಾವೆ. 10-16 ಸ್ಪರ್ಧೆ. 6 ಅಂಕಗಳ ಅಂತರ ಇದೆ. ಚೆಲ್ಲಡಕ ತಂಡ ಮುನ್ನಡೆಯನ್ನ ಮುಂದುವರಿಸಿಕೊಳ್ಳುತ್ತಾ 10-16. 9, 8, 7, 6, 5, 4, 3, 2. Review unsuccessful. Rider out. ದ್ವಿತೀಯಾರ್ಧದ ರಿವ್ಯೂ ಅವಕಾಶ ಕಳೆಕೊಂಡಿದ್ದ ಚೆಲ್ಲಡಕ. ಅಂತಿಮ 60 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಇದೆ. 12-16 4 ಅಂಕಗಳ ಅಂತರ ಮಾತ್ರ. 9, 12-16. 8,
ಈ ರೀತಿಯಲ್ಲಿ ಉಪಾಂತ್ಯ ಸುತ್ತಿಗೆ ಚೆಲ್ಲಡಕ ತಂಡ ಅರ್ಹತೆಯನ್ನ ಪಡೆಕೊಂಡಿದೆ. ಕಂಗ್ರಾಚುಲೇಷನ್ಸ್. ದಯವಿಟ್ಟು MN ಫ್ರೆಂಡ್ಸ್ ಬಾಯರ್ ತಂಡದ ನಾಯಕ ಬಂದು ಈ ಪ್ರಶಸ್ತಿಯನ್ನ ಟ್ರೋಫಿಯನ್ನ ಪಡೆಕೊಳ್ಳುವಂತೆ ತಮ್ಮಲ್ಲಿ ವಿನಂತಿ. ಹಿರಿಯ ಸದಸ್ಯರು ಶ್ರೀಯುತ ನಾರಾಯಣ ಅಮೇಕಡ ಇವರು ಈ ಪ್ರಶಸ್ತಿಯನ್ನ ನೀಡುವಂತೆ ತಮ್ಮಲ್ಲಿ ವಿನಂತಿ. MN ಫ್ರೆಂಡ್ಸ್ ಬಾಯರ್ ತಂಡದ ನಾಯಕ ಬನ್ನಿ. MN ಫ್ರೆಂಡ್ಸ್ ಬಾಯರ್ ತಂಡದ ನಾಯಕ ಬಂದು ಈ ಫಲಕವನ್ನ ಪಡೆಯುವಂತೆ ತಮ್ಮಲ್ಲಿ ವಿನಂತಿ. MN ಫ್ರೆಂಡ್ಸ್ ಬಾಯರ್ ತಂಡದ ನಾಯಕ ದಯವಿಟ್ಟು ಬನ್ನಿ. പടക്ക് തുഴഞ്ഞ് പടക മടിച്ച് പാണ്ടിയ പടകേറി വാ. ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಕದನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದು ಸುನಿಲನ ದಕ್ಷ ಸಾರಥ್ಯದ ತಂಡ ಜೈ ಹಿಂದ್ ಮುಂಡಾಂತಡಕ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಎದುರಾಳಿ ತಂಡ ಕಾಸರಗೋಡಿನ ಉದಯೋನ್ಮುಖ ಪ್ರತಿಭೆಗಳನ್ನ ಒಳಗೊಂಡಿರುವಂತ ತಂಡ ಬ್ರದರ್ಸ್ KK ಪುರಂ. ಕ್ವಾರ್ಟರ್ ಫೈನಲ್ ವಿಭಾಗದ ಅಂತಿಮ ಕ್ವಾರ್ಟರ್ ಕದನ. ಜಿನಕ್ ಜಿನಕ್ ಅಮ್ಮಾಡಿಯೇ ಎಡಕು ಕಬಡ್ಡಿ ಚುಲ್ ಮಚ್ಚ ಮಚ್ಚ ಹರ ಹರೋ ಹರ ವಾವ ಚುಂದರಿಯೇ ಮುತ್ತ ಮುಂದಿರಿಯೇ ವಾವ ಚುಂದರಿಯೇ ಮುತ್ತ ಮುಂದಿರಿಯೇ ಅಗಿಲು ಪುಗಿಲು ಕುರವ ಕುಡಲು ತಂದನತನಂ ಪಾಟಿ ವಾ. പടക്ക് തുഴഞ്ഞ് പടക മടിച്ച് പാണ്ടിയ പടകേറി വാ. കുലവാഴക്കൂമ്പിനൊത്ത കുളിരേറും നെയ്യുലച്ചു മൊളികണ്ണാലം പെയ്തും നീക്കണ പെണ്ണെ. ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಕದನ ಆರಂಭವಾಗಿದೆ. 4-2ರಲ್ಲಿ ಮುಂಡಾಂತಡಕ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕ್ವಾರ್ಟರ್ ಫೈನಲ್ ಕದನ ಅಂತಿಮ ಸ್ಪರ್ಧೆಯ ಈ ಒಂದು ಕ್ಷಣದಲ್ಲಿ ಲೈನ್ ಅಂಪೈರ್ ವಿಭಾಗದಲ್ಲೂ ಒಂದಷ್ಟು ವಿಶೇಷತೆಗಳನ್ನ ನೋಡ್ತಾ ಇದ್ದಾವೆ.
ನಿರಂತರವಾಗಿ ಕಾರ್ಯಕ್ರಮದ ಉದ್ಘೋಷಣೆಯನ್ನ ಮಾಡಿದಂತವರು ದೂರದ ದುಬೈನಿಂದ ಪ್ರಸ್ತುತ ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತ ನಮ್ಮವರೇ ಆಗಿರುವಂತ ನಮ್ಮ ಸದಸ್ಯರು ಬಾಲರಾಜ್ ಅವರಿದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತೀರ್ಪುಗಾರಿಕೆಯನ್ನ ನೀಡಿ ಅನುಭವ ಇರುವಂತ ವ್ಯಕ್ತಿ, ಉದ್ಘೋಷಣೆಯನ್ನ ಮಾಡಿ ನಿರೂಪಣೆಯನ್ನ ಮಾಡಿ ಅನುಭವ ಇರುವಂತ ವ್ಯಕ್ತಿ. ಮತ್ತೊಂದು ಕಡೆಯಲ್ಲಿ ದೂರದ ಉಡುಪಿಯಿಂದ ಬಂದಂತ ನಮ್ಮ ದೀಕ್ಷಿತ್ ಅವರಿದ್ದಾರೆ. ಪ್ರೊ ಕಬಡ್ಡಿ ಯನ್ನ ನೋಡಿ ಅನುಭವವನ್ನ ಪಡೆಕೊಂಡಿರುವಂತ ವ್ಯಕ್ತಿ ದೀಕ್ಷಿತ್ ಅವರು. ಇತ್ತ ಕಡೆ ರಾಜ್ಯ ಆದ್ರೆ ಅತ್ತ ಕಡೆ ರಾಷ್ಟ್ರ ಮಟ್ಟದ ತೀರ್ಪುಗಾರಿಕೆಯ ಅನುಭವ ಇರುವಂತ ಎರಡು ಲೈನ್ ಅಂಪೈರ್ಗಳು. ಮುಖ್ಯವಾಗಿ ಬಾಲರಾಜ್ ಮತ್ತು ದೀಕ್ಷಿತ್ ತಮ್ಮ ಎಳೆಯ ವಯಸ್ಸಿನಿಂದಲೇ ಶಾಲಾ ಜೀವನದಿಂದಲೇ ಕಾಲೇಜ್ ಜೀವನದಿಂದಲೇ ಲೈನ್ ಅನ್ನುವಂತ ಪದಕ್ಕೆ ಬಹಳಷ್ಟು ಮಹತ್ವವನ್ನ ನೀಡಿದಂತೆ ಎರಡು ವ್ಯಕ್ತಿತ್ವಗಳು ನಮ್ಮ ಬಾಲರಾಜ್ ಮತ್ತು ದೀಕ್ಷಿತ್ ಪ್ರಸ್ತುತ ಲೈನ್ ಅಂಪೈರ್ ವಿಭಾಗದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. बोडची बालराजर आहे दुबई कॉल मला बोडची तंदरेची तीर्मान देपीर ಪಂದ್ಯಾಟ ಮುಂದುವರಿತಾ ಇದೆ 5-3
ಸರಿಯಾ 5-3. ಅನುಮಾನಗಳು ಕಾಡುತ್ತಾ ಇದೆ. ഇടമുട്ടിഞ്ചതാലിജാണ്ട് ലൈൻ എംപയർ ചേഞ്ച് ആയി ബുക്കദാനിഞ്ചായിണ്ട് ಬಾಲರಾಜರ ದೀಕ್ಷಿತರ ಬತ್ತಿ ಬುಕ್ಕದಾಯಿ ಇಂಚಾಪುನು ಪನ್ಪುನಂಚನ ಪ್ರಶ್ನೆ ನಮ್ಮ ಅಧ್ಯಕ್ಷರಿಗೆ ಕಾಡುನು ಗಿರೀಶರಿಗೆ ಸಮಸ್ಯೆ ಖಂಡಿತವಾಗ್ಲೂ ಉಂಟು. ಅನೇಕ ವಿಶೇಷತೆಗಳನ್ನ ಒಳಗೊಂಡಿರುವಂತ ಕ್ರೀಡಾಕೂಟ ನಮ್ಮದು. ಪ್ರಸ್ತುತ ಈ ಒಂದು ಕ್ರೀಡಾಕೂಟಕ್ಕೆ ಸೌಂಡ್ ಇಂಜಿನಿಯರ್ ಆಗಿ ನಮಗೆ ದೊರಕಿದಂತ ಅಪೂರ್ವದಲ್ಲಿ ಅಪರೂಪದ ವ್ಯಕ್ತಿತ್ವ ಪ್ರತಿಭೆ. ಕಳೆದ ಕೇರಳೋತ್ಸವದಲ್ಲಿ ಅತ್ಯುತ್ತಮ ನಟ ಅನ್ನುವಂತ ಪ್ರಶಸ್ತಿಯನ್ನ ಗಿಟ್ಟಿಸಿಕೊಂಡವರು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಇಂಜಿನಿಯರ್ ಅನ್ನುವಂತ ಹೆಗ್ಗಳಿಕೆಯನ್ನ ಪಡೆದಿರುವ ನಮ್ಮ ಆತ್ಮೀಯರು ಪ್ರವೀಣ್ ರೈ ಬಚಕುಡ್ಲು ಇವತ್ತಿನ ಸೌಂಡ್ ಇಂಜಿನಿಯರ್ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷ ಧನ್ಯವಾದಗಳು. ನಾಟಕಡುಲ್ಲೇರು ಸೌಂಡ್ ಇಂಜಿನಿಯರ್ ಮಾತಾ ವಿಭಾಗಗಳ ತನ್ನ ಚಾತುರ್ಪನು ತೋಜೈನಂಚಿನಾರ ಸದ್ಯೊಡೆ ಒಂಜಿ ಸಿನಿಮಾಲ ಬರದೊಂದಿಗೆ ಸಸ್ಪೆನ್ಸ್ ಬೋನಸ್ +1 9-6 3 ಅಂಕದ ಮುನ್ನಡೆಯಲ್ಲಿ ಮೊಂಡಾಂತಡ್ಕ ತಂಡ ಇದೆ. ಅತ್ಯಂತ ಸ್ನೇಹದ ಸ್ಪರ್ಧೆ. ಬಾಲರಾಜ್ ಮತ್ತು ದೀಕ್ಷಿತ್ ರವರು ಮಾಹಿತಿಯನ್ನ ನೀಡಿದ ಪ್ರಕಾರ ಮುಂದಿನ ವರ್ಷ ಇದೇ ಅಂಕಣದಲ್ಲಿ ಸಂಪೂರ್ಣ ಗ್ಯಾಲರಿ ವ್ಯವಸ್ಥೆ, ಮಹಿಳಾ ಮತ್ತು ಪುರುಷರ 2 ವಿಭಾಗದ ಕಬಡ್ಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡುವ ಭರವಸೆಯನ್ನ ಬಾಲರಾಜ್ ಮತ್ತು ದೀಕ್ಷಿತ್ ರವರು ನೀಡಿದ್ದಾರೆ. ನಿರೀಕ್ಷೆಯಲ್ಲಿದ್ದೇವೆ ನಾವು. ಮುಂದಿನ ವರ್ಷ ಹಗ್ಗ ಜಗ್ಗಾಟ, ಕಬಡ್ಡಿ, ಮಹಿಳಾ ಮತ್ತು ಪುರುಷ ವಿಭಾಗ, ಗ್ಯಾಲರಿ ವ್ಯವಸ್ಥೆ, ಒಂಬತ್ತು 6 3 ಅಂಕದ ಮುನ್ನಡೆಯಲ್ಲಿ ಮುಂಡಾಲ್ ತಡ್ಕ
ಈ ನಡುವೆ ಸುನಿಲ ಇದು ಮುಂಡಾಂತಡಕದ ಬಲಿಷ್ಠ ತಡೆಗೋಡೆ 10-6 ಸ್ಪರ್ಧೆ 4 ಅಂಕಗಳ ಅಂತರ. ಹತ್ತು 6. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ, ಒಂದಂಕವನ್ನ ಬಿಟ್ಟುಕೊಟ್ಟಿದೆ ಕೆಕೆ ಪುರಂ. ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನ ಪಡೆದುಕೊಳ್ಳುವಂತ ತಂಡ ಯಾವುದು? ಈ ಸ್ಪರ್ಧೆಯ ಬಳಿಕ ಕ್ರೀಡಾಕೂಟದಲ್ಲಿ 3 ಸ್ಪರ್ಧೆಗಳು ಮಾತ್ರ, 2 ಉಪಾಂತ್ಯ ಸ್ಪರ್ಧೆ, ಮತ್ತೊಂದು ಫೈನಲ್. 7-11 ಮಧ್ಯಂತರ ವಿರಾಮದ ವೇಳೆಗೆ ಮುನ್ನಡೆಯಲ್ಲಿ ಮುಂಡಾಂತಡಕ. ಈ ನಡುವೆ ಕ್ರೀಡಾಕೂಟದ ಮೊದಲ ಉಪಾಂತ್ಯ ಸ್ಪರ್ಧೆಗೆ ಪ್ರಥಮ ಕರೆಯನ್ನ ರವಾನಿಸ್ತಾ ಇದ್ದಾವೆ. ಶಿವಾಜಿ ಫ್ರೆಂಡ್ಸ್ ಪಿರ್ಲಾ ವಿರುದ್ಧವಾಗಿ ಆದಿ ನಾಗಬ್ರಹ್ಮ ಚಲ್ಲಡಕ. 2 ತಂಡಗಳು ಕೂಡ ಸೆಮಿಫೈನಲ್ ಕದನಕ್ಕೆ ತಮ್ಮ ಸಿದ್ಧತೆಗಳನ್ನ ಪೂರ್ಣಗೊಳಿಸುವಂತೆ ಮನವಿ. ಕ್ರೀಡಾಕೂಟದ ಆರಂಭದಿಂದ ಈ ತನಕ ತೀರ್ಪುಗಾರಿಕಾ ವಿಭಾಗದಲ್ಲಿ ಪ್ರದೋಷ್ ಉದುಮಾ, ಅಕ್ಷಿತ್ ಮುಗು, ಗಣೇಶ್ ಸಬ್ರಗಾಜೆ ವಿಶೇಷ ಅಭಿನಂದನೆಗಳು, ಧನ್ಯವಾದಗಳು. ಸೂಪರ್ ಟ್ಯಾಕಲ್, ಇದು ಬ್ರದರ್ಸ್ ಕೆಕೆ ಪುರಂ ತಂಡದ ಬಲಿಷ್ಠ ಹಿಡಿತ. ಸೂಪರ್ ಟ್ಯಾಕಲ್, 2 ಅಂಕಗಳು ಖಾತೆಯಲ್ಲಿ. 9-13. ಮತ್ತೆ ಅದ್ಭುತವಾದಂತ ಟ್ಯಾಕಲ್. ಬ್ರದರ್ಸ್ ಕೆಕೆ ಪುರಂ ಟ್ಯಾಕಲ್. 11-13 ಸ್ಪರ್ಧೆ ಸನಿಹಕ್ಕೆ ಬರ್ತಾ ಇದೆ.
ದಯವಿಟ್ಟು ನಮ್ಮ ಮೀಡಿಯಾದ ಕಾರ್ತಿಕ್ ಇವರಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಕಾರ್ತಿಕ್, ನಮ್ಮ ಮೀಡಿಯಾ. Do or die. Do or die. ಅಂತಿಮ 2 ನಿಮಿಷಗಳು ಮಾತ್ರ. ಅಂತಿಮ ಕೆಲವೊಂದು ಸೆಕೆಂಡುಗಳು ಮಾತ್ರ. 11:16. ಎಸ್, ಉಪಾಂತ್ಯ ಸುತ್ತಿಗೆ ತಂಡ ಮುಂಡಾಂತಡಕ ಅರ್ಹತೆಯನ್ನ ಪಡ್ಕೊಂಡಿದೆ. ಎದುರಾಳಿ ತಂಡ ಬ್ರದರ್ಸ್ ಕೆಕೆಪುರಂ ತಂಡ. ದಯವಿಟ್ಟು ಬನ್ನಿ. ಟೀಮ್ ಕ್ಯಾಪ್ಟನ್ ಆಫ್ ಬ್ರದರ್ಸ್ ಕೆಕೆಪುರಂ. ಬ್ರದರ್ಸ್ ಕೆಕೆಪುರಂ SMS ಪೆರ್ಲಾ ಇದರ ಮಾಲಕರು. ಕೃಷ್ಣಪ್ಪ ಪೂಜಾರಿ ಇವರು ಬಂದು ಈ ಫಲಕವನ್ನು ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಪ್ರಸ್ತುತ ಈ ಒಂದು ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ಪುತ್ತೂರು ವಿವೇಕಾನಂದ ಲಾ ಕಾಲೇಜಿನ ವಿದ್ಯಾರ್ಥಿ, ಕರ್ನಾಟಕ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಇದರಲ್ಲಿ ಆಡಿದಂತ ನಮ್ಮ ಊರಿನ ಹೆಮ್ಮೆಯ ಕ್ರೀಡಾಪಟು ಶ್ರೀಯುತ ಸೃಜನ್ ಬಾಣಿ ಇವರು ಕ್ರೀಡಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ನಿಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. Do or die. ಕೂಟದ ಮೊದಲ ಉಪಾಂತ್ಯ ಸ್ಪರ್ಧೆ ಶಿವಾಜಿ ಪೆರ್ಲಾ ಚೆಲ್ಲಡಕ. ಈಗ ತಾನೇ ಪೆರ್ಲಾ ಖಾತೆ ಆರಂಭವಾಗಿದೆ. Do or die. ಇದು ತೃತೀಯ ದಾಳಿ. ಚೆಲ್ಲಡಕ ತಂಡಕ್ಕೆ ಇನ್ನು ಕೂಡ ಅಂಕದ ದಾಖಲಾತಿಯಾಗಿಲ್ಲ. ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿಯಲ್ಲಿ ಈ ನಡುವೆ ಟ್ಯಾಕಲ್ 3-0 ಸಂಪಾದನೆ ಚೆಲ್ಲಡಕ. Do or die. ಎದುರಾಳಿ ತಂಡಕ್ಕೂ ಇದು ತೃತೀಯ ದಾಳಿ. ಮಾಡು ಇಲ್ಲವೇ ಮಡಿ, 4 ಡಿಫೆಂಡರ್ಗಳ ನಡುವೆ ದಾಳಿ ಮುಂದುವರಿತಾ ಇದೆ.
ಅನಗತ್ಯ ಅಂಕವನ್ನ ಬಿಟ್ಟುಕೊಟ್ಟಿದೆ ಚೆಲ್ಲಡಿಗ. ಇದು ಉಪಾಂತ್ಯ ಸ್ಪರ್ಧೆ. ಇಲ್ಲಿ ಗೆದ್ರು ಸೋತ್ರು ಮಿನಿಮಮ್ 4,000 ಮತ್ತೊಂದು ಶಾಶ್ವತ ಫಲಕ ಖಚಿತ. Do or die. Do or die. ಉಪಾಂತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಅವಧಿ ಮುಕ್ತಾಯಗೊಂಡಾಗ 5-1 4 ಅಂಕಗಳ ಮುನ್ನಡೆಯಲ್ಲಿ ತಂಡ ಶಿವಾಜಿ ಪೆರ್ಲಾ ಫೈನಲ್ ಕದನಕ್ಕೆ ಅರ್ಹತೆಯನ್ನ ಪಡೆದುಕೊಳ್ಳುವಂತ ಮೊದಲ ತಂಡ ಯಾವುದು ಅನ್ನುವಂತ ಪ್ರಶ್ನೆಗೆ ಉತ್ತರ ಈ ನಡುವೆ ಅಂಕಗಳು ಚೆಲ್ಲಡಕ ಖಾತೆಯಲ್ಲಿ 2-5 2-5.
2-5 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಫೈನಲ್ ಕದನಕ್ಕೆ ಅರ್ಹತೆಯನ್ನ ಪಡೆಕೊಳ್ಳುವಂತ ತವಕದಲ್ಲಿ 2 ತಂಡಗಳು. ಈ ನಡುವೆ ಕಾರ್ನರ್ ವಿಭಾಗದಲ್ಲಿ ಕಿಕ್ 2 ಅಂಕಗಳು. ಶಿವಾಜಿ ಪೆರ್ಲ ಖಾತೆಯಲ್ಲಿ 7, ಚೆಲ್ಲಡಕ 2. ದ್ವಿತೀಯ ಉಪಾಂತ್ಯ ಸ್ಪರ್ಧೆಗೆ ಜೈ ಹಿಂದ್ ಮುಂಡಾಂತಡಿಕ ಶಿವಾಜಿ ಫ್ರೆಂಡ್ಸ್ ಪೆರ್ಲ ಬಿ ತಂಡಗಳು ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸುವಂತೆ ಮುಂದಿನ ಸ್ಪರ್ಧೆಗೆ ಅಣಿಯಾಗುವಂತೆ ಕೋರಿಕೆ. ಅಂತಿಮ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಚೆಲ್ಲಡಕ ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 2, 7, 5 ಅಂಕದ ಅಂತರ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 7, 6, 5, 4, 3. Do or die. ಚೆಲ್ಲಡಕ ತಂಡಕ್ಕೆ ಇದು ತೃತೀಯ ದಾಳಿ. ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿ. ಖಂಡಿತವಾಗ್ಲೂ ಅಂಕಗಳ ಅಗತ್ಯ ಇದೆ. ಚೆಲ್ಲಡಕ ತಂಡಕ್ಕೆ 2, 7, 5 ಅಂಕಗಳ ಅಂತರದಲ್ಲಿ 2 ಟ್ಯಾಕಲ್. ಶಿವಾಜಿ ಪೆರ್ಲ ಅಂತಿಮ 4 ನಿಮಿಷಗಳು. ಆಲ್ ಔಟ್ ಆಗ್ತಾ ಇದೆ ಚೆಲ್ಲಡಕ. 11-2, 11-2, 12-2. ಹನ್ನೊಂದು 2 ರೈಟ್. 11-2 ಮುನ್ನಡೆಯಲ್ಲಿ ಶಿವಾಜಿ ಪೆರ್ಲಾ. ಅಂತಿಮ 3 ನಿಮಿಷಗಳು ಮಾತ್ರ ಬಾಕಿ ಇದೆ. 3-13. ನಾಲ್ಕು 13. ಈ ಕ್ರೀಡಾಕೂಟದ ವೀಕ್ಷಣೆಯಲ್ಲಿರುವಂತಹ ಯುವ ಉದ್ಯಮಿ ಅಜಯ್ ಪೈ ಪೆರ್ಲಾ ತಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಾ ಇದ್ದಾವೆ. ತಾವುಗಳು ನಮ್ಮ ಪ್ರಧಾನ ವೇದಿಕೆಯಲ್ಲಿ ವಿಶೇಷ ಆಸನವನ್ನ ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿ. ಜೊತೆಯಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ ಎಲ್ಲ ಸಂಘಾಟಕರು ಕೂಡ ವೇದಿಕೆಯನ್ನ ತೆರವುಗೊಳಿಸಬೇಕು. ಇನ್ನು ಅಲ್ಲಿ ನಮ್ಮ ಅತಿಥಿ ಗಣ್ಯರು ಬರಲಿಕ್ಕಿದ್ದಾರೆ. ಅವರಿಗೆ ಆಸನದ ವ್ಯವಸ್ಥೆಯನ್ನ ತಾವುಗಳು ಮಾಡಿಕೊಡುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ.
ಎಸ್ ಈ ಮುಖೇನ ಫೈನಲ್ ಕದನಕ್ಕೆ ತಲುಪಿದಂತ ಮೊದಲ ತಂಡವಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ. ಕಂಗ್ರ್ಯಾಚುಲೇಷನ್ಸ್. ಎದುರಾಳಿ ತಂಡ ಚೆಲ್ಲಡಕ ತಂಡಕ್ಕೆ ತೃತೀಯ ಅಥವಾ ಚತುರ್ಥ ಸ್ಥಾನ. ದ್ವಿತೀಯ ಸೆಮಿಫೈನಲ್ ಕದನಕ್ಕಾಗಿ ಶಿವಾಜಿ ಫ್ರೆಂಡ್ಸ್ ಪೆರ್ಲಾ, ಜೈ ಹಿಂದ್ ಮುಂಡಾಂತಡಕ ಬಿ ತಂಡಗಳು ಬರಬೇಕಿದೆ. ಬಹುಶಃ ಈ ಸ್ಪರ್ಧೆಯಲ್ಲೂ ಪೆರ್ಲಾ ತಂಡ ಫೈನಲ್ ಅನ್ನ ತಲುಪಿದ್ರೆ ಅಲ್ಲಿ ಮತ್ತೆ ಫೈನಲ್ ಇಜ್ಜ ರಡ್ಡಲ ಫೈನಲ್ ಆಡ ಫೈನಲ್ ಇಜ್ಜ. ಜೊತೆಯಲ್ಲಿ ಶಿವಾಜಿ ಪೆರ್ಲಾ ತಂಡದ ಮಾಲಕರು ಕೂಡ ಹೌದು ನಮ್ಮ ಉದ್ಯಮಿಯವರು. ಪ್ರಸ್ತುತ ಇನ್ನು ರಡ್ಡ ಟೀಮಲ ಫೈನಲ್ ಬತ್ತನ ಬಗ್ಗೆ ಫೈನಲ್ ಇಜ್ಜಿ. ಎಸ್ ಪೆರ್ಲಾ ತಂಡ ಬನ್ನಿ. ಜೊತೆಯಲ್ಲಿ ಜೈ ಹಿಂದ್ ಮುಂಡಾಂತಡಿಕ, ಶಿವಾಜಿ ಪೆರ್ಲಾ ತಂಡ ಬನ್ನಿ. ಪ್ರಸ್ತುತ ಶಿವಾಜಿಯ ಸ್ಪರ್ಧೆಯನ್ನ ನೋಡಲು ಸ್ವತಃ ತಂಡದ ಮಾಲಕರು ನಮ್ಮ ಜೊತೆಗಿದ್ದಾರೆ. ಆಫರ್ಗಳು ಬರುವಂತ ಸಂಭವಗಳು ಹೆಚ್ಚಿದೆ. ಎಸ್ ಈಗ ತಾನೇ ಶಿವಾಜಿ ಪೆರ್ಲಾ ಒಂದು ತಂಡ ಫೈನಲ್ ಹಂತವನ್ನು ತಲುಪಿದೆ. ಮತ್ತೊಂದು ತಂಡ ಫೈನಲ್ ತಲುಪುತ್ತದೋ ಅನ್ನುವಂತ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೊಂದು ನಿಮಿಷಗಳಲ್ಲಿ ದೊರಕಲಿಕ್ಕಿದೆ. ಖಂಡಿತವಾಗ್ಲೂ ತಂಡದ ಮಾಲಕರು ನೇರ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ತಂಡಕ್ಕೆ ಈಗ ಇರುವುದಕ್ಕಿಂತ ಅಧಿಕ ಆಫರ್ಗಳು ಬರುವಂತ ಸಾಧ್ಯತೆ ಇದೆ. ಫೈನಲ್ ಕದನಕ್ಕೆ ಯಾವ ತಂಡ ಬರಲಿದೆ? ಇನ್ನೇನು ಕೆಲವೊಂದು ನಿಮಿಷಗಳ ವಿನ್ನಿಯವರ ಪ್ರಥಮ ಪ್ರಯತ್ನ ವಿಫಲತೆ ಅಂಕವನ್ನ ಬಿಟ್ಟುಕೊಟ್ಟಿದೆ. ಮೊಂಡಾಂತಡಿಗ ಖಾತೆ ಆರಂಭವಾಗಿದೆ. ಎರಡು ಕೂಡ ಬಲಿಷ್ಠ ತಂಡಗಳು. ಒಂದೆಡೆ ಸೈಫ್ ಅಕಾಡೆಮಿಯ ತಂಡ ಶಿವಾಜಿ ಪೆರ್ಲಾ ತಂಡದ ಪರವಾಗಿ ಆಡ್ತಾ ಇದೆ. ಎದುರಾಳಿ ತಂಡವಾಗಿ ಸುನಿಲ್ ಅವರ ಸಾರಥ್ಯದ ಜೈ ಹಿಂದ್ ಮುಂಡಾಂತಡಿಗ. ಬಹುಶಃ ಈ ಎರಡು ತಂಡದ ಆಟಗಾರರು ಕೂಡ ಸೈಫ್ ಅಕಾಡೆಮಿಯಲ್ಲಿ ಆಡುವಂತ ಆಟಗಾರರೇ. ಸೆಮಿಫೈನಲ್ ಕದನದಲ್ಲಿ 3-0 ಸಂಪಾದನೆ ಶಿವಾಜಿ ಪೆರ್ಲಾ.
ಡಾಕ್ಟರ್ ಲೋಕೇಶ್ ಖಂಡಿಗೆ ಪೂಜಾರ ನಾ ಬ್ಯಾಗ್ ಹಿಡ್ದಾದ ಉಂಡು ಬಂದ್ಪನ ಒಂಜಿ ಯಕ್ಷ ಪ್ರಶ್ನೆ ಪ್ರತಿ ಕಾರ್ಯಕ್ರಮ ಆ ಬ್ಯಾಗ್ ಪರ್ಮನೆಂಟ್ ಖಂಡಿಗೆದ ಮುಖ್ಯಮಂತ್ರಿ ಡಾಕ್ಟರ್ ಪುಷ್ಪರಾಜ್ ಎಡ್ಡು ಜನ ಇದ್ರೆ ಅದು ಬರ್ತಾರ ಎಸ್ 3-0 ಸಂಪಾದನೆ. ಹಲೋ 3 5-2 5-2 in favor of ಜೈ ಹಿಂದ್ ಮುಂಡಾಂತಡ್ಕ. 3 ಅಂಕಗಳ ಮುನ್ನಡೆಯಲ್ಲಿ ಜೈ ಹಿಂದ್ ತಂಡ ಇದೆ. ಅದೇ ನಾಣ್ಯದಲ್ಲಿ ತಿರುಗೇಟನ್ನ ನೀಡಿದೆ ಶಿವಾಜಿ ಪೆರ್ಲಾ. 5-3 5-3. ಎರಡು ಬಲಿಷ್ಠ ತಂಡಗಳು ಫೈನಲ್ ಕದನವನ್ನ ತಲುಪುವಂತ ತವಕದಲ್ಲಿ 5-3 ಅಂಕಗಳು ಜೋಡಣೆಯಾಗಿದೆ. ಕೇವಲ 2 ಅಂಕಗಳ ಅಂತರ. ಗೆಲ್ಲುವಂತ ತಂಡ ಫೈನಲ್ ಸುತ್ತಿಗೆ ತೇರ್ಗಡೆ. ಪರಾಜಿತ ತಂಡಕ್ಕೆ ತೃತೀಯ ಅಥವಾ ಚತುರ್ಥ ಸ್ಥಾನ. ಈಗಾಗಲೇ ಶಿವಾಜಿ ಪೆರ್ಲಾ ತಂಡದ ಮಾಲಕರಿಗೆ ಪ್ರಧಾನ ವೇದಿಕೆ ಎಡಭಾಗದಲ್ಲಿ ಕಾಣುವಂತ ಮೊದಲ 2 ಟ್ರೋಫಿಗಳಲ್ಲಿ 1 ಖಚಿತವಾಗಿದೆ. ಕ್ಷಮಿಸಿ, 2 ಖಚಿತವಾಗಿದೆ.
or die. ಇದು ತೃತೀಯ ದಾಳಿ. ಐದು ಮೂರು ಸುನಿಲ ಅಬ್ಬಬ್ಬಬ್ಬ ಎಂತ ಟ್ಯಾಕಲ್. ಆರು ಮೂರು. Six three in favor of Jai Hind Mundantadiga. Do or die. ಇದು ತೃತೀಯ ದಾಳಿ. ವಿನ್ನಿ ತಮ್ಮ ಡಿಫೆನ್ಸ್ ಅಲ್ಲಿ ಲಯವನ್ನ ಕಳ್ಕೊಂಡಿದ್ದಾರೆ. 7-3 ನಿರಂತರ ಅಂಕಗಳು ಜೈ ಹಿಂದ್ ಮುಂಡಾಂತಡಕ ಖಾತೆಯಲ್ಲಿ ಜೋಡಣೆಯಾಗುತ್ತಾ ಇದೆ. Seven three in favor of Jai Hind Mundantadiga. Seven three ಈ ನಡುವೆ ಸುನಿಲ್ ಮತ್ತು ನಿತೇಶ್ ಅವರ ಅಮೋಘ ಕಾರ್ನರ್ ವಿಭಾಗದಿಂದ ಟ್ಯಾಕಲ್. ತಂಡದ ಬಲಿಷ್ಠ ಲೆಫ್ಟ್ ಮತ್ತು ರೈಟ್ ಕಾರ್ನರ್ ವಿಭಾಗದಲ್ಲಿ ನಿತೇಶ್ ಮತ್ತು ಸುನಿಲ್ ಕೋಡಿಬಾಯಿಲ್. 8-3 ಸ್ಪರ್ಧೆ. ಶಿವಾಜಿ ಪೆರ್ಲಾ ಒಳಾಂಗಣದಲ್ಲಿ ಇಬ್ಬರು ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 2 vs 1 ಇಲ್ಲಿ ಸೂಪರ್ ಟ್ಯಾಕಲ್ ಮಾಡುವಂತ ಪ್ರಯತ್ನ. ರೈಡರ್ ಸೇಫ್ ಅನ್ನುವಂತ ತೀರ್ಪನ್ನ ನೀಡಲಾಗಿದೆ. ರಿವ್ಯೂ ಫಾರ್ ದ ಟೀಮ್ ಶಿವಾಜಿ ಪೆರ್ಲಾ. ತಮ್ಮ ರಿವ್ಯೂ ಅವಕಾಶವನ್ನ ಕಳೆಕೊಂಡಿದೆ ಸೈಫ್ ಅಕಾಡೆಮಿ. ಶಿವಾಜಿ ಪೆರ್ಲಾ 9-3 ಸ್ಪರ್ಧೆ. 6 ಅಂಕಗಳ ಅಂತರ. ಮತ್ತೆ ಡಿಫೆನ್ಸ್. ಆಲ್ ಔಟ್ ಆಗಿದೆ ಶಿವಾಜಿ ಪೆರ್ಲಾ. 12-3. 12-3 ಇನ್ ಫೇವರ್ ಆಫ್ ಜೈ ಹಿಂದ್ ಮುಂಡಾಂತಡಿಗ. ಮಧ್ಯಂತರ ವಿರಾಮದ ವೇಳೆಗೆ 12-3 ಮುನ್ನಡೆಯಲ್ಲಿ ಜೈ ಹಿಂದ್ ಮುಂಡಾಂತಡಿಗ.
12-3 ದ್ವಿತೀಯಾರ್ಧ ಆರಂಭವಾಗಿದೆ. ದ್ವಿತೀಯ ಉಪಾಂತ್ಯ ಸ್ಪರ್ಧೆ ಇದು. ಫೈನಲ್ ತಲುಪುವಂತ ಅವಕಾಶ ಯಾರಿಗೆ? 4-12 ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕಾಗಿದೆ ಶಿವಾಜಿ ಪೆರ್ಲಾ. ಈ ನಡುವೆ ಟ್ಯಾಕಲ್ ವಿಫಲತೆ ಕೊಡ್ತಾ ಇದೆ. 13-4 13-4 in favor of Jai Hind Munantadga. ಈ ನಡುವೆ ಟ್ಯಾಕಲ್ ಸೆಂಟರ್ ಲೈನ್ ಬಳಿ ಟ್ಯಾಕಲ್. 14-4 15-4 ನಿರೀಕ್ಷಿತ ಪ್ರದರ್ಶನ ಶಿವಾಜಿ ಪೆರ್ಲಾ ತಂಡದ ಕಡೆಯಿಂದ ಆಗ್ತಾ ಇಲ್ಲ. ಏಕಮುಖಿ ಸ್ಪರ್ಧೆಯಾಗಿ ದ್ವಿತೀಯ ಸೆಮಿ ಕದನ ಮುಂದುವರಿತಾ ಇದೆ. ಬಾನಸ್ +1 6-15 ಪಂದ್ಯಾಟದಲ್ಲಿ ಹಿಡಿತವನ್ನ ಸಾಧಿಸಿಕೊಳ್ಳಬೇಕಾಗಿದೆ ತಂಡ. ಶಿವಾಜಿ ಪೆರ್ಲಾ ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಈ ಸ್ಪರ್ಧೆಯ ಬಳಿಕ ಒಂದು 5 ನಿಮಿಷದ ವಿರಾಮ. ಆ ಬಳಿಕ ಫೈನಲ್ ಕದನ. 6, 5, 4, 3. ಹೋಟೆಲ್ ಬಂದ ಪ್ರವೀಣ ಎಲ್ಲಿದೆ? ಹುಲ್ಲೇರಾ? ಹುಲ್ಲೇರ ಕಾಂಡದ ಆಶೀರ್ವಾದ. ಆರು 15 6-15 ಸುನಿಲ್ ಮತ್ತು ನಿತೇಶ್ ಅವರ ಕಾಂಬಿನೇಷನ್. ಆರು 16 ಸ್ಪಷ್ಟವಾದಂತಹ 10 ಅಂಕಗಳ ಮುನ್ನಡೆಯೊಂದಿಗೆ ಜೈ ಹಿಂದ್ ಮುಂಡಾಂತಡ್ಕ ಅಂತಿಮ 4 ನಿಮಿಷಗಳು. 6, 5, 4, 3, 2. ಆರು 16 10 ಅಂಕಗಳ ಮುನ್ನಡೆ. ಈ ನಡುವೆ ಸುನಿಲನ ಟ್ಯಾಕಲ್ ವಿಫಲತೆಯನ್ನು ಕಂಡುಕೊಂಡಿದೆ. 2 ಅಂಕ ಶಿವಾಜಿ ಪೆರ್ಲಾ ಖಾತೆಗೆ. 8-16 ಇದು ತೃತೀಯ ದಾಳಿ. ಜೈ ಹಿಂದ್ ಮುಂಡಾಂತಡ್ಕ ಇಮ್ಮಡಿಯ ಮುನ್ನಡೆ.
8-17. One each. ಅಂತಿಮ 3 ನಿಮಿಷ ಬಾಕಿ ಇದೆ. 9-18 ಇಮ್ಮಡಿಯ ಮುನ್ನಡೆ. ಜೈ ಹಿಂದ್ ಮುಂಡಾಂತಡಿಗ. 6, 5, 4, 3. यस निकले रिव्यू के अंदर रहते ಕೂಡ रिव्यू ಕೊರ್ಪೇರು ತೀರ್ಮಾನ ಆತಿಚ್. ಕ್ಯಾಪ್ಟನ್ ಮಾತ್ರ ಮಾತಾಡಲ್ಲ. Yes, bonus. Wait. Sabur karo. ಸರಿಯಾ? 9-19. ಒಂಜಿ ವಾಚ್ ಮಿಸ್ ಆತನ ಎರೆಗಾಂಡ್ ತಿಕ್ಕದನತನ ದಯಮಲ್ತ ನಮ್ಮ ಮೈಕ್ ಪಾಯಿಂಟ್ ಗೆತ್ತಾಲೆ. 9, 8, 7, 6, 5, 4, 3. ಒಂಜಿ ವಾಚ್ ತಕ್ಕದ ಬೋತನಿಗೆ ಅಂದಾಜು 20,000 ಪಂಡೇರು. Do or die. 10-19 10-20 ಸೂಪರ್ ಟೆಕ್ಲಾನ್. ಈ ನಡುವೆ ಸೂಪರ್ ಟ್ಯಾಕಲ್. 12-20 ಅಂತಿಮ 60 ಸೆಕೆಂಡ್ಗಳು ಮಾತ್ರ. 13-20 ಫೈನಲ್ ಕದನಕ್ಕೆ ಜೈ ಹಿಂದ್ ಮುಂಡಾಂತಡ್ಕ ಅರ್ಹತೆಯನ್ನ ಪಡೆಕೊಂಡಿದೆ. ಕಂಗ್ರಾಚುಲೇಷನ್ಸ್. ಇನ್ನೊಂದು 5 ನಿಮಿಷಗಳ ಬಳಿಕ ಫೈನಲ್ ಕದನ ಮತ್ತೆ ಅಂಕಣದಲ್ಲಿ.
ದಯವಿಟ್ಟು ಕಾರ್ಯಕರ್ತರ ಗಮನಕ್ಕೆ ತಮ್ಮಲ್ಲಿರತಕ್ಕಂತ ಲಕ್ಟಿಪ್ ಅನ್ನು ಇಲ್ಲಿ ಕೌಂಟರ್ಗೆ ತಂದು ಒಪ್ಪಿಸಬೇಕು. ನಿಮಗಾಗಿ ಇಲ್ಲಿ ಸಂಘಟಕರು ಕಾಯ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರ ಗಮನಕ್ಕೆ ನಿಮ್ಮಲ್ಲಿರತಕ್ಕಂತ ಲಕ್ಟಿಪ್ ಅನ್ನ ಇಲ್ಲಿ ಕೌಂಟರ್ಗೆ ತಂದು ಒಪ್ಪಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ರಿದಿಕ್ ಬಾಕ್ಸ್ ದೆ ಪಡಿಗೆ ಕ್ಲಬ್ಬಿನ ಎಲ್ಲ ಸದಸ್ಯರು ಮೈಕ್ ಪಾಯಿಂಟ್ಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.